ರೀಸೆಂಟ್ ಆಗಿ ಯಾವ ಕನ್ನಡ ಸಿನಿಮಾವನ್ನ ನೋಡಿ? ಸೂಫ್ರಮ್ ಸೋ ನೋಡಿದೆ ಅಂಡ್ ಕಾಂತಾರ ನೋಡಿದೆ. ನೀವು ಕಾಣೆಯಾದ ಬೆನ್ನಲ್ಲೇ ಶೆಟ್ಟಿ ಅವರು ಕೂಡ ಎಲ್ಲೂ ಕೂಡ ಕಾಣಿಸ್ಕೊಳ್ತಾರೆ. ಇವ್ರ ಕೆಲವು ಸತಿ ಅಪ್ರೋಚ್ ಹೆಂಗಿರುತ್ತೆ, ಮ್ಯಾಮ್ ನೀವೇ ಬೇಕು ಮ್ಯಾಮ್. ಈ ರೆನಿವೇಶನ್ ಕೇಳಿದ ತಕ್ಷಣ ನೆಕ್ಸ್ಟ್ ಯಾರೋ ಬೇರೆಯವ್ರ ಜೊತೆ ಅಕ್ಸೆಪ್ಟ್ ಮಾಡಿ ಹೋಗ್ತಾ ಇರ್ತಾರೆ ಅವರು. ನಾನ್ ಬೇಕು ಅಂದ್ರೆ ನನ್ನ ಕಾಸ್ಟ್ ಮಾಡ್ಕೊಡಿ. ಈ ಬಜೆಟ್ ಅಲ್ಲಿ ಫಿಕ್ಸ್ ಆಗ್ತೀರಾ ಅಂದ್ರೆ ಬೇಡ. ಅದ್ ಮೇ ಬಿ ಒಂದ್ 5 ವರ್ಷದ ಹಿಂದೆ ನಾನು ಇರ್ಬೋದು, ಬಟ್ ಇವಾಗ ನಾನು ಆ ಒಂದು ಪರಿಸ್ಥಿತಿ. ಸ್ಪೆಷಲಿ ನಾನು ಇವಾಗಿರೋ ಟೈಮಲ್ಲಿ ನಾನು ಇವಾಗ ಸುಮ್ಮನೆ ನಡ್ಕೊಂಡು ಹೋಗ್ತೀನಿ ಅಂದ್ರೆ ಒಬ್ರು ವಿಡಿಯೋ ಮಾಡ್ತಾ ಇರ್ತಾರೆ, ನೋಡಿ ಸಂಗೀತ ಶೃಂಗೇರಿ ನಡ್ಕೊಂಡು ಹೋಗ್ತಿದ್ದಾರೆ ಕೆಲಸ ಇಲ್ಲದೆ ಅಂತ. ಕೇಳ್ತಾರೆ, ಇಲ್ಲ ಮ್ಯಾಮ್ ಕಾರ್ತಿಕ್ ಅಂತ ನನ್ನ ಜೇಬಲ್ಲಿ ಇಲ್ಲೇ ಇದ್ದು ಬೇಕಾ ನಿಮಗೆ ಅಂತ ಕೇಳಿ ನಂಗೆ ಸೀರಿಯಸ್ಲಿ ಗೋಬ ಬರುತ್ತೆ. ಸಂಗೀತ ಶೃಂಗೇರಿ ಅವ್ರಿಗೆ ಅಡಿಗೆ ಮಾಡಕ್ ಬರುತ್ತಾ? ಅಫ್ಕೋರ್ಸ್ ಬರುತ್ತೆ. ಇಡೀ ಟೈಮ್ ನಾನು ಬಿಗ್ ಬಾಸ್ ಅಲ್ಲಿ ಏನ್ ಮಾಡ್ತಿದ್ದೆ, ನನ್ನ ಅದಕ್ಕೆ ಹೇಳೋದು, ನೀವು ಒಂದ್ಸತಿನೂ ಮನೇಲಿ ಅಡುಗೆ ಮಾಡಲು ಏನು ಅಷ್ಟು ಅಡುಗೆ ಮಾಡಿದ್ಯಾ ಅಲ್ಲಿ ಅಂತ. ನಂಗೆ ಅಡುಗೆ ಬರುತ್ತೆ, ನನ್ನ ಮನೇಲಿ ಏನಕ್ಕೆ ಮಾಡಲ್ಲ ಅಂತ ನಾನು ಕಳಿ. ಫೇಸ್ ವ್ಯಾಲ್ಯೂ ಇದ್ದಾಗ ಎವ್ರಿ ಒನ್ ಕಮ್ಸ್. ಸಂಗೀತ ಶೃಂಗೇರಿ ಅವರ ಮದುವೆ ಯಾವಾಗ? ಅಬ್ಬಾ, ಏನೆಲ್ಲ ಕ್ವಾಲಿಟೀಸ್ ಇರಬೇಕು ನಿಮ್ಮ ಹುಡುಗನಿಗೆ? ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಬಾಸ್ ಟಿವಿ ಕನ್ನಡ. ನಾನು ಮಂಜುನಾಥ್ ಶ್ರೀನಿವಾಸ್. ನಾಡಿನ ಸಮಸ್ತ ಜನತೆಗೂ 2026 ಕ್ಯಾಲೆಂಡರ್ ವರ್ಷದ ಶುಭಾಶಯಗಳು. ಇವತ್ತಿನ ನ್ಯೂ ಇಯರ್ ನ ಸ್ಪೆಷಲ್ ಎಪಿಸೋಡ್ ನಲ್ಲಿ ನಮ್ ಜೊತೆ ಜಾಯ್ನ್ ಆಗ್ತಾ ಇದ್ದಾರೆ ಶೃಂಗೇರಿಯ ಸ್ವೀಟಿ, 777 ಚಾರ್ಲಿ ಸಿನಿಮಾದ ಬ್ಯೂಟಿ, ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಬಿಗ್ ಬಾಸ್ ಮನೆಯ ಸಿಂಹಿಣಿ ಸಂಗೀತ ಶೃಂಗೇರಿ ಅವರು. ಮೇಡಮ್, ಮೊದಲನೇದಾಗಿ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಅಂಡ್ 2026 ಕ್ಯಾಲೆಂಡರ್ ವರ್ಷದ ಶುಭಾಶಯಗಳು. ನಿಮಗೂ ಕೂಡ ಹ್ಯಾಪಿ ನ್ಯೂ ಇಯರ್. ಹೇಗಿದ್ದೀರಾ? ನಾನು ತುಂಬಾ ಚೆನ್ನಾಗಿದ್ದೀನಿ, ನೀವ್ ಹೇಗಿದ್ದೀರಾ? ನಾನು ಸೂಪರ್ ಆಗಿದ್ದೀನಿ. ನೀವು ಬಂದ ಮೇಲೆ 2026 ವರ್ಷದ ಮೊದಲನೇ ಇಂಟರ್ವ್ಯೂ ಅಂಡ್ ಹಾಗೇನೆ ಒಂದು ಸ್ಪೆಷಲ್ ಕಳೆ ಬಂತು ಅಂತ ಅನ್ಸುತ್ತೆ ನಮ್ಮ ಬಾಸ್ ಟಿವಿಗೆ. ನಾನಂತೂ ಇವಾಗ ನೋಡ್ತಾ ಇರೋದು ಎಷ್ಟು ಎನರ್ಜೆಟಿಕ್ ಆಗಿದ್ದೀನಿ ಅಂತ. ಅಂಡ್ ಮೊದಲಿಗೆ ಕೇಳ್ಬಿಡ್ತೀನಿ, 2 ವರ್ಷಗಳ ನಂತರ ಕಾಣಿಸ್ಕೊಳ್ತಾ ಇದ್ರೆ ಎಲ್ಲಿ ಕಳೆದೋಗಿದ್ರಿ ಅಂತ. ಆಲ್ಬಮ್ ಸಾಂಗ್ ನೋಡೋ ತನಕನೂ ಕೂಡ ಸಂಗೀತ ಶೃಂಗೇರಿ ಅವ್ರು ಇಲ್ಲಿದ್ದಾರೆ ಅಂತ ಗೊತ್ತಾಗ್ಲಿಲ್ಲ. ಎಕ್ಸಾಕ್ಟ್ಲಿ, ಹಂಗೆ ತುಂಬಾ ಜನ ಹೇಳಿದ್ರು. ನಾನು ಅಂದೇ ಪಾತಲ್ಲಿದ್ದೆ. ಅಂದ್ರೆ ನನ್ಗೆ ಬಿಗ್ ಬಾಸ್ ಆದ್ಮೇಲೆ ನಂಗೆ ಸಿಕ್ಕಿರೋಂತ ಪ್ರೀತಿ, ಆಮೇಲೆ ದುಡ್ಡು ಎಲ್ಲನ ನಾನು ಡೈಜೆಸ್ಟ್ ಮಾಡ್ಕೊಬೇಕಲ್ವಾ. ಸೊ ನಾನು ನಂದೇ ಒಂದಾಗಿರುವಂತ ಸ್ಪಿರಿಚುವಲ್ ಪಾತಲ್ಲಿದ್ದೆ. ನಾನು ತುಂಬಾ ಜಾಗ ತಿರ್ಗಾಡ್ದೆ, ಓಡಾಡ್ದೆ, ಲೈಕ್ ಕಾಶಿ ಹೋಗಿದ್ದೆ. ನಾನು ಸ್ಪಿರಿಚುವಲ್ ಜರ್ನಿನಲ್ಲಿದ್ದೆ ನಾನು. ಅಂಡ್ ಹೀಲಿಂಗ್ ಕಲ್ತೆ ತುಂಬಾ ವಿಷಯಗಳು. ನಾನು ಯಾವ್ದಕ್ಕೋಸ್ಕರ ದುಡಿತಿದ್ನೋ, ಆ ದುಡ್ಡು ಸಿಕ್ದಾಗ ಏನ್ ಮಾಡ್ಬೇಕಂತ ಅನ್ಕೊಂಡಿದ್ನೋ ಅದನ್ನ ಮಾಡಿದೆ ನಾನು 2 ವರ್ಷ. ನನ್ಗೆ ಮೇನ್ ಆಗಿ ಅರ್ಥ ಆಗಿರೋದು ಏನು ಅಂದ್ರೆ, ಬಿಗ್ ಬಾಸ್ ಅಲ್ಲಿ ಫ್ರೀಡಮ್ ಅನ್ನೋದ್ರದ್ದು ಇಂಪಾರ್ಟೆನ್ಸ್ ಏನು ಅಂತ. ಸೊ ಆ ಫ್ರೀಡಮ್ ನಾನು ಫುಲ್ ಎಷ್ಟಾಗತ್ತೋ ಅಷ್ಟು ಎಂಜಾಯ್ ಮಾಡಿದೆ. ನನ್ನ ಫ್ಯಾಮಿಲಿಗೆ ಎಷ್ಟು ಟೈಮ್ ಕೊಡಕ್ಕಾಗತ್ತೋ ಅಷ್ಟು ಟೈಮ್ ಕೊಟ್ಟೆ. ಅಂಡ್ ಎಸ್, ನಾನು ಸಿನಿಮಾ ಪಾಸ್ ಮಾಡಿದೆ ಅಂತ ಅಲ್ಲ, ಬಟ್ ಸ್ಕ್ರಿಪ್ಟ್ಗಳು ಬರ್ತಾನೆ ಇದ್ವು. ನನಗ್ ಖುಷಿ ಕೊಡುವಂತ ಒಂದು ಯಾವ್ದು ಇರ್ಲಿಲ್ಲ. ನಿಮಗೆ ಏನ್ ಕಾಣ್ತಿರೋದು ಅಂದ್ರೆ, ಬಿಗ್ ಬಾಸ್ ಅಲ್ಲಿ ನನ್ನ ನೋಡಿದ್ರು, ನೋಡಿ ಆದ್ಮೇಲೆ ಏನು ಮಾಡ್ತಿಲ್ಲ ಅಂತ ಕಾಣಿಸ್ತು. ಬಟ್ ಬಿಗ್ ಬಾಸ್ ಮುಂಚೆನೂ 1 ವರ್ಷ ನಾನು ಏನು ಮಾಡ್ಲೇ ಇಲ್ಲ. ಅದೇನಾಗಿದೆ ಅಂದ್ರೆ, ಬಿಗ್ ಬಾಸ್ ಮೂಲಕ ನಿಮಗೆ ನಾನು ಗುರ್ತಾಗಿದ್ದೀನಿ ಅಂದ್ರೆ ಜನಕ್ಕೆ ನೋಟಿಸ್ ಮಾಡಕ್ ಶುರುವಾಗಿದೆ ಅವಾಗ. ಬಟ್ ನಾನು ಅದ್ರ ಹಿಂದೆ ಇನ್ನೂ ಮಾಡ್ತಾ ಇಲ್ಲ 1 ವರ್ಷದಿಂದ. ಬಿಕಾಸ್ ನನಗೆ ಇಷ್ಟ ಆಗಿರೋ ಸ್ಕ್ರಿಪ್ಟ್ ಅವಾಗ್ಲೂ ಕೂಡ ಬಂದಿಲ್ಲ, ಇವಾಗ್ಲೂ ಕೂಡ ಬಂದಿಲ್ಲ. ಸೊ ನೀವ್ ಹೇಳಿ, 2 ವರ್ಷದಲ್ಲಿ ಎಷ್ಟು ಮೂವೀಸ್ ಹಿಟ್ ಆಗಿದಾವೆ, ಎಷ್ಟು ಮೂವೀಸ್ ಅಲ್ಲಿ ನಾನು ಕಾಸ್ಟ್ ಆಗ್ಬೋದಿತ್ತು. ಸೊ ಅಂತದ್ ಯಾವ್ದು ಇಲ್ಲ ವೇರ್ ಐ ಕುಡ್ ಫಿಟ್ ಇನ್, ಯಾವ್ದು ಹಿಟ್ ಆಗಿದಾವ ಅದ್ರಲ್ಲಿ. ಅಂಡ್ ಆ 1 ವರ್ಷದಲ್ಲಿ ಯಾವ್ದು ಹಿಟ್ಟೇ ಆಗಿಲ್ಲ. ಸೊ ಅಂತ ಸ್ಕ್ರಿಪ್ಟ್ ನಂಗೆ ಇಷ್ಟ ಆಗಿಲ್ಲ, ಅದಕ್ಕೆ ಐ ಡಿಡ್ಂಟ್ ಡೂ ಇಟ್ ಒಂದು. ಸೊ ಇಟ್ಸ್ ವೆರಿ ಇಂಪಾರ್ಟೆಂಟ್ ನನಗೆ ಸುಮಾರು ಮೂವೀಸ್ ಮಾಡೋದ್ಕಿಂತ ಒಳ್ಳೆ ಸಿನಿಮಾನ್ ಮಾಡಿ. ಬಿಕಾಸ್ ನಾನು ಆಲ್ರೆಡಿ ಸಿನಿಮಾ ಒಳ್ಳೇದ್ ಮಾಡಿದೀನಿ. ನನ್ನ ಫ್ಯಾನ್ಸಿಗೆ ಕೂಡ ಅದೇ ಇಚ್ಛೆ ಇರುತ್ತೆ, ನಾನ್ ಮಾಡೋ ಸಿನಿಮಾ ಅವ್ರು ಸೆಲೆಬ್ರೇಟ್ ಮಾಡ್ಬೇಕು ಅನ್ನೋಂಥದ್ದು. ಅವ್ರಿಗೆ ಮೋಸ ಮಾಡೋ ಮನಸ್ಥಿತಿ ನನಗಿಲ್ಲ. ಸೊ ಕೆಟ್ಟ ಸ್ಕ್ರಿಪ್ಟ್ ಒಪ್ಕೊಳ್ಳೋದ್ಕಿಂತ ಯಾವ್ದು ಮಾಡದಿರೋದೇ ಬೆಟರ್ ಅಂತ ಅನ್ಸುತ್ತೆ. ಅದೇ ಒಂದು ಡೆಸಿಷನ್ ಅಲ್ಲಿ 2 ವರ್ಷ ನಾನು ಭದ್ರವಾಗಿದ್ದೆ. ಅಂಡ್ ಈ ಸಾಂಗ್ ನಂಗೆ ತುಂಬಾ ಇಷ್ಟ ಆಯ್ತು, ಅದಕ್ಕೆ ನಾನು ಇದನ್ನ ಮಾಡಿದ್ದೇನೆ. ಆಮೇಲೆ ಎಸ್ ಅಫ್ಕೋರ್ಸ್ ಬ್ರೇಕ್ ಕೂಡ ಆಗಿದೆ ತುಂಬಾ ಟೈಮ್. ಅಂಡ್ ನ್ಯೂ ಇಯರ್ಗೆ ಮಕ್ಕಳಿಗೆ ಎಲ್ಲರಿಗೂ ಕೂಡ ಸೆಲೆಬ್ರೇಟ್ ಮಾಡೋ ತರ ಒಂದು ಆಗ್ಲಿ ಅಂತ ಈ ಆಲ್ಬಮ್ ಸಾಂಗ್, ಅದು ನನ್ನ ಫಸ್ಟ್ ಆಲ್ಬಮ್ ಸಾಂಗ್ ಜೊತೆ ನಾನು ಬಂದಿದ್ದೀನಿ. ಅಂಡ್ ಸಿನಿಮಾ ಕೂಡ ಒಪ್ಕೊಂಡಿದ್ದೀನಿ. ಆ ಸಿನಿಮಾ ಹಾರರ್ ಸಿನಿಮಾ. ಅಂಡ್ ತುಂಬಾ ಅದ್ಭುತವಾಗಿ ಬಂದಿದೆ ಅದು ಕೂಡ. ಅದು ಫೀಮೇಲ್ ಸೆಂಟ್ರಿಕ್ ಆಗಿದೆ, ನಾನು ಫಸ್ಟ್ ಫೀಮೇಲ್ ಸೆಂಟ್ರಿಕ್ ಅಂತ ಹೇಳ್ಬೋದು. ಸೊ ಅದ್ರ ಬಗ್ಗೆ ಇನ್ನಷ್ಟು ಮಾಹಿತಿ ನಾನು ಮುಂದಿನ ಸತಿ ಅದನ್ನ ಪ್ರಮೋಟ್ ಮಾಡಕ್ ಬಂದಾಗ ಹೇಳ್ತೇನೆ. ಅಂದ್ರೆ ಈಗ ಸಂಗೀತ ಅವರು ಇಷ್ಟೊಂದು ಕ್ಯೂಟಿ ಆಗಿರುವಂತಹ ಸಂಗೀತ ಅವರು ಆರ್ಆರ್ ಸಿನಿಮಾದ ಮೂಲಕ ಭಯಪಡಿಸ್ತಾರೆ. ಅದನ್ನ ನೀವೇ ನೋಡ್ಬೇಕು, ನಾನು ಸೌಂದರ್ಯ ತರ ಆಗ್ತೀನಾ ಅಥವಾ ಇನ್ನೊಬ್ರ ತರ ಆಗ್ತೀನಾ ಅಂತ. ನಾಗವಲ್ಲಿ ಆಗ್ತೀರಾ ಅಂತ. ಮೇಡಮ್, ಈಗ ನೀವೇ ಹೇಳಿದ್ರಿ, ನಾನು ಒಳ್ಳೊಳ್ಳೆ ಪ್ರಾಜೆಕ್ಟ್ ಗಳನ್ನ ಕೊಡಬೇಕು ನಮ್ಮ ಫ್ಯಾನ್ಸ್ಗೆ ಅಂತ ಹೇಳ್ಬಿಟ್ಟು. ಆಲ್ಬಮ್ ಸಾಂಗ್ ಬಂದಾಗ ಒಂದ್ ಥಾಟ್ ಅಂತೂ ಬಂದೇ ಬರುತ್ತೆ ಯಾವುದೇ ಒಬ್ಬ ಆಕ್ಟ್ರೆಸ್ ಆಗಿರ್ಬೋದು. ಬಿಕಾಸ್ ಯಾಕೆಂತಂದ್ರೆ, ನಾನು ಬಿಗ್ ಬಾಸ್ ಆಯ್ತು, ಒಳ್ಳೆ ಒಂದಷ್ಟು ಸಿನಿಮಾಗಳು ಆಯ್ತು, ಒಳ್ಳೊಳ್ಳೆ ಸಿನಿಮಾಗಳನ್ನು ಕೂಡ ಕೊಟ್ಟೆ ಅಂತ ನೀವೇ ಹೇಳಿದ್ರಿ. ಅದಾದ ನಂತರ ಏನಾಗುತ್ತೆ ಅಂದ್ರೆ, ಆಲ್ಬಮ್ ಸಾಂಗ್ ಒಪ್ಕೊಂಡಾಗ ಜನ ನನ್ನನ್ನು ಯಾವ ರೀತಿ ರಿಸೀವ್ ಮಾಡ್ಕೊಳ್ತಾರೆ ಅನ್ನುವಂತ ಥಾಟ್ ಅಂತೂ ಬಂದಿರುತ್ತೆ. ಸೊ ಆ ಥಾಟ್ ಬಂದಾಗ ನೀವು ಯಾರ ತರ ಡಿಸ್ಕಸ್ ಮಾಡಿದ್ದುಂಟಾ, ಫ್ಯಾಮಿಲಿ ಮೆಂಬರ್ಸ್ ಅಥವಾ ಇಲ್ಲ ಅಂತ ನಿಮ್ಮ ಓನ್ ಡಿಸಿಷನ್ ಅಲ್ಲೇ ಯೋಚನೆ ಮಾಡಿ ಡಿಸಿಷನ್ ತಗೊಂಡ್ರಾ? ಇಟ್ಸ್ ಮೈ ಓನ್ ಡೆಸಿಷನ್. ಇದು ಬಂದಿದ ತಕ್ಷಣ ತಾರಕ್ ಮಾಸ್ಟರ್ ಬಂದ್ ನಂಗೆ ಕೂತ್ಕೊಂಡು ಕನ್ವಿನ್ಸ್ ಮಾಡೋದು ಬೇಕಾಗಿಲ್ಲ. ಅವ್ರು ನಂಗೆ ಈ ಕಾನ್ಸೆಪ್ಟ್ ಹಿಡಿದು, ಸಂಗೀತ ನಾನು ಇದು ನನ್ನ ಮಗಳಿಗೋಸ್ಕರ ಮಾಡ್ತಿದ್ದೇನೆ, ನನ್ನ ಹಾರ್ಟಿಗೆ ತುಂಬಾ ಹತ್ರ ಆಗಿರುವಂತ ಪ್ರಾಜೆಕ್ಟ್, ನನ್ನ ಡ್ರೀಮ್ ಪ್ರಾಜೆಕ್ಟ್ ಇದು ಅಂತ ಹೇಳಿದ ತಕ್ಷಣ ನಾನು ಅರ್ಧ ಅಲ್ಲೇ ಒಪ್ಕೊಂಡ್ ಆಗಿದೆ ಆಯ್ತಾ. 2ನೇದು,
ಅವ್ರು ಹೇಳಿದ್ರು ಈ ಒಂದ್ ಸಾಂಗ್ ಅಲ್ಲಿ ಒಂದ್ ಚಿಕ್ಕ ಮಗು ಒಂದ್ ಪಾಪ್ ಸ್ಟಾರ್ ಆಗ್ಬೇಕು ಅನ್ನೋ ಒಂದು ಡ್ರೀಮ್ ಒಳ್ಳಿರುತ್ತದೆ, ನೀವು ಫಸ್ಟ್ ಎಂಟ್ರಿ ನಿಮ್ದು ಪಾಪ್ ಸ್ಟಾರ್ ತರ ಇರುತ್ತೆ ಅಂತ ಹೇಳಿದಾಗ ಮುಗೀತು, ಐ ಆಮ್ ಡೂಯಿಂಗ್ ದಿಸ್, ಓಕೆ ಫೈನ್, ಲೆಟ್ಸ್ ಟಾಕ್, ಮುಂದೆ ಹೋಗೋಣ ಅಂತ ಹೇಳಿದೆ ನಾನು ಅವರಿಗೆ. ಸೊ ನನಗೇನು ಅಂದ್ರೆ ನನ್ನ ಸತಿಯಾಗಿ ನೋಡಿದ್ದಾರೆ, ನನ್ನ ದೇವಿಕಾ ಆಗಿ 777 ಚಾರ್ಲಿ ನೋಡಿದ್ದಾರೆ, ಆಮೇಲೆ ನನ್ನ ಅನ್ನು ಆಗಿ ಲಕ್ಕಿ ಮನಲ್ಲಿ ನೋಡಿದ್ದಾರೆ, ಆಮೇಲೆ ಆಸ್ ಅ ಲೈಕ್ ಮಾರಿಗೋಲ್ಡ್ ಅಲ್ಲಿ ಬೇರೆ ಅವತಾರದಲ್ಲಿ ಅಂದ್ರೆ ಒಬ್ಬ ಪಬ್ ಡ್ಯಾನ್ಸರ್ ಆಗಿ ನಾನು ಹೇಗೆ ಒಂದು ಕ್ಯಾರೆಕ್ಟರ್ ಪ್ಲೇ ಮಾಡ್ಬೋದು ಅನ್ನೋದನ್ನ ನಾನು ಅಲ್ಲಿ ತೋರಿಸಿದ್ದೇನೆ. ಶರ್ಮಿಳಾ ಅಂತ ನಾನು ಶಿವಾಜಿ ಸೂರತ್ಕಲ್ ಅಲ್ಲಿ ಕೂಡ ಒಂದು ಸಾಂಗ್ ಮಾಡಿದ್ದೇನೆ, ಶಿವಾಜಿ ಸೂರತ್ಕಲ್ 2. ಎಸ್, ಶಿವಾಜಿ ಸೂರತ್ಕಲ್ 2 ನಲ್ಲಿ. ಸೊ ಅದು ಕೂಡ ಆಗಿತ್ತು, ಬಟ್ ಅಲ್ಲ ನಂಗೆ ಆಕ್ಚುಲಿ ಹೇಳ್ಬೇಕು ಅಂತ ಚೆನ್ನಾಗಿತ್ತು, ಬಟ್ ನಂಗೆ ಆ ಸ್ಯಾಟಿಸ್ಫ್ಯಾಕ್ಷನ್ ದಟ್ ನನಗೋಸ್ಕರನೇ ಒಂದ್ ಸಾಂಗ್ ಇರ್ಬೇಕು, ಅದು ಪಾರ್ಟಿ ಸಾಂಗ್ ಆಗಿರ್ಬೇಕು ಅನ್ನೋದೊಂದಿತ್ತು. ಸೊ ಎಷ್ಟೋ ಒಂದ್ ಸಾಂಗ್ಸ್ ನಾವು ಡ್ಯಾನ್ಸ್ ಮಾಡ್ತೀವಿ, ಆದ್ರೆ ಇವ್ರ ಸಾಂಗ್ ಪ್ಲೇ ಮಾಡಿ ಅಂತ ಯಾವ್ದು ನಂದಂತ ಇಲ್ವಲ್ಲ ಅಂತ ನಂಗೆ ಬೇಜಾರಾಗ್ತಿತ್ತು ಯಾವತ್ತೂ ಕೂಡ, ಅಂದ್ರೆ ಎಲ್ಲರೂ ಕೂಡ ಡ್ಯಾನ್ಸ್ ಮಾಡ್ಬೋದು ಅನ್ನೋದು. ಸೊ ಐ ಫೆಲ್ಟ್ ಇದು ಮಾಡ್ಬೇಕು ನಾನು. ಎಲ್ಲರೂ ಸಾರಿ ನೋಡಿದಾರೆ, ಎಲ್ಲಾ ಪೋಸ್ಟಿಗೂ ನಂಗೆ ಎಲ್ಲರೂ ಕಮೆಂಟ್ ಮಾಡೋರು, ಲೈಕ್ ವೆಸ್ಟರ್ನ್ ನನ್ ಆಕ್ಸೆಪ್ಟೇ ಮಾಡಲ್ಲ, ಯಾಕಂದ್ರೆ ನಾನು ವೆಸ್ಟರ್ನ್ ಕ್ಯಾರೆಕ್ಟರ್ ಮಾಡಿಲ್ಲ, ಆಕ್ಸೆಪ್ಟ್ ಮಾಡಕ್ ಆಗ್ತಿಲ್ಲ ಜನಕ್ಕೆ, ಲೆಟ್ ಮೀ ಡೂ ದಿಸ್ ಅಂತ. ಒಂದು ಹೀರೋಯಿನ್ ಅಂತ ಆದ್ಮೇಲೆ ಪ್ರತಿ ಒಂದು ರೂಪದಲ್ಲೂ ಅವ್ರು ಕಾಣಿಸ್ಕೊಂತಾರೆ, ಅದನ್ನ ಒಪ್ಕೊಬೇಕಾಗಿರೋದು ಫ್ಯಾನ್ಸ್ ಪ್ರೀತಿ, ಆಯ್ತಾ? ಸೊ ಫ್ಯಾನ್ಸಿಗೋಸ್ಕರ ನಾವ್ ಹಿಂಗಿರಕ್ಕಾಗಲ್ಲ, ಬಟ್ ನಾವ್ ಯಾವ್ಯಾವ ತರ ಇರ್ಬೋದು ಅಂತ ಫ್ಯಾನ್ಸಿಗೆ ತೋರಿಸ್ಬೋದು. ದಟ್ ಈಸ್ ದ ಟ್ಯಾಲೆಂಟ್ ಆಸ್ ಅ ಹೀರೋಯಿನ್ ನಾವು ಕ್ಯಾರಿ ಮಾಡ್ಬೇಕಾಗಿರೋಂಥದ್ದು. ಅಂಡ್ ನಾನ್ ಬಿಲೀವ್ ಮಾಡೋದೇನಂದ್ರೆ ತುಂಬಾ ಫಿಟ್ ಆಗಿರ್ಬೇಕು ನಾವು ಆಸ್ ಅ ಹೀರೋಯಿನ್, ಅವಾಗ ನಾವು ಸ್ಫೂರ್ತಿಯಾಗಿರ್ತೀವಿ ಬರ್ತಾ ಇರೋಂತ ಎಲ್ಲರಿಗೂ ಕೂಡ. ಬಿಕಾಸ್ ನಾವ್ ಇವಾಗ ನಾನ್ ಚಿಕ್ಕ ವಯಸ್ಸಲ್ಲಿ ನೋಡ್ತಿರ್ಬೇಕಿದ್ರು ಎಲ್ಲಾ ಹೀರೋಯಿನ್ಸ್, ಇವಾಗ ಕಟ್ರೀನಾ ಆಗಿರ್ಬೋದು, ಯಾರಿರ್ಬೋದು, ಎಷ್ಟು ಚೆನ್ನಾಗಿ ಅವ್ರ ಬಾಡಿ ಮೇಂಟೈನ್ ಮಾಡ್ತಾರೆ. ಬಾಡಿ ಮೇಂಟೈನ್ ಮಾಡಿದ್ರೆ ಹೆಲ್ತ್ ಕೂಡ ಚೆನ್ನಾಗಿರುತ್ತೆ, ಚೆನ್ನಾಗಿ ನೋಡಕ್ ಮಾತ್ರ ಇರಲ್ಲ, ಒಳಗಿಂದ ಶುದ್ಧವಾಗಿರ್ತೀವಿ ನಾವು, ಅದು ತುಂಬಾ ಇಂಪಾರ್ಟೆಂಟ್. ಅದಕ್ಕೆ ನಾವು ಒಳ್ಳೆ ಒಳ್ಳೆ ಬಟ್ಟೆ ಹಾಕೊಬಹುದು, ಯಾವ್ದ್ ಬೇಕೋ ಬಟ್ಟೆ ಹಾಕೊಬಹುದು, ಇಟ್ಸ್ ನಾಟ್ ಅಬೌಟ್ ವಲ್ಗಾರಿಟಿ ಆರ್ ಎನಿಥಿಂಗ್, ಕಾನ್ಫಿಡೆಂಟ್ ಆಗಿ ಹಾಕೊಬಹುದು ನಾವು, ಅಲ್ವಾ? ಸೊ ದಟ್ಸ್ ದ ರೀಸನ್ ನಾನು ಅನ್ಕೊಂಡೆ ಈ ಸಾಂಗ್ ಇಸ್ ಅ ಮಸ್ಟ್, ನಾನ್ ಮಾಡ್ಲೇಬೇಕು ಇದು ಅಂತ. ಬೇಗ ರಿಲೀಸ್ ಆಗುವಂತ ಬೆಸ್ಟ್ ನಂಗೆ ಅನ್ಸುತ್ತೆ ಅಂದ್ರೆ ಇದೆ, ಸೊ ಇದನ್ನ ನಾನು ಮಾಡಿದೆ. ಎಸ್ ಮ್ಯಾಮ್, ಮಾತಾಡ್ತಾ ಹೇಳಿದ್ರಿ, ಒಂದು ವಿಚಾರವನ್ನ ಹೇಳಿದ್ರಿ, ಟ್ರೆಡಿಷನಲ್ ಲುಕ್ಕು ಸೈ, ಮಾಡರ್ನ್ ಲುಕ್ಕು ಸೈ. ನಾನ್ ನಿಮ್ಮ ಇನ್ಸ್ಟಾಗ್ರಾಮ್ ಪ್ರೊಫೈಲ್ ನ ಒಂದಷ್ಟು ಸ್ಕ್ಯಾನ್ ಮಾಡಿದಾಗ ಪ್ರತಿಯೊಂದು ಬಟ್ಟೆ ಹಾಕಿದಾಗ ಆ ಬಟ್ಟೆಗೆ ಮತ್ತಷ್ಟು ಮೆರುಗನ್ನ ಕೊಡ್ತೀರಾ. ಸೊ ನೀವ್ ಹೇಳ್ದಂಗೆ ಫಿಟ್ನೆಸ್ ಅನ್ನೋದು ಎಷ್ಟು ಮೈಂಡ್ ಸೆಟ್ ನ ಚೇಂಜ್ ಮಾಡುತ್ತೆ ಅಲ್ವಾ? ರೈಟ್, ಟ್ರೂ. ಸೊ ಫಿಟ್ನೆಸ್ ಅನ್ನೋದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನಟಿಮಣಿಗೆ. ಅದ್ರ ಜೊತೆಗೆ ಇದರಲ್ಲೂ ಕೂಡ ತುಂಬಾ ಫಿಟ್ ಆಗಿ ಕಾಣಿಸ್ಕೊಂಡಿದ್ರ, ತುಂಬಾ ಚೆನ್ನಾಗಿ ಕಾಣಿಸ್ಕೊಂಡಿದ್ರ. ನಿಮ್ಮ ಡ್ರೆಸ್ಸಿಂಗ್ ಸೆನ್ಸ್ ಆಗಿರ್ಬೋದು, ಆಲ್ಬಮ್ ಸಾಂಗ್ ಅಲ್ಲಿ ಆಗಿರ್ಬೋದು. ಸೊ ರಿಲೀಸ್ ಆದ್ಮೇಲೆ ಯಾರ್ಯಾರ ಕಡೆಯಿಂದ ನಿಮ್ಗೆ ಕಾಲ್ ಬಂದು ಪ್ರಶಂಸೆಗಳ ಸುರಿಮಳೆ ಸುರಿತು ಅಂತ? ಫಸ್ಟ್ ಆಫ್ ಆಲ್ ನನಗೆ ತುಂಬಾ ಖುಷಿ ಆಗಿರೋದು ನಮ್ಮ ಈವೆಂಟ್, ಆಕ್ಚುಲಿ ಇವ್ರು ತಾರಕ್ ಸರ್ ಯಾವ್ದು ಈವೆಂಟ್ ಬೇಡ ಅಂತಾನೆ ಅನ್ಕೊಂಡಿದ್ರು. ಮೂಲ ಕಾರಣ ಏನು ಅಂದ್ರೆ, ಅದಕ್ಕೊಂದು ಸ್ಟೋರಿ ಇದೆ, ಅದನ್ನ ನಾನು ಹೇಳಲೇಬೇಕು. ಇವತ್ತು ಪ್ರಾಜೆಕ್ಟ್ ಒಪ್ಕೊಂಡೆ ನಾನು, ಒಳ್ಳೆ ಬಜೆಟ್ ಅಲ್ಲಿ ಮಾಡ್ಬೇಕು ಅಂತ ಒಂದು ಆಲ್ಬಮ್ ಸಾಂಗು. ಸಡನ್ ಆಗಿ ತಾರಕ್ ಮಾಸ್ಟರ್ ಎಂದು ತಾಯಿಗೆ ತುಂಬಾ ಸೀರಿಯಸ್ ಆಗುತ್ತೆ, ಅವ್ರು ICU ಅಡ್ಮಿಟ್ ಆಗ್ತಾರೆ. ಅಂಡ್ ಇಮ್ಯಾಜಿನ್, ಶೂಟ್ ಇದೆ ಅಂಡ್ ತಾಯಿ ಅಡ್ಮಿಟ್ ಆಗಿದ್ದಾರೆ, ಕೆಲ್ಸ ಬಿಡಕ್ಕಾಗಲ್ಲ, ಅಂದ್ರೆ ಇದ್ ಮಾಡ್ಲೇಬೇಕು, ಯಾಕಂದ್ರೆ ಇದು ಈ ವರ್ಷ ಇವಾಗ ರಿಲೀಸ್ ಮಾಡಿಲ್ಲ ಅಂದ್ರೆ ಮೇ ಬಿ ಆಗತ್ತಾ ಇಲ್ವಾ, ಮುಂದಿನ ವರ್ಷ ನಾನು ಸಿಗ್ತೀನ ಇಲ್ವಾ ಹೇಳಕ್ ಆಗಲ್ಲ, ಏನಾಗತ್ತೆ ಅಂತ ಗೊತ್ತಿಲ್ಲ. ಸೊ ಅಟ್ ದಟ್ ಟೈಮ್ ಹಿ ಡಿಸೈಡೆಡ್, ನಮ್ ಆರ್ಟಿಸ್ಟ್ ಗಳಿಗೆ ಹೇಗೆ ಅಂದ್ರೆ, ನಾವ್ ಯಾವತ್ತು ನಮ್ ಫ್ಯಾಮಿಲಿನ ಯಾವತ್ತು ಸೆಕೆಂಡ್ ಆಗಿರ್ತೀವಿ, ನಮ್ ಕೆಲ್ಸ ಒಂದ್ ಕ್ಯಾಮ್ರಾದ ಎದುರುಗಡೆ ಇದೀವಿ ಅಂದ್ರೆ ಎಷ್ಟೇ ನೋವಿದ್ರು ಅದನ್ನೆಲ್ಲ ಮರ್ತು ನಾವು ಫಸ್ಟ್ ಫೋಕಸ್ ಮಾಡೋದೇ ನಮ್ ಕೆಲ್ಸ ಇದನ್ನ ಮುಗಿಸ್ಕೊಂಡು ಅದನ್ನ ಅಟೆಂಡ್ ಮಾಡೋಣ ಅಂತ ಇರ್ತೀವಿ ಯಾವಾಗ್ಲೂ ಕೂಡ. ಬಿಕಾಸ್ ನಾವು ಅಷ್ಟು ಪ್ರೀತಿಸ್ತೀವಿ ಕ್ಯಾಮ್ರಾನ, ಅದ್ ಜನರನ್ನ, ಅವ್ರನ್ನ ಎಂಟರ್ಟೈನ್ ಮಾಡಕ್ಕೋಸ್ಕರ ನಾವು ಯಾವ ರೇಂಜ್ ಯಾವ ಮಟ್ಟಕ್ಕೆ ಹೋಗ್ತೀವಿ ಅಂದ್ರೆ, ಇದೊಂದ್ ಸ್ಮಾಲ್ ಎಕ್ಸಾಂಪಲ್. ಅವ್ರ ತಾಯಿ ಅಲ್ಲಿ ICU ಇದ್ದಾರೆ, ಇವ್ರು ಇಲ್ಲಿ ಈ ಪ್ರಾಜೆಕ್ಟ್ ಮುಗಿಸ್ಲೇಬೇಕು ಅಂದ್ಬಿಟ್ಟು ಒಂದೇ ದಿವಸದಲ್ಲಿ ಶೂಟ್ ಮಾಡಿರೋದು ಇಷ್ಟು. ಅವ್ರ ಹೆಂಡತಿ ಕೇರಳದಿಂದ ಬಂದಿದ್ದಾರೆ ವಾಪಸ್, ಅವ್ರನ್ನ ನೋಡ್ಕೊಂಡು ICU ಇರೋರ್ನ. ಲೈಫ್ ಅಂಡ್ ಡೆತ್ ಸಿಚುವೇಶನ್ ಅದು, ಯಾವ ಮಗ ಅಂತ ಪರಿಸ್ಥಿತಿಲಿ ಇರಕ್ಕೆ ಇಷ್ಟಪಡ್ತಾನೆ. ಬಟ್ ಇವ್ರೇನ್ ಮಾಡಿದಾರೆ, ಇವಾಗ ನಮ್ ಪ್ರಾಜೆಕ್ಟಿಗೆ ಇಟ್ಟಿರುವಂತ ಎಲ್ಲಾ ದುಡ್ಡು ಕೂಡ ಅಲ್ಲಿ ಹಾಕಿದ್ದಾರೆ. ಸೊ ಅದ್ ಹೇಗೆ ಅವ್ರ ಲೈಫ್ ಹ್ಯಾಂಡಲ್ ಮಾಡ್ತಿದಾರೋ, ಇಟ್ಸ್ ಅಪ್ ಟು ನಂಗೆ ತುಂಬಾ ಬೇಜಾರಾಗಿತ್ತು, ಇಂಥ ಒಂದು ಪರಿಸ್ಥಿತಿಲಿ ಇದ್ರು ಅವರು. ಸೊ ಅವಾಗ ಅವರು ಲಾಂಚ್ ಮಾಡಕ್ ಏನು ಪ್ಲಾನ್ ಮಾಡ್ಕೊಂಡಿಲ್ಲ ನಿಜ ಹೇಳ್ಬೇಕು ಅಂದ್ರೆ. ಅಂಡ್ ಹಿ ಇಸ್ ನಾಟ್ ಕಮಿಂಗ್ ಫ್ರಮ್ ನಮ್ ಕಮರ್ಷಿಯಲ್ ಬ್ಯಾಕ್ ಗ್ರೌಂಡ್ ಅವ್ರ ಮೂವಿ ಬ್ಯಾಕ್ ಗ್ರೌಂಡ್ ಯಾವ್ದು ಇಲ್ಲ ಅವ್ರದ್ದು. ಜಸ್ಟ್ ಅಂದ್ರೆ ಅವ್ರು ಪರ್ಫಾರ್ಮೆನ್ಸ್ ಮಾಡ್ತಾ ಇರ್ತಿದ್ರು, ಸ್ಟೇಜ್ ಮಾಡಿದ್ದಾರೆ, ರಿಯಾಲಿಟಿ ಶೋಸ್ ಮಾಡಿದ್ದಾರೆ, ಆರ್ಗನೈಸ್ ಮಾಡಿ ಗೊತ್ತಿಲ್ಲ. ಸೊ ಲಾಂಚ್ ಇಟ್ಕೊಬೇಕಂತ ಪ್ಲಾನೇ ಇರ್ಲಿಲ್ಲ ಅವ್ರದ್ದು. ನಾನ್ ಹೇಳ್ದೆ, ಇಲ್ಲ ಸರ್, ನನ್ ಫ್ಯಾನ್ಸ್ ಆಗಿರ್ಬೋದು ತುಂಬಾ ಜನ ಕಾಯ್ತಾ ಇದಾರೆ, ಎಷ್ಟು ಅಂದ್ರೆ 2 ವರ್ಷದಿಂದ ಕಾಯ್ತಾ ಇದಾರೆ, ನಾನು ಯಾವಾಗ ಏನಾದ್ರು ಸಿನಿಮಾ ಮಾಡ್ತೀನಿ ಅಂತ ತುಂಬಾ ಕಾದ್ಕೊಂಡ್ ಕೂತಿದ್ದಾರೆ. ಸೊ ನನಗೋಸ್ಕರ ದಯವಿಟ್ಟು ಒಂದು ಲಾಂಚ್ ಇವೆಂಟ್ ಇಡ್ಲೇಬೇಕು, ಮೀಡಿಯಾನ ಮೀಟ್ ಮಾಡ್ಲೇಬೇಕು. ಅಂಡ್ ದಟ್ಸ್ ಮೈ ಲವ್ ಟುವರ್ಡ್ಸ್ ದೆಮ್. ಬಿಕಾಸ್ ನಾನು ಯಾವತ್ತೂ ಹೋಗ್ಲೇ ಇಲ್ಲ ಅವ್ರ ಹತ್ರ, ಯಾವ್ದು ಮೀಟಿಂಗ್ ಅದಕ್ಕೆ ಇದಕ್ಕೆ. ಈ ಮೂಲಕ ನಾನು ಅವ್ರಿಗೆ ಮತ್ತೆ ಸಿಗ್ತೀನಿ, ಅವ್ರಿಗೂ ಖುಷಿ ಆಗುತ್ತೆ.
ಸೊ ದೆನ್ ನನಗೂ ಖುಷಿ ಆಗುತ್ತೆ ಬಹಳ ಅಂತ. ಸೊ ದೆನ್ ಅವರು ನನ್ಗೋಸ್ಕರ ಆಯ್ತು ಅಂತ ಹೇಳಿ ಅದ್ ಮಾಡಿದ್ರು. ದೆನ್ ಐ ಆಲ್ಸೋ ಟುಕ್ ಕೇರ್ ಆಫ್ ಮೆನಿ ಥಿಂಗ್ಸ್ ದೇರ್. ಹ್ಮ್. ಆಮೇಲೆ ಎಲ್ಲರೂ ಒಟ್ಟಾದ್ರು. ಆ ಅಲ್ಲಿ ಬಂದಿರೋ ಅಂತ ನಾನು ಕರೆದಿರೋದು ಬರೀ ಸ್ವಲ್ಪ ಜನನ. ಹ್ಮ್. ನನ್ಗೆ ಈ ಪ್ರಾಜೆಕ್ಟು ಫೈನಾನ್ಷಿಯಲಿಗೋಸ್ಕರ ಅಲ್ಲ ಮಾಡಿದ್ ನಾನು. ಹ್ಮ್. ಪ್ರೀತಿ, ಒಂದು ಆರ್ಟ್ ಮೇಲಿರುವಂತ ಪ್ರೀತಿಗೋಸ್ಕರ ಮಾಡಿರೋದು, ಹ್ಮ್. ಅಂಡ್ ನನ್ನ ಫ್ಯಾನ್ಸ್ ಮೇಲಿರುವಂತ ಪ್ರೀತಿಗೋಸ್ಕರ ಮಾಡಿರೋದು. ಸೊ ಪ್ರೀತಿಗೋಸ್ಕರ ನನಗೆ ನನ್ನ ಲೈಫಲ್ಲಿ ಯಾರ್ಯಾರನ್ನ ಕರಿಬೇಕು ಅವ್ರನ್ನ ಮಾತ್ರ ಕರಿತೀನಿ ಅಂತ ಅನ್ಕೊಂಡೆ. ಸೆಲೆಬ್ರಿಟೀಸ್ ಬೇಕು ಅಂತ ಏನಲ್ಲ, ಹ್ಮ್. ಯಾವ್ದೋ ಸೂಪರ್ ಸ್ಟಾರ್ ಬೇಕು ಅಂತ ಏನೂ ಇಲ್ಲ. ಬೇಕಿದ್ರೆ ಮಾಡ್ಬೋದಿತ್ತು, ಅದನ್ನ ದೊಡ್ಡ ವಿಷಯ ಅಲ್ಲ ಅದು. ಹ್ಮ್. ನನ್ ಕರೆದ್ರೆ ಯಾರು 100% ಬರ್ತಾರೆ ಅಂಡ್ ಇಲ್ಲಿ ಪಾಸಿಟಿವಿಟಿ ಹರಡ್ತಾರೆ, ಅಷ್ಟ್ ಮಾತ್ರ ನಾನು ಅನ್ಕೊಂಡಿದ್ದು. ಹ್ಮ್. ನಾನು ಕರೆದಿದ್ದು ಕಾರ್ತಿಕ್ನ, ನಮ್ರತಾನ, ಸಿರಿ ಮ್ಯಾಮ್ನ, ನೀತುನ, ಹ್ಮ್. ಆಮೇಲೆ ಬ್ರೋ ಗೌಡ, ಸೊ ಅವ್ರನ್ನ ಕರೆದೇನೆ. ಆಮೇಲೆ ಕರ್ದಿರೋರು ಎಲ್ಲ ಬಂದ್ರು. ಹ್ಮ್. ನೀತು, ಸೊ ಇವರೆಲ್ಲ ಬಂದ್ರು. ನಂಗೆ ಎಷ್ಟು ಖುಷಿ ಆಯ್ತು ಅಂದ್ರೆ ಅವ್ರು ಬಂದಿದ ತಕ್ಷಣ ಸೋ ಮಚ್ ಆಫ್ ಎನರ್ಜಿ. ಹ್ಮ್. ಎಷ್ಟು ಖುಷಿ ಇದೆ ಅಂದ್ರೆ ಅಲ್ಲಿ ಸೋ ಪಾಸಿಟಿವ್ ಇವೆಂಟ್. ನೀವು ಬಂದಿಲ್ಲ ಅಲ್ವಾ? ಕರೆದ್ರು, ನಾನ್ ಕರೆದಿಲ್ಲ ಮೇಡಮ್. ಕರೆಕ್ಟ್. ನೀವು ಕಾಂಟ್ಯಾಕ್ಟ್ ಎಲ್ಲ ಇರ್ಲಿಲ್ಲ, ಕರೆಕ್ಟ್. ಬಟ್ ಎಷ್ಟು ಪಾಸಿಟಿವ್ ಇವೆಂಟ್ ಅಂದ್ರೆ, ಐ ಮೀನ್ ಲೈಕ್ ನಾನು ಎಷ್ಟೋ ಇವೆಂಟ್ಸ್ ಅಟೆಂಡ್ ಮಾಡಿದ್ದೀನಿ, ಈ ರೇಂಜಿಗೆ ಪಾಸಿಟಿವ್ ನಂಗೆ ಯಾವತ್ತೂ ಫೀಲ್ ಆಗಿಲ್ಲ. ಇಟ್ ವಾಸ್ ಸೋ ಗುಡ್. ತುಂಬಾ ಜನ ಶೇರ್ ಮಾಡಿದ್ರು, ದಿಕ್ಕದಾಸ್ ಅವ್ರು ಶೇರ್ ಮಾಡಿದ್ರು, ತುಂಬಾ ಜನ ಶೇರ್ ಮಾಡಿದ್ರು. ನಂಗೆ ಇವಾಗ ಹೆಸರು ಜ್ಞಾಪಕ ಆಗ್ತಿಲ್ಲ. ಬಟ್ ರಿಲೀಸ್ ಆದ್ಮೇಲೆ ತುಂಬಾ ಸಪೋರ್ಟ್ ಬಂದಿದೆ ನನಗೆ. ದ ಸಾಂಗ್ ಇಸ್ ವೆರಿ ನೈಸ್ ಅಂತ. MC ಬೀಜು ಅವರು ಹೌದು. ಲಿರಿಕ್ಸ್ ಮಾಡಿರೋದು, ಅವ್ರದ್ದು ತುಂಬಾ ಒಳ್ಳೆ ಕಾಂಟ್ರಿಬ್ಯೂಷನ್ ಇದೆ ಸಾಂಗಿಗೆ. ಸುರೋಜ್ ಅವ್ರ ಮ್ಯೂಸಿಕಲ್ ಡೈರೆಕ್ಷನ್ ಮಾಡಿರೋದು. ಆಮೇಲೆ ಕಿಯು ಬೇಬಿ, ನಾನು ಅವ್ರದ್ದು ದೊಡ್ಡ ವರ್ಷನ್ ಮಾಡ್ತಾ ಇರೋದು, ತಾರಕ್ ಸರ್ ಮಗಳು, ಅವ್ರ ಹೆಂಡತಿ ರೂಪಾ ಮ್ಯಾಮ್ ತುಂಬಾ ಒಳ್ಳೆ ಕೆಲಸ ಮಾಡಿದ್ದಾರೆ. ಆ ಕಾಸ್ಟ್ಯೂಮ್ ನಂಗೆ ಹಾಕಿರೋದು ಲಕ್ಷ್ಮೀ ಕೃಷ್ಣ ಅವ್ರದ್ದು, ಇಟ್ಸ್ ಸೋ ಗುಡ್. ನಾವು ಏನು ಒಂದ್ AI ಒಂದು ಡಿಸೈನ್ ಮಾಡ್ಕೊಂಡಿದ್ವಿ, ಎಕ್ಸಾಕ್ಟ್ ಆಗಿ ಅದನ್ನೇ ಮಾಡಿ ಕೊಟ್ಟಿದ್ದಾರೆ. ಅಂದ್ರೆ ಅದು ವಲ್ಗರ್ ಆಗೂ ಇಲ್ಲ, ಅತ್ಲಾಗಿ ಸೂಟ್ ಆಗ್ತಿಲ್ಲ ಅನ್ನೋ ತರನು ಇಲ್ಲ, ಪರ್ಫೆಕ್ಟ್ ಆಗಿ ಅದಕ್ಕೆ ಎಷ್ಟು ಬೇಕೋ ಅಷ್ಟೇ ಕರೆಕ್ಟ್ ಆಗಿದೆ. ಸೊ ಎಲ್ಲ ಕೂಡಿ ಬಂತು ಅಂಡ್ ಒಳ್ಳೆ ರೆಸ್ಪಾನ್ಸ್. ಯಾವ್ದು ಆಡಿಯೋ ನಾವು ಕೊಟ್ಟಿಲ್ಲ, ಯಾವ್ದು ಆಡಿಯೋ ಕೊಡ್ದೇನೆ ಇವಾಗ ರೈಟ್ ನಾವು ಇಟ್ಸ್ ಆಲ್ಮೋಸ್ಟ್ 2 lakh ಕ್ರಾಸ್ ಆಗ್ತಾ ಬಂದಿದೆ ಇವಾಗ. ಅಂಡ್ ಆರ್ಗ್ಯಾನಿಕ್ಲಿ ಆಗ್ತಿರೋದು. ಸರ್ ಒಂದೇ ಹೇಳಿರೋದು, ಸಂಗೀತ ನಾನು ನ್ಯೂಸ್ಗೋಸ್ಕರ ಮಾಡ್ತಿಲ್ಲ, ನನ್ನ ಪ್ಯಾಷನ್ ಇದು. ಡ್ಯಾನ್ಸಿಂಗ್ ಇಸ್ ಮೈ ಪ್ಯಾಷನ್, ಐ ಲವ್ ಇಟ್. ಅದಕ್ಕೋಸ್ಕರ ಮಾಡಿದೆ ಅಂತ. ಆ ಪ್ಯಾಷನಿಗೋಸ್ಕರ ನಾನು ಕೂಡ ಒಂದು ಕಾಂಟ್ರಿಬ್ಯೂಟ್ ಮಾಡಿದೆ. ಎಸ್ ಮ್ಯಾಮ್. ಸಂಗೀತಾ ಶೃಂಗೇರಿ ಅವರು ಯಾವುದೇ ರೀತಿಯಂತಹ ಒಳ್ಳೆ ಕೆಲಸವನ್ನ ಮಾಡಬೇಕು ಅಂದಾಗ ಒಬ್ಬರ ಆಶೀರ್ವಾದ ಅಂತೂ ಪಕ್ಕ ಇದ್ದೇ ಇರುತ್ತೆ. ನಮ್ಮ ನಗುಮುಖದ ಒಡೆಯ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಆಶೀರ್ವಾದ ಪ್ರತಿಯೊಂದು ಬರ್ತ್ಡೇ ಆಗಿರ್ಬೋದು, ಅವ್ರು ನಮ್ಮನ್ನ ಅಗಲಿದ ದಿನಾನು ಆವತ್ತೂ ಆಗಿರ್ಬೋದು, ಅಪ್ಪು ಅಂದ ತಕ್ಷಣ ಒಂದು ಹೆಜ್ಜೆ ಮುಂದೆ ಇರ್ತಾರೆ ಸಂಗೀತಾ ಶೃಂಗೇರಿ ಅವರು. ಯಾಕೆ ಅಪ್ಪು ಅಂದ್ರೆ ಸಂಗೀತಾ ಶೃಂಗೇರಿ ಅವರಿಗೆ ಅಷ್ಟೊಂದು ಹುಚ್ಚು ಪ್ರೀತಿ ಅಂತ? ಡೆಫಿನೆಟ್ಲಿ ನಾಟ್ ಬಿಕಾಸ್ ಹಿ ಇಸ್ ಅಮೇಸಿಂಗ್ ಆಕ್ಟರ್. ನಾನು ಅವ್ರ ಫ್ಯಾನ್ ಆಗಿರೋದು ಅವ್ರ ವ್ಯಕ್ತಿತ್ವದಿಂದ. ಅವ್ರು ಮಾಡಿರೋ ಅಂತ ಕೆಲಸಗಳು, ಅವ್ರು ಮಾಡಿರುವಂತ ಚಾರಿಟಿಗಳು, ಅಂದ್ರೆ ಈ ಕೈಯಿಂದ ಕೊಟ್ಟವ್ರು ಈ ಕೈಗೂ ಗೊತ್ತಾಗದಿರೋ ತರ ಕೆಲಸ ಮಾಡಿದ್ದಾರೆ. ಸೊ ಆ ಒಂದು ಪರ್ಸನಾಲಿಟಿಗೆ ನಾನು ದೊಡ್ಡ ಫ್ಯಾನ್ ಆಗಿರೋದು. ನಾಟ್ ಬಿಕಾಸ್ ಆಫ್ ಫಿಲ್ಮ್, ನಾಟ್ ಬಿಕಾಸ್ ಆಫ್ ಆಕ್ಟಿಂಗ್. ಎಸ್, ಅದರಿಂದ ಎಲ್ಲರೂ ಫ್ಯಾನ್ ಆಗಿದ್ದಾರೆ. ಬಟ್ ಪರ್ಸನಾಲಿಟಿಯಿಂದ ಫ್ಯಾನ್ ಆದ್ರೆ ಅದು ಸಾಯೋವರೆಗೂ ನಮ್ಮೊಳಗಿರುತ್ತೆ. ಅದು ತುಂಬಾ ಮುಖ್ಯ, ಒಬ್ಬ ಪರ್ಸನಾಲಿಟಿಯಾಗಿ ಹೇಗಿದ್ದಾರೆ ಅಂತ. ಸೊ ಐ ಹ್ಯಾವ್ ಆಲ್ವೇಸ್ ಸೀನ್ ತುಂಬಾ ಇಂಟರ್ವ್ಯೂಸ್ ಅಲ್ಲಿ ಅವ್ರದ್ದು ಕೂಡ, ಯಾವುದೇ ವಿಷಯ ಎಲ್ಲೇ ನಡೀತಿದ್ರು ಕೂಡ ಯಾರೇ ಏನೇ ಕೇಳಿದ್ರು, ಏನು ಹೌದಾ ನನ್ಗೆ ಗೊತ್ತಿಲ್ಲ ಇದ್ರ ಬಗ್ಗೆ ಅಂತ ಹೇಳೋರು. ಯಾಕಂದ್ರೆ ಅವರಿಗೆ ನೆಗೆಟಿವಿಟಿ ಹರಡಕ್ ಇಷ್ಟ ಇಲ್ಲ. he doesn't want to, he can but he doesn't want to. and ಎಲ್ಲರ ಜೊತೆನೂ ತುಂಬಾ ಚೆನ್ನಾಗಿರೋರು. ಅಂಡ್ ಸ್ಪೆಷಲಿ ಫ್ಯಾನ್ಸ್ ನ ಎಷ್ಟು ಚೆನ್ನಾಗಿ ಟ್ರೀಟ್ ಮಾಡೋರು. ಸಿನಿಮಾ ಮಾಡ್ತಿದ್ದೆ ಫ್ಯಾನ್ಸ್ಗೋಸ್ಕರ. ಅಂಡ್ ದಟ್ಸ್ ದ ಬೆಸ್ಟ್ ಥಿಂಗ್. ಅದಕ್ಕೆ ತಾನೇ ಇವತ್ತುವರೆಗೂ ಅಂದ್ರೆ ದೇವಸ್ಥಾನಕ್ಕೆ ಅಷ್ಟು ಜನ ಹೋಗ್ತಾರೆ ಇಲ್ವಾ ಗೊತ್ತಿಲ್ಲ, ಆದ್ರೆ ಕಂಠೀರವ ಸ್ಟುಡಿಯೋದಲ್ಲಿ ಪ್ರತಿ ದಿವಸ ಎಷ್ಟು ಜನ ಹೋಗ್ತಾರೆ ಗೊತ್ತಾ? ದಟ್ಸ್ ಬಿಕಾಸ್ ಆ ಆರಾ ಅವ್ರು ಕ್ಯಾರಿ ಮಾಡಿದ್ರು. ಅವ್ರು ನಮ್ಮಲ್ಲೆಲ್ಲ ಒಂದ್ ಸ್ವಲ್ಪ ಇದ್ರು ನಾವು ಒಂದ್ ಒಳ್ಳೆ ವ್ಯಕ್ತಿ ಆಗ್ತೀವಿ, ಒಳ್ಳೆ ಮನಸ್ಸಿರುತ್ತೆ ಅನ್ನೋದನ್ನ ನಾನು ನಂಬ್ತೀನಿ. ಅಪ್ಪು ಅವರನ್ನ ಫಸ್ಟ್ ಟೈಮ್ ಸಂಗೀತ ಅವ್ರು ಎಲ್ಲಿ ನೋಡಿದ್ರು ಅಂತ? ನಾನು ಕಾಲೇಜಲ್ಲಿ ಇರ್ಬೇಕಿದ್ರೆ ಒಂದು ಇವೆಂಟ್ ಆಗುತ್ತೆ. ಆ ಇವೆಂಟ್ ಅಲ್ಲಿ ನಾನು ಗೆಸ್ಟ್ ಆಗಿದ್ದೆ. ಹಬ್ಬ ಅಂತ ಒಂದು ದೊಡ್ಡ ಫೆಸ್ಟ್ ಆಗುತ್ತೆ, ಅಲ್ಲಿ ಅವ್ರು ಬಂದಿದ್ರು ಸ್ಟೇಜ್ ಮೇಲೆ. ಅದು ದೂರದಲ್ಲಿ ನೋಡಿದ್ದೆ ನಾನು. ವಾಟ್ ಎನ್ ಆರಾ ಅಂದ್ರೆ ಅಷ್ಟು ದೂರದಿಂದ ನಾನು ಆ ವೈಬ್ ಹಿಂಗ್ ತಿರ್ಗಂಗ್ ಮಾಡುತ್ತೆ, ಅವ್ರ ಕಡೆ ನೋಡಂಗ್ ಮಾಡುತ್ತೆ, ಆ ತರ ಎನರ್ಜಿ ಅವ್ರದ್ದು. ಅವಾಗ ಅವ್ರನ್ನ ನೋಡಿದ್ದೆ ದೂರದಿಂದ. ಆಮೇಲೆ ನನ್ A+ ಟೈಮಲ್ಲಿ, ನಾನು ಅಂದ್ರೆ ಡೆಬ್ಯೂ ಫಿಲ್ಮ್ ಟೈಮಲ್ಲಿ ಅವ್ರನ್ನ ಮೀಟ್ ಮಾಡ್ಬೇಕು ಅಂತ ಅನ್ಸಾಗ ಅವ್ರು ಇರ್ಲಿಲ್ಲ. ಅವಾಗ ಬೇರೆ ಎಲ್ಲರನ್ನ ಮೀಟ್ ಆಗಿದೆ, ಶಿವನನ್ ಮೀಟ್ ಆಗಿದೆ, ರಾಘಣ್ಣ ಮೀಟ್ ಆಗಿದೆ, ಅವ್ರನ್ನ ಮಾತ್ರ ಭೇಟಿ ಆಗಿರ್ಲಿಲ್ಲ. ಮತ್ತೆ ನನಗೊಂದು ಸಿನಿಮಾ ಸಿಗುತ್ತೆ, ಲಕ್ಕಿ ಮ್ಯಾನ್. ಅದ್ರಲ್ಲಿ ಅವರು ದೇವ್ರ ಪಾತ್ರ ಮಾಡ್ತಾರೆ. ಅವಾಗ ನಾನು
ಚಾರ್ಲಿ ಶೂಟಲ್ಲಿ ಬಿಸಿ ಆಗಿದ್ದೆ. ಅವ್ರದ್ದು ಮತ್ತೆ ಡಾರ್ಲಿಂಗ್ ಕೃಷ್ಣ ಅವ್ರದ್ದು ಜೊತೆಗೆ ನಡೀತಾ ಇತ್ತು scenes. ಕಾಂಬಿನೇಷನ್ ನಾನಿರ್ಲಿಲ್ಲ ಅಲ್ಲಿ, ಬಿಕಾಸ್ ನನ್ ಬಗ್ಗೆ ಮಾತಾಡ್ತಿದ್ದೆ. ಅವ್ರ ದೇವ್ರು ನಂಗೆ ಕಾಣಿಸಲ್ಲ ಅವರು. ಹ್ಮ್. ನಾನು ಅನ್ಕೊಂಡೆ ಹೋಗೋಣ ಮೀಟ್ ಮಾಡಕ್ಕೆ ಅಂತ, ಬಟ್ ಚಾರ್ಲಿ ಶೂಟ್ ನಡೀತಿತ್ತು ಅವಾಗ. ಅದು ಡಾಗ್ ಪೋಷನ್ ಸ್ಟೇಡಿಯಂ ಶೂಟ್. ಸೊ ನಾನು ಅನ್ಕೊಂಡೆ ಇಷ್ಟಲ್ಲಿ ಹೋಗೋಣ ಅಂತ. ಅಷ್ಟೊತ್ತಿಗೆ ಅವ್ರದ್ದು ಬೇರೆ ಗಂಧದ ಗುಡಿ ಎಲ್ಲ ಶುರು ಆಗ್ಬಿಟ್ಟಿತ್ತು. ಸೊ ಇಟ್ಸ್ ಓಕೆ, ಪ್ರಮೋಷನ್ ಅಲ್ಲಿ ಸಿಕ್ಕಿರಲ್ಲ, ಎಲ್ಲಿ ಹೋಗ್ತಾರೆ ಅಂತ ಅನ್ಕೊಂಡಿದ್ದೆ. ಅಬ್ಬಾ, ಇವಾಗ ಅನ್ಕೊಂಡ್ರೆ ಎಲ್ಲಿ ಹೋಗ್ತಾರೆ ಅಂತ ಜುಮ್ ಅನ್ನತ್ತೆ. ಅನ್ಕೊಂಡು ಇರ್ಲಿಲ್ಲ ಕನ್ಸ್ ಮನ್ಸಲ್ಲೂ ಕೂಡ ಇಂಥ ಯಾವತ್ತಾದ್ರೂ ಆಗತ್ತೆ ಅಂತ. ಬಟ್ ಯಾವತ್ತೂ ನಾನು ಅವ್ರನ್ನ ಭೇಟಿ ಮಾಡಕ್ಕಾಗಿಲ್ಲ. ಒಂದೇ ಸಿನಿಮಾದಲ್ಲಿ ಒಟ್ಟಿಗೆ ಕಾಣಿಸ್ಕೊಂಡ್ರು ಕೂಡ ಭೇಟಿ ಮಾಡುವಂತ ಅವಕಾಶನೇ ಸಿಕ್ಕಿಲ್ಲ. ಲಕ್ಕಿ ಮನಲ್ಲ, ನಾನು ತುಂಬಾ ಅನ್ಲಕ್ಕಿ. ದಟ್ಸ್ ದ ಥಿಂಗ್. ಅವರ ಗುಣಗಳನ್ನ ಯಾವ್ದಾದ್ರು ಒಂದು ನೀವು ಅಳವಡಿಸ್ಕೊಳ್ಳೋದಾದ್ರೆ? ಅಪ್ಪು ಸರ್ ಯಾವತ್ತೂ ಯಾರೇ ಮನೆಗೆ ಬಂದ್ರು ಕೂಡ ಅವ್ರನ್ನ ಊಟ ಮಾಡಿ ಕಳ್ಸೋರಂತೆ. ಈ ಒಂದ್ ಗುಣ ನನಗೆ ಆದಷ್ಟು ನನ್ನ ಮಾಡ್ತೀನಿ. ಅಂದ್ರೆ ನನ್ ಕೈಲ ಆದಷ್ಟು ನಾನು ಊಟ ಮಾಡ್ಸಕ್ ಆಗದಿದ್ರು ಅಟ್ಲೀಸ್ಟ್ ಅವ್ರಿಗೆ ಒಂದು ದುಡ್ಡು ಅದು ಊಟ ಮಾಡಕ್ ಆಗೋಷ್ಟು ಅಂತ ನಾನು ಮಾಡ್ತೀನಿ. ಬಿಕಾಸ್ ಎಲ್ಲರನ್ನ ಮನೆಗೆ ಕಳ್ಸೋದ್ ನಂಗೆ ಕಷ್ಟ ಆಗತ್ತೆ. ಅವರೆಲ್ಲ ಇರೋ ಗುಣ ನಾನು ತುಂಬಾ ಮೆಚ್ತೀನಿ. ಇನ್ನೊಂದು ಏನು ಅಂದ್ರೆ, ತುಂಬಾ ಸಲ ಕೇಳಿದೀನಿ ನಾನು, ಎಲ್ಲರ ಜೊತೆನೂ ಅವ್ರು ಒಂದೇ ತರ ಇರೋರು. ಅಂಡ್ ದಟ್ಸ್ ದ ಬೆಸ್ಟ್ ಕ್ವಾಲಿಟಿ. ಅದು ತುಂಬಾ ಖುಷಿ ನನಗೆ. ಅಂಡ್ ಇನ್ನೂ ಸುಮಾರಷ್ಟು ಇದಾವೆ. ಅದನ್ನ ನಾನು ಹೇಳಿದ್ರೆ ಇವಾಗ ಎಲ್ಲರೂ ನನ್ನ ಕರೆಯಕ್ಕೆ ಶುರು ಮಾಡ್ಬಿಡ್ತಾರೆ. ಬಟ್ ಅವ್ರ ಇನ್ನರ್ ಸ್ಟೋರೀಸ್ ಎಲ್ಲ ನಂಗೆ ಗೊತ್ತು. ಅದನ್ನ ನಾನು ತುಂಬಾ ನನ್ನ ಲೈಫಲ್ಲೂ ನಾನು ಬೆಳೆಸಿದ್ದೀನಿ. ಸೊ ಹ್ಯೂಮನ್ ಹೇಗಿರ್ಬೇಕು ಅನ್ನೋದನ್ನ ಅವ್ರ ಗ್ರಾಫ್ ನೋಡಿ ಕಲಿಬಹುದು. ಅವ್ರು ಎಲ್ಲದೂ ಕೂಡ ಮಾಡಿದಾರೆ ಲೈಫಲ್ಲಿ, ಯಾವ್ದು ಮಾಡಿಲ್ಲ ಅಂತ ಅಲ್ಲ. ಎಲ್ಲಾ ಟೈಮ್, ಎಲ್ಲಾ ಫೇಸು ಇದೆ ಅವ್ರ ಲೈಫಲ್ಲಿ. ಅದೆಲ್ಲ ಮಾಡ್ಬಿಟ್ಟು ಅವ್ರು ಹಿಂಗ್ ಬಂದಿದ್ದಾರೆ ಅಂಡ್ ಕಾನ್ಸ್ಟೆಂಟ್ ಆಗಿದ್ದಾರೆ. ದಟ್ ಈಸ್ ಮೋರ್ ಇಂಪಾರ್ಟೆಂಟ್. ನಾವು ಪಾಸ್ಟ್ ಅಲ್ಲಿ ಏನ್ ಮಾಡಿದೀವಿ ಅನ್ನೋದೆಲ್ಲ ದೊಡ್ಡ ವಿಷಯ. ನಾವು ಹೇಗ್ ಬದುಕ್ತೀವಿ ಮುಂದೆ ಅನ್ನೋದು ತುಂಬಾ ಇಂಪಾರ್ಟೆಂಟ್. ನಾವ್ ಏನ್ ಪರಿವರ್ತನೆ ನಮ್ಮಲ್ಲಿ ತಂದ್ಕೊಂಡು ಸಮಾಜನ ಚೇಂಜ್ ಮಾಡ್ತೀವಿ ನಮ್ಮಿಂದ, ನಮ್ ಮೂಲಕ ಆಸ್ ಅ ಸ್ಟಾರ್, ಅದು ಒಂದು ಪರ್ಸನಾಲಿಟಿ. ಅದನ್ನೆಲ್ಲರೂ ಮಾಡ್ಬೇಕಾಗಿರೋಂಥದ್ದು. ಅದನ್ನ ನಾನು ನನ್ನಲ್ಲಿ ಯಾವಾಗ್ಲೂ ಉಳಿಸ್ಕೊಂಡಿರ್ತೀನಿ, ಆ ಒಂದು ಪರ್ಸನಾಲಿಟಿ ಟ್ರೇಟ್ ಅವರಿಂದ. ಅಪ್ಪು ಅವರ ಹುಟ್ಟುಹಬ್ಬದನ್ನ ನಾವು ನೋಡ್ತೀವಿ. ಎಲ್ಲೇ ಇದ್ರೂ ಕೂಡ ಸಂಗೀತ ಶೃಂಗೇರಿ ಅವರು ಬರ್ತಾರೆ, ಅಭಿಮಾನಿಗಳೊಟ್ಟಿಗೆ, ಅಭಿಮಾನಿಗಳಿಗೆ ಅನ್ನದಾನವನ್ನ ಮಾಡ್ತಾರೆ. ಸೊ ಅದಕ್ಕೂ ಕೂಡ ಅಪ್ಪುವರೇ ಸ್ಫೂರ್ತಿ ಅಂತಂದ್ರೆ ತಪ್ಪಾಗೋದಿಲ್ಲ. ಬಿಕಾಸ್ ಯಾಕಂದ್ರೆ ನೀವೇ ಹೇಳಿದ್ರಿ, ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ಅನ್ನದಾನವನ್ನ ಮಾಡ್ಬೇಕು ಅನ್ನುವಂಥದ್ದು. ಎಲ್ಲದೂ ಮೀಡಿಯಾದಲ್ಲಿ ಕವರ್ ಮಾಡ್ಬೇಕಂತಿಲ್ಲ. ಸುಮಾರಷ್ಟು ಸಲ ಕವರ್ ಆಗ್ಬಿಡತ್ತೆ. ಬಟ್ ನನಗೇನ್ ಇಷ್ಟ ಅಂದ್ರೆ, ನನಗ್ ತೋರ್ಸ್ಕೊಳಕ್ ಇಷ್ಟ ಇಲ್ಲ. ಯಾವತ್ತೂ ಕೂಡ ನನ್ ತಂದೆ ತಾಯಿನೂ ಹೇಳ್ಕೊಡಿರೋದು, ನೀನ್ ಯಾವತ್ತಾದ್ರೂ ಯಾರಿಗಾದ್ರು ದುಡ್ಡು ಕೊಡ್ತೀಯಾ ಅಂದ್ರೆ, ನಾಟ್ ಲೋನ್, ನೀನ್ ಕೊಡ್ತೀಯಾ ಅಂದ್ರೆ ನಮ್ಮ ಅಪ್ಪ ಅಮ್ಮ ಯಾರು ಬಂದ್ರು ಕೂಡ ಅವ್ರಿಗೆ ಹೆಂಗ್ ಕೊಡೋರು ಅಂದ್ರೆ, ಹಿಂಗ್ ಹ್ಯಾಂಡ್ ಶೇಕ್ ಮಾಡೋದಕ್ಕೆ ಹಿಂಗೆ ಕೊಟ್ಬಿಡೋದು. ಹಾಗೆ ಅಂದ್ರೆ ಅವ್ರಿಗೆ ಖರ್ಚಿಗೋಸ್ಕರ ದುಡ್ಡು ಕೊಟ್ಟಾಗ ಮುಚ್ಚಿ ಕೊಡೋದು. ಅಂದ್ರೆ ಅವರಿಗೆ ಗೊತ್ತಾಗ್ಬಾರ್ದು ಸಿಕ್ತು ನಂಗೆ ದುಡ್ಡು ಅಂತ. ಅಂದ್ರೆ ದೇ ಆರ್ ನಾಟ್ ಎಕ್ಸ್ಪೆಕ್ಟಿಂಗ್ ಇಟ್ ಬ್ಯಾಕ್ ಅಂತ. ಹಾಗೆ ಸೊ ದಟ್ಸ್ ವೆರಿ ಇಂಪಾರ್ಟೆಂಟ್ ದಟ್ ನಾವು ಮನ್ಸಿಂದ ಒಬ್ರಿಗೋಸ್ಕರ ಒಳ್ಳೇದ್ ಬಯಸಿದೀವಿ ಅಂದ್ರೆ ಅದನ್ನ ತೋರ್ಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಎಸ್ ಮ್ಯಾಮ್, ಈಗ ಹೇಳಿದ್ರಿ ಅಪ್ಪು ಅವ್ರ ಬಗ್ಗೆ ಸಾಕಷ್ಟು ವಿಚಾರಗಳನ್ನ ತಿಳಿಸ್ಕೊಟ್ರಿ. ಲಕ್ಕಿ ಮ್ಯಾನ್ ಸಿನಿಮಾದಲ್ಲಿ ಒಟ್ಟಿಗೆ ಕೆಲಸ ಮಾಡಿದ್ರು ಕೂಡ ನೀವು ಅವ್ರನ್ನ ಮೀಟ್ ಆಗುವಂತದ್ದಾಗಿರ್ಬೋದು, ಭೇಟಿ ಆಗುವಂತ ಕ್ಷಣ ಇಲ್ಲ ಅಂತ ಹೇಳಿದ್ರಿ. ಅಪ್ಪು ಅವರ ಸಿನಿಮಾದಲ್ಲಿ ಯಾವ್ದಾದ್ರು ಒಂದು ಸಿನಿಮಾವನ್ನ ನಾನು ಮಾಡಿದ್ರೆ ಅಂತಂದ್ರೆ ಯಾವ ಸಿನಿಮಾವನ್ನ ನೀವು ಮಾಡೋದಕ್ಕೆ ಇಷ್ಟಪಡ್ತಿದ್ರಿ ಅಂತ? ನಂಗೆ ಅಪ್ಪು ಅವ್ರದ್ದು ಅಪ್ಪು ಸಿನಿಮಾನೇ ತುಂಬಾ ಇಷ್ಟ. ಆಯ್ತಾ, ಫಸ್ಟ್ ಆಫ್ ಆಲ್ ಅಂದ್ರೆ ಅವ್ರ ಡೆಬ್ಯೂ ಅವ್ರ ಜೊತೆ ಮಾಡಿದ್ರು, ಓ ಮೈ ಗಾಡ್, ಪರಮಾತ್ಮ, ಉಫ್, ಸೋ ಗುಡ್. ಅಂದ್ರೆ ದೀಸ್ ಆರ್ ಆಲ್ ಲೈಕ್, ಇಂಥ ಕ್ಯಾರೆಕ್ಟರ್ಸು ಬರೆಯಲ್ಲ ಇವಾಗ, ಅಂತ ಡೈರೆಕ್ಷನ್ ಮಾಡಲ್ಲ ಯಾರು ಇವಾಗ. ಸೊ ಐ ಥಿಂಕ್ ದಟ್ ವುಡ್ ಹ್ಯಾವ್ ಬೀನ್ ಮೈ ಬೆಸ್ಟ್. ಐ ವುಡ್ ಹ್ಯಾವ್ ಲವ್ಡ್ ಟು ಡೂ ದಟ್. ಎಸ್ ಮ್ಯಾಮ್, 2 ವರ್ಷಗಳ ನಂತರ ಆಫ್ಟರ್ ಬಿಗ್ ಬಾಸ್ ನಲ್ಲಿ, ಬಿಗ್ ಬಾಸ್ ಸೀಸನ್ 10 ಮುಗಿದ ನಂತರ ನೀವು ಆಗಿರ್ಬೋದು, ಕಾರ್ತಿಕ್ ಮಹೇಶ್ವರ್ ಆಗಿರ್ಬೋದು, ನಮ್ರತಾ ಆಗಿರ್ಬೋದು, ನಮ್ಮ ನೀತು ಅವರಾಗಿರ್ಬೋದು, ಸಿರಿ ಮೇಡಮ್ ಒಟ್ಟಿಗೆ ಕಾಣಿಸ್ಕೊಂಡಿರುವಂತದ್ದು ಸಾಕಷ್ಟು ಕನ್ನಡಿಗರಿಗೆ ಒಂದು ಹಬ್ಬದ ಒಂದು ವಿಡಿಯೋವನ್ನ ನೋಡಿದಷ್ಟು ಖುಷಿ ಆಯ್ತು. ಸೊ ಎಲ್ಲೋ ಒಂದ್ ಕಡೆ ಇತ್ತು ಸಂಗೀತ ಮತ್ತೆ ಕಾರ್ತಿಕ್ ಅವರ ಮುನಿಸು ಮತ್ತೆ ಕಂಟಿನ್ಯೂ ಆಗ್ತಿದ್ಯಾ, ಅದಕ್ಕೆ ಎಲ್ಲೂ ಕೂಡ ಕಾಣಿಸ್ಕೊಳ್ತಾ ಇಲ್ಲ ಅನ್ನುವಂಥದ್ದು. ಅದಕ್ಕೆಲ್ಲದಕ್ಕೂ ಕೂಡ ನಿಮ್ಮ ಆಲ್ಬಮ್ ಸಾಂಗ್ ಲಾಂಚ್ ಇವೆಂಟ್ ಅಲ್ಲಿ ಒಂದು ತೆರೆ ಎಳೆದಿದ್ದೀರಾ. ಸೊ ಹೆಂಗಿತ್ತು ಅವ್ರ ಮತ್ತೊಮ್ಮೆ ನಿಮ್ಮ ಬಿಗ್ ಬಾಸ್ ಕಂಟೆಸ್ಟೆಂಟ್ಸ್ ನ ಸಮಾಗಮ ಆಗಿದ್ದು? ಕಾರ್ತಿಕ್ ಕಡೆಯಿಂದ ಯಾವ್ದು ಮುನಿಸಿರ್ಲಿಲ್ಲ, ಅದು ನನ್ ಕಡೆಯಿಂದಾನೇ ಇದ್ದಿದ್ದು. ಅದೇನಕ್ಕೆ ಅಂದ್ರೆ ದಟ್ ವಾಸ್ ಅ ರೀಸನ್. ಅದು ಅವ್ರಿಗೆ ಗೊತ್ತು ನಾನು ಹೇಳಿದೀನಿ ಏನು ಅಂತ, ಅಂಡ್ ಅವರು ಕೂಡ ಅದನ್ನ ಒಪ್ಕೊಂತಾರೆ ದಟ್ ವಾಸ್ ವ್ಯಾಲಿಡ್ ಇನಫ್ ಅಂತ. ನನಗೆ ಹೇಗೆ ಅಂದ್ರೆ, ನನ್ ಚಿಕ್ಕ ವಯಸ್ಸಿಂದಾನು ಹೇಗೆ ಅಂದ್ರೆ, ನಂಗೆ ಯಾರಾದ್ರೂ ಹರ್ಟ್ ಮಾಡಿದ್ರೆ ಇಟ್ ಟೇಕ್ಸ್ ಟೈಮ್ ನನಗೆ ಹೀಲ್ ಆಗೋದಕ್ಕೆ, ಅದನ್ನ ಆಕ್ಸೆಪ್ಟ್ ಮಾಡೋದಕ್ಕೆ. ಅದು ನನಗೆ ಹರ್ಟ್ ಮಾಡಕ್ಕೆ ಬರೀ ನನ್ನ ಫ್ರೆಂಡ್ಸ್ ಇಂದ ಮಾತ್ರ ಸಾಧ್ಯ. ಬೇರೆಯವ್ರು ಏನೇ ಮಾಡ್ಲಿ ನಾನೊಂದ್ ಕೂದಲು ಅಲ್ಲಾಡ್ಸಕ್ ಆಗಲ್ಲ. ಅವರು ಅಷ್ಟು ಸ್ಟ್ರೆಂತ್ ನಾನು ಇಟ್ಕೊಂತೀನಿ, ನೋಡಿರ್ತೀರ ಬಿಗ್ ಬಾಸ್ ಅಲ್ಲಿ. ನನ್ನ ಫ್ರೆಂಡ್ಸ್ ಬಿಟ್ರೆ ಯಾರು ನನ್ನ ಇಮೋಷನಲಿ ಬ್ರೇಕ್ ಡೌನ್ ಮಾಡಕ್ ಆಗಿಲ್ಲ. ಸೊ ನಾನು ಆ ಒಂದು, ಅದಕ್ಕೆ ನನ್ನ ಫ್ರೆಂಡ್ಸ್ ಕಮ್ಮಿ, ಬಿಕಾಸ್ ನಂಗೆ ಗೊತ್ತು ನಾನು ಅವ್ರಿಗೆ ತುಂಬಾ ವಲ್ನರಬಲ್ ಅಂತ. ಬಟ್ ಆ ಒಂದು ಅವ್ರ ಕಡೆಯಿಂದ ಆ ಒಂದು
ಇದಾದಾಗ ಅವಾಗ ನಂಗೆ ತುಂಬಾ ಹರ್ಟ್ ಆಗಿತ್ತು ಮನೆ ಒಳಗೆ. ಅಂಡ್ ಆ ಹರ್ಟ್ ಇಂದ ಹೊರಗ್ ಬರಕ್ಕೆ ನಂಗೆ ಟೈಮ್ ತಗೊಳ್ತು, ತುಂಬಾ ಟೈಮ್ ತಗೊಳ್ತು. ನೌ ಐ ರಿಯಲೈಸ್, ಅಂದ್ರೆ ಆಸ್ ಐ ಸೆಡ್, ನಾನು ಒಂದು ಸ್ಪಿರಿಚುವಲ್ ಜರ್ನಿಲ್ ಇದ್ದೆ ಅಂಡ್ ಹೀಲಿಂಗ್ ಜರ್ನಿಲ್ ಇದ್ದೆ. ಐ ಜಸ್ಟ್ ರಿಯಲೈಸ್ಡ್ ಮನೆ ಒಳಗಾಗಿರೋದೆಲ್ಲ ಪ್ರತಿ ಕಂಟೆಸ್ಟೆಂಟ್ ಅವ್ರು ಗೆಲ್ಬೇಕು ಅನ್ನೋ ಒಂದು ಕಿಚ್ಚಿನಲ್ಲಿ ಅವ್ರು ಮಾಡಿರ್ತಾರೆ ಇದು. ಅಂಡ್ ತಪ್ಪು ಅಂತ ನಾವ್ ಹೇಳಕ್ಕೆ ಆಗಲ್ಲ, ಯಾಕಂದ್ರೆ ಎಲ್ಲರೂ ಗೆಲ್ಲಕ್ ಬಂದಿದ್ದಾರೆ ಅಲ್ಲಿ. ಏನೇ ಮಾಡಿದ್ರು, ಅಂದ್ರೆ ಇಮ್ಯಾಜಿನ್ ನನ್ ಮೇಲೆ ಆ ಪೌಡರ್ ಹಾಕಿ ನನ್ನ ಆಲ್ಮೋಸ್ಟ್ ಸಾಯಿಸೋ ಅಟೆಂಪ್ಟ್ ಬಂದಿದೆ ಅಲ್ಲಿ. ಅದು ಓಕೆ ಅಂತ ಹೇಳಿದ್ರೆ ಐ ಥಿಂಕ್ ಅವ್ರೇನು ಅಷ್ಟು ದೊಡ್ಡ ಪಾಪ ಮಾಡಿಲ್ಲ ಅನ್ಸುತ್ತೆ, ಆಯ್ತಾ. ಸೊ ಇಟ್ಸ್ ಓಕೆ. ಅಂಡ್ ಹೊರಗಡೆ ಬಂದ್ಮೇಲೆ ಅಟ್ಲೀಸ್ಟ್ ಅವ್ರು ನನ್ನ ಬಗ್ಗೆ ಏನೂ ತಪ್ಪು ಮಾತಾಡಿಲ್ಲ. ದಟ್ಸ್ ವೆರಿ ಇಂಪಾರ್ಟೆಂಟ್. ಅದು ತೋರ್ಸತ್ತೆ ಆ ವ್ಯಕ್ತಿ ಏನೇ ಮಾಡಿದ್ರು ಅದ ಗೆಲ್ಲೋ ಒಂದು ಇದ್ರಲ್ಲಿ ಮಾಡಿದ್ರು ಗೆದ್ದಿದ್ದಾರೆ, ಓಕೆ. ಬಟ್ ಅದನ್ನ ಇಟ್ಕೊಂಡು ನಾನಂದ್ರೆ ಐ ಆಲ್ಸೋ ಅಂಡರ್ಸ್ಟುಡ್ ದಟ್ ಹೊರಗಡೆ ಏನು ಮಾತಾಡಿಲ್ಲ, ಸೊ ತೋರ್ಸತ್ತೆ ವರ್ಡ್. ಅಂಡ್ ಅವರು ಮಾತಾಡಕ್ ತುಂಬಾ ಅಟೆಂಪ್ಟ್ ಮಾಡಿದ್ದಾರೆ, 2-3 ಸಲ ಕಾಲ್ ಮಾಡಿದ್ದಾರೆ, ಮಾತಾಡಿದ್ದಾರೆ, ಮೆಸೇಜ್ ಮಾಡಿದ್ದಾರೆ. ಅವ್ರ ತಂಗಿ ಮಗನ ನಾಮಕರಣಕ್ಕೆ ಕೂಡ ಇನ್ವೈಟ್ ಮಾಡಿದ್ರು. ಅವಾಗ ನಾನು ಹೋಗಕ್ ಆಗ್ಲಿಲ್ಲ ಬಿಕಾಸ್ ಐ ವಾಸ್ ನಾಟ್ ಇನ್ ಟೌನ್. ಸೊ ಆ ಒಂದ್ ಸಿಚುವೇಶನ್ ನಂಗೆ ಕ್ರಿಯೇಟ್ ಆಗಕ್ಕೆ ನಾನು ಫೇಕ್ ಆಗಿ ಹೋಗಕ್ಕಾಗಲ್ಲ. ಜಸ್ಟ್ ಫಾರ್ ದ ಸೇಕ್ ನೀವು ನನ್ನ ಕರೆದಿರ ಅಂತ ನನ್ನ ಪರ್ಸನಾಲಿಟಿನ ಐ ಕಾಂಟ್ ಫೇಕ್ ಇಟ್. ನಂಗೆ ಖುಷಿ ಇದ್ರೆ ಕಂಪ್ಲೀಟ್ ಆಗಿ ಖುಷಿ ಇದ್ರೆ ಒಳ್ಳೆ ಪಾಸಿಟಿವ್ ಫೀಲಿಂಗ್ ಇಟ್ಕೊಂಡ್ ಬರ್ತೀನಿ. ಇಲ್ಲಾಂದ್ರೆ ಅರ್ಧ ಮನ್ಸ್ ಇಟ್ಕೊಂಡ್ ಬರ್ಬಾರ್ದು ಯಾವತ್ತು. ಒಳ್ಳೇದಲ್ಲ ಅದು, ನಿಮಗೆ ಒಳ್ಳೇದಲ್ಲ, ನಂಗೂ ಒಳ್ಳೇದಲ್ಲ. ಅದ್ ಕಾಣಿಸ್ಕೊಳುತ್ತೆ, ನನ್ನಂತೂ ತುಂಬಾ ಕ್ಲಿಯರ್ ಆಗಿ ಕಾಣಿಸ್ಕೊಳುತ್ತೆ. ಸೊ ಇಟ್ಸ್ ಲೈಕ್ ಓಕೆ ಅಂತ. ಸೊ ಬಟ್ ದೆನ್ ಐ ಫೆಲ್ಟ್ ಅವ್ರು ಯಾವ್ದು ನನ್ನ ಬಗ್ಗೆ ಕೆಟ್ಟದ್ ಮಾತಾಡಿಲ್ಲ, ಇಷ್ಟು ಅಟೆಂಪ್ಟ್ ಮಾಡಿದಾರೆ, ಲೆಟ್ ಮೀ ಸಾರ್ಟ್ ದಿಸ್. ಸಿ ಚಾನಲ್ ಅವರು ಕೂಡ ಒಂದ್ ವೇದಿಕೆ ಮೇಲೆ ನಮ್ಮ ಜೊತೆ ಕರೆಕ್ಷನ್ ಮಾಡಿದ್ರು. ಅದೆಲ್ಲ ಮಾಡಿದಾಗ ನಂಗೆ ಅನ್ಸ್ತು ಇವರೆಲ್ಲ ಇವ್ರದ್ದು ಲೈಕ್ ಫಾರ್ ದ ಸೇಕ್ ಆಫ್ ಯೂಸ್ ಇದೆಲ್ಲ ಮಾಡ್ತಾರೆ. ಐ ಡೋಂಟ್ ವಾಂಟ್ ದಟ್. ನನ್ಗೆ ಐ ಡೋಂಟ್ ವಾಂಟ್ ಟು ಬಿ ದಟ್ ಅವ್ರಿಗೋಸ್ಕರ. ಇದು ನನ್ಗೆ ಅನ್ಸ್ತು, ಈ ಒಂದ್ ಸಾಂಗ್ ನಾನು ದುಡ್ಡಿಗೋಸ್ಕರ ಮಾಡ್ತಿಲ್ಲ. ಇಟ್ಸ್ ನಾಟ್ ಫಾರ್ ದ ಕಮರ್ಷಿಯಲ್, ಪ್ರೀತಿಯಿಂದ ಮಾಡ್ತಿದ್ದೀನಿ, ನಾಟಿಗೋಸ್ಕರ ಮಾಡ್ತಿದ್ದೀನಿ. ದಿಸ್ ಇಸ್ ದ ರೈಟ್ ಪ್ಲೇಸ್, ಎಲ್ಲ ಇವ್ರನ್ನ ಕರಿಬಹುದು ಅಂತ ನನ್ಗನ್ಸ್ತು. ಸೊ ಒಂದೇ ಒಂದು ಕಾಲ್ ಮಾಡಿರೋದು. ಕಾಲ್ ಇವಾಗ ರೆಕಾರ್ಡಿಂಗ್ ನನ್ನ ಹತ್ರ. ಈಸ್ ಲೈಕ್ ಬೈ ಮಿಸ್ಟೇಕ್ ಮಾಡ್ಬಿಟ್ರಾ ಅಂತ ಹೇಳಿದ್ರು. ಸಾರಿ ಅಂದೆ. ಅಲ್ಲ ಬೈ ಮಿಸ್ಟೇಕ್ ಮಾಡ್ಬಿಟ್ರಾ ಅಂತ ಕೇಳ್ತಾ ಇದೀನಿ ಅಂದ್ರು. ನಾನು ಇಲ್ಲ ನನ್ನ ಇನ್ವೈಟ್ ಮಾಡೋಣ ಅಂತ ಕಾಲ್ ಮಾಡಿದೆ ಅಂತ. ಓ ಹೌದಾ, ಯಾವ್ದು ಅಂತ ಕೇಳಿದ್ರು. ನನ್ನ ಆಲ್ಬಮ್ ಸಾಂಗ್ ರಿಲೀಸ್ ಆಗ್ತದೆ, ನೀವು ಬರ್ಲೇಬೇಕು ಅಂತ ಹೇಳ್ದೆ. ಅದು ಎಲ್ಲಿ, ನಾಳೆ ಇವೆಂಟ್ ಅಂದ್ರೆ ಹಿಂದಿನ ದಿವಸ ಕಾಲ್ ಮಾಡ್ತಿದ್ದೀನಿ. ಸೊ ಇಸ್ ಲೈಕ್ ನಾನ್ ಬರಲ್ಲ ಅಂತಾನೆ ಅನ್ಕೊಂಡಿದ್ದೆ. ಓಕೆ ಯಾರಿಗ್ ಮಾಡ್ತಾರೆ ಅಂತ. ಸೊ ವಾಸ್ ಲೈಕ್ ಬರ್ತೀನಿ ಅಂತ ಅಂದೆ. ಬರ್ತೀನಿ ನಾನು ಅಂದ್ರು. ಓಹ್ ಓಕೆ, ನಾಳೆ 11:30ಗೆ ಇಲ್ಲಿ ಅಂತ ಹೇಳ್ದೆ, ಬರ್ತೀನಿ ಅಂದ್ರು. ಐ ವಾಸ್ ಲೈಕ್ ಓಕೆ ಅಂತ. ದೆನ್ ಯಾರ್ಯಾರು ಬರ್ತಿದಾರೆ ಅದು ಇದು ಅಂತೆಲ್ಲ ಕೇಳಿದ್ರು, ಮತ್ತೆ ಮಾತಾಡಿದ್ವಿ, ಇಟ್ವಿ. ಅಂಡ್ ದೆನ್ ನೆಕ್ಸ್ಟ್ ಡೇ ಹಿ ಕೇಮ್. ಐ ವಾಸ್ ವೆರಿ ಹ್ಯಾಪಿ. ನಮ್ರತಾನು ಅಷ್ಟೇ, ಮುಂಚೆನೂ ಕರೆದಿದ್ದೆ. ನಮ್ರತಾ ವಾಸ್ ನಾಟ್ ಇನ್ ಟೌನ್. ಅವ್ರು ನಂಗೆ ಜೆನ್ಯೂನ್ ಆಗಿ ಹೇಳಿದ್ರು, ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ದಟ್. ನಮ್ರತಾ ಬಂದ್ರು. ಸಿರಿ ಮ್ಯಾಮ್ ಯಾವಾಗ್ಲೂ ಬರ್ತಾರೆ, ಶಿ ಇಸ್ ವೆರಿ ಸ್ವೀಟ್. ನೀತೂನು ಅಷ್ಟೇ, ಎಲ್ಲರಿಗೂ ಸಪೋರ್ಟ್ ಮಾಡ್ತಾರೆ, ಶಿ ಇಸ್ ವೆರಿ ಸ್ವೀಟ್. ನಾನು ಯಾವಾಗ್ಲೂ ಲೈಕ್ ಅವರು ಕರೆದಾಗ ನಾನು ಹೋಗಿದ್ದೀನಿ, ನಮ್ರತಾನು ಕರೆದಾಗ ನಾನು ಹೋಗಿದ್ದೀನಿ, ಕರೆದಾಗ ನಾನು ಹೋಗಕ್ ಆಗಿರ್ಲಿಲ್ಲ. ಸೊ ಸ್ಟಿಲ್ ಸ್ವೀಟ್ ಇನಫ್ ಟು ಕಮ್. ಅಂಡ್ ನನಗ್ ಫೀಲ್ ಆಗುತ್ತೆ, ನನ್ಗೆ ಗೊತ್ತಲ್ವಾ, ನಾನು 114 ದಿವಸ ಅವ್ರ ಜೊತೆ ಇದ್ದೀನಿ ಆ ಮನೆಯಲ್ಲಿ. ಐ ನೋ ಎವ್ರಿ ಫೀಲಿಂಗ್ ಅಬೌಟ್ ಹಿಮ್. ಜೆನ್ಯೂನ್ ಆಗಿ ಬಂದಿದ್ರು, ಅದಕ್ಕೆ ಖುಷಿ ಆಯ್ತು ತುಂಬಾ ಮೀಟ್ ಆಗಿ. ಸೊ ಅದಾದ್ಮೇಲೆ ನಾವು ವಿ ಆರ್ ಇನ್ ಟಚ್, ವಿ ಆರ್ ಟಾಕಿಂಗ್. ತುಂಬಾ ಖುಷಿ ಆಯ್ತು. ಬಂದಾಗ ಏನ್ ಹೇಳಿದ್ರು ಮೇಡಮ್ ಮೀಟ್ ಆದಾಗ? ಈ ರೇಣುಕಾಂಬ ಸ್ಟುಡಿಯೋಗೆ ಬರ್ತಾರೆ, ಆಲ್ಬಮ್ ಸಾಂಗ್ ಲೇಟ್ ಆಗಿ ಬಂದ್ರು ಆಯ್ತಾ. ಫಸ್ಟ್ ಆಫ್ ಆಲ್ ಅವರು ಎಲ್ಲರೂ ಕೂತ್ಕೊಂಡಾಗಿದೆ, ಆಮೇಲೆ ಬಂದ್ರು. ಐ ಜಸ್ಟ್ ನಾನು ಹಿಂಗ್ ಕಾಲ್ ಮಾಡ್ತಿದ್ದೀನಿ, ಎಲ್ಲಿ ಅಂತ ಹಿಂಗ್ ಕಾಲ್ ಮಾಡಿ ಹಿಂಗ್ ತಿರುಗ್ತೀನಿ, ಹಿಂಗೆ ಹೆಲೋ ಅಂದ್ರು. ಆಮೇಲೆ ಐ ಜಸ್ಟ್ ಸಾ ಅಂಡ್ ಐ ವಾಸ್ ಲೈಕ್ ಥ್ಯಾಂಕ್ ಯು ಫಾರ್ ಕಮಿಂಗ್ ಅಂತ. ಐ ಜಸ್ಟ್ ಹಗ್ಡ್ ಅಂಡ್ ಅಷ್ಟೇ, ನಥಿಂಗ್ ಎಲ್ಸ್. ಬಟ್ ಹಿ ವಾಸ್ ವೆರಿ ಹ್ಯಾಪಿ. ಬಟ್ ಸಾಕಷ್ಟು ಜನ ಅಭಿಮಾನಿಗಳಲ್ಲಿ ಒಂದಿತ್ತು, ಸಂಗೀತ ಮತ್ತೆ ಕಾರ್ತಿಕ್ ಅವ್ರು ಮತ್ತೆ ಒಂದಾಗ್ಬೇಕು, ಕಾಣಿಸ್ಕೋಬೇಕು ಒಟ್ಟಿಗೆ ಅಂತ ಹೇಳ್ಬಿಟ್ಟು. ಬಿಕಾಸ್ ಯಾಕೆಂತಂದ್ರೆ ನೀವೇ ಹೇಳಿದ್ರಿ, ಬಿಗ್ ಬಾಸ್ ಅಲ್ಲಿ ಏನೇ ನಡೆದ್ರು ಕೂಡ ನಾವ್ ವಿನ್ ಆಗ್ಬೇಕು ಅನ್ನೋ ಒಂದು ಕಾರಣಕ್ಕೋಸ್ಕರ ಆಡ್ತಾರೆ ಅಂತ ಹೇಳ್ಬಿಟ್ಟು. ಅದನ್ನ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡ್ರಿ. ನಿಮ್ಗೆ ಯಾಕಂದ್ರೆ ನೀವು ಸ್ವಲ್ಪ ತಗೋಬೇಕು ಅಂದಾಗ ನಿಮ್ಮ ಮನಸ್ಸಿಗೆ ಎಷ್ಟು ಟೈಮ್ ಬೇಕು ಆ ಟೈಮ್ ನ ನೀವು ತಗೊಂಡ್ರಿ, ಕರೆಕ್ಟ್ ಆಗಿ ಥಿಂಕ್ ಮಾಡಿ ಡಿಸಿಷನ್ ನ ನೀವು ತಗೊಂಡು ಒಳ್ಳೆ ಡಿಸಿಷನ್ ತಗೊಂಡಿದ್ರ ಅಂತ ಅನ್ಕೊಂಡಿದ್ದೀನಿ ಅಲ್ವಾ? ಅಫ್ಕೋರ್ಸ್. ಅಂದ್ರೆ ಸಿ ಮೋಸ್ಟ್ ಆಫ್ ದ ಟೈಮ್ ಸ್ವಲ್ಪ ಜನ ರಶ್ ಮಾಡ್ಬಿಡ್ತಾರೆ ಆಯ್ತಾ. ಲೈಕ್ ಅರ್ಥನೇ ಮಾಡ್ಕೊಂಡೆ ಲೈಫ್ ನ ತಾನು. ಅಂದ್ರೆ ಆರ್ ಯು ರೆಡಿ? ಒಂದ್ ಫ್ರೆಂಡ್ಶಿಪ್ ಆಗಿರ್ಬೋದು, ಒಂದ್ ರಿಲೇಶನ್ಶಿಪ್ ಆಗಿರ್ಬೋದು, ನೀವು ಅದಕ್ಕೋಸ್ಕರ ರೆಡಿ ಇದೀರಾ ಅನ್ನೋದು ನಿಮ್ನ ನೀವು ಕೇಳ್ಕೊಳ್ಳೋದು ಎಷ್ಟು ಮುಖ್ಯ. ಅಂದ್ರೆ ನಾಳೆ ದಿವಸ ನೀವು ಅದನ್ನ ಕೊರಗ್ತೀರಾ, ನಾನ್ ತಪ್ಪು ಡಿಸಿಷನ್ ತಗೊಂಡ್ಬಿಟ್ಟೆ, ನಾನು ಇದ್ ಮಾಡ್ಬಾರ್ದಿತ್ತು ಅಂತ. ಆ ಗಿಲ್ಟ್ಗಿಂತ ಗಿವ್ ಯುವರ್ ಸೆಲ್ಫ್ ಟೈಮ್. ಕಾಲ ಹೇಳುತ್ತೆ, ಸಮಯ ಬಂದಾಗ ಎಲ್ಲ ಸರಿಯಾಗುತ್ತೆ. ಈ 2 ವರ್ಷ ನಾನು ನೋಡ್ದೆ, ಅಂತದ್ ಏನೂ ಆಗ್ಲಿಲ್ಲ. ಯಾರು ನನ್ ಬಗ್ಗೆ ಕೆಟ್ಟದ್ ಮಾತಾಡಿದ್ರು ಇವತ್ತುವರೆಗೂ ನಾನು ಅವ್ರ ಜೊತೆ ಟಚ್ ಅಲ್ಲಿಲ್ಲ. ದಟ್ ಇಸ್ ಬಿಕಾಸ್ ಅವ್ರ ಪರ್ಸನಾಲಿಟಿ ತೋರ್ಸತ್ತೆ. ಅಂತ ಪರ್ಸನಾಲಿಟಿ ಜೊತೆ ನಂಗೆ ಒಂದಾಗಕ್ಕೆ ಇಷ್ಟನೇ ಇಲ್ಲ, ಮಾತಾಡಿಲ್ಲ. ಬಟ್ ತೋರಿಸ್ತು ನಂಗೆ ಈ 2 ವರ್ಷದಲ್ಲಿ ಅವ್ರು ಅಟೆಂಪ್ಟ್ ಮಾಡಿದಾರೆ. ಅಂದ್ರೆ ಮನುಷ್ಯ ಚೇಂಜ್ ಆಗಕ್ ರೆಡಿ ಇದಾರೆ, ಅಂದ್ರೆ ಅವ್ರಿಗೆ ಅರಿವಿದೆ.
ಅಂಡ್ ಅವ್ರು ಅಟೆಂಪ್ಟ್ ಮಾಡ್ತಾರೆ ಅಂದ್ರೆ ಇದಕ್ಕಿಂತ ಜಾಸ್ತಿ ಏನ್ ಮಾಡ್ಬೋದು? ಒಬ್ರಿಗೆ ನಾವು ಚೇಂಜ್ ಆಗಕ್ಕೆ ಅವಕಾಶ ಕೊಡ್ಬೋದು ಅಷ್ಟೇ. ಅಂಡ್ ಐ ಟ್ರೈಡ್. 2 ವರ್ಷ ನಾನು ನೋಡಿದೆ, ನಾನು ನೋಡಿದೆ, ನನ್ನಲ್ಲೂ ತುಂಬಾ ಕರೆಕ್ಷನ್ಸ್ ಇತ್ತು. ನಾನ್ ಪರ್ಫೆಕ್ಟ್ ಅಂತ ನಾನು ಹೇಳಲ್ಲ, ನನ್ನಲ್ಲೂ ತುಂಬಾ ಪರಿವರ್ತನೆ ಬಂತು. ಅವ್ರ ಕಡೆಯಿಂದ ಅವ್ರು ಆಲ್ರೆಡಿ ಅಟೆಂಪ್ಟ್ ಮಾಡ್ತಿದ್ದಾರೆ. ಇಟ್ಸ್ ಆಲ್ ಅಬೌಟ್ ಮೀ, ನಾನು ಎಷ್ಟು ಆಕ್ಸೆಪ್ಟ್ ಮಾಡಕ್ ರೆಡಿದ್ದೀನಿ ಅಂತ. ಸೊ ಇಟ್ಸ್ ಆಲ್ ಅಬೌಟ್ ಟೈಮ್ ಹೀಲಿಂಗ್. ನಾನು ಅವರು ಮಾತಾಡ್ತಿದೀವಿ ಅಂದ್ರೆ ಒಂದ್ ಎಷ್ಟು ಫ್ಯಾನ್ ವಾರ್ನೆಲ್ಲ ಗೊತ್ತಾ? ಬಿಕಾಸ್ ನಾನು ನೋಡ್ತಾನೆ ಇರ್ತೀನಿ. ಅವ್ರ ಫ್ಯಾನ್ಸ್ ನಂಗೆ ಹೇಳೋದಾಗಿರ್ಬೋದು, ನನ್ನ ಫ್ಯಾನ್ಸ್ ಅವ್ರಿಗೆ ಹೇಳೋದಾಗಿರ್ಬೋದು, ಅಥವಾ ನಮ್ರತಾ ಟಾರ್ಗೆಟ್ ಮಾಡೋದಾಗಿರ್ಬೋದು. ಐ ಡೋಂಟ್ ಲೈಕ್ ಇಟ್. ಅವ್ರಿಗೂ ಇಷ್ಟ ಇಲ್ಲ. ಯಾವ ಸೆಲೆಬ್ರಿಟಿಗೂ ಫ್ಯಾನ್ಸ್ ವಾರ್ ಮಾಡ್ತಿರೋದು ಇಷ್ಟ ಇಲ್ಲ, ನಿಜ ಹೇಳ್ತೀನಿ. ಇವ್ರು ಮಾಡ್ತಿರೋ ಕೆಟ್ಟ ಕಮೆಂಟ್ಸ್ ನಾವುಗಳು ಯಾವತ್ತೂ ಹಿಂಗ್ ಮಾತಾಡಿರಲ್ಲ. ಇಟ್ಸ್ ವೆರಿ ಚೀಪ್. ಅದನ್ನು ನಿಲ್ಸ್ಬೇಕು ಅನ್ನೋದು ಒಂದು ಉದ್ದೇಶ ಐತೆ. ಇದು ತುಂಬಾ ಟಾಕ್ಸಿಕ್ ಆಗ್ತಿದೆ, ತುಂಬಾ ಅಸಹ್ಯ ಆಗ್ತಿದೆ. ನಾವು ಕನ್ನಡದವ್ರು ಹೀಗ ಅಂತ ಅನ್ಕೊಂಡ್ಬಿಡ್ತಾರೆ ಬೇರೆಯವರೆಲ್ಲ ನೋಡಿದಾಗ. ಬಿಕಾಸ್ ನನಗ್ ಬೇರೆಯವರು ಫಾಲೋ ಮಾಡೋರು ಇದಾರೆ. ದೇ ವಿಲ್ ಆಲ್ಸೋ ರೀಡ್ ಮೈ ಕಾಮೆಂಟ್ಸ್ ಅಲ್ವಾ. ನಾವ್ ಏನಂತ ಪೋರ್ಟ್ರೇ ಮಾಡ್ತಿದೀವಿ ಬೇರೆಯವರಿಗೆ? ಯಾವ್ದೋ ಒಂದು ಕಾಲೇಜಿಗೆ ಹೋದಾಗ ಒಬ್ರು ನನ್ನ ಬೇರೆ ಹೆಸರಲ್ಲಿ ಚಿಡಾಯಿಸೋದು, ಹೌ ವಾಟ್ ಇಸ್ ಹ್ಯಾಪನಿಂಗ್ ಅಂತ ಅನ್ಸುತ್ತೆ ನಂಗೆ. ಯಾವಾಗ ಇವರೆಲ್ಲ ಈ ಚೈಲ್ಡಿಶ್ ಬಿಹೇವಿಯರ್ ಇಂದ ಹೊರಗಡೆ ಬರ್ತಾರೆ ಅಂತ ನಾನು ಅದನ್ನೇ ಹೇಳ್ದೆ. ನನಗೂ ಕಾರ್ತಿಕ್ಗೂ ಅಥವಾ ನಂಗೆ ನಮ್ರತಾಗೋ ಅಥವಾ ಯಾರಿಗಾದ್ರೂ ಏನಾದ್ರೂ ಹಿಂಗ್ ಹೊಡ್ಕೊಳ್ಳೋದಾದ್ರೆ ಹಿಂಗೆ ಕ್ಯಾಮ್ರಾ ಬಂದ್ ಹೊಡ್ಕೊಂತೀವಿ, ಅವಾಗ ನೀವು ಕೂಡ ಹೊಡೆದಾಡ್ಕೊಳ್ಳಿ. ಬಟ್ ನಾವು ಹೇಳ್ದೆ ಇರೋದ್ನ ನೀವು ನಮಗೋಸ್ಕರ ಡಿಫೆಂಡ್ ಮಾಡಕ್ ಹೋಗಿ ಒಬ್ರನ್ನೊಬ್ರು ಅಸಹ್ಯ ಮಾಡ್ಕೊಳಕ್ ಹೋಗ್ಬಿಡಿ ದಯವಿಟ್ಟು ಅಂತ. ಆಗ್ತಿರೋದೇ ಅದಲ್ವಾ? ಸೆಲೆಬ್ರಿಟೀಸ್ ಮಧ್ಯೆ ಅಷ್ಟು ವಾರ್ ಇಲ್ಲ, ಬಟ್ ಇವ್ರು ಎಷ್ಟು ವಾರ್ ಮಾಡ್ತಾರೆ ಅಂದ್ರೆ ಇಂಡಿಯಾ ಪಾಕಿಸ್ತಾನ ಆಗ್ಬಿಡತ್ತೆ. ಆಲ್ರೆಡಿ ತುಂಬಾ ವಾರ್ಸ್ ನಡೀತಾ ಇದೆ. ಇದ್ರ ಅವಶ್ಯಕತೆ ಇದೆಯಾ? ಟೂ ಟಾಕ್ಸಿಕ್, ಕಾಂಟ್ ಟೇಕ್ ಇಟ್. ಎಸ್ ಮ್ಯಾಮ್, ಈಗ ನೀವೇ ಹೇಳಿದ್ರಿ ಸಾಕಷ್ಟು ಜನ ದಿನಬೆಳಗಾದ್ರೆ ನಾವು ಸೋಷಿಯಲ್ ಮೀಡಿಯಾ ಜಮಾನದಲ್ಲಿ ಇರೋದ್ರಿಂದ ದಿನಬೆಳಗಾದ್ರೆ ಸೋಷಿಯಲ್ ಮೀಡಿಯಾದಲ್ಲೇ ಪ್ರತಿಯೊಂದು ಅಪ್ಡೇಟು ಸಿಗುತ್ತೆ. ಅದ್ರ ಜೊತೆಗೆ ಒಳ್ಳೇದು ಎಷ್ಟು ಸಿಗುತ್ತೋ ಅದಕ್ಕಿಂತ ದುಪ್ಪಟ್ಟು ನಮ್ಗೆ ನೆಗೆಟಿವ್ ಸಿಗುತ್ತೆ. ನೀವೇ ಹೇಳಿದ್ರಿ ಸೋಷಿಯಲ್ ಮೀಡಿಯಾದಲ್ಲಿ ಹಾಕುವಂತಹ ಕಮೆಂಟ್ಸ್ ಅನ್ನ ನೋಡಿದಾಗ ನಿಮ್ಗೆ ಏನ್ ಅನ್ನಿಸ್ತಿತ್ತು? ಈಗ ಹೊರಗಡೆಯಿಂದ ಬಂದ್ರಿ, ಅದಾದ್ಮೇಲೆ ಒಂದಷ್ಟು ಸರ್ಟನ್ ಟೈಮ್ ಅಂತ ನಿಮಗೆ ಬೇಕಾಗಿತ್ತು ಅರ್ಥ ಮಾಡ್ಕೊಳ್ಳೋದಕ್ಕಾಗಿರ್ಬೋದು, ಅಥವಾ ನಿಮ್ಮನ್ನ ನೀವು ಓಕೆ ಒಳ್ಳೆ ಡಿಸಿಷನ್ ತಗೋಬೇಕು ಅಂತಂದಾಗ. ಸೊ ಆ ಮಧ್ಯೆ ಒಂದಷ್ಟು ಕಮೆಂಟ್ಸ್ ಹರಿದಾಡ್ತಿತ್ತಲ್ಲ, ಆ ಕಮೆಂಟ್ಸ್ ನೋಡಿದಾಗ ನಿಮ್ಗೆ ಏನ್ ಅನ್ನಿಸ್ತಿತ್ತು ಅಂತ? ನಾನು ಒಂದ್ ಅಬ್ಸರ್ವ್ ಮಾಡಿದೆ, ಜನ ಎಷ್ಟು ಜಾಬ್ಲೆಸ್ ಆಗಿದ್ದಾರೆ ಅಂತ. ಅಂದ್ರೆ ಫೇಕ್ ಅಕೌಂಟ್ ಕ್ರಿಯೇಟ್ ಮಾಡ್ಕೊಂಡು ಆ ನೆಗೆಟಿವ್ ಕಾಮೆಂಟ್ ಬರೆಯೋಷ್ಟು ಪೇಷನ್ಸ್. ಒಂದ್ ಬ್ಲಾಕ್ ಮಾಡಿದ್ರೆ ಇನ್ನೊಂದು ಕ್ರಿಯೇಟ್ ಮಾಡ್ಕೊಂಡು, ಒಂದ್ ಬ್ಲಾಕ್ ಮಾಡ್ಕೊಂಡ್ರೆ ಇನ್ನೊಂದು ಕ್ರಿಯೇಟ್ ಮಾಡ್ಕೊಂಡು. ಅಲ್ಲ, ನಿಮಗೆ ನಿಜವಾಗ್ಲೂ ಅದ್ ಹೇಳ್ಬೇಕು ಅಂತ ಅನ್ಸಿದ್ರೆ ನಿಮ್ ಪ್ರೊಫೈಲ್ ತಗೊಂಡ್ ಬನ್ನಿ, ನಾನು ನಿಮ್ನ ಮೀಟ್ ಆಗ್ತೀನಿ. ಎದುರುಗಡೆ ಕೂತ್ಕೊಂಡು ಮಾತಾಡೋಣ, ಏನ್ ಗುರು ನಿನ್ ಪ್ರಾಬ್ಲಮ್ ಅಂತ. ಇಲ್ಲ, ಧೈರ್ಯ ಇಲ್ಲ. ಯಾವನೋ ಎಲ್ಲೋ ಕೂತ್ಕೊಂಡು ಇಲ್ಲಿ ನನ್ನ ಮೈಂಡ್ ಸೆಟ್ ಹಾಳು ಮಾಡಕ್ ಯಾರು ಇವನು? ಏನ್ ರೈಟ್ಸ್ ಇದೆ ಇವನಿಗೆ? ಹೂ ಇಸ್ ದಿಸ್ ಪರ್ಸನ್? ನನಗೆ ಊಟ ಹಾಕೋರ ಇವರು? ನಂಗೆ ದುಡ್ಡು ಕೊಡೋರ ಇವರು? ನನ್ನ ಪ್ರೊಡ್ಯೂಸರ, ನನ್ನ ಡೈರೆಕ್ಟರ್? ಹೂ ಇಸ್ ದಿಸ್ ಪರ್ಸನ್? ಇವ್ರು ಯಾರು ಅಲ್ಲದೆ ಇದ್ದಾಗ ನನ್ನ ಲೈಫಲ್ಲಿ ನಾನು ಏನಕ್ಕೆ ಟೆನ್ಷನ್ ತಗೊಬೇಕು ಇವ್ರ ಕಮೆಂಟಿಗೆ? ಇದು ನಾನು ಅನ್ಕೊಂಡೆ. ಹಾಕೊಂತೀರಾ ಹಾಕೊಳ್ಳಿ, ನಾನು ಓದಕ್ಕೆ ಹೋಗಲ್ಲ. ನಾನು ಹಿಂಗ್ ಸ್ಕ್ಯಾನ್ ಮಾಡ್ತೀನಿ, ಒಳ್ಳೆ ಕಮೆಂಟ್ ಓಕೆ ನೈಸ್ ಲೈಕ್ ಮಾಡ್ತೀನಿ, ಹಿಂಗ್ ಸ್ಕ್ಯಾನ್ ಮಾಡ್ತೀನಿ, ಒಳ್ಳೆ ಕಮೆಂಟ್ ಓಕೆ, ಬೇರೆಲ್ಲ ಇಗ್ನೋರ್. ಅಂದ್ರೆ ಇಟ್ಸ್ ಲೈಕ್ ನಮ್ದು ರೈಸ್ ಅಲ್ಲಿ ಕೆಲವು ಹುಳಗಳು ಇರ್ತವೆ, ಅದನ್ನ ಹಿಂಗ್ ತೆಗ್ದು ಹಿಂಗ್ ಬಿಸಾಕ್ತಿವಲ್ಲ, ಹಂಗೆ. ಅಂದ್ರೆ ಜಾಸ್ತಿ ನಾವು ಅದ್ರ ಬಗ್ಗೆ ಯೋಚನೆ ಮಾಡಕ್ ಹೋದ್ರೆ ಹುಳ ಏನೇನ್ ಮಾಡುತ್ತೆ ಅದನ್ನ ಇಟ್ಕೊಂಡು ನಮಗೆ ಏನ್ ಬೆನಿಫಿಟ್ ಇಲ್ಲ. ಏನ್ ಬೆನಿಫಿಟ್ ಇದೆ ಅದನ್ನ ತಗೊಬಹುದು. ಸೋಷಿಯಲ್ ಮೀಡಿಯಾ ಎಷ್ಟು ಟಾಕ್ಸಿಕ್ ಆಗ್ಬಿಡದೆ ಇವಾಗ ಅಂದ್ರೆ, ಬೆಳಗ್ಗೆ ಎದ್ದ ತಕ್ಷಣ ನೋಡ್ಲೇಬಾರ್ದು ನೀವು, ದಿನ ಎಲ್ಲ ಹಾಳಾಗೋಗುತ್ತೆ. ಸೆಲೆಬ್ರಿಟೀಸ್ ಜೀವನನೇ ಹಾಳಾಗೋಗ್ತಿದೆ. ಬಿಕಾಸ್ ಇಫ್ ಯು ಆರ್ ಫೋಕಸಿಂಗ್ ಜನ ಏನ್ ಅನ್ಕೊಂತಿದ್ದಾರೆ. ನಾನ್ ಇವಾಗ ಕಲ್ತಿರೋದೇ ಅದು, ಜನದ ಪ್ರಕಾರ ಹೋಗ್ಲೇಬಾರ್ದು. ಅಲ್ಲ, ನಾನು ಒಂದ್ಸತಿ ಮೈಸೂರು ದೇವಸ್ಥಾನಕ್ಕೆ ಹೋಗ್ತೀನಿ. ದೇವಸ್ಥಾನಕ್ಕೆ ಹೇಗ್ ಹೋಗ್ಬೇಕು? ದೇವಸ್ಥಾನಕ್ಕೆ ಹೇಗೆ ಹೋಗ್ಬೇಕು? ಏನಕ್ಕೆ ಹೋಗ್ಬೇಕು? ಮನಃಶಾಂತಿ. ಎಸ್, ಎಕ್ಸಾಕ್ಟ್ಲಿ. ದೇವಸ್ಥಾನಕ್ಕೆ ಹೋಗ್ತಿರ್ಬೇಕಿದ್ರೆ ನನಗ್ ಒಂದೇ ಒಂದ್ ಬೇಕಾಗಿರೋದಂದ್ರೆ ಆ ತಾಯಿನ ನಾನು ನೋಡ್ಬೇಕು, ಅವ್ರ ಆಶೀರ್ವಾದ ನಾನು ಪಡಿಬೇಕು ಅಷ್ಟೇ. ನಾನು ತುಂಬಾ ಅರ್ಜೆಂಟಲ್ಲಿ ಹೊರಟಿದ್ದೀನಿ ಮನೆಯಿಂದ, ಲೇಟ್ ಆಗ್ಬಾರ್ದು ಅಂತ. ಇನ್ನೊಂದು ಈವೆಂಟ್ ಬೇರೆ ಇತ್ತು, ನಿದ್ದೆ ಮಾಡಿಲ್ಲ ನಾನು. ತಲೆಗೆ ಸ್ನಾನ ಮಾಡ್ಕೊಂಡು, ಬಿಕಾಸ್ ದೇವಸ್ಥಾನ ಅಲ್ಲ, ತಲೆಗೆ ಸ್ನಾನ ಮಾಡ್ಕೊಂಡು ಪಟ್ಟಂತ ಹೊರಟಿದ್ದೀನಿ. ಏನೋ ಸ್ಟೈಲಿಂಗ್ ಮಾಡ್ಕೊಂಡೆ, ಯಾವ್ದೋ ಒಂದು ಕಾಟನ್ ಡ್ರೆಸ್ ಹಾಕೊಂಡು ಹೊರಟಿದ್ದೀನಿ. ಇಮ್ಯಾಜಿನ್ ಮೈ ಮೈಂಡ್ ಸೆಟ್, ಆಯ್ತಾ? ಒಂದ್ ರೀಚ್ ಆಗಿದ್ದೀನಿ, ಫ್ಯಾನ್ಸ್ ಇದರಲ್ಲಿ. ಐ ವಾಸ್ ನಾಟ್ ಎಕ್ಸ್ಪೆಕ್ಟಿಂಗ್. ಫ್ಯಾನ್ಸ್ ಇದರಲ್ಲಿ, ಜನ ಬಂದಿದಾರಲ್ವಾ, ಅವ್ರ ನನ್ನ ಫ್ಯಾನ್ಸ್. ಅವ್ರ ಜೊತೆ ಫೋಟೋ ತೆಕ್ಕೊಂತಾರೆ. ನಾನು ಖುಷಿಯಾಗಿ ಫೋಟೋ ಕೊಡ್ತೀನಿ, ಬೇಡ ಅಂತ ಹೇಳಲ್ಲ ನಾನು. ಆ ಫೋಟೋಗೋಸ್ಕರ ಯಾರೋ ನನಗೆ ದೊಡ್ಡ ಮೇಲ್ ಹಾಕ್ತಾರೆ. ಮ್ಯಾಮ್, ನಾನ್ ನಿಮ್ ದೊಡ್ಡ ಫ್ಯಾನು, ಆದ್ರೆ ನೀವು ಒಂದ್ ಸ್ಟೈಲಿಂಗ್ ಸೆನ್ಸ್ ಎಲ್ಲ ಇಟ್ಕೊಬೇಕು, ಹಿಂಗೆಲ್ಲ ನೀವು ಹೋದ್ರೆ ಚೆನ್ನಾಗಿರತ್ತಾ? ಅಟ್ಲೀಸ್ಟ್ ಬಾಚ್ಕೊಳ್ಳಿ ನೀವು, ಅದು ಇದು ಅಂತ. ಸೀರಿಯಸ್? ಒಂದ್ ಸ್ವಲ್ಪನೂ ಸ್ಟೈಲಿಶ್ ಸೆನ್ಸ್ ಇಲ್ಲ ನಿಮಗೆ? ನಿಮ್ಗಿಂತ ಸೀರಿಯಲ್ ಆರ್ಟಿಸ್ಟ್ ತುಂಬಾ ಚೆನ್ನಾಗಿ ರೆಡಿ ಆಗಿ ಹೋಗ್ತಾರೆ. ಐ ಹ್ಯಾವ್ ದಟ್ ಮೇಲ್. ಕಮೆಂಟ್ ಮೇಲ್, ಇಮೇಲ್, ಪರ್ಸನಲ್ ಇಮೇಲ್, ಬೇಗ ಇಮೇಲ್. ನಾನ್ ನೋಡಿ ನಗ್ತಾ ಇದ್ದೀನಿ. ಐ ಆಮ್ ಶೋಯಿಂಗ್ ಟು ಮೈ ಫ್ರೆಂಡ್ಸ್, ದಿಸ್ ಇಸ್ ಸವಿತಾ ಆಂಟಿ ಅಂತ. ಸವಿತಾ ಅಂತ ಹೆಸರು ಹೊರತು, ಆಯ್ತಾ? ಫೇಕ್ ಹೆಸರು ಆಬ್ವಿಯಸ್ಲಿ. ಐ ರೆಡ್ ಇಟ್. ನಾನು ಒಂದೇ ರಿಪ್ಲೈ ಮಾಡಿದೆ ಅವ್ರಿಗೆ. ರಿಪ್ಲೈ ಮಾಡಿದೆ ನಾನು, ಮಾಡಿಲ್ಲ ಅಂತಲ್ಲ. ಇಂಥ ಸುಮಾರು ಬಂದಿದ್ದಾವೆ, ಇದು ಒಂದೇ ಒಂದು ನಾನು ಹೇಳ್ತಾ ಇರೋದು ನಿಮಗೆ. ಐ ಸೆಡ್, ಒಬ್ಬ ಅಭಿಮಾನಿಯಾಗಿ
ಒಬ್ರನ್ನ ಇಷ್ಟಪಡ್ತೀವಿ ಅಂದ್ರೆ ಅವ್ರು ಹೇಗಿದಾರೋ ಹ್ಮ್. ಅದನ್ನ ಇಷ್ಟಪಡ್ಬೇಕು. ಅವ್ರಲ್ಲಿ ಚೇಂಜಸ್ ತರ್ಬೇಕಂತ ಇದ್ರೆ ಅವ್ರ ಅಭಿಮಾನಿ ಅಲ್ಲ ನೀವು. ಡೋಂಟ್ ಕಾಲ್ ಯುವರ್ ಸೆಲ್ಫ್ ಮೈ ಹ್ಮ್. ಫ್ಯಾನ್. ನಾನು ಹೀಗೆ ಇರೋದು, ನಾನು ಹೀಗೆ ಇರ್ತೀನಿ. ನಾನು ಬಂದಿರೋ ಉದ್ದೇಶ ನನ್ನ ತಾಯಿನ ನೋಡ್ಲಿಕ್ಕೆ ಬಂದಿದ್ದೀನಿ, ಅವ್ರ ಆಶೀರ್ವಾದ ಪಡೆಯಕ್ಕೆ ಬಂದಿದ್ದೀನಿ. ಇನ್ನು ಯಾರನ್ನೂ ಇಂಪ್ರೆಸ್ ಮಾಡಕ್ ಬಂದಿಲ್ಲ, ಶ್ರದ್ಧೆಯಿಂದ ಬಂದಿದ್ದೀನಿ. ನನಗದು ಮುಖ್ಯ. ಇಫ್ ಯು ಆರ್ ಮೈ ಫ್ಯಾನ್ ಯು ವಿಲ್ ಅಂಡರ್ಸ್ಟ್ಯಾಂಡ್ ದಿಸ್. ಇಫ್ ಯು ಆರ್ ನಾಟ್ ಮೈ ಫ್ಯಾನ್ ಪ್ಲೀಸ್ ಡೋಂಟ್ ಬಿ ಮೈ ಫ್ಯಾನ್. ನಂಗೆ ಇಷ್ಟ ಇಲ್ಲ, ನನ್ಗಿಂತ ಫ್ಯಾನ್ಸೇ ಬೇಡ. ಹ್ಮ್. ಬೇಡ, ಬಿಕಾಸ್ ನನ್ನ ಚೇಂಜ್ ಮಾಡಕ್ ಬರ್ತಿದಾರೆ ಅಂದ್ರೆ ಇವ್ರು ನನ್ನ ಫ್ಯಾನ್ಸ್ ಅಲ್ಲ. ಫ್ಯಾನ್ಸ್ ಯಾವತ್ತೂ ಹೇಗಿರ್ಬೇಕು ಅಂದ್ರೆ ನನ್ನ ಐಡಲ್ ಇವ್ರು ನೋಡಿ ನಾನು ಕಲಿಬೇಕು ಅನ್ನೋ ತರ ಇರ್ಬೇಕು. ಇಲ್ಲ ಫ್ಯಾನ್ ಅಂತ ಹೇಳ್ಕೊಂಡ್ಲೇಬಾರ್ದು. ನನ್ ಪ್ರಾಬ್ಲಮೇ ಇಲ್ಲ. ಸೊ ಐ ಸೆಡ್ ದಿಸ್. ಐ ಹೋಪ್ ಶಿ ವುಡ್ ಹ್ಯಾವ್ ಅಂಡರ್ಸ್ಟುಡ್. ಅರ್ಥ ಆಗಿಲ್ಲ ಅಂದ್ರೂ ಪರವಾಗಿಲ್ಲ, ನಾನಂತೂ ತೆಗ್ಬಿಟ್ಟೆ ಅದನ್ನ. ರಿಪ್ಲೈ ಬಂತ ಅವ್ರ ಕಡೆಯಿಂದ ಮತ್ತೆ? ಸ್ವಲ್ಪ ಟೈಮ್ ಆದ್ಮೇಲೆ ಬಂದಿತ್ತು. ಲೈಕ್ ಅದಾದ್ಮೇಲೆ ನಂಗೆ ಅರ್ಥ ಆಯ್ತು ನೀವ್ ಇದೆಲ್ಲ ಹೇಳಿರೋದು, ಅಟ್ಲೀಸ್ಟ್ ಯಾವ್ದಾದ್ರು ಮೂವಿ ಒಪ್ಕೊಳ್ಳಿ ಅದು ಇದು ಅಂತ ಮತ್ತೆ ಹೇಗೇನ್ ಮತ್ತೆ ಶುರು ಹಚ್ಕೊಂಡ್ರು? ಹಾ, ಐ ಮೀನ್ ದೀಸ್ ಪೀಪಲ್ ಆರ್ ನಥಿಂಗ್ ಬಟ್ ಅಟೆನ್ಷನ್ ಸೀಕರ್. ನೀವು ಇವರಿಗೆ ಒಳ್ಳೇದಾಗ್ಲಿ ಅಂತ ರಿಪ್ಲೈ ಮಾಡಕ್ ಹೋದ್ರೆ ತಲೆ ಮೇಲೆ ಹತ್ ಕೂತ್ಕೊಂತಾರೆ. ಇವಾಗ ಅರ್ಥ ಆಯ್ತಾ ಸೆಲೆಬ್ರಿಟೀಸ್ ಏನಕ್ಕೆ ರಿಪ್ಲೈ ಮಾಡಲ್ಲ? ಯಾಕೆ ಸೆಲೆಬ್ರಿಟೀಸ್ ಎಂಟರ್ಟೈನ್ ಮಾಡಕ್ ಹೋಗಲ್ಲ? ಯಾರಾದ್ರೂ ಸೆಲ್ಫಿ ತಗೊಂಡೋಗ್ ಬಂದಾಗ ಯಾಕೆ ಸೆಲ್ಫಿ ಕೊಡಲ್ಲ? ಇಂಥ ಒಂದು ಬುದ್ಧಿಯಿಂದ ಯಾರಿಗ್ ಬೇಕು ಹೇಳಿ ಇದು? ನನಗೆ ಅನ್ಸಲ್ವಾ ನಾನು ಏನಕ್ಕೆ ಸೆಲ್ಫಿ ಕೊಡ್ಬೇಕಿತ್ತು? ನಾನು ಏನಕ್ಕೆ ಫೋಟೋ ಕೊಡ್ಬೇಕಿತ್ತು ನಾನು ಚೆನ್ನಾಗಿ ಕಾಣದೇ ಇದ್ದಾಗ? ಮೋಸ್ಟ್ ಆಫ್ ದ ಸೆಲೆಬ್ರಿಟೀಸ್ ಅವಾಯ್ಡ್ ಮಾಡಿದೆ ಇದಕ್ಕೆ. ಪ್ಲೀಸ್ ಇಂಥದ್ ಮಾಡಕ್ಕೆ ಹೋಗ್ಬಾರ್ದು. ಎಷ್ಟು ನಮಿಗೂ ಎಫೆಕ್ಟ್ ಆಗತ್ತೆ ಇಂಥದೆಲ್ಲ. ಅಂದ್ರೆ ಅನ್ಸ್ಬಿಡತ್ತೆ, ಒಬ್ಬ ದೇವ್ರೆ, ಅಂದ್ರೆ ನನಗೆ ಹೆಂಗ್ ಇಷ್ಟ ಅಂದ್ರೆ ನಾನು ಎಲ್ಲಿ ಹೋಗ್ತಿದ್ದೀನೋ, ನಾನು ಹೆಂಗಿದ್ದೀನೋ ಹಾಗೆ ಹೋಗಕ್ ಇಷ್ಟ. ಎಲ್ಲಾ ಕಡೆನೂ ರೆಡಿ ಆಗ್ಬೇಕು. ರೆಡಿ ಆಗಿ ಹೋಗ್ಬೇಕಾಗಿರೋ ಅಂತ ಜಾಗಗಳಿರ್ತಾರೆ, ಅಲ್ಲಿ ರೆಡಿ ಆಗಿ ಹೋಗ್ಬೇಕು. ದೇವಸ್ಥಾನಕ್ಕೂ ರೆಡಿ ಆಗಿ ಹೋಗೋದಂದ್ರೆ ಆ ದೇವ್ರಕ್ಕಿಂತ ಚೆನ್ನಾಗಿ ಕಾಣ್ಬೇಕಾ ನಾನು? ಬೇಕಾಗಿಲ್ಲ. ಯಾರಿಗೆ ಇಂಪ್ರೆಸ್ ಮಾಡಕ್ ಹೋಗ್ತಿರೋದು ನಾನು? ದೇವಸ್ಥಾನಕ್ಕೆ ಹೋಗ್ತಿರೋದು. ಆ ತಾಯಿಗಿಂತ ಯಾರಾದ್ರೂ ಸುಂದರವಾಗಿರ್ಬೋದಾ? ಹಂಗಿದ್ರೆ ನಾನ್ ಲಕ್ಷಣವಾಗಿ ನಾನು ಡೆಕೋರೇಟ್ ಮಾಡ್ಕೊಂಡು ಬರ್ತಿದ್ರೆ ನಾನು ದೇವ್ರಿಗೋಸ್ಕರ ಹೋಗ್ತಿಲ್ಲ, ಬೇರೆ ಇಂಟೆನ್ಷನ್ಗೆ ಹೋಗ್ತಿದ್ದೀನಿ. ಆ ದೇವ್ರು ನನಗೆ ಹೆಂಗೆ ಒಪ್ಕೊಂತಾರೆ? ಐ ಆಮ್ ಕಂಪೀಟಿಂಗ್ ವಿತ್ ಹರ್. ನೋ, ಐ ಡೋಂಟ್ ವಾಂಟ್ ದಟ್. ನಾನು ಹೋಗ್ತಿರೋದು ಶ್ರದ್ಧೆಯಿಂದ, ನನ್ಗೆ ಏನು ಬೇಡ. ಅದಕ್ಕೆ ನೋಡಿ ಯಾರು ಲೈಕ್ ಲೈಕ್ ಬ್ರಹ್ಮಚಾರಿ ಯಾರೇ ಆಗಿದ್ರು ಕೂಡ ಯಾಕೆ ಎಲ್ಲದು ವೈಟ್ ಹಾಕೊಂಡಿರ್ತಾರೆ, ಯಾವ್ದು ಏನು ಹಾಕೊಳ್ಳಲ್ಲ? ಬಿಕಾಸ್ ದೇ ಡೋಂಟ್ ವಾಂಟ್ ಟು ಅಟ್ರಾಕ್ಟ್. ಆ ತರ ಇರುತ್ತೆ. ಅದು ಪ್ರೀತಿ ಆ ಒಂದು ಹೈಯರ್ ಸೆಲ್ಫ್ ಕಡೆಗೆ. ಎಸ್ ಮ್ಯಾಮ್, ಈಗ ನೀವು ಹೇಳಿರುವಂತಹ ಒಂದಷ್ಟು ಒಳ್ಳೆಯ ಮಾತುಗಳಲ್ಲೂ ಕೂಡ ಇದು ನೋಡಿರುವಂತವ್ರು ಒಂದಷ್ಟು ಜನ ನೆಗೆಟಿವ್ ಅಲ್ಲೂ ಹುಡುಕ್ತಾರೆ ಬಿಕಾಸ್ ಕಮೆಂಟ್ಸ್ ಅಲ್ಲಿ. ಅದನ್ನ ನಿಲ್ಸಕ್ ಆಗಲ್ಲ. ನಾನು ನೆಗೆಟಿವ್ ಕಾಮೆಂಟ್ಸ್ ಇವಾಗ ಏನಂದ್ರೆ ಮೊನ್ನೆ ನಾನು ಹಾಕೊಂಡಿರೋದು ಅಷ್ಟು ಡ್ರೆಸ್ಸಿಗೂ ಅಷ್ಟೇ. ಟ್ರಸ್ಟ್ ಮೀ, ಅಂದ್ರೆ ಲಕ್ಷ್ಮೀ ಕೃಷ್ಣ ಅವರು ಡಿಸೈನಿಂಗ್ ಮಾಡ್ತಾರೆ, ಎಷ್ಟು ಅದ್ಭುತವಾಗಿರೋ ಡಿಸೈನಿಂಗ್ ಮಾಡ್ತಾರೆ. ಅವ್ರು ಬಾಲಿವುಡ್ ಕೂಡ ಡಿಸೈನ್ ಮಾಡಿ, ಜಾಕ್ಲಿನ್ ಫರ್ನಾಂಡಿಸ್, ಎಷ್ಟು ಜನ ಫ್ಯಾಷನ್ ಐಕಾನ್ಸ್ಗೆ ಅವರು ಡಿಸೈನ್ ಮಾಡಿದ್ದಾರೆ. ಅವ್ರು ನಂಗೆ ಹೇಳಿದ್ರು, ಸಂಗೀತ ವಾಟ್, ನಾನು ಅವ್ರನ್ನೆಲ್ಲ ಭೇಟಿ ಮಾಡಿದಾಗ ಅವ್ರು ಏನಂತಾರೆ ಗೊತ್ತಾ, ನೀನ್ ಎಲ್ಲಿ ವರ್ಕ್ ಮಾಡೋದಂದ್ರೆ ಕನ್ನಡ ಇಂಡಸ್ಟ್ರಿ ಅಂತ ಅವ್ರ ಹೆಮ್ಮೆ ಹೇಳ್ಕೊಂತಾರೆ ಲಕ್ಷ್ಮಿ ಅವರು. ಕನ್ನಡನ ನಿಮ್ ಹೀರೋಯಿನ್ಸ್ಗೆ ಡ್ರೆಸ್ ಮಾಡಕ್ಕೆ ಬರಲ್ಲ, ಅವರೆಲ್ಲ ಸೀರೆ ಹಾಕೊಂಡು ಐ ಮೀನ್ ಲೈಕ್ ಓಲ್ಡ್ ಸ್ಟೈಲ್ ಅಲ್ಲಿ ಇನ್ನು 80s 70s ಅಲ್ಲಿ ಬದುಕ್ತಾ ಇದ್ದಾರೆ. ಅವ್ರಿಗೆ ಒಂದ್ ಸ್ವಲ್ಪನೂ ಸ್ಟೈಲ್ ಸೆನ್ಸೇ ಇಲ್ಲ ಅನ್ನೋದನ್ನ ಅವ್ರು ನಂಗೆ ಕಮ್ಯುನಿಕೇಟ್ ಮಾಡಿದ್ರು. ಆಯ್ತಾ? ಅಂದ್ರೆ ಹಂಗ್ ನೋಡ್ತಾ ಇದಾರೆ ನಮ್ನ. ಯಾಕೆ ಅಂದ್ರೆ ಇಟ್ಸ್ ನಾಟ್ ಅಬೌಟ್ ಮೈ ತೋರ್ಸೋದಂತ ನಾನು ಹೇಳ್ತಿಲ್ಲ. ಸ್ಟೈಲಿಸಮ್ ನಮ್ಮಲ್ಲಿ ಇದೆ, ನಾವ್ ಎಲ್ಲ ಎಷ್ಟು ಜನ ಇದೀವಿ. ಬಟ್ ನಾವ್ ಯಾಕೆ ಮಾಡ್ತಿಲ್ಲ ಅಂದ್ರೆ ಈ ಒಂದ್ ಭಯದಿಂದ, ಯಾರು ಹೆಂಗ್ ಕಾಮೆಂಟ್ ಮಾಡ್ತಾರೆ ರಿಸೀವ್ ಮಾಡಲ್ವಲ್ಲ. ಅಲ್ಲ, ನಾವೊಂದು ಹೀರೋಯಿನ್ ಆಗ್ಬಿಟ್ಟು ಹೀರೋಯಿನ್ ಆಗಿ ಇಲ್ದೇ ಇದ್ರೆ ಇನ್ ಹೆಂಗಿರ್ಬೇಕು? ಇನ್ನೊಬ್ರು ಮೀಡಿಯಾದವ್ರು ಹೇಳ್ತಿದ್ರು ನಂಗೆ, ಮ್ಯಾಮ್ ಕೆಲವ್ರು ಇನ್ಫ್ಲೂಯೆನ್ಸರ್ಸ್ ಎಷ್ಟು ಚೆನ್ನಾಗಿ ಡ್ರೆಸ್ ಆಗಿ ಬರ್ತಾರೆ ಅಂದ್ರೆ ಅವ್ರ ಎದುರುಗಡೆ ನಮಗೆ ಅನ್ಸುತ್ತೆ ಈ ಹೀರೋಯಿನಿಗೆ ಯಾಕೆ ಹಿಂಗ್ ಬರಕ್ಕಾಗಲ್ಲ ಅಂತ. ಅವಾಗ ನಂಗೆ ಅನ್ಸ್ತು, ಓ ಮೈ ಗಾಡ್ ಅಂತ. ನಿಮಗೂ ಅನ್ಸಲ್ವಾ? ಲೈಕ್ ಕೆಲವು ಸತಿ ನಾವು ರೆಡಿಯಾಗಿ ಬಂದಾಗ ಯಾಕೆ ಅಂದ್ರೆ ನಾವು ಗ್ಲಾಮರಸ್ ಆಗಿ ಕಾಣಿಸ್ತಿಲ್ಲ. ಹೀರೋಯಿನ್ಸ್ ನಾವು ಇಂಡಸ್ಟ್ರಿ ರಿಪ್ರೆಸೆಂಟ್ ಮಾಡ್ತಿದೀವಿ. ನಾವು ಬೇರೆ ಇಂಡಸ್ಟ್ರಿಗೂ ಅನ್ಸ್ಬೇಕು, ಗುರು ಏನ್ ಸಖತ್ತಾಗಿದ್ದಾರೆ ಈ ಇಂಡಸ್ಟ್ರಿ ಹೀರೋಯಿನ್ಸ್ ಅಂತ. ಹೀರೋಯಿನ್ಸ್ ಇರೋದೇ ಗ್ಲಾಮರಸ್ ಆಗಿ ಕಾಣಕ್ಕೆ. ನಾವ್ ಅಲ್ದಿದ್ರೆ ಇನ್ ಯಾರು ಕಾಣ್ತಾರೆ? ಬ್ಯೂಟಿ ಅನ್ನೋದೇ ಅದಲ್ವಾ ಹೀರೋಯಿನ್ ಒಂದು ಸಿನಿಮಾದು ಅಂದ್ರೆ, ಬ್ಯೂಟಿ ಅನ್ನೋದೇ ಅದಲ್ವಾ? ಇಟ್ಸ್ ನಾಟ್ ಜಸ್ಟ್ ಹಿಯರ್, ಇಟ್ಸ್ ಅಬೌಟ್ ಹೌ ಕಾನ್ಫಿಡೆಂಟ್ಲಿ ಯು ಕ್ಯಾರಿ ಯುವರ್ ಸೆಲ್ಫ್, ಪರ್ಸನಾಲಿಟಿ, ಎವ್ರಿಥಿಂಗ್, ಫಿಟ್ನೆಸ್ ಎಲ್ಲ ಬರುತ್ತೆ ಅಲ್ಲ ಇದಕ್ಕೆ. ಈ ನೆಗೆಟಿವ್ ಆಗಿ ಕಮೆಂಟ್ ಮಾಡ್ತಿರೋರಿಗೆ ನಾನು ನಿಜ ಹೇಳ್ತೀನಿ, ಮಾಡಕ್ ಕೆಲ್ಸನೇ ಇಲ್ಲ. ದೇ ಆರ್ ಸೋ ಜಾಬ್ಲೆಸ್. ಅವ್ರ ಲೈಫಲ್ಲಿ ಎಷ್ಟು ನೆಗೆಟಿವಿಟಿ ಇದೆ ಅಂದ್ರೆ ಅವ್ರಿಗೆ ಬೇರೆಯವ್ರ ಲೈಫಲ್ಲಿ ಏನಾದ್ರು ನೆಗೆಟಿವಿಟಿ ಮಾಡ್ಬೇಕು ಅನ್ನೋದಕ್ಕೆ ಅವ್ರು ಮಾಡೋದಿದಲ್ಲ. ಐ ಟ್ರಸ್ಟ್ ಮೀ, ಅಂಡ್ ನನಗೇನು ಎಫೆಕ್ಟ್ ಆಗಲ್ಲ. ಬಿಕಾಸ್ ಇವ್ರನ್ನ ಯಾವತ್ತೂ ಕಂಟ್ರೋಲ್ ಮಾಡಕ್ಕಾಗಲ್ಲ. ಇವ್ರು ಬರ್ತಿರೋದೇ ಫೇಕ್ ಅಕೌಂಟ್ಸ್ ಇಂದ, ಅಥವಾ ಯಾವ್ದೋ ಅವ್ರ ಮಗುದೇ ಫೋಟೋ ಹಾಕೊಂಡಿರ್ತಾರೆ, ನಾಚಿಕೆ ಮಾನವರ್ಯದೆ ಇಲ್ಲದೆ ಮಗುದೇ ಫೋಟೋ ಹಾಕೊಂಡ್ಬಿಟ್ಟು ಇದೆಲ್ಲ ಕಮೆಂಟ್ ಮಾಡ್ತಾರೆ. ಇಷ್ಟು ಕೆಟ್ಟ ಕಮೆಂಟ್ಸ್ ಅವ್ರ ಪರ್ಸನಾಲಿಟಿ ತೋರ್ಸುತ್ತೆ, ನಂದಲ್ಲ. ಬಿಕಾಸ್ ನಾನು ಎಲ್ಲಿರ್ಬೇಕೋ ನಾನು ಅಲ್ಲಿದ್ದೀನಿ, ಅವ್ರು ಎಲ್ಲಿರ್ಬೇಕೋ ಅವರು ಅಲ್ಲೇ ಇದ್ದಾರೆ. ಅದಕ್ಕೆ ಅದೇ ಕೆಲಸ ಮಾಡ್ತಾ ಇದ್ದಾರೆ.
ಎಸ್ ಮ್ಯಾಮ್. ನಟಿಮಣಿಯಾಗಿ ಮಾಡರ್ನ್ ಆಗೂ ಇರಬೇಕು, ಅದ್ರ ಜೊತೆಗೆ ಪಾತ್ರಕ್ಕೆ ತಕ್ಕಂಗೆ ಟ್ರೆಡಿಷನಲ್ ಆಗು ಕೂಡ ಇರಬೇಕಾಗುತ್ತೆ. ಎಲ್ಲಿಗೆ ಹೇಗೆ ಇರ್ಬೇಕು ಅಲ್ಲಿ ಹಾಗಿರ್ಬೇಕು. ಅದ್ರ ಬಗ್ಗೆ ಡೌಟೇ ಇಲ್ಲ. ದೇವಸ್ಥಾನಕ್ಕೆ ಹೋಗ್ತಿರ್ಬೇಕಾದ್ರೆ ದೇವಸ್ಥಾನ ಹೋಗೋ ತರ ಇರ್ಬೇಕು, ಈವೆಂಟಿಗೆ ಹೋಗ್ತಿರ್ಬೇಕಾದ್ರೆ ಈವೆಂಟಿಗೆ ಹೋಗೋ ತರ ಇರ್ಬೇಕು. ನೀವು ಎರಡನ್ನೂ ಮಿಕ್ಸ್ ಮ್ಯಾಚ್ ಮಾಡಿದ್ರೆ ಇಟ್ ವಿಲ್ ನಾಟ್ ವರ್ಕ್. ಯಾವ್ದೋ ಒಂದು ಸಿನಿಮಾದಲ್ಲಿ ನಾವು ಹಳ್ಳಿ ಹುಡುಗಿ ಪಾತ್ರ ಮಾಡ್ತಿರ್ಬೇಕಿದ್ರೆ ನಾನು ಯಾವ್ದಾದ್ರು ಮಾಡರ್ನ್ ಡ್ರೆಸ್ ಹಾಕಕ್ಕಾಗತ್ತಾ, ಫ್ರಾಕ್ ಹಾಕಕ್ಕಾಗತ್ತಾ? ಆಗಲ್ಲ, ಒಪ್ಕೊಳ್ಳಲ್ಲ ಯಾರು ಕೂಡ. ಅದೇ ಒಂದು ಮಾಡರ್ನ್ ಕ್ಯಾರೆಕ್ಟರ್ ಮಾಡ್ತಿರ್ಬೇಕಿದ್ರೆ ನಾನು ಒಂದು ಹಳ್ಳಿ ಬಟ್ಟೆ ಹಾಕೊಳಕ್ಕಾಗತ್ತಾ? ಆಗಲ್ಲ. ಒಂದ್ ನಟಿ ಆಗ್ಬಿಟ್ಟು ಎಲ್ಲಾ ಒಂದ್ ಪಾತ್ರಕ್ಕೂ ಒಂದು ಮ್ಯಾಚ್ ಆಗೋ ತರ ಇರ್ಬೇಕು. ನಾನು ಬರೀ ಸೀರೆ ಹಾಕೊಂಡಿದ್ರೆ ಒಬ್ಬ ಡೈರೆಕ್ಟರ್ ಯಾಕೆ ಅನ್ಕೊಬೇಕು ನಾನು ಇವಳ ನನ್ನ ಕ್ಯಾರೆಕ್ಟರ್ ಕಾಸ್ಟ್ ಮಾಡ್ಕೊಬಹುದು ಅಂತ? ಅವ್ರಿಗೆ ಹೆಂಗ್ ಕಾಣಿಸುತ್ತೆ ನನ್ನ ಸ್ಕೋಪ್? ಬಟ್ ನನಗೆ ಆ ಒಂದು ಕ್ಯಾರೆಕ್ಟರ್ ಮಾಡ್ಬೇಕಂತ ಆಸೆ ಇದೆ. ಬಟ್ ಇವ್ರಗಳ ಕಾಮೆಂಟ್ಸ್ ಎಲ್ಲ ಇದರಿಂದ ನಾನು ಹೆದರ್ಕೊಂತಿದ್ದೀನಿ. ಟಾಕಿಂಗ್ ಅಬೌಟ್ ಮೀ. ಸುಮಾರು ಜನ ಕನ್ನಡ ನಟಿಗಳು ಹೆದರ್ತಿದ್ದಾರೆ. ಬಿಕಾಸ್ ಈ ನೆಗೆಟಿವಿಟಿ ಎಷ್ಟಿದೆ ಅಂದ್ರೆ, ಅವ್ರ ಜಡ್ಜ್ಮೆಂಟ್ ಎಷ್ಟಿದೆ ಅಂದ್ರೆ, ಈ ಒಂದು ಎಷ್ಟೇ ಫಿಟ್ ಆಗಿದ್ರು ಕೂಡ ಅವ್ರನ್ನ ಅವ್ರು ತೋರ್ಸ್ಕೊಳಕ್ಕೆ ಆಗ್ತಾ ಇಲ್ಲ. ನೀವು ಹೇಳ್ತಿದ್ರೆ ನನಗೆ ಟಾಲಿವುಡ್ ಅಲ್ಲಿ ನಡೆದಿರುವಂತಹ ಒಂದಷ್ಟು ಇತ್ತೀಚೆಗೆ ನಡೆದಿರುವಂತಹ ಒಂದು ಸನ್ನಿವೇಶ ನೆನಪಾಗ್ತಿದೆ. ನಮ್ಗೆ ಟಾಲಿವುಡ್ ಅಲ್ಲಿ ಶಿವಾಜಿ ಅಂತ ಒಬ್ಬರು ಆಕ್ಟರ್ ಇದ್ದಾರೆ. ಸೊ ಅವರು ರೀಸೆಂಟ್ ಆಗಿ ಒಂದು ದಂಡೋರ ಅನ್ನುವಂತಹ ಯಾವುದೋ ಒಂದು ಸಿನಿಮಾದಲ್ಲಿ ಒಂದು ಪ್ರೆಸ್ ಮೀಟ್ ಅಲ್ಲಿ ಒಂದು ಮಾತು ಹೇಳಿದ್ರು. ನಟಿ ಮಣಿಯರ್ ಅಂದ್ಮೇಲೆ ಸ್ವಲ್ಪ ಈಗಿನ ಕಾಲದ ಡ್ರೆಸ್ ಸೆನ್ಸ್ ಎಲ್ಲಾನು ಕೂಡ ಸ್ವಲ್ಪ ನೋಡ್ಕೊಂಡು ಹಾಕೋಬೇಕು. ನೀವ್ ಇರಿ, ನಿಮ್ಮ ಡ್ರೆಸ್ ಸೆನ್ಸ್ ಅನ್ನೋದು ನಿಮ್ಮ ಇಷ್ಟ, ನಿಮ್ಮ ಇಚ್ಛೆ ಅದು. ಬಟ್ ಹಾಗಂತ ಹೇಳ್ಬಿಟ್ಟು ಎಲ್ಲಾ ಕಡೆ ಇದ್ಬೇಡ. ಇವಾಗ ಸೌಂದರ್ಯ ಅವರಾಗಿರ್ಬೋದು, ಸಾವಿತ್ರಿ ಅವರಾಗಿರ್ಬೋದು, ಸಾಕಷ್ಟು ಜನ ನಟಿ ಮಣಿಯರು ಸೀರೆ ಹಾಕೊಂಡೆ ತಮ್ಮ ಪರ್ಫಾರ್ಮೆನ್ಸ್ ಮೂಲಕನೇ ಇದ್ ಮಾಡಿದ್ರು ಅಂತ ಹೇಳ್ಬಿಟ್ಟು ಅದಕ್ಕೆ ಕನೆಕ್ಟ್ ಮಾಡಿದ್ರು. ಅದ್ರ ವಿರುದ್ಧ ಪರ ವಿರೋಧ ಚರ್ಚೆಗಳು ಕೂಡ ನಡೀತಾ ಇದೆ. ಬಟ್ ನೀವು ಕೇಳಿರುವಂತ ಕ್ಲಾರಿಫಿಕೇಶನ್ ತುಂಬಾ ಇಷ್ಟ ಆಯ್ತು. ದೇವಸ್ಥಾನಕ್ಕೆ ಹೋಗ್ಬೇಕಾ? ದೇವಸ್ಥಾನಕ್ಕೆ ಏನಕ್ಕೆ ಹೋಗ್ಬೇಕು? ನೆಮ್ಮದಿಗೆ ಹೋಗ್ಬೇಕು, ಮನಃಶಾಂತಿಗೋಸ್ಕರ ಹೋಗ್ಬೇಕು. ಅದಾದ ನಂತರ ನಾವು ಫ್ಯಾಷನೇಬಲ್ ಆಗಿ ತುಂಬಾ ಚೆನ್ನಾಗಿ ಅಚ್ಚುಕಟ್ಟಾಗಿ ಡ್ರೆಸ್ ಹೋಗ್ಬೇಕಾ, ಗ್ಲಾಮರಸ್ ನ ರೆಪ್ರೆಸೆಂಟ್ ಮಾಡ್ಬೇಕಾ ಅಂದಾಗ ಅದಕ್ಕೆ ಆದಂತ ಒಂದು ಸರ್ಟನ್ ಈವೆಂಟ್ಸ್ ಅಂತ ಇರುತ್ತೆ, ಅಲ್ಲಿ ಮಾತ್ರ ಇರಬೇಕು. ಬಟ್ ಇತ್ತೀಚಿನ ಜನತೆ ಎಲ್ಲೋ ಒಂದ್ ಕಡೆ ದಾರಿ ತಪ್ತಿದ್ದಾರೆ ಅಂತ ಅನ್ಸಲ್ವಾ ನಿಮ್ಗೂನು? ಯಾಕಂತಂದ್ರೆ ದೇವಸ್ಥಾನಗಳಿಗೂ ಕೂಡ ಮಾಡ್ರನ್ ಆಗಿ ಹೋಗುವಂತದ್ದು, ಆಮೇಲೆ ಅದ್ರ ಜೊತೆಗೆ ದೇವಸ್ಥಾನಕ್ಕೆ ಹೋಗುವಂತದ್ದೇ ಎಲ್ಲೋ ಒಂದ್ ಕಡೆ ರೀಲ್ಸ್ ಮಾಡುವಂತದ್ದು, ಹುಚ್ಚಾಟ ಮೆರೆಯುವಂತದ್ದು. ಅಲ್ಲಿ ಏನಾಗ್ತಿದೆ ಅಂತಂದ್ರೆ, ಇವರು ದೇವಸ್ಥಾನಕ್ಕೆ ನೆಮ್ಮದಿ ಹುಡ್ಕೊಂಡು ಹೋಗ್ತಿಲ್ಲ, ಮನಃಶಾಂತಿ ಹುಡ್ಕೊಂಡು ಹೋಗ್ತಿಲ್ಲ. ತಮ್ಮ ಮೈಮಾಟವನ್ನ ತೋರಿಸೋದಾಗಿರ್ಬೋದು, ಅಥವಾ ರೀಲ್ಸ್ ಮಾಡ್ಬಿಟ್ಟು ಅಲ್ಲೇನೋ ಒಂದು ಲೈಕ್ಸ್, ಫಾಲೋವರ್ಸ್, ಶೇರ್ಸ್ಗೋಸ್ಕರ ಈ ತರ ಮಾಡ್ತಿದ್ದಾರೆ ಅಂತ ಅನ್ಸಿರುತ್ತೆ. ಬಿಕಾಸ್ ಯಾಕಂದ್ರೆ ಇತ್ತೀಚಿನ ಕೆಲವೊಬ್ರು, ಎಲ್ಲರೂ ಅಂತಲ್ಲ, ಅನ್ಸಿರುತ್ತಲ್ಲ. ಸೋಷಿಯಲ್ ಮೀಡಿಯಾ ಅನ್ನೋದು, ನಾನು ಡೇಟಾ ಅಂಡ್ ವೆಬ್ ಅನಾಲಿಟಿಕ್ಸ್ ಓದಿರೋದು, ಆಯ್ತಾ? ಅವಾಗ ನಾನು ಜಸ್ಟ್ ಎಂಟರ್ ಆಗ್ತಿರ್ಬೇಕಿದ್ರೆ, ಈ ಒಂದು ಕೋರ್ಸ್ ತಗೊಂಡಿರ್ಬೇಕಿದ್ರೆ, ನಾವು ಫಸ್ಟ್ ಬ್ಯಾಚ್ ಇಂಡಿಯಾದಲ್ಲಿ 25 ಜನ ಹುಡುಗಿಯರು ಮಾತ್ರ ಇದಕ್ಕೆ ಸೆಲೆಕ್ಟ್ ಆಗಿದ್ದು. ಅವಾಗ ನಮಗೆ ಸೋಷಿಯಲ್ ಮೀಡಿಯಾ ವಾಸ್ ನಥಿಂಗ್. ಇನ್ಸ್ಟಾಗ್ರಾಮ್ ಅನ್ನೋದಷ್ಟು ಫೇಮಸ್ ಇರಲಿಲ್ಲ, ನಥಿಂಗ್. ಬಿಕಾಸ್ ನಾನು ಹರರ್ ಮಾದೇವ ಮಾಡ್ತಿರ್ಬೇಕಿದ್ರೆ ಇನ್ಸ್ಟಾಗ್ರಾಮ್ ಇರ್ತಿದ್ದೆ, ನಂದು ಇವಾಗ ಮಿಲಿಯನ್ಸ್ ಅಲ್ಲಿ ಇರ್ತಿತ್ತು, ನಾನು ಬೇರೆನೇ ಕಡೆ ಇರ್ತಿದ್ದೆ, ನನ್ನ ಅಕೌಂಟ್ ಅವಾಗ ಇರ್ಲಿಲ್ಲ. ಅವಾಗ ನಮಗೆ ಕಲ್ಸಿದ್ರು ಅದಕ್ಕೆ ಡೇಟಾ ಅಂಡ್ ವೆಬ್ ತುಂಬಾ ಇಟ್ಸ್ ಅ ಫ್ಯೂಚರ್ ಅಂತ ಹೇಳಿದ್ರು ಕೂಡ. ಅವಾಗ ನಮಗೆ ಹೇಳಿದ್ರು ಸೋಷಿಯಲ್ ಮೀಡಿಯಾ ಎಷ್ಟು ಇಂಪಾರ್ಟೆಂಟ್, ಫೇಸ್ಬುಕ್ ಎಷ್ಟು ಇಂಪಾರ್ಟೆಂಟ್. ಫೇಸ್ಬುಕ್ ನ ಕೆಟ್ಟದಾಗ ನೋಡೋರು ಅವಾಗ ವಿಲನ್ ತರ, ಫೇಸ್ಬುಕ್ ಯೂಸ್ ಮಾಡೋರು ಅಂದ್ರೆ ತುಂಬಾ ಹಾಳಾಗಿದ್ದಾರೆ ಅಂತ ಅನ್ಕೊಳ್ಳೋರು. ಅವಾಗ ನೆಟ್ವರ್ಕೇ ಇರ್ತಿರ್ಲಿಲ್ಲ ಅವಾಗ, ಅಂದ್ರೆ ಇಂಟರ್ನೆಟ್ ಅನ್ನೋದೇ ಒಂದು ಲಕ್ಸುರಿ. ಅವಾಗ ಸೈಬರ್ ಕೆಫೆಗೆ ಹೋಗಿ ಯೂಸ್ ಮಾಡ್ತಿದ್ದು, ಮೊಬೈಲೇ ಇರ್ತಿರ್ಲಿಲ್ಲ, ಆಂಡ್ರಾಯ್ಡ್. ಇಂಟರ್ನೆಟ್ ಹೋದ್ರೆ ಒಂದು 10 ರೂಪಾಯಿ ಕಟ್ ಆಗೋದು 1 ನಿಮಿಷಕ್ಕೆ ಅವಾಗ, ಆಯ್ತಾ? ಆ ಟೈಮಲ್ಲಿ ಬ್ಯೂಟಿ ಏನ್ ಗೊತ್ತಾ, ಒಂದ್ ಕಲಾವಿದ್ರು ಯಾರಾದ್ರೂ ಬರ್ತಾರೆ ಅಂದ್ರೆ ಅವ್ರು ಸಿಗೋದು ನಮಗೆ ಟಿವಿ ಯಾವ್ದೋ ರಿಯಾಲಿಟಿ ಶೋಲಿ ಒಂದ್ ಪ್ರಮೋಟ್ ಮಾಡಕ್ ಬರ್ತಾರೆ, ಅಥವಾ ಯಾವ್ದೋ ಒಂದು ಈವೆಂಟ್ ಅಲ್ಲಿ ಕಾಣಿಸ್ಕೊಂತಾರೆ, ಇಲ್ಲ ಅಂದ್ರೆ ಒಂದು ದೊಡ್ಡ ಸ್ಕ್ರೀನ್ ಮೇಲೆ ಮಾತ್ರ ನೋಡ್ಬೋದು. ಅವಾಗ ಎಕ್ಸ್ಕ್ಲೂಸಿವಿಟಿ ಇತ್ತು. ಒಂದು ಹೀರೋ, ಒಂದು ಹೀರೋಯಿನ್ಗೆ ಒಂದು ವೇಟೇಜ್ ಇತ್ತು, ಒಂದು ಸೀನಿಯರ್ ಆಕ್ಟರ್ಗೆ ಒಂದು ವೇಟೇಜ್ ಇತ್ತು, ಒಂದು ಒಳ್ಳೆ ಪರ್ಫಾರ್ಮರ್, ಅವ್ರನ್ನ ನೋಡಕ್ಕೆ ಒಂದು ದಟ್ಸ್ ದ ಬ್ಯೂಟಿ. ಆ ಟೈಮ್ ಬಗ್ಗೆ ನಾನು ಯೋಚಿಸಿದೆ ಯಾವಾಗ್ಲೂ. ಐ ಆಮ್ ಅ ಬಿಗ್ ಫ್ಯಾನ್ ಆಫ್ ಸೌಂದರ್ಯ ಮ್ಯಾಮ್, ಆಯ್ತಾ? ನನ್ಗೆ ಅದು ತುಂಬಾ ಇಷ್ಟ. ನಾನು ಇನ್ನೂ ಓಲ್ಡ್ ಸ್ಕೂಲ್, ನಾನು ಅಲ್ಲಿ ಅದೇ ಜಮಾನದಲ್ಲಿ ಇದ್ದೀನಿ. ಅದಕ್ಕೆ ನಾನು ಇವಾಗ ಎಲ್ಲೋ ಮೀಡಿಯಾ ಕಡೆ ಕಾಣಿಸ್ಕೊಳ್ಳಲ್ಲ, ಎಲ್ಲಾ ಕಡೆ ಕಾಣಿಸ್ಕೊಳ್ಳಲ್ಲ. ಬಿಕಾಸ್ ನಾನು ಅದ್ರ ಬಗ್ಗೆ ನಾನು ಯೋಚನೆ ಮಾಡ್ತೀನಿ, ನಾನು ಹಂಗೆ ಯೋಚನೆ ಮಾಡ್ತೀನಿ. ಸೋಷಿಯಲ್ ಮೀಡಿಯಾ ಎಷ್ಟು ಲೈಕ್ ಆಬ್ವಿಯಸ್ ಆಗ್ಬಿಟ್ಟಿದೆ, ಎಲ್ಲರಿಗೂ ಎಷ್ಟು ಅವೈಲೇಬಲ್ ಆಗ್ಬಿಟ್ಟಿದೆ, ಎಲ್ಲರಿಗೂ ಎಷ್ಟು ಈಸಿಯಾಗಿ ಅವೈಲೇಬಲ್ ಮಾಡ್ಬಿಟ್ಟಿದೆ, ಎಲ್ಲರೂ ವಿಸಿಬಿಲಿಟಿ ಮಾಡ್ಬಿಟ್ಟಿದೆ. ಅಂದ್ರೆ ಈ ಸೆಲೆಬ್ರಿಟಿ ಎಲ್ಲಿ ತಿಂತಾ ಇದಾರೆ, ಎಲ್ಲಿ ಮಲಗ್ತಿದ್ದಾರೆ, ಎಲ್ಲಿ ಹೇಳ್ತಿದ್ದಾರೆ, ಹೇಗೆ ಹೇಳ್ತಿದ್ದಾರೆ, ಯಾವ ಬ್ಲಾಂಕೆಟ್ ಯೂಸ್ ಮಾಡ್ತಾರೆ, ಏನ್ ತಿಂತಿದ್ದಾರೆ, ಏನ್ ಕುಡಿತಿದ್ದಾರೆ, ಯಾವ ತರ ಕರ್ಚೀಫ್ ಯೂಸ್ ಮಾಡ್ತಿದ್ದಾರೆ, ಯಾವ ಬ್ರ್ಯಾಂಡ್ ಯೂಸ್ ಮಾಡ್ತಾರೆ, ಎಲ್ಲ ಗೊತ್ತು. ಇಸ್ ಇಟ್ ನೆಸೆಸರಿ? ಅವಶ್ಯಕತೆ ಇದೆಯಾ? ಅಂಡ್ ಅದರಿಂದ ಏನಾಗ್ತದೆ, ಇಷ್ಟು ಜನ ಇನ್ಫ್ಲೂಯೆನ್ಸರ್ಸ್ ಇವಾಗ ಬಂದಿದ್ದಾರೆ, ಆ ಸೋಷಿಯಲ್ ಮೀಡಿಯಾದಿಂದ ತುಂಬಾ ಜನ ದುಡಿತಾ ಇದಾರೆ. ನನ್ಗೆ ತುಂಬಾ ಖುಷಿ ಇದೆ. ಎಸ್, ದುಡಿಬೇಕು, ಎಲ್ಲರೂ ದುಡಿಬೇಕು, ಎಲ್ಲರೂ ಬೆಳಿಬೇಕು ಅಂತ. ಬಟ್ ಇದರಿಂದ ಏನಾಗ್ಬಿಟ್ಟಿದೆ, ಪ್ರತಿ ಒಬ್ರು ಕೂಡ ಆಕ್ಟರ್ ಆಗ್ಬಿಟ್ಟಿದ್ದಾರೆ. ಆ ಟೈಮಲ್ಲಿ, ನಮ್ಮ ಟೈಮಲ್ಲಿ ಒಂದು ಹೀರೋ ಹೀರೋನಿಗೆ ಬ್ರ್ಯಾಂಡ್ ಅಂಬಾಸಿಡರ್ ಅನ್ನೋದು ಸಿಗೋದು ತುಂಬಾ ದೊಡ್ಡ ವಿಷಯ.
ಇವಾಗ ಎಲ್ಲರೂ ಆಡ್ಸ್ ಮಾಡ್ತಾ ಇದಾರೆ. ಐ ಮೀನ್ ಲೈಕ್ ಐ ಫೀಲ್ ನಾನು ಇಷ್ಟು ವರ್ಷ ನಾನು ಆಕ್ಟಿಂಗ್ ಎಲ್ಲ ಕಲ್ತ್ಕೊಂಡ್ಬಂದು ಇದೆಲ್ಲ ಮಾಡಿ ಆದ್ಮೇಲೆ ನಂಗೆ ಇದೆಲ್ಲ ಸಿಕ್ಕಿರೋದು. ಕೆಲವರು ಆ ಮೂವಿನ ರಿವ್ಯೂ ಮಾಡ್ಬಿಟ್ಟೆ ಅವ್ರು ಹೌದು. ಫೇಮಸ್ ಆಗ್ಬಿಡ್ತಾರೆ. ಐ ಆಮ್ ಲೈಕ್ ಇಷ್ಟು ಕಷ್ಟ ಪಡ್ಬೇಕಾ, ನಾನು ರಿವ್ಯೂರ್ ಆಗ್ಬಿಡ್ತೇನೆ ಅವ್ರಕ್ಕಿಂತ, ನನ್ಗೆ ಇವಾಗ ಸಿಕ್ತಿರೋದ್ಕಿಂತ ಜಾಸ್ತಿ ನಾನು ದುಡಿಬಹುದು ಅಂತ. ಹೌದು. ಈ ವಿಸಿಬಿಲಿಟಿ, ಆಕ್ಸೆಸಿಬಿಲಿಟಿಯಿಂದ ನಾವು ನಮ್ಮ ಎಲ್ಲದನ್ನೂ ಮರಿತಾ ಇದ್ದೀವಿ. ಯಾವ ಜಾಗದಲ್ಲಿ ಹೇಗೆ ಇರಬೇಕು. ಮೋಸ್ಟ್ಲಿ ಅವ್ರು ರೀಲ್ ಮಾಡೋದೆಲ್ಲ ಇಲ್ಲ ಅಂದಿದ್ರೆ ಎಲ್ಲರೂ ಸುಮ್ನೆ ಒಳ್ಳೆ ಡ್ರೆಸ್ ಹಾಕೊಂಡು ದೇವಸ್ಥಾನಕ್ಕೆ ಹೋಗಿ ಬರೋರು. ಬಟ್ ಇವಾಗ ಎಲ್ಲರಿಗೂ ತೋರ್ಸ್ಬೇಕು ಅನ್ನೋ ಒಂದು ಕಿಚ್ಚಿಗೆ ಅಲ್ಲೂ ಡ್ಯಾನ್ಸ್ ಮಾಡ್ತಿದಾರೆ, ಅಲ್ಲೂ ರೊಮ್ಯಾನ್ಸ್ ಮಾಡ್ತಾ ಇದಾರೆ, ಮಾಡ್ಬಾರ್ದಾಗಿರೋ ಜಾಗದಲ್ಲೂ. ಇಲ್ಲಿ ಪ್ರಾಬ್ಲಮ್ ಆಗಿದೆ ಯಾರಿಗೆ ಗೊತ್ತಾ? ಆಸ್ ಅನ್ ಆಕ್ಟರ್, ಆಸ್ ಅ ಹೀರೋ ಹೀರೋಯಿನ್, ನಾವ್ ಯಾವತ್ತೂ ಎಲ್ಲಾ ಬ್ರ್ಯಾಂಡ್ ಪ್ರಮೋಟ್ ಮಾಡಕ್ಕಾಗಲ್ಲ. ಕೆಲವರು, ನಾನು ಯಾವತ್ತೂ ಟೊಬ್ಯಾಕೋ ನಾನು ಇದ್ ಮಾಡಿಲ್ಲ. ಟೊಬ್ಯಾಕೋ ಆಗಿರ್ಬೋದು, ಗ್ಯಾಮ್ಲಿಂಗ್ ಆಪ್ಸ್ ಆಗಿರ್ಬೋದು, ನಾನು ಯಾವತ್ತೂ ಅದನ್ನ ಪ್ರಮೋಟ್ ಮಾಡಿಲ್ಲ. ನಂಗೆ ತುಂಬಾ 75 lakhs 1 crore ತನಕ ದೇ ಕೇಮ್, ಬಟ್ ಐ ಸೆಡ್ ನೋ, ಐ ನಾಟ್ ಡೂ ಇಟ್. ನಾನು ನನ್ನ ಫ್ಯಾನ್ಸ್ ಚೀಟ್ ಮಾಡಲ್ಲ ಅಂತ. ಸೊ ಇಂಥ ಒಂದು ರೆಸ್ಪಾನ್ಸಿಬಿಲಿಟಿ ಯಾವಾಗ ಬರುತ್ತೆ ಅಂದ್ರೆ ವೆನ್ ಯು ಹ್ಯಾವ್ ಅ ಜೆನ್ಯೂನ್ ಫ್ಯಾನ್ ಬೇಸ್. ಮೋಸ್ಟ್ ಆಫ್ ದ ಪೀಪಲ್ ಡೋಂಟ್ ಹ್ಯಾವ್ ದಟ್. ಏನಾಗುತ್ತೆ, ನಂಗೆ ದುಡ್ಡು ಬಂದ್ರೆ ಸಾಕು ಅನ್ನೋದೇ ಇರುತ್ತೆ. ಸೊ ಎಲ್ಲಿ ಹೋಗ್ತಿದೆ ಇವಾಗ, ಎಲ್ಲಿ ಯಾರು ಮ್ಯಾನಿಪುಲೇಟ್ ಆಗ್ತಾ ಇದಾರೆ? ಬಿಕಾಸ್ ಯಾರು ಬೇಕಿದ್ರು ಇವತ್ತು ಈ ಬ್ರ್ಯಾಂಡ್ ಪ್ರಮೋಟ್ ಮಾಡ್ತಾರೆ, ನೆಕ್ಸ್ಟ್ ಅದ್ರ ಕಾಂಪಿಟೇಟರ್ ಬ್ರ್ಯಾಂಡೇ ಪ್ರಮೋಟ್ ಮಾಡ್ತಾರೆ. ಸೊ ನೀವು ಹೇಗ್ ಹೇಳ್ತೀರಾ, ಹೇಗ್ ನಂಬ್ತೀರಾ ಇವ್ರನ್ನ? ಎಲ್ಲಿದೆ ಜೆನ್ಯೂನ್ಸಿಟಿ? ಲೈಕ್ ಜೆನ್ಯೂನ್ ಆಗಿ ಯಾರು ಇಲ್ವಾ? ಬೆಟರ್ ಈ ಒಂದು ಆಪ್ ನನ್ನ ಪ್ರಕಾರ, ಲೈಕ್ ಐ ವಿಶ್ ಈ ಸೋಷಿಯಲ್ ಮೀಡಿಯಾ ಎಲ್ಲ ಒಂದು ಟೈಮಿಗೆ, ಒಂದು ಪ್ಯಾಂಡಮಿಕ್ ಬಂದ್ಬಿಟ್ಟು ಲೈಕ್ ಜಸ್ಟ್ ಪಾಸ್ ಆಗ್ಲಿ ಒನ್ ಟೈಮ್. ಆ ಹಳೆ ಟೈಮ್ 2010, 12, 13 ಆ ಟೈಮಿಗೆ ಒಂದ್ಸತಿ ಹೋಗಿ ಬರೋಣ ಅಂತ ಅನ್ಸುತ್ತೆ. ಯಾವಾಗ ಮೀಟ್ ಮಾಡಿದಾಗ ತುಂಬಾ ಮಾತುಗಳು ಇರ್ತಿತ್ತು ಮಾತಾಡೋದಕ್ಕೆ, ತೋರ್ಸತ್, ಅವಾಗ ಫೋಟೋ ತೋರ್ಸಿದ್, ನೋಡು ಇದ್ ನೋಡು ಇದ್ ನೋಡು ಅಂತ. ಇವಾಗ ಯಾರಾದ್ರೂ ಫೋಟೋ ತೆಗೆದು ಆಲ್ಬಮ್ ಓಪನ್ ಮಾಡ್ತಾರಾ? ಇಲ್ಲ. ಐ ಲೈಕ್ ದಟ್, ಐ ಮಿಸ್ ದಟ್. ಈಗ ಏನಿದ್ರು ಬರೀ ಲೈವ್ ಬಂದ್ಬಿಡ್ತಾರೆ ಮೇಡಮ್ ಆ ಕ್ಷಣಕ್ಕೆ. ಸೊ ಅದೇ ಹೇಳ್ದೆ, ಯಾರಿಗೂ ಯಾರು ಇವ್ರಾ ಹಂಗಾಗ್ಬಿಟ್ಟಿದೀವಿ ಎಲ್ಲರೂ ಕೂಡ. ಅಂದ್ರೆ ನಟಿ ಮಣಿಯರ್ ಅಂದಾಗ ಆಗ ಸಾಕಷ್ಟು ವಿಚಾರಗಳನ್ನ ಮಾತನಾಡ್ತಿದ್ವಿ. ಇವಾಗ ಈಗ ಸೋಷಿಯಲ್ ಮೀಡಿಯಾದಲ್ಲ ದಿನ ಬೆಳಗಾದ್ರೆ ನೋಡ್ತಿದ್ವಿ ಬಿಡು, ಟೇಕ್ ಇಟ್ ಈಸ್ ಫಾರ್ ಆತರ ಅಷ್ಟೇ. ಎಸ್ ಮ್ಯಾಮ್, ಟ್ರೋಲ್ಗಳ ಬಗ್ಗೆ ನಾನು ಮಾತನಾಡ್ತೀನಿ. ಯಾಕಂತಂದ್ರೆ ನಟಿ ಅಂದ ತಕ್ಷಣ ಟ್ರೋಲ್ಸ್ ಅನ್ನೋದು ಸರ್ವೇ ಸಾಮಾನ್ಯ ಆಗಿರುತ್ತೆ. ಎಷ್ಟು ಟ್ರೋಲ್ಸ್ ಸಂಗೀತ ಶೃಂಗೇರಿ ಅವರ ಲೈಫಲ್ಲಿ ಮೋಟಿವೇಶನ್ ತಗೊಳಕ್ಕಾಗಿದೆ, ಎಷ್ಟು ಟ್ರೋಲ್ಸ್ ನಿಮ್ಮ ಲೈಫಲ್ಲಿ ನೆಗೆಟಿವ್ ಆಗಿದೆ ಅಂತ ಯಾವತ್ತಾದ್ರೂ ಮನೆಯವ್ರಿಗೆ ಗೊತ್ತಾಗಿ ಬೇಕಾಯ್ತು ನಮ್ಗೆ ಅಂತ ಅನ್ಸಿದ್ದುಂಟಾ ಅಂತ? ನಾನ್ ಬಿಗ್ ಬಾಸ್ ಅಲ್ಲಿ ಇರೋದಕ್ಕೆ ನನ್ನ ಫ್ಯಾಮಿಲಿ ತುಂಬಾ ಟ್ರಾಮಾ ಆಗಿದೆ ನನ್ನಿಂದ. ಅದು ಒಂದ್ ಕಾರಣ, ನನ್ನ 2 ವರ್ಷ ಅವ್ರಿಗೆ ಏನೂ ತೊಂದರೆ ಆಗದೆ ಇರ್ಲಿ ಅಂತ ನಾನು ಅವ್ರ ಜೊತೆ ಇದ್ದಿದ್ದು. ಮತ್ತೊಮ್ಮೆ ಯಾವತ್ತೂ ನಾನು ಹೋಗ್ಲೇಬಾರ್ದು ಅಂತ ನಮ್ಮ ಅಣ್ಣ ಅದಕ್ಕೆ ಅನ್ಕೊಂಡಿರ್ತಾರೆ ಆಯ್ತಾ. ಇಟ್ಸ್ ಲೈಕ್ ದಾಟ್, ಆ ತರದವರು ಫೇಸ್ ಮಾಡಿದ್ದಾರೆ. ಬಿಕಾಸ್ ನಾನು PR ಇಟ್ಕೊಂಡಿರ್ಲಿಲ್ಲ. ಕೆಲವ್ರು ಹೇಳ್ತಾರೆ ಪೇ ಮಾಡಿರೋದು ಅಂತ, ಆದ್ರೆ ಒಮ್ಮೆ ಕೂಡ ಪ್ರೂವ್ ಮಾಡ್ಲಿಕ್ಕೆ ಆಗಿಲ್ಲ ಅವರಿಗೆ. ಅದನ್ನ ಹೇಳಿ ನನ್ನ ಬೀಳ್ಸಿದ್ದಾರೆ. ಆದ್ರೆ ಅದೇ ವ್ಯಕ್ತಿ ನಾನು ಹೇಳಿ ತಪ್ಪಾಯ್ತು ಅಂತ ಕ್ಷಮೆ ಯಾವತ್ತೂ ಕೇಳಿಲ್ಲ. ಇದೆ ನೋಡಿ, ಕೆಲವರು ಬಾಯಿ ಇದೆ, ಒಂದ್ ಪವರ್ ಇದೆ, ಯಾರು ಕೇಳ್ತಿದಾರೆ ಅನ್ನೋದಕ್ಕೆ ಏನ್ ಬೇಕಿದ್ರು ಉತ್ತರ ಕೊಡ್ತಿದ್ದಾರೆ, ಪ್ರೂಫ್ ಇರಲ್ಲ. ನನಗೆ ನನ್ನ ಆಲ್ಬಮ್ ಸಾಂಗ್ ನ ಲಾಂಚ್ ಮಾಡೋದಕ್ಕೆ ಯಾವ PR ನ ಕಾಂಟ್ಯಾಕ್ಟ್ ಮಾಡ್ಬೇಕು ಅಂತ ನಂಗೆ ಗೊತ್ತಿಲ್ಲ. ಯಾಕಂದ್ರೆ ನನ್ನ ಲೈಫಲ್ಲೇ ಮಾಡಿಲ್ಲ ಅದು. ನಾನು ಕೇಳ್ತಿದ್ದೀನಿ ಲಕ್ಷ್ಮೀ ನಾನು ಹಿಂಗ್ ಮಾಡೋದು, ನಂಗೆ ಹೇಳ್ಕೊಡ್ತೀರಾ ಅಂದ್ರೆ ಐ ಡೋಂಟ್ ನೋ ಯಾರನ್ನ ಕರೆಯೋದು ಅಂತ. ನಂಗೆ ಮೊನ್ನೆ ಶಾರದಾ ಮ್ಯಾಮ್ ಕಾಲ್ ಮಾಡ್ಬಿಟ್ಟು ಕೇಳ್ತಾರೆ, ಯಾರು PR ಹ್ಯಾಂಡಲ್ ಮಾಡಿರೋದು ನಿಮ್ದು ಇದ್ರದ್ದು ಅಂತ. ಮ್ಯಾಮ್ ಯಾವ PR ಇಲ್ಲ, ಹಿಂಗ್ ಮಾಡಿದೀವಿ, ಯಾರು ಗೊತ್ತಿದ್ರು ಅವ್ರನ್ನ ಕರೆದಿದ್ದೀವಿ ಅಷ್ಟೇ ಅಂತ. ನಂಗೆ PR ಇದ್ರೆ ನಾನು ಕರ್ಸ್ತಿರ್ಲಿಲ್ವಾ, ನಾನು ಮಾಡಿಸ್ತಿರ್ಲಿಲ್ವಾ ನನ್ನ ಆಲ್ಬಮ್ ಸಾಂಗಿಗೆ? ಸೊ ಬೀಳ್ಸಕ್ ನೋಡಿ ಹಿಂಗೆ ಒಂದ್ ಸ್ಟೇಟ್ಮೆಂಟ್ ಎಲ್ಲಾ ಕಡೆ ನೆಗೆಟಿವಿಟಿ ಆಡ್ಸ್ಬಿಡ್ತು. ನಮ್ಮ ಅದಕ್ಕೆ ನಾ PR ಕ್ವೀನ್ ಅಂತ ಫೇಮಸ್ ಮಾಡ್ಬಿಟ್ರು. ಎಸ್, ಎಷ್ಟೆಲ್ಲ ನೆಗೆಟಿವಿಟಿ ಆಯ್ತು, ತುಂಬಾ ಬೇಜಾರಾಯ್ತು ಹೊರಗಡೆ ಬಂದ್ಮೇಲೆ ಗೊತ್ತಾದಾಗ. ಬಟ್ ಅವ್ರು ನಂಗೆ ಹೇಳಲಿಲ್ಲ, ಹೊರಗಡೆಯಿಂದ ಗೊತ್ತಾಯ್ತು ವಿಷಯ. ಎಸ್ ಮ್ಯಾಮ್, ಅದು ಕೂಡ ವೈರಲ್ ಆಯ್ತು. ಸಿಂಹಿಣಿ ಅಂತ ಅಂದಿದ್ದು ಅಭಿಮಾನಿಗಳ ಪ್ರೀತಿಯಿಂದ ಕೊಟ್ಟಿರುವಂತ ಬಿರುದು ನಿಮ್ ಬಿಗ್ ಬಾಸ್ ಮನೆಗೆ. ಬಟ್ ಆದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಇಲ್ಲ PR ಇಟ್ಕೊಂಡು ಸಿಂಹಿಣಿ ಅಂತ ಹೇಳ್ಬಿಟ್ಟು ಬಿರುದು ತಗೊಂತಿದ್ದಾರೆ. ಓ, ಇದಾಗಿತ್ತಾ? ನಂಗೆ ಇದಾಗಿತ್ತು. ಅದಾದ್ಮೇಲೆ ಪಾಸಿಟಿವ್ ಟ್ರೋಲ್ಸ್ ಬರ್ತಾ ಇದೆ ಎಲ್ಲಾ ಕಡೆನೂ. ಸಂಗೀತ ಅವ್ರದ್ದು ನೆಗೆಟಿವ್ ಒಂದು ಇಲ್ಲ, ಪಾಸಿಟಿವ್ ಆಯ್ತಾ? ಪಾಸಿಟಿವ್ ಇತ್ತು ಅಂತ. ಅಷ್ಟೊಂದು ಅಂದ್ರೆ ಲೈಕ್ ಏನಂತಂದ್ರೆ ಜನ ಒಬ್ಬರನ್ನ ಇಷ್ಟಪಟ್ಟಿದ್ದಾರೆ ಅಂದ ತಕ್ಷಣ ಆ ಪಾಸಿಟಿವ್ ನ ತಗೊಂಡಿರುವಂತದ್ದು ಆಪೋಸಿಟ್ ಪರ್ಸನ್ ನಮ್ಮನ್ನ ಯಾಕೆ ಇಷ್ಟಪಡ್ತಿಲ್ಲ ಅಂತಂದಾಗ ಏನಾಗುತ್ತೆ ಹೇಳಿ? ಅವ್ರು ಯಾವ ತರ ತಿಳ್ಕೊಂತಾರೆ ಅಂತಂದ್ರೆ ನೆಗೆಟಿವ್ ಆಗಿ ಅವ್ರನ್ನ ಇಷ್ಟಪಡುವಂತದ್ದೇ ನಾನು ಇಷ್ಟಪಡ್ತಿರೋದು. ಇದೇನಾದ್ರು ಇದೆಯಾ? ಅದರಲ್ಲೂ ಕೂಡ ಹುಳು ಕುಡ್ಕುವಂತ ಪ್ರಯತ್ನ, ಮೊಸರಲ್ಲೂ ಕೂಡ ಕಲ್ಲುಡುಕ್ತಾರೆ ಅಂತ ಗೊತ್ತಿದೆ. ಪ್ರಯತ್ನ ಆರ್ಗ್ಯಾನಿಕ್ ಪೀಪಲ್ ಇಂದ ಅಲ್ಲ. ನಾನು ಹೇಳ್ತಿದ್ನಲ್ಲ, ಮನೆಯಲ್ಲಿ ಯಾರು ನೋಡ್ತಾ ಇದಾರೋ ಅವ್ರ ತಲೆಗೆ ಇದ್ ಬಂದಿರಲ್ಲ. ದೇರ್ ಇಸ್ ಅ ಡಿಫ್ರೆಂಟ್ ಥಿಂಗ್ ಹ್ಯಾಪ್ನಿಂಗ್ ನೌ. ಹೊಸದೊಂದು ಶುರು ಆಗಿದೆ, ಇದು ಜನಕ್ಕೆ ಇನ್ನೂ ಗೊತ್ತಿಲ್ಲ. ಮುಂಚೆ PR ಪೇ ಮಾಡೋರು, ಇವಾಗ ನೆಗೆಟಿವ್ PR ಪೇ ಮಾಡ್ತಾ ಇದಾರೆ. ಓಕೆ, ನೆಗೆಟಿವ್ PR ಮಾಡಿಸೋದಕ್ಕೆ. ಓಕೆ ಓಕೆ. ನನ್ಗೆ ಒಳ್ಳೇದ್ ಮಾಡು ಅನ್ನೋ ದುಡ್ಡು ಕೊಡೋದೊಂದು, ಇವ್ರಿಗೆ ಕೆಟ್ಟದ್ ಮಾಡು ಅನ್ನೋ ದುಡ್ಡು ಕೊಡೋದೊಂದು. ಸೊ ಬೇಸಿಕ್ಲಿ ಐದರ್ ನೀವು ಒಬ್ರನ್ನ ಹೋದಾಗ ನೀವು ಒಬ್ರನ್ನ ಕಾಲ್ ಎಳ್ದು ಮುಂದೆ ಹೋಗ್ಬೋದು, ಅಥವಾ
ನಿಮ್ ಸ್ಪೀಡ್ ಜಾಸ್ತಿ ಮಾಡ್ಕೊಂಡು ನೀವು ಮುಂದೆ ಹೋಗ್ಬೋದು. 2 ದಾರಿಗಳಿರ್ತಾವ ಲೈಫಲ್ಲಿ ಯಾವತ್ತು, ಆಯ್ತಾ. ಮೊದಲನೇ ದಾರಿ ಎಲ್ಲರೂ ಚೂಸ್ ಮಾಡ್ತಿದ್ದು, ನನ್ ಸ್ಪೀಡ್ ಜಾಸ್ತಿ ಮಾಡ್ಕೊಂತೀನಿ, ನಾನು ಮುಂದೆ ಹೋಗ್ತೀನಿ ಅಂತ. ಇವಾಗ 2ನೇ ಸ್ಟ್ರಾಟಜಿ, ಇವ್ರನ್ನ ಬೀಳ್ಸ ತಕ್ಷಣ ನಾನ್ ತಾನೇ ಮುಂದೆ ಹೋಗೋದು ಅಂತ. ಇದನ್ನ ನನ್ ಕಣ್ಣಾರೆ ನಾನು ನೋಡಿದ್ದೀನಿ. ಅಂಡ್ ಐ ವಾಸ್ ಆಲ್ಸೋ ಅ ಪ್ರೇ ಫಾರ್ ದ್ಯಾಟ್, ಆಯ್ತಾ. ನಾನು ಮಾಡಿದ ಒಂದೇ ಒಂದು ತಪ್ಪೇನು ಅಂದ್ರೆ ನಾನು PR ಹೈರ್ ಮಾಡಿಲ್ಲ. ನನ್ಗೆ ಇವತ್ತಿಗೂ ಅನ್ಸುತ್ತೆ ಮಾಡಿದ್ರೆ ಗೆಲ್ತಿದ್ನ ಅಂತ ಅನ್ಸುತ್ತೆ. ಅಂದ್ರೆ ಆಬ್ವಿಯಸ್ಲಿ ಅಲ್ವಾ, ಅಂದ್ರೆ ಆರ್ಗ್ಯಾನಿಕ್ಲಿ ಚೆನ್ನಾಗಿರೋದು, PR ಇದ್ರೆ ಎಷ್ಟು ಚೆನ್ನಾಗಿದ್ದಿರೋದು ಅಂತ ನಂಗೆ ಅನ್ಸೋದು. ಸಿ ವಾಟ್ ಇಸ್ PR? ನಮ್ ನೆಗೆಟಿವ್ ಆಗಿರ್ಬೇಕಿದ್ರೆ ಅವ್ರು ಸಪೋರ್ಟ್ ಕೊಡ್ತಾರೆ, ಅವ್ರು ಪುಷ್ ಕೊಡ್ತಾರೆ, ದಟ್ ಇಸ್ PR. ಬಟ್ ಇವಾಗ ಹಂಗಲ್ಲ. ಕೆಲವರು ದುಡ್ಡು ತಗೊಂತಾರೆ. ನಾನು ನಿಜ ಹೇಳ್ತೀನಿ, ನಿಮಗೆ ಖಂಡಿತವಾಗ್ಲೂ ಒಳ್ಳೇದಾಗಲ್ಲ. ಯಾರ್ಯಾರು ದುಡ್ಡು ತಗೊಂಡು ಬೇರೆಯವ್ರಿಗೆ ನೆಗೆಟಿವ್ ಮಾಡ್ತಿದಾರಲ್ವಾ, ಒಂದಲ್ಲ ಒಂದ್ ದಿವಸ ನಿಮಗ್ ಕರ್ಮ ಹಿಟ್ಟಾಗತ್ತೆ, ನಿಮಗ್ ಅನ್ಸತ್ತೆ ನಾನು ಇದ್ ಮಾಡಿದ್ ತಪ್ಪು ಅಂತ. ಅವಾಗ ತುಂಬಾ ಲೇಟ್ ಆಗಿರತ್ತೆ. ಇವತ್ತೇ ಅಂತವ್ರನ್ನ ನಿಲ್ಸಿ. ಒಳ್ಳೇದ್ ಮಾಡಕ್ ಆಗಲ್ಲ ಅಂದ್ರೆ ಕೆಟ್ಟದಂತ ದಯವಿಟ್ಟು ಮಾಡಕ್ ಹೋಗ್ಬೇಡಿ. ಬಿಕಾಸ್ ಆ ಒಂದ್ ಜನದ್ದು ಲೈಫ್ ಹಾಳಾಗತ್ತೆ, ಅವ್ರ ಫ್ಯಾಮಿಲಿ ಅವ್ರ ಮೇಲೆ ಡಿಪೆಂಡ್ ಆಗ್ತಿರತ್ತೆ. ನೀವುಗಳು ಮಾಡ್ತಿರೋದು ಜಸ್ಟ್ ದುಡ್ಡಿಗೋಸ್ಕರ, ಬಟ್ ಆ ಒಂದು ಹೆಣ್ಮಗುದು, ಆ ಒಂದ್ ಗಂಡ್ಮಗುದು, ಅವ್ರದ್ದು ಫುಲ್ ಫ್ಯಾಮಿಲಿಯಲ್ಲಿ ಇರುತ್ತೆ. ಅದೇ ವೆರಿ ಇನ್ನೋಸೆಂಟ್. ಇಷ್ಟೆಲ್ಲ ಡ್ಯಾಮೇಜ್ ಮಾಡ್ಬೇಡಿ. ಒಂದ್ ಗೇಮ್ ಇದು, ಒಂದ್ ಪರ್ಸನಾಲಿಟಿ ಗೇಮು. ನಾನು ಹೇಳ್ತಿದ್ದೀನಲ್ಲ, ಈ PR ಇಂದ ಏನೇನ್ ಆಗ್ತಿದ್ಯೋ, ಇವಾಗ ಏನ್ ಮಾಡ್ತೀನಿ, ಒಂದ್ ಪೋಸ್ಟ್ ಓಪನ್ ಮಾಡ್ತೀರಾ, ಅದೊಂದ್ ಪೋಸ್ಟ್ ಬರುತ್ತೆ, ಟ್ರಾಲ್ ನೋಡ್ತೀರಾ, ಅದ್ ನೋಡ್ತೀರಾ, ನಗ್ತೀರಾ. ಅದ್ ನೆಕ್ಸ್ಟ್ ಏನ್ ಮಾಡ್ತೀರಾ? ಶೇರ್ ಮಾಡೋದು, ಕಾಮೆಂಟ್. ಕೆಲವರು ಲೈಕ್ ಮಾಡ್ತಾರೆ, ಕೆಲವರು ಬೇರೊಬ್ಬರಿಗೆಲ್ಲ ಶೇರ್ ಮಾಡ್ತಾರೆ, ಕೆಲವರು ಕಾಮೆಂಟ್ ನೋಡ್ತಾರೆ. ಈ ಕಾಮೆಂಟ್ ಸೆಕ್ಷನ್ ಅಲ್ಲಿ ಏನ್ ನಡೀತಿದೆ ನೋಡೋಣ. ಓಕೆ, ಒಪಿನಿಯನ್ ಇದ್ರ ಬಗ್ಗೆ ಜನ ಈ ಟ್ರಾಲ್ ನ ಸಪೋರ್ಟ್ ಮಾಡ್ತಿದಾರಾ ಅಥವಾ ವಿರುದ್ಧ ಮಾತಾಡ್ತಿದಾರಾ? ವಾಟ್ ಇಸ್ ದ ಪೀಪಲ್ ಟೆಲಿಂಗ್? ಜನದ್ ಏನು ಅಂತ. ಇಷ್ಟು ಚೆನ್ನಾಗಿ PR ಆಡ್ತಿದಾರೆ ಅಂದ್ರೆ ನೆಗೆಟಿವ್ PR. ಈ ಕಮೆಂಟ್ ಸೆಕ್ಷನ್ ಅಲ್ಲಿ ಬಂದ್ಬಿಡ್ತಾರೆ ಅವರು. ಕಮೆಂಟ್ ಓದಲು ಬಂದವರಿಗೆ ಸ್ವಾಗತ ಅನ್ನುವಂಥದ್ದು, ಅದೆಲ್ಲ ನೆಗೆಟಿವ್ ಮತ್ತೆ ಮಾತಾಡ್ತಾ ಇನ್ನಷ್ಟು ಪುಷ್ ಮಾಡ್ತಿದ್ದಾರೆ. ಕಾಮೆಂಟ್ ಸೆಕ್ಷನ್ ಅಲ್ಲಿ ಅಲ್ಲ ಗುರು ಇವ್ರು ಹಿಂಗಿಂಗ್ ಮಾಡಿದ್ರು ಅನ್ಕೊಂಡು ಕ್ರಿಯೇಟ್ ಮಾಡೋದು ಯಾವ್ದೋ ಹಳೆ ವಿಷಯ ತೆಗ್ದು ಅವಾಗ ಜನ ಯಾರು ಓದ್ತಾ ಇರ್ತಾರಲ್ವಾ, ಕೆಲವರು ಆರ್ಗ್ಯಾನಿಕ್ ಪೀಪಲ್ ಕಮೆಂಟ್ ಮಾಡಕ್ ಹೋಗಲ್ಲ, ಅವರು ಓದ್ಬಿಡ್ತಾರೆ, ಸುಮ್ನೆ ಹೋಗ್ತಾ ಇರ್ತಾರೆ ಮುಂದೆ. ಅವ್ರಿಗೇನ್ ಗೊತ್ತಾ, ಇವಾಗ ನಾನು ರಿಪ್ಲೈ ಮಾಡ್ತೀನಿ, ಅದಕ್ಕೆ ಇನ್ನೊಬ್ರು ಇನ್ನೊಂದು ರಿಪ್ಲೈ ಮಾಡ್ತಾರೆ, ಯಾರಿಗ್ ಬೇಕು ಗುರು ಅಂತ. ಐ ಮೀನ್ ಲೈಕ್ ನಾನ್ ಹಾಗೆ, ಆಯ್ತಾ. ಸೊ ಇದು ಬೇಡ ಅನ್ಬಿಟ್ಟು ಅವ್ರು ಇಗ್ನೋರ್ ಮಾಡ್ತಾ ಇರ್ತಾರೆ. ಈ ಒಂದು ನೆಗೆಟಿವ್ PR ಹೇಗ್ಬೇಕಾಗತ್ತೆ ಅಂದ್ರೆ ಬೀಳ್ಸೋದು. ನೀವು ಅವ್ರಿಗೆ ಸಪೋರ್ಟ್ ಮಾಡ್ಬಿಡಿ ಅಂತ ಹೇಳೋದು. ನೀವು ಅಪ್ಪಿ ತಪ್ಪಿ ಅವ್ರಿಗೆ ಸಪೋರ್ಟ್ ಮಾಡಿದ್ರ ಅಂದ್ರೆ ಫುಲ್ ಬ್ಯಾಡ್ ನಿಮಗೆ. ಸಡನ್ ಆಗಿ ಎಲ್ಲ ಇವ್ರಿಗೆ ಸಪೋರ್ಟ್ ಮಾಡಿದ್ರು, ತಗೊಳ್ಳಿ ಇದಾಯ್ತು ನಿಮ್ ಕಂಟೆಸ್ಟ್ ಹಿಂಗ್ ಮಾಡಿದ್ರು, ಅದು ಇದು ಅಂತ ನೆಗೆಟಿವ್ ಮಾಡೋದು. ಫನಿ ದಟ್ ನಾರ್ಮಲ್ ಇನ್ನೋಸೆಂಟ್ ಪೀಪಲ್ ಇದನ್ನೆಲ್ಲ ಬಿಲೀವ್ ಮಾಡ್ತಾರೆ. ಓ ಇದೇ ನಿಜ ಅಂತ ನಂಬ್ಕೊಂತಾರೆ. ಅವಾಗ ಅನ್ಸತ್ತೆ, ಓ ಇವಳ ಬಗ್ಗೆ ತುಂಬಾ ಕೆಟ್ಟ ಒಪಿನಿಯನ್ ಇದೆ ಗುರು ಅಂತ. ಅವ್ರ ಬಗ್ಗೆ ಅವ್ರು ಯಾಕೆ ಅನ್ಕೊಂತಿಲ್ಲ? ಅವ್ರಿಗಿದ್ಯಾ ಕೆಟ್ಟ ಒಪಿನಿಯನ್? ಅವ್ರಿಗಿಲ್ಲ. ಜನ ಅನ್ಕೊಂತಿದಾರೆ ಅಂತ ಇವರು ಕೂಡ ಸರಿ ಇಲ್ಲ. ದಟ್ಸ್ ದ ವೇ ಇಟ್ಸ್ ವರ್ಕಿಂಗ್. ಎಸ್ ಮ್ಯಾಮ್, ಸದ್ಯ ಬಿಗ್ ಬಾಸ್ ಸೀಸನ್ 12 ಹವಾ ಜೋರಾಗಿ ನಡೀತಾ ಇದೆ. ಮೊನ್ನೆ ರೀಸೆಂಟ್ ಆಗಿ ನೀವು ಕೊಟ್ಟಿರುವಂತಹ ಒಂದಷ್ಟು ಇಂಟರ್ವ್ಯೂಸ್ ಅಲ್ಲೂ ಕೂಡ ಹೇಳಿದ್ರಿ ಗಿಲ್ಲಿ ಅಂತಂದ್ರೆ ತುಂಬಾ ಇಷ್ಟ ಅಂತ ಹೇಳ್ಬಿಟ್ಟು. ಸೊ ನಿಮ್ಮ ಸೀಸನ್ ನಲ್ಲಿ ಗಿಲ್ಲಿ ಇದ್ದಿದ್ರೆ ಹೆಂಗಿರ್ತಿತ್ತು ಅಂತ. ಕೇಳಲೇಬೇಡಿಯಪ್ಪ, ನಂಗೆ ತಡ್ಕೊಳಕ್ ಆಗ್ತಿರ್ಲಿಲ್ಲ ಅನ್ಸುತ್ತೆ. ಅಂದ್ರೆ ಹೇಳಕ್ ಆಗಲ್ಲ. ನಮ್ ಸೀಸನ್ ಅಲ್ಲೂ ತುಂಬಾ ಅದ್ಭುತವಾಗಿರುವಂತ ಎಲ್ಲ ಕಂಟೆಸ್ಟೆಂಟ್ಸ್ ಇದ್ರು. ಇವತ್ತಿಗೂ ಕೇಳಿದ್ರೆ ನಾನು ಯಾವತ್ತೂ ಕೂಡ ಒಂದೇ ಒಂದ್ ಕಂಟೆಸ್ಟೆಂಟ್ ನ ರಿಪ್ಲೇಸ್ ಮಾಡ್ಬೇಕು ಅಂತ ಬಯಸಲ್ಲ. ಅಷ್ಟು ಚೆನ್ನಾಗಿದ್ರು ಪ್ರತಿ ಒಬ್ರು ಕೂಡ. ಎವ್ರಿ ಒನ್ ವಾಸ್ ಪರ್ಫೆಕ್ಟ್ ಕಾಸ್ಟಿಂಗ್, ಎಲ್ಲರೂ ಒಂದೊಂದೇ. ಸೊ ಈ ಸೀಸನ್ ಅಲ್ಲಿ ಏನಾಗ್ತದೆ, ಗಿಲ್ಲಿ ಹೈಲೈಟ್ ಆಗಕ್ಕೆ ಮೇನ್ ಕಾರಣ ಅವ್ರ ಜೊತೆ ಆ ಕಾಂಪಿಟೇಷನ್ ಇಲ್ಲ. ನಮ್ ಸೀಸನ್ ಏನಿತ್ತು, ಇವಾಗ ಗಿಲ್ಲಿ ಹೇಗ್ ಕ್ವಶನ್ ಕೇಳ್ತಾರೋ ಅದೇ ತರ ನಾನು ಕೂಡ ಕ್ವಶನ್ ಮಾಡ್ತಿದ್ದೆ, ನಾನು ಕೂಡ ವಾದ ಮಾಡ್ತಿದ್ದೆ. ಅವಾಗ ನಂಗೆ ಕೌಂಟರ್ ಬರೋದು, ಆಯ್ತಾ, ಆಪೋಸಿಟ್ ಇಂದ ಕೌಂಟರ್ ಬರೋದು, ಒಂದ್ ದೊಡ್ಡ ಗಲಾಟೆ ಆಗೋದು, ಆಯ್ತಾ, ಅದು ಅಗ್ರೆಸಿವ್ ಆಗ್ಬಿಡ್ತಿತ್ತು. ಇಲ್ಲೇನಾಗ್ತಿದೆ, ಗಿಲ್ಲಿ ಏನೋ ಹೇಳ್ತಿದ್ದಾರೆ, ಕೌಂಟರ್ ಕೊಡೋರು ಯಾರು ಇಲ್ಲ. ನಮ್ ಸೀಸನ್ ಆಗಿದ್ರೆ ಪಕ್ಕಾ ಕೌಂಟರ್ ಸಿಗೋದು, ಪಕ್ಕಾ ಏನಾದ್ರು ಸೀನ್ ಆಗಿರೋದು. ಅಂದ್ರೆ ಈ ಒಂದು ಸೀಸನ್ ಅಲ್ಲಿ ಗಿಲ್ಲಿಗೆ ಕಾಂಪಿಟೇಟರೇ ಇಲ್ವಾ ಅಂತ. ವಾದ ಮಾಡಿ ಅವ್ರ ಜೊತೆ ವಾದ ಮಾಡೋರು ಯಾರು ಇಲ್ಲ, ಸ್ಟ್ಯಾಂಡ್ ತಗೊಳ್ಳೋರು ಯಾರು ಇಲ್ಲ. ಅಶ್ವಿನಿ ಅವ್ರು ಇದಾರಲ್ಲ ಮೇಡಮ್, ಅವ್ರು ಅಫ್ಕೋರ್ಸ್ ಇದಾರೆ, ಶಿ ಇಸ್ ಡೂಯಿಂಗ್ ಗುಡ್. ಬಟ್ ಕೆಲವು ಸತಿ ಅವ್ರು ಆಡ್ತಿರೋ ಕೆಲವು ಮಾತುಗಳು ನನಗೆ ಇಷ್ಟ ಆಗಲ್ಲ. ಅಂದ್ರೆ ದ ವೇ ಶಿ ಹ್ಯಾಂಡಲ್ಸ್, ಅಫ್ಕೋರ್ಸ್ ಆಸ್ ಅ ವುಮೆನ್ ಶಿ ಇಸ್ ವೆರಿ ಸ್ಟ್ರಾಂಗ್ ಅಂಡ್ ಹ್ಯೂಜ್ ರೆಸ್ಪೆಕ್ಟ್ ಟು ಹರ್. ಬಟ್ ಕೆಲವು ಸತಿ ದಾರಿ ತಪ್ತಾರೆ ಅವ್ರ ಪದಗಳಲ್ಲಿ. ಅವ್ರ ಸಿಟ್ನ ಅವ್ರು ಕಂಟ್ರೋಲ್ ಮಾಡಕ್ ಆಗಲ್ಲ ಅಂತ ನಂಗೆ ಅನ್ಸುತ್ತೆ. ಅದು ಮಿತಿ ಮೀರಿದಾಗ ನೋಡಕ್ಕೆ ಒಂಥರ ಆಸೆ ಅನ್ಸುತ್ತೆ, ಆಯ್ತಾ. ಬಿಕಾಸ್ ಆಪೋಸಿಟ್ ಇರೋರು ಅಂತದೇನು ಯೂಸ್ ಮಾಡ್ತಿಲ್ಲ, ಬಟ್ ಇವ್ರು ಶುರು ಮಾಡ್ತಿದಾರೆ ಅದನ್ನ. ಆದ್ರೂ ಆಪೋಸಿಟ್ ಇರೋರು ಕೌಂಟರ್ ಕೊಡ್ತಿಲ್ಲ ಆತರ. ಅವಾಗ ಇವರೇ ಒಂಥರ ಕೆಡ್ದಾಗ ಕಾಣುತ್ತೆ. ಪ್ರವೋಕ್ ಮಾಡೋದ್ ಬೇರೆ ವಿಷಯ, ಪ್ರವೋಕ್ ಆಗಿ ಅದಕ್ಕೆ ಮತ್ತೆ ಆಂಟಿ ಕೌಂಟರ್ ಸಿಗ್ತಿದ್ಯಾ ಅದನ್ನ ನೋಡೋದು. ಅಂಡ್ ನಾನು ಮೊನ್ನೆ ಯಾವ್ದೋ ಒಂದು ನೋಡಿದೆ, ಅಂದ್ರೆ ನೆವರ್ ಬಿಗ್ ಫ್ಯಾನ್ ಆಫ್, ಬಟ್ ಐ ಹೋಪ್ ಲೈಕ್ ಅದೊಂದ್ ಸ್ವಲ್ಪ ಚೇಂಜ್ ಮಾಡ್ಕೊಂಡ್ರೆ ಆಕ್ಚುಲಿ ಶಿ ಇಸ್ ಅ ವೆರಿ ಗುಡ್ ಪರ್ಸನಾಲಿಟಿ, ಅವ್ರು ಗೆಲ್ಬಹುದೇನೋ ಅಂತ ಅನ್ಸುತ್ತೆ. ಅಂತ ಅಂದ್ರೆ ಕೆಲ್ಸ ಮಾಡಲ್ಲ. ಆಕ್ಚುಲಿ ಹೇಳ್ಬೇಕು ಅಂದ್ರೆ ಬಿಗ್ ಬಾಸ್ ಅಲ್ಲಿ ಸುಸ್ತಾಗಕ್ಕೇನು ಇಲ್ಲ, ನಾನು ನಿಜ ಹೇಳ್ತೀನಿ. ಐ ಬೀನ್ ದೇರ್ ಅಲ್ವಾ. 114 days ನಾನು ಇದ್ದಾಗ
ಎಂತ ಬೋರ್ ಆಗೋದು ಅಂದ್ರೆ, ನೀವು ನನ್ನ ಯಾವತ್ತಾದ್ರೂ ಲೈವ್ ನೋಡಿದ್ರೆ ಏನ್ ಮಾಡ್ತಿರ್ತೀನಿ ಗೊತ್ತಾ? ಅಡುಗೆ 24/7 ನಾನು ಅಡುಗೆ ಮಾಡ್ತಿರ್ತಿದ್ದೆ. ಯಾಕೆ ಗೊತ್ತಾ? ಆ ಮನೇಲಿ ಬೇರೆ ಏನು ಕೆಲಸ ಇಲ್ಲ, ನೋಡಕ್ ಸೋಷಿಯಲ್ ಮೀಡಿಯಾ ಇಲ್ಲ, ಟ್ರಾಲ್ ಮಾಡಕ್ ಅಂದ್ರೆ ಸ್ಕ್ರೋಲ್ ಮಾಡಕ್ ಆಗಲ್ಲ, ಏನೂ ಇಲ್ಲ, ಕಾಲ್ ಮಾಡ್ಕೊಂಡು ಮಾತಾಡಕ್ ಆಗಲ್ಲ. ಸೋ ಬೋರಿಂಗ್. ವಾಟ್ ಕ್ಯಾನ್ ಯು ಡೂ? ಹೋಗಿ ಕೆಲಸ ಮಾಡಿ, ಟೈಮ್ ಪಾಸ್ ಆಗತ್ತೆ, ತಲೆಯಲ್ಲಿ ಏನೂ ಓಡಲ್ಲ. ಇವರು ಸುಸ್ತಾಗಿದ್ದೀನಿ ಅಂತ ಹೇಳ್ಬಿಡ್ತಾರೆ. ನಾನು ನಿನ್ನೆ ಅಷ್ಟೇ ಯಾವ್ದೋ ಪ್ರೋಮೋ ನೋಡಿ ಎಪಿಸೋಡ್ ನೋಡಕ್ ಆಗ್ಲಿಲ್ಲ. ಅವಾಗ ನಂಗೆ ಬೇಜಾರಾಯ್ತು, ಯಾಕೆ ಹಿಂಗ್ ಮಾಡ್ತಿದಾರೆ ಇವರು? ಇಲ್ಲ ಬೇಕು ಅಂತ ಮಾಡ್ತಿದಾರ? ಬಟ್ ಬೇಕು ಅಂತ ಮಾಡಿದ್ರೆ ಅವ್ರ ತಾನೇ ಕೆಡ್ತಾ ಕಾಣ್ತಾ ಇರೋದು. ಯಾಕೆ ಅಂದ್ರೆ ಮಾಡ್ಬಿಡ್ಬೋದಲ್ವಾ? ಅದ್ರಲ್ಲಿ ಏನಿದೆ? ಪರ್ಸನಾಲಿಟಿ ಶೋ, ಈಗೋ ಶೋ ಅಲ್ಲ, ಪರ್ಸನಾಲಿಟಿ ಶೋ. ಒಬ್ರು ಬಂದ್ ನಿಮ್ನ ಹೇಗ್ ಕೇಳ್ತಾರೆ, ಅವರು ಬಂದ್ ನೀಟಾಗಿ ಕೇಳ್ಕೊಂಡ್ರು, ಅವ್ರ ಕರ್ತವ್ಯ ಅವ್ರು ಮಾಡ್ಬೇಕಿತ್ತು. ಆ ಮನೆ ಒಟ್ಟಲ್ಲಿ ನಾವು ಮನೆ ನೆಡ್ಸೋದೇ ಅದು ಗೇಮ್. ಅದು ಮನೆ ಹೆಂಗ್ ನಡೆಸ್ತೀವಿ ನಾವೆಲ್ಲ ಸೇರ್ಕೊಂಡ್ಬಿಟ್ಟು, ಯಾವ್ದು ಕೆಲ್ಸದವ್ರಿಲ್ಲ ಏನೂ ಇಲ್ಲ, ನಾವುಗಳೇ ಹೆಂಗ್ ನೆಟ್ಕೊಡ್ಕೊಂತೀವಿ, ಅಷ್ಟು ಮಾಡೋದಕ್ಕೆ ನಮಗ್ ಬೇಜಾರಾಗತ್ತೆ ಅಷ್ಟೇ, ಬೇರೆನಲ್ಲ. ಅಟ್ ದ ಸೇಮ್ ಟೈಮ್ ಗಿಲ್ಲಿ ಹೇಗೆ ಅಂದ್ರೆ ಅವತ್ತಿಂದ ಇವತ್ತವರೆಗೂ ಅವ್ನು ಡೌರೇ ಆಗಿಲ್ಲ, ಎಂಟರ್ಟೈನ್ ಮಾಡ್ತಾನೆ ಇದಾರೆ. ಐನೋ ಅಲ್ಲಿ ಇರೋರಿಗೆ ಇರಿಟೇಷನ್ ಇರ್ಬೋದು, ನೋಡೋರಿಗೆ ನನಗೆ ತುಂಬಾ ಎಂಟರ್ಟೈನ್ಮೆಂಟ್ ಇದೆ. ಸೊ ದಟ್ಸ್ ದ ಥಿಂಗ್. ಕೆಲವೊಂದ್ ಕಡೆ ಪರ್ಸನಲ್ ಆಗಿ ಹೋಗಲ್ವಾ ಅಂತ? ಇವಾಗ ಎಂಟರ್ಟೈನ್ಮೆಂಟ್ ಮಾಡ್ತಿದ್ದಾರೆ, ಓಕೆ, ಗಿಲ್ಲಿ ಅವರು ಫುಲ್ ನೋಡಿಲ್ಲ ನಾನು, ಫುಲ್ ನೋಡಿಲ್ಲ ಅಂದ್ರೆ ಅಷ್ಟು ಕೆಲವೊಂದಷ್ಟು. ನಾನು ಎಲ್ಲಿ ಅಂದ್ರೆ 2-3 ಎಪಿಸೋಡ್ಸ್ ನೋಡಿದೀನಿ. ಆ 2-3 ಎಪಿಸೋಡ್ಸ್ ಅಲ್ಲಿ ನಂಗೆ ಅಂದ್ರೆ ನಾನು ಕಂಪ್ಲೀಟ್ ಆಗಿ ಗಿಲ್ಲಿನೇ ಅಂತ ಹೇಳಕ್ ಆಗಲ್ಲ, ಅದಕ್ಕೆ ನಾನು ಅಂದ್ರೆ ಹೀ ಇಸ್ ದ ರೈಟ್ ಪರ್ಸನ್ ಅಂತ. ನಾನು ಕೆಲವು ನೋಡಿರೋ ಎಪಿಸೋಡ್ಸ್ ಅಲ್ಲಿ ಅವ್ರು ನಂಗೆ ಇಷ್ಟ ಆಗಿದ್ದಾರೆ, ಅಷ್ಟು ಮಾತ್ರ ನಾನು ಹೇಳ್ಬಲ್ಲೆ. ಆ ಒಂದು ಎಪಿಸೋಡ್ಸ್ ಅಲ್ಲಿ ಇಲ್ಲಿವರೆಗೂ ಏನ್ ಮೇ ಬಿ ಅವ್ರು ತಪ್ಪು ಮಾಡಿರ್ತಾರೋ ನಾನು ಇನ್ನೂ ನೋಡಿಲ್ಲ. ಸೊ ಐ ಆಮ್ ವೆರಿ ರಾಂಗ್ ಟು ಸೇ ಅವರೇ ಪರ್ಫೆಕ್ಟ್, ಅವರೇ ಬೆಸ್ಟ್, ಅವರೇ ವಿನ್ನಿಂಗ್ ಕ್ಯಾಂಡಿಡೇಟ್ ಅಂತ. ಫುಲ್ ನೋಡ್ದಾಗ ಜಡ್ಜ್ ಮಾಡ್ಬೇಕು, ಫುಲ್ ನೋಡ್ದೆ ಹಿಂಗೆಲ್ಲ ಹೇಳಕ್ ಹೋಗ್ಬಾರ್ದು. ಇಟ್ಸ್ ವೆರಿ ರಾಂಗ್. ಫಸ್ಟ್ ಪೇಜ್ ಓದ್ದಂಗೆ ಅದು ಬುಕ್ಕಿಂದು. ಸೊ ನಾನು ಹೇಳೋದೇನು, ನಾನು ನೋಡಿರೋಷ್ಟರಲ್ಲಿ ಗಿಲ್ಲಿ ತುಂಬಾ ಚೆನ್ನಾಗಿ ಆಡಿದ್ದಾರೆ ಅಷ್ಟೇ. ಬೇರೆ ನಿಮಗ ಗೊತ್ತಿರುವಂತ ಕಂಟೆಸ್ಟೆಂಟ್ಸ್ ಯಾರಾದ್ರೂ ಇದಾರ ಒಳಗಡೆ? ಯಾರು ಇಲ್ಲ ಅಂದ್ರೆ ಯಾರು ಗೆಲ್ಲಬಹುದು ಅಂದಾಜಿನ ಪ್ರಕಾರ? ನಾನು ಹೇಳ್ದಂಗೆ ಇಟ್ಸ್ ಒನ್ ಮ್ಯಾನ್ ಶೋ ಆಯ್ತಾ. ಅಂದ್ರೆ ಯಾರಾದ್ರೂ ಇದ್ರಲ್ಲಿ ಅಂದ್ರೆ ಜಗಳ ಆಡೋದು ದೊಡ್ಡ ವಿಷಯ ಅಲ್ಲ. ಯಾವ ಪರಿಸ್ಥಿತಿಲಿ ಯಾರು ಮಾತಾಡ್ಬೇಕು ಅದು ಮಾತಾಡೋದು ತುಂಬಾ ಇಂಪಾರ್ಟೆಂಟ್. ಈ ಒಂದು ಪರಿಸ್ಥಿತಿ ಆಗತ್ತೆ, ಅವಾಗ್ಲೇ ಉತ್ತರ ಕೊಡ್ಬೇಕು, ಅವಾಗ್ಲೇ ಮಾತಾಡ್ಬೇಕು. ದಟ್ ಇಸ್ ಬಿಗ್ ಬಾಸ್. ಅದನ್ನ ಇಟ್ಕೊಂಡು ಆಮೇಲೆ ವೀಕೆಂಡ್ ಬಂದ ತಕ್ಷಣ ಅದ್ರ ಬಗ್ಗೆ ಮಾತಾಡೋದು, ಸ್ಟೋರ್ ಮಾಡ್ಕೊಂಡಿರೋದು, ದಟ್ ಇಸ್ ನಾಟ್ ಬಿಗ್ ಬಾಸ್. ಸೊ ಅದನ್ನ ಮಾಡ್ತಿರೋದು ಅವ್ರೊಬ್ರು ಮಾತ್ರ, ಬೇರೆ ಎಲ್ಲ ಹೋಗ್ಬಿಟ್ಟು ಸ್ಟೋರ್ ಮಾಡ್ತಾ ಇದಾರೆ. ಯಾವ್ದೋ ಒಂದ್ ಕಡೆ ತೆಗಿಯಕ್ಕೆ, ಗಳಪೆ ಅಂತ ಹೇಳ್ಬೇಕಿದ್ರೆ ತೆಗಿಯಕ್ಕೆ, ಅದು ಇದು ಅಂತ. ಸೊ ಐ ಥಿಂಕ್ ದಟ್ ಇಸ್ ದ. ಬಟ್ ಒಂದ್ ವಿಷಯ ಹೇಳಕ್ ಇಷ್ಟಪಡ್ತೀನಿ, ನಮ್ ಸೀಸನ್ ಹ್ಯಾಪಿ ಬಿಗ್ ಬಾಸ್ ಅಂತ ನನ್ನ ಹೇಳ್ಬಿಟ್ಟು ಕಳ್ಸಿದ್ರು. ದಿಸ್ ಇಸ್ ದ ಹ್ಯಾಪಿಯೆಸ್ಟ್ ಬಿಗ್ ಬಾಸ್ ಎವರ್ ನಾನ್ ನೋಡ್ದಂಗೆ. ನೀವು ನೋಡ್ದಂಗೆ? ಬಿಕಾಸ್ ಅಂದ್ರೆ ನಾನು ಯಾವ್ದೋ ಸೀಸನ್ ನೋಡಿಲ್ಲ, ಬಟ್ ಅಗ್ರೆಷನ್ ಯಾವಾಗ್ಲೂ ಕಾಣಿಸ್ತಾ ಇರ್ತಿತ್ತು. ಇವ್ರು ಜಗಳ ಆಯ್ತು ಅಂತೆಲ್ಲ. ಇವ್ರದ್ದು ಹೆಂಗ್ ಗೊತ್ತಾ, ನಾನು ಕೆಲವು ಟಾಸ್ಕ್ ನೋಡ್ತೀನಿ, ಟಾಸ್ಕ್ ಎಲ್ಲ ಆಗತ್ತೆ, ಫುಲ್ ಜಗಳ ಆಡ್ತಾರೆ. ಜಗಳ ಆಗಿದ ತಕ್ಷಣ, ಟಾಸ್ಕ್ ಆಗಿದ ತಕ್ಷಣ ಫುಲ್ ಮಾತಾಡ್ತಾ ಕುತ್ಕೊಂಡಿರ್ತಾರೆ, ಮಜಾ ಮಾಡ್ಕೊಂಡು. ಸೋ ನೈಸ್, ಹ್ಯಾಪಿನೆಸ್. ಐ ಥಿಂಕ್ ವಾವ್ ಅಂತ. ನೀವು ಬಿಗ್ ಬಾಸ್ ಹೋಗಲ್ಲ ಅಂತ ಹೇಳಿದ್ರಿ. ಹೌದು. ಅದಾದ ನಂತರ ಹೋದ್ರಿ. ಅದ್ರ ಕಡೆಯಿಂದ ಬಂದಿರುವಂತ ರೆಮ್ಯುನರೇಷನ್ ಏನ್ ಮಾಡಿದ್ರಿ ಅಂತ? ಇನ್ನೂ ಸ್ಟೋರ್ ಮಾಡಿದೀನಿ, ಇನ್ವೆಸ್ಟ್ ಮಾಡಿದೀನಿ, ಅಂಡ್ ತುಂಬಾ ಎಲ್ಲ ಅಂದ್ರೆ ಇನ್ವೆಸ್ಟೇ ಮಾಡಿದೀನಿ ನಾನು ಜಾಸ್ತಿ. ಲೈಕ್ ಮ್ಯೂಚುವಲ್ ಫಂಡ್ಸ್ ಆಗಿರ್ಬೋದು, ಗೋಲ್ಡ್ ಇನ್ವೆಸ್ಟ್ಮೆಂಟ್ಸ್ ಆಗಿರ್ಬೋದು. ಅಂಡ್ ತುಂಬಾ ಎಂಜಾಯ್ ಮಾಡಿದೆ. ನಾನು ತಿರ್ಗಾಡ್ದೆ, ಟ್ರಾವೆಲ್ ಮಾಡಿದೆ, ಅಂಡ್ ಸ್ವಲ್ಪ ಅಮೌಂಟ್ ಚಾರಿಟಿ ಮಾಡಿದೆ. ನಾನೊಂದು ಹಾಗೆ ನಂಗೆ ಹೇಳ್ಕೊಳಕ್ ಇಷ್ಟ ಅಲ್ಲ, ಬಟ್ ಸ್ಟಿಲ್ ನಾನು ಹೇಳ್ದೆ ಇದ್ರೆ ಅದು ಒಂದು ದೊಡ್ಡ ಸೀನ್ ಆಗತ್ತೆ, ಏನ್ ಮಾಡಿದಿರಾ ಅಂತ ಎಲ್ಲ. ಬಟ್ ಸ್ಟಿಲ್ ಜಸ್ಟ್ ಟು ಮೇಕ್ ಪೀಪಲ್ ಅಂಡರ್ಸ್ಟ್ಯಾಂಡ್ ಅಂಡ್ ಅವೇರ್. ಒಂದ್ ಬಾಲಕಿಯರ ಗೌರ್ಮೆಂಟ್ ಸ್ಕೂಲ್ ನಾನು ಅಡಾಪ್ಟ್ ಮಾಡ್ಕೊಂಡೆ ಶೃಂಗೇರಿಯಲ್ಲಿ. ಶೃಂಗೇರಿಯಲ್ಲಿ ಬಿಕಾಸ್ ಗೌರ್ಮೆಂಟ್ ಸ್ಕೂಲ್ ಯಾರು ಇವಾಗ ಹೋಗಕ್ಕೆ ಬಯಸ್ತಾ ಇಲ್ಲ, ಅನ್ನೋದು ಬಿದ್ದೋಗೋ ಪರಿಸ್ಥಿತಿ ಇದೆ. ಸೊ ಅದು ಒಂದು, ಅಂಡ್ ನಮ್ಮೂರು. ಸೊ ಅದೊಂದು ಅಡಾಪ್ಟ್ ಮಾಡ್ಕೊಂಡಿದ್ದೆ ಬಂದಿದ ತಕ್ಷಣ. ಬಿಗ್ ಬಾಸ್ ಬಂದಿದ ತಕ್ಷಣ ಫಸ್ಟ್ ಮಾಡಿರೋದೇ ಅದು ನಾನು. ಅದಾದ್ಮೇಲೆ ಸುಮಾರಷ್ಟು ಲೈಕ್ ಅನಾಥಾಶ್ರಮಗಳಿಗೆ ನಾನು ಸಪೋರ್ಟ್ ಮಾಡ್ತಾ ಇದ್ದೀನಿ. ಅಂಡ್ ಅಷ್ಟೇ. ಲೈಕ್ ಒಳ್ಳೇದಲ್ಲ ಮೇಡಮ್, ಆಕ್ಚುಲಿ ಇಂಥದನ್ನ ನಾವು ಧೈರ್ಯದಿಂದ ಹೇಳ್ಕೋಬೇಕು. ಏನ್ ಗೊತ್ತಾ, ಇವಾಗ ಈ ನಡುವೆ ಎಲ್ಲಾ ಏನ್ ಮಾಡಿದ್ರು ಕೂಡ ಹಂಗ ಹೇಳ್ತಾರ ಆಯ್ತಾ. ಸೊ ಯು ಜಸ್ಟ್ ಫೀಲ್ ಲೈಕ್ ಇದು ಹೇಳ್ಬೇಕಾ ಅಂತ ಅನ್ಸ್ಬಿಡತ್ತೆ ಆಯ್ತಾ. ಅಂದ್ರೆ ಸಮಥಿಂಗ್ ನ್ಯಾಚುರಲ್ ಮಾಡೋದು, ನೀರ್ ಕುಡಿಯೋ ತರ. ಮೋಸ್ಟ್ ಆಫ್ ದ ಟೈಮ್ ನಂಗೆ ನೆನಪೇ ಇರಲ್ಲ. ಸೊ ಇವಾಗ ನಂಗೆ ಕೇಳಿದಾಗ ಅದ್ ನೆನಪಾಯ್ತು. ಬಟ್ ಅದೇ ನಂಗೆ ಇಷ್ಟೆಲ್ಲ ಸ್ಟಂಟ್ ಮಾಡ್ಕೊಂಡು ಕೆಲವ್ರು ಮಾಡ್ತಾರಲ್ಲ, ಅದನ್ನ ಮಾಡಿದಾಗ ಕ್ರಿಂಜ್ ಅನ್ಸ್ಬಿಡತ್ತೆ ನಂಗೆ. ಇದೆಲ್ಲ ಅವಶ್ಯಕತೆ ಇದೆಯಾ ಅಂದ್ರೆ, ಎಲ್ಲೋ ಏನೋ ದಾನ ಮಾಡ್ತೀರಾ, ಸಡನ್ ಆಗಿ ಯಾರೋ ರೆಕಾರ್ಡ್ ಮಾಡ್ತಾ ಇದಾರೆ, ಅದ್ ಹೆಂಗ್ ಸಾಧ್ಯ? ಸೊ ಹೃದಯದಿಂದ ಯಾವಾಗ್ಲೂ ಮಾಡ್ಬೇಕು. ಸೊ ಎಸ್, ಕೆಲವ್ರು ರೆಕಾರ್ಡ್ ಮಾಡೋದು ಏನಕ್ಕೆ ಅಂದ್ರೆ ಇನ್ನಷ್ಟು ಜನ ಇದನ್ನ ಮಾಡ್ಲಿ ಅಂತ. ಸೊ ನಂಗೆ ಸ್ಫೂರ್ತಿ ಬರ್ಲಿ ಅಂತ. ಅದ್ ನಂಗೆ ತುಂಬಾ ಖುಷಿ ಆಗತ್ತೆ. ಬಟ್ ಕೆಲವರು ಬರೀ ಅಲ್ಲಿ ಮಾಡಿದ ತಕ್ಷಣ ಮತ್ತೆ ಕಟ್ ಅಂದ ತಕ್ಷಣ ಹೊರಡ್ತಾ ಇರ್ತಾರಲ್ವಾ, ಅದು ನಂಗೆ ಇಷ್ಟ ಆಗಲ್ಲ. ಡೋಂಟ್ ಮೇಕ್ ಇಟ್ ಫೇಕ್.
ಹೆಲ್ಪ್ ಮಾಡಿ, ಜೆನ್ಯೂನ್ ಆಗಿ ಹೆಲ್ಪ್ ಮಾಡಿ, ಮೋಟಿವೇಟ್ ಮಾಡಿ ಬೇರೆಯವ್ರಿಗೆ ಹೆಲ್ಪ್ ಮಾಡೋದಕ್ಕೆ ಅಷ್ಟೇ. ಈಗ ನಟಿಮಣಿಯರ್ ಅಂದ ತಕ್ಷಣ ಕೇವಲ ನಟನೆಗೆ ಮಾತ್ರ ಸೀಮಿತವಾಗಿಲ್ಲ, ನಿರ್ದೇಶನಕ್ಕೂ ಸೇ ಅಂತಿದ್ದಾರೆ. ಅದ್ರ ಜೊತೆಗೆ ನಿರ್ಮಾಪಕರಾಗಿನೂ ಕೂಡ ಒಂದಷ್ಟು ಸಿನಿಮಾಗಳನ್ನ ಮಾಡ್ತಾ ಇದ್ದಾರೆ. ಸೊ ಅದ್ರ ಜೊತೆಗೆ ಬೇರೆ ಬೇರೆ ಒಂದು ರಂಗಗಳಲ್ಲಿ ಅಂದ್ರೆ ಬಿಸ್ನೆಸ್ ಆಗಿರ್ಬೋದು, ಬೇರೆ ಬೇರೆ ಒಂದು ಬಿಸ್ನೆಸ್ ತರದ್ದು ಫಾರ್ಮಿಂಗು, ಇವಾಗ ಬೋಟಿಕ್ಸ್ ಆಗಿರ್ಬೋದು ಆ ತರ. ಅಂಡ್ ಇನ್ನೊಂದು ಏನಂತಂದ್ರೆ ನಟಿಯರು ಕೇವಲ ನಟನೆಗೆ ಮಾತ್ರ ಸೀಮಿತವಲ್ಲದೆ ಬೇರೆ ಒಂದು ಆಯಾಮಗಳನ್ನು ಕೂಡ ಪಡ್ಕೊಂಡು ಫಿನಾನ್ಷಿಯಲ್ ಆಗಿ ಫಿಟ್ ಆಗ್ಬೇಕು ಅಂತ ಹೇಳ್ಬಿಟ್ಟು ಇದು ಮಾಡ್ತಿದ್ದಾರೆ. ಸೊ ನೀವು ಬಿಸ್ನೆಸ್ ಅಥವಾ ಬೇರೆ ಒಂದು ರಂಗಕ್ಕೆ ಏನಾದ್ರು ಎಂಟ್ರಿ ಕೊಡುವಂತಹ ಪ್ಲಾನ್ಸ್ ಇದೆಯಾ? ನಿಮ್ಮ ಫಿನಾನ್ಷಿಯಲ್ ಗೋಲ್ ಸೆಟ್ ನ ಯಾವ ರೀತಿ ಮಾಡ್ಕೊಂಡಿದ್ದೀರಾ ಅಂತ? ಸೊ ಬಿಗ್ ಬಾಸ್ ನ ಬರ್ತಿದ್ದ ಹಾಗೆ ನೀವು ಹೇಳಿದ್ರೆ ಎಲ್ಲೂ ಕಾಣಿಸ್ಕೊಳ್ಳಿಲ್ಲ ಅಂತ, ಆ ಗ್ಯಾಪ್ ಅಲ್ಲಿ ನಾನು ಕ್ರಿಸ್ಟಲ್ ಬಿಸ್ನೆಸ್ ಶುರು ಮಾಡಿದೀನಿ. ಓಕೆ. ಅಂಡ್ ನಾನು ಎಲ್ಲೂ ಕೂಡ ಸಂಗೀತ ಶೃಂಗೇರಿ ಬಿಸ್ನೆಸ್ ಅಂತ ನಾನು ಹೇಳಿಲ್ಲ, ಬಟ್ ಹೆಸರು ಸಿಂಹಿನಿ ಬೈ ಸಂಗೀತ ಶೃಂಗೇರಿ ಅಂತ ಇಟ್ಟಿದ್ದೀನಿ. ಸಿಂಹಿನಿ ಅಂತ ಏನಕ್ಕೆ ಇಟ್ಟಿರೋದಂದ್ರೆ ನನಗೆ ಆ ಸಿಂಹಿನಿ ಯಾವ ತರ ರೆಪ್ರೆಸೆಂಟ್ ಆಗುತ್ತೆ ಅಂದ್ರೆ, ಸುಮಾರಷ್ಟು ಹೆಣ್ಮಕ್ಳಿಗೆ ಸ್ಫೂರ್ತಿ ಆಗಿದ್ದೀನಿ. ಸುಮಾರಷ್ಟು ಜನ ಹೆಣ್ಮಕ್ಳು ನಂಗೆ ಬಂದು ಹಗ್ ಮಾಡ್ತಾರೆ ಅಂಡ್ ಯು ನೋ ಲೈಕ್ ದೇ ಲವ್ ಮೀ. ಆಯ್ತಾ, ಒಂದು ಹೀರೋಯಿನ್ ಆಗಿ ಹುಡ್ಗಿರ ಹೃದಯ ಗೆಲ್ಲೋದು ವೆರಿ ಡಿಫಿಕಲ್ಟ್. ಹುಡ್ಗೂರ್ ಹೃದಯ ಗೆಲ್ಬೋದು, ಬಟ್ ಹುಡ್ಗಿ ಹೃದಯ ಗೆಲ್ಲಕ್ ಆಗಲ್ಲ. ಇಟ್ಸ್ ವೆರಿ ರೇರ್. ಬಟ್ ಅದು ಒಂದು ನನ್ಗೆ ಬಹಳ ಖುಷಿ ಇದೆ ನಂಗೆ ಸಿಕ್ಕಿರೋದು ಬಿಗ್ ಬಾಸ್ ಮೂಲಕ, ನನ್ನ ಪರ್ಸನಾಲಿಟಿಗೋಸ್ಕರ. ಯಾಕಂದ್ರೆ ಸುಮಾರಷ್ಟು ಜನ ಹೆಣ್ಮಕ್ಳು ನನ್ನ ಹತ್ಕೊಂಡು ಹೇಳ್ತಾರೆ ದಟ್ ನಾನು ಈ ಪರಿಸ್ಥಿತಿನ ನಿಮ್ಮ ಮೂಲಕ ನಾನು ಇದನ್ನ ಎದುರಿಸಿದೀನಿ ಅಂತ. ಐ ನ್ಯೂ ಹೌ ಟು ಹ್ಯಾಂಡಲ್ ದಿಸ್ ಸಿಚುವೇಶನ್ ಅಂತ. ಖುಷಿ ಕೊಡುತ್ತೆ ಬಹಳ ನನಗೆ. ಸೊ ನನ್ನಿಂದ ಒಬ್ರು ಲೈಫಲ್ಲಿ ಏನೋ ಒಂದು ಚೇಂಜಸ್, ಪಾಸಿಟಿವ್ ಚೇಂಜಸ್ ಬಂದಿದೆ ಅಂದ್ರೆ ನಂಗೆ ಬಹಳ ಖುಷಿ ಇದೆ. ಸೊ ಸಿಂಹಿನಿ ಅನ್ನೋದು ನನಗೆ ಅದು ಅರ್ಥ ಇದೆ, ಅಂದ್ರೆ ಎಷ್ಟು ಜನಕ್ಕೆ ಸಹಾಯ ಮಾಡಿದೆ ಅನ್ನೋದು. ಸಿಂಹಿನಿ ಬೈ ಸಂಗೀತ ಶೃಂಗೇರಿ ಅಂತ, ಸಿಂಹಿನಿ ಸಂಗೀತ ಶೃಂಗೇರಿ ಅಲ್ಲ, ಬೈ ಸಂಗೀತ ಶೃಂಗೇರಿ ಅಂತ. ಕ್ರಿಸ್ಟಲ್ಸ್ ನಾನು ಬಿಗ್ ಬಾಸ್ ಅಲ್ಲೂ ಹಾಕ್ತಾ ಇದ್ದೆ. ನಾನು ಹಾಕ್ತಿರೋದು ನೋಡಿ ಸುಮಾರಷ್ಟು ಜನ ಚಿಕ್ಕ ಚಿಕ್ಕ ಮಕ್ಳೆಲ್ಲ ಕ್ರಿಸ್ಟಲ್ ಬ್ರೇಸ್ಲೆಟ್ಸ್ ಹಾಕ್ತಾ ಇದ್ರು. 10 ರೂಪಾಯಿದು 20 ರೂಪಾಯಿದು ಅದೆಲ್ಲ ಹಾಕ್ತಿದ್ರು, ಗ್ಲಾಸ್ ಇಂದು. ನಾನು ಹಾಕ್ತಿದ್ದಕ್ಕೆ ಮೂಲ ಕಾರಣ ಇದೆ, ದಿಸ್ ಇಸ್ ನಾಟ್ ಫ್ಯಾಷನ್. ಇದ್ರಲ್ಲಿ ಎನರ್ಜೀಸ್ ಇದೆ. ಅಂಡ್ ನಾವು ಹುಟ್ಟೋಕ್ಕಿಂತ ಏನೋ ಮಿಲಿಯನ್ಸ್ ಅಂಡ್ ಮಿಲಿಯನ್ಸ್ ಆಫ್ ಇಯರ್ಸ್ ಮುಂಚೆ ಇರುವಂತದ್ದು ಇದು. ವಾಲ್ಕ್ಯಾನಿಕ್ ಸ್ಟೋನ್ಸ್ ಇಂದ ಬರುವಂತದ್ದು, ಭೂಮಿ ಒಳಗಿರುವಂತದ್ದು. ಪ್ರತಿ ಒಂದು ಕ್ರಿಸ್ಟಲ್ಲು ಎಲ್ಲಾ ರೀತಿ ನೋಡ್ಕೊಂಡ್ ಬಂದಿದೆ. ಫೈರ್ ಏನಾಗಿರ್ಬೋದು, ಡೈನೋಸರ್ ಕಾಲ ಆಗಿರ್ಬೋದು, ಎಲ್ಲಾ ನೋಡ್ಕೊಂಡು ಬದುಕಿದೆ, ಉಳಿದಿದೆ ಇಲ್ಲಿ ತನಕ. ಅಂದ್ರೆ ಅದ್ರಲ್ಲಿ ಏನೋ ಶಕ್ತಿ ಇದೆ ಅನ್ನೋದು ಅರ್ಥ, ಎಲ್ಲದನ್ನ ಫೇಸ್ ಮಾಡಿದೆ ಅಂತ. ಆ ಒಂದು ಕ್ರಿಸ್ಟಲ್ ನಾವು ನಮ್ಮ ಹತ್ರ ಇಟ್ಕೊಂಡಾಗ ಅದರಿಂದ ನಮಗೆ ಎನರ್ಜಿ ಸಿಗುತ್ತೆ. ಸಮಟೈಮ್ಸ್ ಗುಡ್, ಸಮಟೈಮ್ಸ್ ಬ್ಯಾಡ್. ಸೊ ಅದಕ್ಕೆ ನೋಡ್ಕೊಂಡು ತಗೊಬೇಕು. ಬಟ್ ಈ ಕ್ರಿಸ್ಟಲ್ಸ್ ಆರ್ ಸೆಮಿ ಪ್ರೆಷಿಯಸ್. ನನ್ನ ಮೂಲ ಕಾರಣ ನಾನು ಈ ಕ್ರಿಸ್ಟಲ್ ಶುರು ಮಾಡಕ್ಕೆ ಬಿಸ್ನೆಸ್ ನ, ತುಂಬಾ ಜನ ಬರೀ ಗ್ಲಾಸ್ ಹಾಕೊಂತಿದ್ರು, ಅವ್ರಿಗೆ ಅರ್ಥ ಆಗಿಲ್ಲ ಏನಕ್ಕೆ ಹಾಕೊಳ್ತಿದ್ದೀನಿ ಅಂತ. ನನಗೆ ಕ್ರಿಸ್ಟಲ್ಸ್ ಇಂದ ತುಂಬಾ ಬೆನಿಫಿಟ್ ಆಗಿದೆ, ತುಂಬಾ ಅಂದ್ರೆ ತುಂಬಾ ಬೆನಿಫಿಟ್ ಆಗಿದೆ. ಬೀಟ್ ಫೈನಾನ್ಷಿಯಲಿ, ಕರಿಯರ್ ವೈಸ್, ಇಮೋಷನಲಿ ತುಂಬಾ ಹೆಲ್ಪ್ ಮಾಡಿದೆ. ಹಾಕೊಂಡಾಗಿಂದ ನಾನು ತುಂಬಾ ಸೇಫ್ ಫೀಲ್ ಮಾಡಿದ್ದೀನಿ, ಪ್ರೊಟೆಕ್ಟೆಡ್ ಫೀಲ್ ಮಾಡಿದ್ದೀನಿ, ಗ್ರೋತ್ ಫೀಲ್ ಮಾಡಿದ್ದೀನಿ. ಅವಾಗ ನಂಗೆ ಅನ್ಸ್ತು, ನಾನು ಬೆಂಗಳೂರಲ್ಲಿ ಹುಡುಕ್ದಾಗ ನಂಗೆ ಎಲ್ಲೂ ಸಿಗ್ಲೇ ಕ್ರಿಸ್ಟಲ್ಸ್ ಎಲ್ಲಿ ತಗೊಳ್ಳಿ ಅಂತ. ಜೆನ್ಯೂನ್ ಕ್ರಿಸ್ಟಲ್ಸ್ ಸಿಗ್ಲಿಲ್ಲ ನಂಗೆ ಮೋಸ್ಟ್ ಆಫ್ ದ ಪ್ಲೇಸಸ್. ಅವಾಗ ನಂಗೆ ಅನ್ಸ್ತು, ನನ್ನ ಮೂಲಕ ಸುಮಾರು ಜನ ಕ್ರಿಸ್ಟಲ್ಸ್ ತಗೊಂಡಿದ್ದಾರೆ, ಏನೋ ಗ್ಲಾಸಸ್ ಎಲ್ಲ ತಗೊಂಡಿದ್ದಾರೆ ಅಂದ್ರೆ ನನ್ನ ಮೂಲಕ ಅವರಿಗೆ ಜೆನ್ಯೂನ್ ಕ್ರಿಸ್ಟಲ್ ಸಿಗ್ಲಿ ಅಂತ. ಅವಾಗ ನಾನು ಡಿಸೈಡ್ ಮಾಡಿದ್ದು, ನಾನು ಎಲ್ಲಿಂದ ಸೋರ್ಸ್ ಮಾಡ್ತಿದ್ದೋ, ನಾನು ಎಲ್ಲಾ ಕಡೆ ಬೆಸ್ಟ್ ಆಫ್ ಬೆಸ್ಟ್ ಕ್ವಾಲಿಟಿ ಎಲ್ಲಿ ಸಿಗತ್ತೆ ಅಂತ ನೋಡ್ಕೊಂಡು ಅದನ್ನ ನಾನು ಸೋರ್ಸ್ ಮಾಡ್ಕೊಂಡು ಐ ಸ್ಟಾರ್ಟೆಡ್ ಜಸ್ಟ್ ಇನ್ಸ್ಟಾಗ್ರಾಮ್ ಪೇಜ್, ಸಿಂಹಿನಿ ಬೈ ಸಂಗೀತ ಶೃಂಗೇರಿ. ನೀವೆಲ್ಲರಿಗೂ ಯಾರಿಗಾದ್ರೂ ಕ್ರಿಸ್ಟಲ್ ನಾನು ಏನ್ ಹಾಕೊಂತಿದ್ದ ನಾನು ಹಾಕೊಂಡ್ಬೇಕು ಅನ್ನೋ ಇಂಟ್ರೆಸ್ಟ್ ಇದ್ರೆ, ಅದ್ರ ಬಗ್ಗೆ ಮಾಹಿತಿ ಬೇಕಂದ್ರೆ ಈ ಒಂದು ನನ್ನ ಪೇಜ್ ಇಂದ ನೀವು ಆರ್ಡರ್ ಮಾಡ್ಬೋದು ಅಂತ. ಅದನ್ನ ನನ್ನ ಟೀಮ್ ಹ್ಯಾಂಡಲ್ ಮಾಡ್ತಾ ಇದಾರೆ. ಬಟ್ ಪ್ರತಿ ಒಂದು ಬ್ರೇಸ್ಲೆಟ್ ಮಾಡೋದು ನಾನು ಒಬ್ಳೆ ಮಾಡೋದು. ಬಿಕಾಸ್ ಅದನ್ನ ಕ್ಲೆನ್ಸ್ ಮಾಡ್ಬೇಕು, ಎನರ್ಜೈಸ್ ಮಾಡ್ಬೇಕು. ಇಟ್ಸ್ ಅ ಸ್ಪಿರಿಚುವಲ್ ಪ್ರಾಸೆಸ್. ನನ್ನ ಗುರುವಿಂದ ಕಲ್ತಿರುವಂತದ್ದು. ನಾನು ಅದನ್ನ ಕಂಪ್ಲೀಟ್ ಆಗಿ ಕ್ಲೆನ್ಸ್ ಮಾಡಿ ಆಕ್ಟಿವೇಟ್ ಮಾಡಿ ಕಳಿಸ್ತೀನಿ. ಕ್ರಿಸ್ಟಲ್ ತಗೊಳ್ಳೋ ದೊಡ್ಡ ವಿಷಯ ಅಲ್ಲ, ಎಲ್ ಬೇಕಿದ್ರು ಸಿಗುತ್ತೆ ಕ್ರಿಸ್ಟಲ್ ನಿಮಗೆ. ಕ್ರಿಸ್ಟಲ್ ಹಂಗೆ ಹಾಕೊಂಡ್ರೆ ಒಡವೆ, ಅದು ಜಸ್ಟ್ ಆಕ್ಸೆಸರಿ, ಇಟ್ ಡಸಂಟ್ ಹ್ಯಾವ್ ದ ಎನರ್ಜಿ. ಆ ಕ್ರಿಸ್ಟಲ್ ನ ಎನರ್ಜೈಸ್ ಮಾಡಿ ಆಕ್ಟಿವೇಟ್ ಮಾಡಿದ್ರೆ ಮಾತ್ರ ನಿಮಗೆ ಬೆನಿಫಿಟ್ ಸಿಗುತ್ತೆ. ಸೊ ಆಕ್ಟಿವೇಟ್ ಮಾಡೋ ಪ್ರೋಸೆಸ್ ನಾನು ಮಾಡ್ಲೇಬೇಕು. ಸೊ ಅದನ್ನ ನಾನೇ ಕಟ್ಟೋದು, ಕಸ್ಟಮೈಸ್ ಮಾಡಿ 21 ಅಂದ್ರೆ 21 ಬೀಟ್ಸು, 23 ಅಂದ್ರೆ 23 ಬೀಟ್ಸು. ಅದನ್ನ ನಾಟ್ ಮಾಡ್ಬಿಟ್ಟು ಅದನ್ನ ಕ್ಲೆನ್ಸ್ ಮಾಡಿ ಎನರ್ಜೈಸ್ ಮಾಡಿ ಬಾಕ್ಸ್ ತಗೊಂಡು ಅದಕ್ಕೆ ಕಾರ್ಡ್ಸ್ ಹಾಕ್ಬಿಟ್ಟು, ಕೆಲವು ಸತಿ ಕಸ್ಟಮೈಸ್ ನೋಟ್ ಬರ್ದ್ಬಿಟ್ಟು ಅದನ್ನ ಫುಲ್ ಪ್ಯಾಕ್ ಮಾಡಿ ಪ್ಯಾಕೇಜಿಂಗ್ ಎಲ್ಲ ನಾನೇ ಮಾಡೋದು. ಐ ಡೂ ಇಟ್ ವಿತ್ ಮೈ ಓನ್ ಹ್ಯಾಂಡ್. ಅಂಡ್ ದ ಬಿಸ್ನೆಸ್ ತುಂಬಾ ಚೆನ್ನಾಗಿ ಹೋಗ್ತಾ ಇದೆ ವಿತೌಟ್ ಮಾರ್ಕೆಟಿಂಗ್. ಜೆನ್ಯೂನ್ ಆಗಿ ರಿಪೀಟ್ ಕಸ್ಟಮರ್ಸ್ ಇದ್ದಾರೆ. ಎವ್ರಿ ಮಂತ್ ಐ ಗೆಟ್ ಅ ವೆರಿ ಗುಡ್ ಬಿಸ್ನೆಸ್ ಅಂಡ್ ತುಂಬಾ ಚೆನ್ನಾಗಿ ಹೋಗ್ತಾ ಇದೆ ಬಿಸ್ನೆಸ್ ಇದು. ಈಗ ನೀವು ಕ್ರಿಸ್ಟಲ್ಸ್ ಬಗ್ಗೆ ಹೇಳಿದ್ರಿ, ಎಂತೆಂಥವ್ರು ಇಂಥ ಕೆಲವೊಂದ್ಸಲ ಏನಾಗುತ್ತೆ ಅಂದ್ರೆ ಬ್ಲಾಕ್ ಕಲರ್ ಹಾಕ್ಬೇಕು, ಆ ಕಲರ್ ಆಗ್ಬೇಕು, ಈ ಕಲರ್ ಆಗ್ಬೇಕು ಅಂತ ಹೇಳ್ಬಿಟ್ಟಿರ್ತದೆ. ಅದನ್ನೆಲ್ಲ ಹೆಂಗೆ ನೀವು ಡಿಸೈಡ್ ಮಾಡ್ತೀರಾ? ಅಥವಾ ಅವರೇ ಕೇಳ್ತಾರಾ, ಅಥವಾ ನೀವೇ ಡಿಸೈಡ್ ಮಾಡೋದೇನೋ ಇದ್ ಮಾಡ್ತೀನಿ ಅಂತಂದ್ರೆ, ಸೊ ಅದನ್ನೆಲ್ಲ ನೀವೇ ಮಾಡ್ಕೊಡ್ತೀರಾ ಅಂತ?
ಸೊ ಬೇಸಿಕ್ಲಿ ಎಲ್ಲ ಚಕ್ರಕ್ಕೂ ಒಂದೊಂದೇ ಆಗಿರುವಂತ ಕ್ರಿಸ್ಟಲ್ಸ್ ಇರುತ್ತೆ, ಎಲ್ಲ ಚಕ್ರಗಳಿರ್ತವೆ. ಅಂದ್ರೆ 7 ಚಕ್ರ ಅಂತ ಹೇಳ್ತಾರೆ, 9 ಚಕ್ರಗಳಿರ್ತವೆ. ಅದ್ ಹೆಂಗ್ ಗೊತ್ತಾಗುತ್ತೆ ನಿಮ್ಗೆ ಆ ಚಕ್ರಗಳು ಅಂತ? ಚಕ್ರಗಳು ಎಲ್ಲರಲ್ಲೂ ಇರುತ್ತೆ, ಅಂದ್ ಹೆಂಗ್ ಫೈಂಡ್ ಔಟ್ ಮಾಡ್ತೀರಾ ನಿಮ್ಗಳಿಗೆ ಅಂತ? ಎಲ್ಲರಿಗೂ ಚಕ್ರಗಳಿರ್ತವೆ, ಹಾ. ಆಯ್ತಾ. ಸೊ ನಾನ್ ಯಾರಿಗೂ ಕೂಡ ಕಸ್ಟಮೈಸ್ ಸೆಷನ್ಸ್ ಮಾಡಲ್ಲ. ಹ್ಮ್. ಅದು ಮಾಡ್ತಾ ಹೋದ್ರೆ ನಾನು ಬಿಸ್ನೆಸ್ ನಡ್ಸಕ್ ಆಗಲ್ಲ ಇದು, ಆಯ್ತಾ. ಬೇಸಿಕ್ಲಿ ನಾವು ಇವಾಗ ಒಂದಿಷ್ಟು ಕ್ರಿಸ್ಟಲ್ಸ್ ಇರ್ತೀನಿ ಅಂತ ಅನ್ಕೊಳ್ಳಿ, ಹ್ಮ್. ಅದು ನನ್ನ ಫೀಡ್. ಹ್ಮ್. ಇಷ್ಟು ಕ್ರಿಸ್ಟಲ್ಸ್ ಹಾಕಿದೀನಿ, ಹ್ಮ್. ಫೀಡ್ ನೋಡ್ತಿದ್ದಾಗೆ ಯಾವ್ದೋ ಒಂದು ಕ್ರಿಸ್ಟಲ್ ತುಂಬಾ ಚೆನ್ನಾಗಿದೆ, ಹ್ಮ್. ಇಟ್ಸ್ ಅಟ್ರಾಕ್ಟಿಂಗ್ ಮಿ ಟುವರ್ಡ್ಸ್ ಇಟ್ ಸೈಡ್ ಅಂತ ಅನ್ಸಿದ್ರೆ ಆ ಕ್ರಿಸ್ಟಲ್ ಇಸ್ ಸೂಟಬಲ್ ಟು ಯು. ಓಕೆ. ಒಂದು. ಎರಡನೇದು, ಯಾಕೆ ಇವಾಗ ಆಸ್ಟ್ರಾಲಜಿ ಎಲ್ಲ ಬೇಕು, ಜೆಮಿನೈ, ಚಾಟ್ ಜಿಪಿಟಿ ಎಲ್ಲ ಇದೆ. ಇಟ್ ಹ್ಯಾಸ್ ಅ ವೆರಿ ಗುಡ್ ನಾಲೆಜ್, ವೆರಿ ಇನ್ಫಾರ್ಮೇಟಿವ್. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆಗಿರ್ಬೋದು, ಸುಮಾರು ಬುಕ್ಗಳಿಂದ ಇನ್ಫಾರ್ಮೇಶನ್ ಇಂದ ಮಾಡಿರುವಂತ ಇಂಟೆಲಿಜೆನ್ಸ್ ಅದು. ಹ್ಮ್. ನಿಮ್ ಡೇಟ್ ಆಫ್ ಬರ್ತ್ ಹಾಕಿ, ನಿಮ್ ಟೈಮ್ ಹಾಕಿ, ನಿಮ್ಮ ಡೇಟ್ ಆಫ್ ಪ್ಲೇಸ್ ಆಫ್ ಬರ್ತ್ ಹಾಕಿ, ಹ್ಮ್. ನಿಮ್ದೆಲ್ಲ ಬಯೋಡೇಟಾ ತೆಕ್ಕೊಡುತ್ತೆ, ಯಾವ ಕ್ರಿಸ್ಟಲ್ ನಿಮಗೆ ಒಳ್ಳೇದು ಅಂತ ಹೇಳುತ್ತೆ. ಹ್ಮ್. ನಾನ್ ಕೊಡ್ತಿರೋ ಕ್ರಿಸ್ಟಲ್ಸ್ ನೆಗೆಟಿವ್ ಎಫೆಕ್ಟ್ ಅಂತೂ ಯಾರಿಗೂ ಇಲ್ಲ, ಹ್ಮ್. ಪಾಸಿಟಿವ್ ಇರೋದು. ಹ್ಮ್. ಬಟ್ ಇದ್ರಲ್ಲೂ ಕೆಲವೊಂದು ಒಂದ್ ಹಾಕೊಂಡ್ರೆ ನಿಮಗೆ ತುಂಬಾ ಬೆನಿಫಿಟ್ ಆಗುತ್ತೆ, ಹ್ಮ್. ಹಾಗೂ ಇರುತ್ತೆ. ನೆಗೆಟಿವ್ ಒಂದ್ ಏನಾಗ್ಬೋದು ಅಂದ್ರೆ ನಿಮಗೆ ಕೋಲ್ಡ್ ಆಗ್ಬೋದು, ನಿಮಗೆ ಆಗಲ್ಲ, ಸೂಟ್ ಆಗಲ್ಲ ಅಂದ್ರೆ ನಿಮಗೆ ಕೋಲ್ಡ್ ಆಗ್ಬೋದು, ಹ್ಮ್. ಗಂಟ್ಲು ಕಟ್ಬೋದು ಅಷ್ಟೇ. ಇದಕ್ಕಿಂತ ಜಾಸ್ತಿ ಕೆಟ್ಟದೇನು ಅದನ್ನ ವಿಯರ್ ಮಾಡಿದ್ಮೇಲೆ. ಹಾ, ನಿಮ್ಗೆ ಆಗಲ್ಲ ಅಂದ್ರೆ, ಸೂಟ್ ಆಗಲ್ಲ ಅಂದ್ರೆ, ಅವಾಗ ನೀವ್ ಏನ್ ಮಾಡ್ಬೋದು, ಆ ಕ್ರಿಸ್ಟಲ್ ಯಾರಿಗಾದ್ರೂ ಗಿಫ್ಟ್ ಕೊಡ್ಬೋದು ಅಥವಾ ಸೆಲ್ ಮಾಡ್ಬೋದು, ಕ್ಲೆನ್ಸ್ ಮಾಡ್ಬಿಟ್ಟು. ಸೊ ಈ ಕ್ರಿಸ್ಟಲ್ಸ್ ಯಾವ್ದು ಅಟ್ರಾಕ್ಟ್ ಆಗುತ್ತೋ ಅದನ್ನ ನೋಡ್ಬಿಟ್ಟು ಯು ಕ್ಯಾನ್ ಜಸ್ಟ್ ಟೆಲ್ ಮಿ, ಅದ್ರದ್ದೆಲ್ಲ ಡೀಟೇಲ್ಸ್, ಅದ್ರದ್ದು ಏನೇನ್ ಬೆನಿಫಿಟ್ಸ್ ಇದೆ ಎಲ್ಲ ಡಿಸ್ಕ್ರಿಪ್ಷನ್ ಬರ್ದಿದೆ. ಸೊ ನಿಮಗೆ ಇದು ಅಟ್ರಾಕ್ಟ್ ಆಯ್ತಾ, ಅದು ಡಿಸ್ಕ್ರಿಪ್ಷನ್ ಬರ್ದಿದೆ, ಅದು ಏನೇನ್ ಬೆನಿಫಿಟ್ ಮಾಡುತ್ತೆ. ಸೊ ನೀವು ಅರ್ಥ ಮಾಡ್ಕೊಳ್ಳಿ, ನಿಮಗೆ ಅಟ್ರಾಕ್ಟ್ ಆಗಿರೋದು ಮತ್ತೆ ನಿಮ್ ಲೈಫ್ ಅಲ್ಲಿ ಇರೋ ಪರ್ಪಸ್ಗಳು ಅದ್ರಲ್ಲೇ ಬರ್ತಿದ್ಯಾ ಅಂದ್ರೆ ನಿಮ್ದೇ ಅದು ಕ್ರಿಸ್ಟಲ್, ದೆನ್ ಯು ಶುಡ್ ಬೈ ಇಟ್, ಅಷ್ಟೇ, ಸಿಂಪಲ್. ಅಟ್ರಾಕ್ಟ್ ಮಾಡೋದ್ರ ಬಗ್ಗೆ ತುಂಬಾ ಚೆನ್ನಾಗಿ ಅರ್ಥ ಮಾಡಿಸಿದ್ರಿ. ಅಂಡ್ ಹಾಗೇನೆ ಡೇಟಾ ಬರ್ತ್, ಇವಾಗ ನನ್ ಡೇಟಾ ಬರ್ತ್ ಗೊತ್ತಿರಲ್ಲ ಅಂಡ್ ಟೈಮಿಂಗ್ಸ್ ಗೊತ್ತಿರಲ್ಲ ಅಂತ ಒಂದ್ ಸಂದರ್ಭದಲ್ಲಿ ಅದ್ ಹೆಂಗ್ ತಗೊಳ್ಳೋ, ಅವಾಗ ಅಟ್ರಾಕ್ಷನ್, ಅದನ್ನ ಆಲ್ಟರ್ನೇಟಿವ್ ಆಗಿ ಅಟ್ರಾಕ್ಷನ್. ಆಕ್ಚುಲಿ ನಾನ್ ಹೇಳೋದು ಯಾವಾಗ್ಲೂ ಅಂದ್ರೆ ಗೋ ವಿತ್ ದ ಹಾರ್ಟ್. ಈ ಡೇಟ್ ಆಫ್ ಬರ್ತ್ ಟೈಮು ಯಾರು ಗೊತ್ತು ಕರೆಕ್ಟ್ ಆಗಿ ಇದೆಯಾ ಇಲ್ವಾ ಅಂತ. ಯಾರು ಮತ್ಲಬ್ ನರ್ಸ್ ಏನೋ ಮೋಸ್ಟ್ಲಿ ಯಾವ್ದೋ ಟೆನ್ಷನ್ ಅಲ್ಲಿ ಏನೋ ಟೈಮ್ ಬರ್ದಿರ್ತಾರೆ, ಬೈ ಮಿಸ್ಟೇಕ್ ಆ ಕಡೆ ಆಗಿರುತ್ತೆ, ಕೆಲವ್ರಿಗೆ ಟೈಮೇ ಗೊತ್ತಿಲ್ಲ, ಡೇಟ್ ಆಫ್ ಬರ್ತ್ ಗೊತ್ತಿರಲ್ಲ. ಎಲ್ಲ ಬಿಡಿ, ನಿಮ್ ಮನ್ಸಿನ ಮಾತು ಕೇಳಿ, ಮನ್ಸು ಯಾವತ್ತೂ ತಪ್ಪಿಡಲ್ಲ. ಇದೊಂದು ಕ್ರಿಸ್ಟಲ್ ಅಟ್ರಾಕ್ಟ್ ಆಗ್ತಿದ್ಯಾ, ಆ ಕ್ರಿಸ್ಟಲ್ ನಿಮ್ನ ಕರೀತಾ ಇದೆ. ಬಿಕಾಸ್ ಕ್ರಿಸ್ಟಲ್ಸ್ ಕ್ಯಾನ್ ಕಮ್ಯುನಿಕೇಟ್, ದೇ ಆರ್ ಸೋ ಕನೆಕ್ಟೆಡ್. ಇಫ್ ಯು ಟಾಕ್, ದೇ ಆರ್ ಲಿಸ್ನಿಂಗ್. ನಾನು ತುಂಬಾ ಚೇಂಜಸ್ ನೋಡಿದ್ದೀನಿ. ಸೊ ಐ ವುಡ್ ಸೇ ಗೋ ವಿತ್ ದಟ್. ಅಂಡ್ ಈ ಕ್ರಿಸ್ಟಲ್ಸ್ ಇಂದ ತುಂಬಾ ಜನದ ಲೈಫ್ ಚೇಂಜ್ ಆಗಿದೆ ನಮ್ ಸಿಂಹಿನಿ ಮೂಲಕ. ನನ್ ಪರ್ಪಸೇ ಅದು. ತುಂಬಾ ಜನ ರಿಪೀಟ್ ಪರ್ಚೇಸ್ ಅಂಡ್ ಗಿಫ್ಟ್ಸ್ ಮಾಡ್ತಾರೆ. ಎಷ್ಟು ಜನ ಗೊತ್ತಾ, ದೇರ್ ಇಸ್ ಒನ್ ಗರ್ಲ್, ಆ ಹುಡುಗಿ ನನ್ನ ಹತ್ರ ನನ್ ಯಾವುದೇ ಕ್ರಿಸ್ಟಲ್ ಲಾಂಚ್ ಮಾಡಿದ್ರು ಶಿ ಬೈಸ್. ನನ್ ಕ್ರಿಸ್ಟಲ್ ರೇಂಜಸ್ ಫ್ರಮ್ ಲೈಕ್ 1000 ಇಂದ ಶುರು ಆಗುತ್ತೆ, ಕೆಲವು 800 ಇಂದ ಶುರು ಆಗುತ್ತೆ. 800 ಇಂದ ಶುರು ಆಗ್ಬಿಟ್ಟು 4000 ತನಕ ಇವಾಗ ಸದ್ಯಕ್ಕೆ ಇಟ್ಕೊಂಡಿರೋಂತ ನನ್ ಸ್ಟಾಕ್. ಅವಳು ಪ್ರತಿಯೊಂದು ಕೂಡ ಆರ್ಡರ್ ಮಾಡಿದ್ದಾರೆ. ಅಂಡ್ ಶಿ ಹ್ಯಾಸ್ ಎವ್ರಿಥಿಂಗ್. ನನ್ನ ಹತ್ರನೂ ಇಲ್ಲ ಅನ್ಸುತ್ತೆ ಎಷ್ಟು ಅವ್ರ ಹತ್ರ ಕಲೆಕ್ಷನ್ಸ್. ಐ ಆಮ್ ಟೆಲ್ಲಿಂಗ್, ಇವರೆಲ್ಲ ಏನಕ್ಕೆ ಪರ್ಚೇಸ್ ಮಾಡ್ತಾರೆ ಹೇಳಿ, ಅವ್ರಿಗೆ ಏನೋ ಸಿಕ್ಕಿರುತ್ತೆ. ರಿಪೀಟ್ ಕಸ್ಟಮರ್ ಸುಮ್ಮನೆ ಬರಲ್ಲ. ಕ್ರಿಸ್ಟಲ್ಸ್ ಒಂದ್ಸತಿ ನೀವು ಬಿಲೀವ್ ಮಾಡಿದ್ರೆ, ನಿಮಗೆ ಅದರಿಂದ ಬೆನಿಫಿಟ್ ಗೊತ್ತಾದ್ರೆ, ಯು ವಿಲ್ ಗೆಟ್ ಅಡಿಕ್ಟೆಡ್ ಟು ಇಟ್. ಇಟ್ಸ್ ಲವ್. ಎಸ್ ಮ್ಯಾಮ್, ನಿಮ್ಮ ಪೇಜ್ ಮೂಲಕ ನಮ್ಮ ನೋಡುವಂತ ವ್ಯೂವರ್ಸ್ ಏನಾದ್ರು ಮತ್ತೆ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಬೇಕು ಅಂತಂದ್ರೆ ಆ ಪೇಜ್ ನ ಮತ್ತೊಮ್ಮೆ ಹೇಳ್ಬಿಡಿ. ಸೊ ನಂದು ಅಫಿಷಿಯಲ್ ಇನ್ಸ್ಟಾಗ್ರಾಮ್ ಇದೆಯಲ್ಲ, I am ಸಂಗೀತಾ ಶೃಂಗೇರಿ, ಅದರಲ್ಲೇ ನನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಇಫ್ ಯು ವಾಂಟ್ ಟು ಪರ್ಚೇಸ್ ಕ್ರಿಸ್ಟಲ್, ಸಿಂಹಿನಿ ಬೈ ಸಂಗೀತಾ ಶೃಂಗೇರಿ ಅಂತ ಲಿಂಕ್ ಹಾಕಿದೀನಿ, ಅದನ್ನ ಕ್ಲಿಕ್ ಮಾಡ್ಬೋದು. ಇಲ್ಲಾಂದ್ರೆ ಡೈರೆಕ್ಟ್ ಸರ್ಚ್ ಮಾಡ್ತೀರಾ ಅಂದ್ರೆ ಸಿಂಹಿನಿ ಬೈ ಸಂಗೀತಾ ಶೃಂಗೇರಿ ಅನ್ನೋ ಪೇಜ್ ಇದೆ, ಅಲ್ಲಿ ನಾನ್ ಫಾಲೋ ಮಾಡಿದೀನಿ. ಆ ಪೇಜ್ ನ ಮಾತ್ರ ನೀವು ನೋಡ್ಬೇಕು, ಬೇರೆ ಸುಮಾರು ಫೇಕ್ ಅಕೌಂಟ್ಸ್ ಇದಾವೆ, ಅಲ್ಲಿ ಆರ್ಡರ್ ಮಾಡಬೇಡಿ. ನಾನ್ ಫಾಲೋ ಮಾಡ್ತಿರುವಂತ ಪೇಜ್ ಇಂದ ಮಾತ್ರ ಮೆಸೇಜ್ ಅಲ್ಲಿ ಹೋಗಿ DM ಮಾಡಿದ್ರೆ ನೀವು ಅಲ್ಲಿ ನಿಮಗೆ ಯಾವ ಕ್ರಿಸ್ಟಲ್ ಬೇಕು ನೀವು ಆರ್ಡರ್ ಮಾಡಬಹುದು. ಅಂಡ್ ನಿಮ್ಗೆ ಏನಾದ್ರು ಬೇರೆ ಮಾಹಿತಿ ಕಸ್ಟಮೈಸ್ ಮಾಡ್ಬೇಕಂದ್ರೂ ಕೂಡ ನೀವು ಅಲ್ಲಿ ಕೇಳ್ಬೋದು, ವಿ ವಿಲ್ ಕಸ್ಟಮೈಸ್ ಫಾರ್ ಯು. ಎಸ್ ಮ್ಯಾಮ್, ಇದು ಬಿಟ್ಟು ಬೇರೆ ಕ್ಷೇತ್ರಕ್ಕೆ ಏನಾದ್ರು ಎಂಟ್ರಿ ಕೊಡುವಂತ ಪ್ಲಾನ್ಸ್ ಏನಾದ್ರು ಇದೆಯಾ ಅಂತ ಮುಂದಿನ ದಿನಗಳಲ್ಲಿ? ಮೇ ಬಿ ನಾಟ್. ಅಂಡ್ ನನ್ಗೇನು ಅಂದ್ರೆ, ನಂಗೆ ಹೀಲಿಂಗ್ ಮಾಡೋದ್ ಕಲ್ತಾಗಿಂದ ನಂಗೆ ತುಂಬಾ ಇಷ್ಟ ಹೀಲ್ ಮಾಡೋದು. ಬಟ್ ನನಗೇನಾಗ್ಬಿಡತ್ತೆ ಅಂದ್ರೆ, ನನ್ ಕೆಲಸದಿ ಕಾನ್ಶಿಯಸ್ ಆಗುತ್ತೆ. ಅಂದ್ರೆ ಇವಾಗ ನನ್ನ ಹತ್ರ ಬಂದು ಹೀಲ್ ಮಾಡಿಸ್ಕೊಂಡವ್ರಿಗೆ ನಾನು ಯಾರು ಅಂತ ಗೊತ್ತಿದ್ರೆ, ಅವ್ರು ನಾನು ಹೇಳಿದಕ್ಕೆಲ್ಲ ಸೈ ಅಂತಾರೆ, ಎಲ್ಲ ನನಗೆ ವಾದ ಮಾಡಬಹುದು ಅನ್ನೋದು ಬರುತ್ತೆ. ನನ್ನ ಪರ್ಸನಲಿ ಅವ್ರು ಗುರ್ತಿಡಿಬಾರ್ದು, ಹಂಗ್ ಹೀಲಿಂಗ್ ಮಾಡ್ಬೇಕು ಅಂತ ನನ್ಗೆ ಆಸೆ. ಸೊ ನಾನು ಅನ್ಕೊಂಡಿರ್ತೀನಿ ಅಂತ ಹೇಗೆ ಎಕ್ಸಿಕ್ಯೂಟ್ ಮಾಡ್ಲಿ ಅಂತ. ಬಿಕಾಸ್ ಐ ಆಲ್ಸೋ ವಾಂಟ್ ಟು ಹೀಲ್ ಪೀಪಲ್. ಅಟ್ ದ ಸೇಮ್ ಟೈಮ್ ಅವರು ನನ್ನ ಇಷ್ಟಪಟ್ಟಿದ್ದಾರೆ ಅನ್ನೋದಕ್ಕೆ ನನ್ನ ಹೀಲಿಂಗ್ ನ ಒಪ್ಕೊಂಬಾರ್ದು. ನಿಜವಾಗ್ಲೂ ಅದು ಎಫೆಕ್ಟ್ ಆಗ್ಬೇಕು ಅವ್ರಿಗೆ ಅನ್ನೋದು ನನಗಿದೆ. ಸೊ ಇದನ್ನ ಯೋಚನೆ ಮಾಡ್ಕೊಂಡು ಮಾಡ್ಬೇಕಂತ ಇದೀನಿ. ಇನ್ನೊಂದು ಸಿನಿಮಾಸ್ ಇನ್ನೂ ಎಷ್ಟು ಸೈನ್ ಮಾಡ್ಬೇಕಂತೀನಿ. ಇಲ್ಲಿ ತನಕ ನಾನು ತುಂಬಾ ಪಿಕ್ಕಿ ಆಗಿದೆ, ಬಟ್ ನಂಗೆ ಇವಾಗ ಅರ್ಥ ಆಯ್ತು, ಇಲ್ಲ ಆಯ್ತಿತ್ತು ಮಾಡ್ಕೊಂಡಿದ್ರೆ ಇನ್ನು ತುಂಬಾ ಡಿಲೇ ಆಗ್ಬಿಡತ್ತೆ ಅಂತ ನಾನು ಒಪ್ಕೊಂತಾ ಬರ್ತಿದ್ದೀನಿ ಇವಾಗ ಕತೆಗಳನ್ನ. ಅಫ್ಕೋರ್ಸ್ ಕನ್ನಡ ಸಿನಿಮಾಗಳು ತುಂಬಾ ರೇರ್ ಆಗಿ ವರ್ಕ್ ಆಗ್ತಿದಾವೆ, ಅದನ್ನು ನೋಡ್ಕೊಂಡು ಒಪ್ಕೊಳ್ಬೇಕಾಗ್ತದೆ. ಆ ಕಡೆಯಿಂದ ಫ್ಯಾನ್ಸ್ ಕೂಡ ತುಂಬಾ ಡಿಸಪಾಯಿಂಟ್ ಆಗ್ತಿದ್ದಾರೆ ಸಿನಿಮಾ ಬರ್ದೇ ಇರೋದ್ರಿಂದ. ಸೊ ಅದು ಒಂದ್ ಕಾರಣ ನಾನು ಇವಾಗೆಲ್ಲ ಸಿನಿಮಾ ಒಪ್ಕೊಳಕ್ಕೆ ಶುರು ಮಾಡಿದೀನಿ. ರೀಸೆಂಟ್ ಆಗಿ ಯಾವ ಕನ್ನಡ ಸಿನಿಮಾವನ್ನ ನೋಡಿದ್ರಿ? ಸೂ ಫ್ರಮ್ ಸೋ ನೋಡಿದೆ, ಅಂಡ್ ಕಾಂತಾರ ನೋಡಿದೆ. ಇಟ್ಸ್
ಚೆನ್ನಾಗಿತ್ತು. ಇಟ್ಸ್ ಲೈಕ್ ದಟ್. ಅಂದ್ರೆ ಜನ ಎಲ್ಲ ನೋಡ್ತಿದಾರಂತ ಅಲ್ಲ, ಆ ಒಂದ್ ವೈಬ್ ಬರುತ್ತೆ ಒಂದ್ ಸಿನಿಮಾದಿಂದ, ಇದೊಂದ್ ಸಿನಿಮಾ ನೋಡ್ಬೇಕು ಅಂತ. ಅಂಡ್ ಇಂಥ ಸಿನಿಮಾಗಳು ಬಂದ್ರೆ ಏನಾಗುತ್ತೆ ಗೊತ್ತಾ, ಈ ಎರಡೂ ಸಿನಿಮಾಗಳು ಏನ್ ಮಾಡಿದಾವೆ ಹೇಳಿ, ನಮ್ಮ ಪದ್ಧತಿ ನಮ್ಮ ಕಲ್ಚರ್ನ ಎತ್ತಿ ತೋರ್ಸಿದೆ. ಅದು ಸಿನಿಮಾ ಯಾಕೆ ಮಾಡ್ತಿಲ್ಲ ಅನ್ನೋದು ನಾನು ಕೇಳ್ತಾ ಇರೋದು. ನಾವು ಪ್ರತಿ ಸತಿ ಯಾವ್ದಾದ್ರು ಸಿನಿಮಾ ನೋಡ್ಬೇಕಿದ್ರೆ ನಮ್ನ ವರ್ಲ್ಡ್ಗೆ ಕರ್ಕೊಂಡು ಹೋಗ್ತಿಲ್ಲ ಮೋಸ್ಟ್ ಆಫ್ ದ ಸಿನಿಮಾ. ಎಲ್ಲಿ ಮಾಡ್ತಿದ್ದೀರಾ ಇದು, ಯಾವ ಶೈಲಿ ಇದು, ಏನೋ ತೋರಿಸ್ತಿಲ್ಲ. ನಮ್ ಕರ್ನಾಟಕದಲ್ಲಿ ಎಷ್ಟು ಶೈಲಿಗಳಿದಾವೆ, ಯಾವ್ದು ತೋರಿಸ್ಬೋದು, ಯಾವ್ದೋ ತಗೊಂತಿಲ್ಲ, ಯಾವ್ದೋ ವೆಸ್ಟರ್ನ್ ಕಲ್ಚರ್ಗೆ ಹೋಗ್ಬಿಡ್ತಾರೆ ಸಡನ್ ಆಗಿ. ಸೊ ಇಟ್ಸ್ ನೆಸೆಸರಿ ದಟ್ ಒಬ್ಬ ಡೈರೆಕ್ಟರ್ಸ್ ಓ ಮೈ ಗಾಡ್, ನಂಗೆ ಅಪ್ರೋಚ್ ಮಾಡೋ ಕೆಲವು ಡೈರೆಕ್ಟರ್ಸ್ ಅಂದ್ರೆ ದಿಸ್ ಆರ್ ದ ಮೂವೀಸ್ ಐ ವಾಚ್, ಬಟ್ ಕೆಲವು ಡೈರೆಕ್ಟರ್ಸ್ ಐ ಆಮ್ ಅಪ್ರೋಚ್ಡ್. ಇವ್ರದ್ದು ಕೆಲವು ಸತಿ ಅಪ್ರೋಚ್ ಹೆಂಗಿರುತ್ತೆ, ಮ್ಯಾಮ್ ನೀವೇ ಬೇಕು ಅಂತ ನಾನು ಫಿಕ್ಸ್ ಆಗಿದ್ದೀನಿ ಮ್ಯಾಮ್, ಅಂದ್ರೆ ನೀವಲ್ದೆ ನಮಗೆ ಈ ಪ್ರಾಜೆಕ್ಟ್ ಇಮ್ಯಾಜಿನೇ ಮಾಡ್ಕೊಳಕ್ಕಾಗಲ್ಲ. ಕಟ್ ಮಾಡಿದ್ರೆ ನಾನು ಇಷ್ಟು ರೆಮ್ಯುನರೇಷನ್ ಕೇಳ್ತೀನಿ ಆಯ್ತಾ, ಈ ರೆಮ್ಯುನರೇಷನ್ ಕೇಳಿದ ತಕ್ಷಣ ನೆಕ್ಸ್ಟ್ ಯಾರೋ ಬೇರೆಯವ್ರ ಜೊತೆ ಅಕ್ಸೆಪ್ಟ್ ಮಾಡಿ ಹೋಗ್ತಾ ಇರ್ತಾರೆ ಅವರು ಆಯ್ತಾ. ದಿಸ್ ಇಸ್ ವಾಟ್ ಇಸ್ ಹ್ಯಾಪನಿಂಗ್. ಅಂದ್ರೆ ಕಮ್ಯುನಿಕೇಶನ್ ಇಲ್ಲ ಒಂದ್ ಡೈರೆಕ್ಟರ್ಗೆ. ಆ ಒಂದು ನನಗೆ ಇದೇ ನಟಿ ಬೇಕು, ಇದೇ ನಟ ಬೇಕು, ಈ ಒಂದ್ ಪಾತ್ರಕ್ಕೆ ಇವರೇ ಸೆಲೆಕ್ಟ್ ಆಗ್ತಾರೆ, ಕಮರ್ಷಿಯಲ್ಸ್ ಮಾತಾಡ್ಕೊಳ್ಳೋಣ, ಹೆಂಗಾದ್ರೂ ನಾ ಅವ್ರನ್ನ ಒಪ್ಸ್ತೀನಿ. ಈ ಒಂದು ನಂಗೆ ನಾನು ರೀಸೆಂಟ್ ಆಗಿ ಸೈನ್ ಮಾಡಿರೋಂಥ ಮೂವಿ ನನ್ನ ಪ್ರೊಡ್ಯೂಸರ್ ಹಾಗೆ ನನ್ನ ಒಪ್ಸಿರೋದು, ಹೆಂಗಾದ್ರೂ ಒಪ್ಸ್ತೀನಿ ಅವ್ರನ್ನ, ಹಂಗ ಒಪ್ಸಿದ್ದಾರೆ. ನಂಗೆ ಆ ಎಫರ್ಟ್ಸ್ ತುಂಬಾ ಇಷ್ಟ. ಇವರೇ ಬೇಕು ಅಂತ ಹೇಳಿದ್ಮೇಲೆ ಇವ್ರಿಗೆ ಏನ್ ಬೇಕಿದ್ರು ಮಾಡಿ, ಅಂದ್ರೆ ಕಷ್ಟಪಡಿ ನೀವು ಕೂಡ ಕನ್ವಿನ್ಸ್ ಮಾಡಲ್ಲ ಅಂತ ಆಗಲ್ಲ ಅಂತಲ್ಲ, ನೀವೇನ್ ಎಫರ್ಟ್ ಹಾಕಿದೀರಾ. ಇವರೆಲ್ಲ ಹೆಂಗೆ ಅಂದ್ರೆ ನಂದು ಇಷ್ಟು ಬಜೆಟ್ ಯಾರು ಬರ್ತಾರೆ ಅವ್ರನ್ನ ಹಾಕೊಳ್ಳೋಣ ಅಂತ. ನಾನ್ ಅಂತೋಳಲ್ಲ, ನಾನ್ ಬೇಕು ಅಂದ್ರೆ ನನ್ನ ಕಾಸು ಮಾಡ್ಕೊಡಿ, ಈ ಬಜೆಟ್ ಅಲ್ಲಿ ಫಿಕ್ಸ್ ಆಗ್ತೀರಾ ಅಂದ್ರೆ ಬೇಡಪ್ಪ, ನಾನು ಅದಲ್ಲ. ಅದ್ ಮೇ ಬಿ ಒಂದ್ 5 ವರ್ಷದ ಹಿಂದೆ ನಾನು ಇರ್ಬೋದು, ಬಟ್ ಇವಾಗ ನಾನು ಆ ಒಂದು ಪರಿಸ್ಥಿತಿ ಇಲ್ಲ. ಸೊ ರೈಟ್ ನಾವು ನನ್ನ ಹತ್ರ ಒಂದು ಸ್ಟ್ರೆಂತ್ ಇದೆ, ಆ ಸ್ಟ್ರೆಂತ್ ನಾನು ಫಾಲೋ ಮಾಡ್ಕೊಂಡು ಹೋಗ್ತೀನಿ. ಎಸ್, ನೀವು ಕಾಣೆ ಆದ ಬೆನ್ನಲ್ಲೇ 777 ಚಾರ್ಲಿಯಲ್ಲಿ ನಿಮ್ಮ ಒಟ್ಟಿಗೆ ಕಾಣಿಸ್ಕೊಂಡಿದ್ರು ರಕ್ಷಿತ್ ಶೆಟ್ಟಿ ಅವರು ಕೂಡ ಎಲ್ಲೂ ಕೂಡ ಕಾಣಿಸ್ಕೊಳ್ತೀವಿ. ನನ್ ಪ್ರಾಬ್ಲಮ್ ಅದು, ನಾನು ಅವ್ರ ತರಾನೇ, ಅಂದ್ರೆ ಐ ಮೀನ್ ಲೈಕ್ ಐ ಬೀನ್ ವಿತ್ ದಟ್ ಟೀಮ್ ಅಲ್ಲ ಫಾರ್ ಅ ಲಾಂಗ್ ಟೈಮ್. ನನ್ ಸ್ವಲ್ಪ ಥಿಂಕಿಂಗ್ ಅವ್ರ ತರಾನೇ, ಅಂದ್ರೆ ಅವ್ರ ತಂಡದ ತರಾನೇ. ಬಿಕಾಸ್ ಲೈಕ್ 21 to 25 ಇಯರ್ ಇದೆಯಲ್ವಾ, ಆ ಏಜ್ ಅಲ್ಲಿ ನೀವು ತುಂಬಾ ಕಲಿತಾ ಇರ್ತೀರಾ, ನಿಮ್ದು ಇಡೀ ಲೈಫ್ ಸ್ಟ್ರಕ್ಚರ್ ಆಗ್ತಿರತ್ತೆ ಆ ಒಂದು ಏಜ್ ಅಲ್ಲಿ. ನಿಮ್ ಲೈಫ್ ಏನೇನ್ ಎಕ್ಸ್ಪೀರಿಯನ್ಸ್ ಆಗತ್ತೋ, ನಿಮ್ದು ಹೋಗೋ ಬರೋ ಎಲ್ಲ ಫುಲ್ ಲೈಫ್ ನೀವು ಅದ್ರ ಮೇಲೆ ಕ್ಯಾರಿ ಆಗ್ತೀರಾ. ನಂದು ಈ ಪೀಕ್ ಟೈಮು ನಾನು ಈ ತಂಡ ಜೊತೆ ಕಳೆದಿದ್ದೀನಿ. ಈ ತಂಡ ಹೇಗೆ ಯೋಚನೆ ಮಾಡುತ್ತೋ ನಂದು ಅದೇ ತರ ಮೈಂಡ್ ಸೆಟ್ ಇದೆ. ಸೊ ಅಫ್ಕೋರ್ಸ್ ಐಮ್ ಇನ್ಸ್ಪೈರ್ಡ್ ಬೈ ರಕ್ಷಿತ್ ಶೆಟ್ಟಿ ಸರ್. ಅಂಡ್ ಅವ್ರ ಐಡಿಯಾಲಜೀಸ್ ಎಲ್ಲ ತುಂಬಾ ಇಷ್ಟ. ಅವ್ರ ಜೊತೆ ಎಲ್ಲ ವರ್ಕ್ ಮಾಡಿದ್ಮೇಲೆ ನಿಮಗೆ ನಾರ್ಮಲ್ ಟೀಮ್ ಜೊತೆ ವರ್ಕ್ ಮಾಡಕ್ ಆಗಲ್ಲ ನಿಮಗೆ. ನಾರ್ಮಲ್ ಅಂದ್ರೆ ನಾನು ಹೇಳ್ತಿರೋದು, ಕೆಲವರು ಎಷ್ಟು ಜುಗಾಡ್ ಮಾಡಿ ಶೂಟ್ ಮಾಡ್ತಾರೆ ಅಂದ್ರೆ ಯಾಕೆ ಒಪ್ಕೊಂಡ್ಬಿಟ್ಟೆ ಅಂತ ಅನ್ಸುತ್ತೆ ಕೆಲವು ಸತಿ. ಸೊ ಅಂತದೆಲ್ಲ ನೋಡಿದಾಗ ನಂಗೆ ಅನ್ಸುತ್ತೆ, ಓ ಮೈ ಗಾಡ್, ಎಷ್ಟು ಪ್ರೊಫೆಷನಲ್ ಟೀಮ್ ಅಲ್ವಾ ಅದು, ಎಷ್ಟು ಚೆನ್ನಾಗಿ ಸ್ಟೋರಿ, ಎಷ್ಟು ಟೈಮ್ ವರ್ಕ್ ಮಾಡ್ತಾರೆ, ಒಂದು ಸ್ಟೋರಿ ತರ್ತಾರೆ ಅಂದ್ರೆ ಆಡಿಯನ್ಸ್ಗೆ, ಅಷ್ಟು ಡೀಟೇಲ್ ಆಗಿ ವರ್ಕ್ ಮಾಡ್ತಾರೆ. ಅಂತ ಪ್ಯಾಷನ್ ನಂಗೆ ಯಾವ ಮೂವಿಲೂ ಕಾಣಿಸಲ್ಲ, ಯಾವ ಟೀಮಲ್ಲೂ ಕಾಣಿಸಲ್ಲ. ಅದಕ್ಕೆ ನಂಗೆ ಯಾವ್ದೋ ಮೂವಿನ ಯಾವ್ದೋ ತಂಡನ ಒಪ್ಕೊಳಕ್ ಆಗ್ತಿಲ್ಲ. ತಂಡನ ಫಸ್ಟ್ ಒಪ್ಕೊಬೇಕು. ಅಂಡ್ ಮೂವಿ ಮೇಕಿಂಗ್ ಇಸ್ ನಾಟ್ ಅ ಸ್ಮಾಲ್ ಪ್ರಾಸೆಸ್, ದೊಡ್ಡ ಪ್ರಾಸೆಸ್ ಅದು. ಫಸ್ಟ್ ಭೇಟಿ ಆಗ್ತೀವಿ, ಕತೆ ನನಗೆ ಹೇಳ್ತಾರೆ, ಆ ಕತೆ ನನಗೆ ಇಷ್ಟ ಆಗ್ಬೇಕು, ಆಮೇಲೆ ಪಾತ್ರದ ಮೇಲೆ ವರ್ಕ್ ಮಾಡ್ಬೇಕು. ಅದೆಲ್ಲ ಓಕೆ ಆದ್ರೂ ರೆನ್ಯುಮರೇಷನ್ ಓಕೆ ಆಗ್ಬೇಕು, ರೆನ್ಯುಮರೇಷನ್ ಓಕೆ ಆದ್ರೂ ಟ್ರೀಟ್ಮೆಂಟ್ ಓಕೆನಾ ಇಲ್ವಾ ಅಂತ ನೋಡ್ಕೊಬೇಕು. ಕೆಲವು ಸತಿ ಈ ಕ್ಯಾರವನ್ ಎಲ್ಲ ಕೆಲವರು ಲಕ್ಸುರಿ ಅನ್ಕೊಂಡ್ಬಿಡ್ತಾರೆ, ನೆಸೆಸಿಟಿ ಅದು. ಸ್ಪೆಷಲಿ ನಾನು ಇವಾಗಿರೋ ಟೈಮಲ್ಲಿ, ನಾನು ಇವಾಗ ಸುಮ್ಮನೆ ನೆಡ್ಕೊಂಡು ಹೋಗ್ತಿದ್ದೀನಿ ಅಂದ್ರೆ ಒಬ್ರು ವಿಡಿಯೋ ಮಾಡ್ತಾ ಇರ್ತಾರೆ, ಆಮೇಲೆ ಅದಕ್ಕೂ ಬರುತ್ತೆ ಟ್ರಾಲ್ಸ್, ನೋಡಿ ಸಂಗೀತ ಶೃಂಗೇರಿ ನಡ್ಕೊಂಡು ಹೋಗ್ತಿದಾರೆ ಕೆಲ್ಸ ಇಲ್ದೆ ಅಂತ. ನಡ್ಕೊಂಡು ಹೋಗೋದು ತಪ್ಪು ಆಯ್ತಾ. ಅಂಡ್ ಯಪ್ಪ, ಅಂದ್ರೆ ಕೆಲವ್ರ ಕ್ವಶನ್ ಹೆಂಗ್ ಕೇಳ್ತಾರೆ ಅಂದ್ರೆ, ನಾನು ಹೌ ಕ್ಯಾನ್ ಯು ಆಸ್ಕ್ ದಿಸ್ ಕ್ವಶನ್ ಅಂತ ಅನ್ಸ್ಬಿಡುತ್ತೆ ಕೆಲವು ಸತಿ. ಕೆಲವ್ರು ಕೇಳ್ತಾರೆ, ಇಲ್ಲ ಮ್ಯಾಮ್ ಕಾರ್ತಿಕ್ ಅಂತ, ನನ್ ಜೇಬಲ್ ಇಲ್ಲೇ ಇದು ಬೇಕಾ ನಿಮಗೆ ಅಂತ ಕೇಳ್ತಾರೆ. ನಂಗೆ ಸೀರಿಯಸ್ಲಿ ಗೋಬ ಬರುತ್ತೆ. ಹೌ ಕ್ಯಾನ್ ಯು ಆಸ್ಕ್ ಲೈಕ್ ದಿಸ್ ಕ್ವಶನ್, ಹೆಂಗ್ ಕೇಳ್ತೀರಾ ನೀವು? ಇದೇ ಕಾರಣ ನನಗೂ ಒಂದ್ಸತಿ ಕೆಲವು ಸತಿ ಮಾತಾಡ್ಸಕ್ಕೆ ಹೋಗ್ಬಾರ್ದು, ಐ ಕಾಂಟ್ಯಾಕ್ಟೇ ಮಾಡಕ್ ಹೋಗ್ಬಾರ್ದು ಅಂತ. ಚೆನ್ನಾಗ್ ಬಂದ್ ಕೆಲವ್ರು ಮಾತಾಡ್ಸಲ್ಲ ಅಂತ ಅಲ್ಲ, ತುಂಬಾ ಖುಷಿ ಬಂದ್ ಮಾತಾಡ್ತಾರೆ, ತುಂಬಾ ಖುಷಿ ಆಗತ್ತೆ ಭೇಟಿ ಆದಾಗ. ಇನ್ ಕೆಲವ್ರು ಇರ್ತಾರಲ್ವಾ, ಹಬಾ, ಬಿಗ್ ಬಾಸ್ ಸಂಗೀತ ಶೃಂಗೇರಿ ಬಂದಂಗ ಆಗತ್ತೆ ಅನ್ಸುತ್ತೆ, ಚಕ್ ಅಂತ ಬಂದಿ ಕಂಟ್ರೋಲ್ ಬೇಡ ಅಂತ ಅನ್ಸುತ್ತೆ. ಬಟ್ ದಟ್ಸ್ ನಾಟ್ ದ ಟ್ರೂ ನೇಚರ್. ಅಂದ್ರೆ ಬಿಗ್ ಬಾಸ್ ಅಲ್ಲಿ ಯಾಕೆ ಯಾರಾದ್ರೂ ಅಷ್ಟು ಅಗ್ರೆಸಿವ್ ಆಗ್ತಾರೆ ಅಂದ್ರೆ, ಒಬ್ಬ ಮನುಷ್ಯನಿಂದ ಊಟ ಮತ್ತೆ ನಿದ್ದೆ ಇದು ಎರಡನ್ನ ನೀವು ತೆಗೆದ್ರೆ ಆ ಮನುಷ್ಯ ಸೈಕೋ ಆಗ್ತಾನೆ. ಆ ಮನುಷ್ಯಂದು ನಿಜವಾಗಿರೋ ಭಾವನೆಗಳು ಹೊರಗಡೆ ಬರ್ತವೆ. ಈ ಮನೇಲಿ ಏನ್ ಮಾಡ್ತಾರೆ, ಈ ಮನೇಲಿ ಕಮ್ಮಿ ಆಗತ್ತೆ. ಅಂದ್ರೆ ಅವ್ರೇನ್ ಕಮ್ಮಿ ಮಾಡಲ್ಲ, ನಾವ್ಗಳೇ ಇಷ್ಟು ಗ್ರೋಸರಿ ಕಳ್ಸಿದಾರೆ, ಇದ್ನ ಒಂದ್ ವಾರಕ್ಕೆ ಉಳ್ಸ್ಕೊಬೇಕು ಅನ್ನೋ ತರ ನಾವ್ ಮಾಡ್ತೀವಿ. ಅವ್ರು ಕಮ್ಮಿ ಮಾಡಲ್ಲ, ಆಕ್ಚುಲಿ ಅವ್ರು ಕಳ್ಸ್ತಾರೆ, ಇದು ಯಾರಿಗೂ ಗೊತ್ತಿಲ್ಲ. ಇದು ನಂಗೆ ಹೊರಗಡೆ ಬಂದ್ಮೇಲೆ ಗೊತ್ತಾಗಿರೋದು. ಬಿಟ್ರೆ ಕಳ್ಸ್ತಾರೆ, ಅವ್ರು ಖಾಲಿ ಆದ್ರೆ ಕಳ್ಸ್ತಾರೆ ಅಂತ. ನಾವ್ಗಳು ಸುಮ್ನೆ ಜಗಳ ಆಡ್ಕೊಂತಿದ್ವಿ ಆಯ್ತಾ. ಸೊ ಈ ಒಂದು ಊಟ ಇಷ್ಟಕ್ಕೆ ಡಿವೈಡ್ ಮಾಡ್ಕೊತಿದ್ವಿ, ಒಂದೊಂದ್ ದಿವಸ ಇಷ್ಟೇ ಚಪಾತಿ ಅಂತೆಲ್ಲ. ಇಮ್ಯಾಜಿನ್ ವಿನಯ್ ಅಂತವ್ರು, ನಾವ್ 3 ರೊಟ್ಟಿ ಕೊಡ್ತಿದ್ವಿ ದಿನ, ಹೆಂಗ್ ತಿನ್ಬೋದು? ಅರ್ಧ ತಿಂತಿದ್ರು ಅವ್ರ ಪಾಪ, ಅವ್ರೇನೋ ಮಾತಾಡ್ತಿರ್ಲಿಲ್ಲ. ಆ ಬಾಡಿಗೆ ಅದ್ 3 ಚಪಾತಿ ಹೆಂಗ್ ಸಾಕಾಗತ್ತೆ? ಎಲ್ಲರೂ 3, ಈಶಾನಿನೂ 3 ತಿನ್ನೋದು, ವಿನಯ್ನೂ 3 ತಿನ್ನೋದು. ಡುಡ್, ಬಾಡಿ ಡಿಫ್ರೆನ್ಸ್ ಇದೆ.
ಆದ್ರೂ ನಾವ್ ಹಂಗ್ ಮಾಡ್ತಿದ್ದಾಗ ಅವ್ರ ಏನ್ ಬೇಡ ಅಂದಿಲ್ಲ. ಅಂದ್ರೆ ಆ ಒಗ್ಗಟ್ಟಲ್ಲಿ ಇರ್ಲೇಬೇಕು ನಾವು, ಇಲ್ಲಾಂದ್ರೆ ಮನೆ ನೆಡ್ಸಕ್ ಆಗಲ್ಲ. ಹೊಟ್ಟೆ ಹಸಿತಾ ಇದೆ, ನಿದ್ದೆ ಮಾಡೋಕ್ಕೂ ಬಿಡಲ್ಲ, ಅಷ್ಟು ಫ್ರೀ ಆಗಿದ್ರು ಕೂಡ ನಿದ್ದೆ ಮಾಡಕ್ ಬಿಡಲ್ಲ. ಏನಾಗತ್ತೆ ಹೇಳಿ ಮನುಷ್ಯನ್ಗೆ? ಯಾವ ಇಮೋಷನ್ ನಾರ್ಮಲ್ ಆಗಿ ಇಷ್ಟು ಬರುತ್ತೋ ಅದು ಇಷ್ಟೇ ಕನ್ವರ್ಟ್ ಆಗತ್ತೆ, ಮಾಡೋದು ಇನ್ನೂ ಜಾಸ್ತಿ ಆಗತ್ತೆ. ಅದೇ ಬಿಗ್ ಬಾಸ್. ನೀವು ನಿಮ್ಮ ಒರಿಜಿನಲ್ ಎಕ್ಸ್ಪ್ರೆಷನ್ಸ್ ನ ಹೊರಗಡೆ ತರ್ತೀರ. ನೀವು ಎಷ್ಟು ಅಗ್ಲಿ ಆಗ್ಬೋದು, ನೀವು ಎಷ್ಟು ಬ್ಯೂಟಿಫುಲ್ ಆಗ್ಬೋದು, ಆ ಶೋ ನಿಮ್ಗೆ ಎಲ್ಲರಿಗೂ ತೋರಿಸ್ಕೊಡತ್ತೆ. ಎಸ್, ನೀವ್ ಹೇಳಿರುವಂತ ಮಾತು ಈಗ ವಿನಯ್ ಅಂದ ತಕ್ಷಣ ನನಗೆ ಇನ್ನೊಂದು ನೆನಪಾಯ್ತು. ಮೊನ್ನೆ ರೀಸೆಂಟ್ ಆಗಿ ನಾನು ವಿನಯ್ ಅವ್ರ ಹತ್ರ ಮಾತಾಡಿದಾಗ್ಲೂ ಕೂಡ PR ವಿಚಾರ ಬಂತು. PR ಅಲ್ಲಿ ಏನ್ ಹೇಳ್ತಿದೆ ಅಂತ ನೀವ್ ಹೇಳಿದ್ರಲ್ಲ, ಅದೇ ವಿಚಾರಗಳನ್ನ ಅವರು ಕೂಡ ಹೇಳಿದ್ರು. PR ಅಂತ ಇಟ್ಕೊಂಡಾಗ ಅವ್ರನ್ನ ಪ್ರಮೋಷನ್ ಮಾಡ್ಬೇಕು ಹೊರತು ಆಪೋಸಿಟ್ ಇರೋರನ್ನ ನೆಗೆಟಿವ್ ಆಗಿ ಪೋರ್ಟ್ರೆ ಮಾಡೋದಲ್ಲ ಅನ್ನುವಂಥದ್ದು ಸಾಕಷ್ಟು ತುಂಬಾ ಚೆನ್ನಾಗಿ ಮಾತಾಡಿದ್ರು. ಬಟ್ ಅಷ್ಟೇ ಅವರು ಅದನ್ನ ಮೈಂಡ್ ಸೆಟ್ ಅರ್ಥ ಮಾಡ್ಕೊಂಡು ಹೇಳಿದ್ರು, ಸರ್ ಈ ವಿಚಾರವನ್ನ ಇವಾಗ ಹೇಳಿದೀನಿ ನಾನು, ನೆಕ್ಸ್ಟ್ ನೋಡಿ ನನ್ನ ಬಗ್ಗೆ ಬರುವಂತದ್ದೇ ನೆಗೆಟಿವ್ ಅಂತ ಹೇಳಿ ಹಿಂಗೆ ಹೇಳಿದ್ರು. ಪ್ರೊಫೈಲ್ ಓಪನ್ ಮಾಡಿದ್ರೆ ಒಬ್ರು ಇಬ್ರು ಇರಲ್ಲ, ಒಂದು ಫಾಲೋವರ್ ಇರಲ್ಲ, ಇವ್ರು ಮಾತ್ರ ಫಾಲೋ ಮಾಡಿರ್ತಾರೆ, ಒಂದು ಪ್ರೊಫೈಲ್ ಫೋಟೋ ಇರಲ್ಲ. ಬಟ್ ಮಾತೆತ್ತಿದ್ರೆ ನೆಗೆಟಿವ್ ಬರುತ್ತೆ ಅಮ್ಮ ಅಕ್ಕ. ಎಕ್ಸಾಕ್ಟ್ಲಿ ಅವರಿಗೆ ಅದಿರ್ಬೋದು. ನಮಗೆ ಇನ್ನೂ ಕೆಟ್ಟ ಪದಗಳು ಯೂಸ್ ಮಾಡ್ತಾರೆ ಹುಡುಗಿರಿಗೆ. ದ ವರ್ಸ್ಟ್ 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 ವರ್ಡ್ಸ್. ಅಂದ್ರೆ ಒಂದ್ ಟೈಮಲ್ಲಿ ನಾನು ತುಂಬಾ ಎಫೆಕ್ಟ್ ಆಗಿದ್ದೆ ಈ ಕಾಮೆಂಟ್ಸ್ ಇಂದ. ಯಾಕೆ ಹಿಂಗ್ ಕರಿತಿದ್ದಾರೆ. ಆಮೇಲೆ ನಂಗೆ ಅನ್ಸಕ್ ಶುರು ಆಯ್ತು, ನಾನು ನಂಗೆ ಮಾಡೇ ಇಲ್ಲ ಅಂದ್ರೆ ನಾನು ಏನಕ್ಕೆ ಕರೀತಿದ್ದೆ, ಯಾವ ನೀನು ಯಾರೋ ಒಬ್ರು. ನಾನು ಯಾವಾಗಿಂದ ಗೊತ್ತಾ ಇದೆಲ್ಲ ತುಂಬಾ ಇಗ್ನೋರ್ ಮಾಡಕ್ ಶುರು ಮಾಡಿದೆ? ಡ್ರೈವಿಂಗ್ ಎಂತ ಒಂದು ಸ್ಕಿಲ್ ಅಂದ್ರೆ, ನೀವು ಕಾರ್ ಡ್ರೈವ್ ಮಾಡ್ತಿರ್ತೀರಾ, ಮಾಡ್ತಿರ್ಬೇಕಾದ್ರೆ ಯಾವನೋ ಸಡನ್ ಆಗಿ ಸ್ವಿಂಗ್ ಅಂತ ಹೋಗ್ತಾನೆ, ಇಟ್ಕೊಂಡು ಹೊಡೆದು ಬಿಡೋಣ ಅನ್ಸುತ್ತೆ ಕೆಲವು ಸತಿ, ಆಯ್ತಾ? ಅದು ತಲೆಲೇ ಹೋಗತ್ತೆ ಒಂದ್ ವಿಷನ್. ಆಮೇಲೆ ಒಬ್ಬ ಬಂದ್ಬಿಟ್ಟು ಸೈಡಿಗೆ ಹಿಂಗ್ ಟಚ್ ಮಾಡ್ಕೊಂಡು ಹೋಗ್ತಾನೆ. ಏನ್ ಹೇಳಿ, ಎಷ್ಟು ಕೋಪ ಬರುತ್ತೆ ಹೇಳಿ, ಎಷ್ಟು ಪ್ರೀತಿಯಿಂದ ತಗೊಂಡಿರ್ತೀವಿ ಆ ಕಾರ್ನ, ಎಷ್ಟು ಮುದ್ದಾಗಿ ಮಗು ತರ ನೋಡ್ಕೊಂಡಿರ್ತೀವಿ. ಮನ್ಸ್ ನಿಜ ಬರುತ್ತೆ, ಏನೇನೆಲ್ಲ ವಿಷನ್ಸ್ ಬರುತ್ತೆ ಅಂದ್ರೆ, ಹೊಡಿಯೋಣ ಇವರಿಗೆ ಅದು ಇದು ಅಂತ ಮನ್ಸು ಬರುತ್ತೆ, ಬೈಯೋಣ ಅಂತ ಎಲ್ಲ ಮಾಡಿದೀನಿ. ನಾನು ಬೈದೀನಿ, ತುಂಬಾ ಜನಕ್ಕೆ ಹೊಡೆದಿಲ್ಲ, ಬೈದೀನಿ. ಯಾಕೆ ಇಷ್ಟು ಅರ್ಜೆಂಟ್ ಅಂತೆಲ್ಲ ಬೈದೀನಿ. ಮ್ಯಾಮ್ ನಿಮ್ ಬಿಗ್ ಫ್ಯಾನ್ ಮ್ಯಾಮ್ ಅಂತಾರೆ. ನಾನು ಬೈಯಕ್ಕೂ ಆಗಲ್ಲ, ಇನ್ನು ಸ್ವಲ್ಪ ನೋಡ್ಕೊಂಡು ಹೋಗಿ ಅಲ್ವಾ, ಹಿಂಗ್ ಸಡನ್ ಆಗಿ ಎದುರುಗಡೆ ಬಂದ್ರೆ ಏನಾದ್ರು ಆದ್ರೆ ಎಂತ ಮಾಡೋದು, ಮತ್ ಕಾರ್ ಹೊಡೆದೇ ತಪ್ಪು ಅಂತ ಎಲ್ಲ ಏನ್ ಮಾಡ್ತೀರಾ ಅಂತ ಇದೆಲ್ಲ ಆಗತ್ತೆ. ಹೋಗ್ತಾ ರಿಯಲೈಸ್ ಆಯ್ತು, ಸುಮಾರು ಜನ ಹಿಂಗ್ ಬರ್ತಾರೆ ಅಡ್ಡ, ಸುಮಾರು ಜನ ಬೇಕು ಅಂತ ಹಿಂಗೆ ಓವರ್ಟೇಕ್ ಎಲ್ಲ ಮಾಡ್ಕೊಳಕ್ ಟ್ರೈ ಮಾಡ್ತಾರೆ. ಒನ್ ಥಿಂಗ್ ಇಸ್, ನಿಮ್ಮ ಹತ್ರ 2 ಚಾಯ್ಸ್ ಇದೆ. ನಿನ್ ಗ್ಲಾಸ್ ಇಡ್ಸು, ಅವನಿಗೆ ಉಗಿ, ಇಲ್ಲೊಂದು ಸೀನ್ ಕ್ರಿಯೇಟ್ ಆಗತ್ತೆ, ಜಗಳ ಮಾಡು. ಅಥವಾ ನಾರ್ಮಲ್ ಆಗಿ 90% ಜನ ಏನ್ ಮಾಡ್ತಾರೆ ಅಂದ್ರೆ, ಹಿಂಗ್ ಹೋಗ್ತಾ ಇರ್ತಾರೆ, ಮುಂಬೈಯಲ್ಲಿ ಸ್ಪೆಷಲಿ, ಹಿಂಗ್ ಟಚ್ ಆಯ್ತಾ ನೋಡ್ತಾರೆ, ಆಮೇಲೆ ಮತ್ತೆ ಹಿಂಗ್ ಟ್ರೈ ಮಾಡ್ತಾನೆ ಇರ್ತಾರೆ. ನಿಮ್ಮ ಹತ್ರ 2 ಚಾಯ್ಸ್ ಇರೋದು ಲೈಫಲ್ಲಿ. ಆ ಒಂದು ಮನುಷ್ಯನ ನಿಮಗ್ ಗೊತ್ತೇ ಇಲ್ಲ, ಅವ್ನು ಯಾವನು ಏನ್ ಮಾಡ್ತಾನೆ ಮುಂದೆ, ಎಂತ ರಿಲೇಶನ್ಶಿಪ್ ಇಲ್ಲ, ಅವ್ರನ್ನ ಎಂಟರ್ಟೈನ್ ಮಾಡ್ಕೊಂಡು ನಿಮ್ ಪೀಸ್ ನ ನೀವು ಹಾಳು ಮಾಡ್ಕೊಂತಿರೋ, ಅಥವಾ ನಿಮ್ ಲೈಫ್ ಅಲ್ಲಿ ನಿಮ್ ಗುರಿ ನೋಡ್ಕೊಂಡು ಮುಂದುವರಿತೀರೋ. ಇಷ್ಟೇ ಲೈಫ್, ಸಿಂಪಲ್. ದಿಸ್ ಇಸ್ ವಾಟ್ ಇಸ್ ಲೈಫ್. ಡಿಸ್ಟ್ರಾಕ್ಷನ್ಸ್ ಬರ್ತವೆ, ಅದಕ್ಕೆ ಎಷ್ಟು ಅಟೆನ್ಷನ್ ಕೊಡ್ತೀರಾ? ಭಯ ತಪ್ಪಲ್ಲ, ಹೋಗ್ಬಿಟ್ಟು ಮುಂದೆ ಹೋಗ್ತೀರಿ, ಅದು ನಿಂತ್ಕೊಂಡೇ ಜಗಳ ಮಾಡ್ತಿದ್ರೆ ಯಾರಿಗೂ ಒಳ್ಳೇದಲ್ಲ. ಜಸ್ಟ್ ಮೂವ್ ಆನ್ ಇನ್ ಲೈಫ್, ಮೂವ್ ಆನ್. ದಿಸ್ ಇಸ್ ವಾಟ್ ನಾನು ಇವಾಗ ಕಲ್ತಿರೋದು. ಡ್ರೈವ್ ಮಾಡ್ತಿರ್ಬೇಕಿದ್ರೆ ನಂಗೆ ಕಲ್ತಿರೋ ಅಂತದ್ದು. ಟ್ರಾಫಿಕ್ ಆಗತ್ತೆ, ಕೆಲವರು ಹಾಂಕ್ ಮಾಡ್ತಾ ಇರ್ತಾರೆ, ಪೋ 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 ಅಂತ. ಡೂಡ್, ನೀನ್ ಎಷ್ಟು ಬೇಕಿದ್ರು ಹಾಂಕ್ ಮಾಡ್ಕೋ, ಮುಂದಿರೋ ಹೋಗ್ದಿರೋ ತನಕ ನಿಂಗೆ ಹೋಗಕ್ ಆಗಲ್ಲ ಗುರು. ನಿನ್ ಹಾರಿಂದ ಯಾರು ಹಾರೋಗಲ್ಲ. ಸಿಂಪಲ್. ಏನ್ ಮಾಡ್ಕೊಂತೀಯಾ? ಏನು ಮಾಡ್ಕೊಳಕ್ ಆಗಲ್ಲ. ಸೊ ನಾನು ಮಾಡ್ತೀನಿ, ರೈಸ್ ಮಾಡ್ಕೊಂಡು ಸುಮ್ಮನೆ ಹಿಂಗಿರ್ತೀನಿ ಅಷ್ಟೇ. ಟ್ರಾಫಿಕ್ ಮೂವ್ ಆಗೋ ತನಕ ನೀನ್ ಎಷ್ಟೇ ಹಾರ್ನ್ ನೋಡಿದ್ರು ಮೂವ್ ಆಗಲ್ಲ. ಸೊ ಯಾರ್ ಪೀಸ್ ಹೋಗ್ತಿರೋದು? ಹಾರ್ನ್ ಮಾಡ್ತಿರೋದು. ಇನ್ಯಾರ್ದು? ಆ ಹಾರ್ನ್ ಇಂದ ಡಿಸ್ಟರ್ಬ್ ಆಗ್ತಿರೋದು. ಯಾರು ಅದಕ್ಕೆ ಕಾನ್ಸಂಟ್ರೇಟ್ ಮಾಡ್ತಿಲ್ಲ, ಹಾಡಾಕೊಂಡು ಕೂತಿದ್ರು, ಅವ್ರು ಚಿಲ್ ಆಗಿದ್ದಾರೆ. ಬಿಕಾಸ್ ನೀವ್ ಏನೇ ಮಾಡಿ, ಇಷ್ಟೇ ರಿಯಾಕ್ಷನ್ಸ್ ಬಂದ್ರು, ಟ್ರಾಫಿಕ್ ಗ್ರೀನ್ ಆದಾಗ್ಲೇ ನೀವು ಮೂವ್ ಆಗಕ್ಕಾಗದು. ಇಟ್ಸ್ ಆಲ್ ಅಬೌಟ್ ದಟ್. ಇಟ್ಸ್ ಹೌ ಯು ರಿಯಾಕ್ಟ್. ದಟ್ಸ್ ಇಟ್. ಅಷ್ಟೇ ಲೈಫ್. ಎಸ್ ಮ್ಯಾಮ್, ಸಂಗೀತ ಶೃಂಗೇರಿ ಅವ್ರಿಗೆ ಅಡಿಗೆ ಮಾಡಕ್ ಬರುತ್ತಾ? ಅಫ್ಕೋರ್ಸ್ ಬರುತ್ತೆ. ಇಡೀ ಟೈಮ್ ನಾನು ಬಿಗ್ ಬಾಸ್ ಅಲ್ಲಿ ಏನ್ ಮಾಡ್ತಿದ್ದೆ? ನೀವು ನನ್ನ ಅದಕ್ಕೆ ಹೇಳೋದು, ನೀವ್ ಒಂದ್ಸತಿನೂ ಮನೇಲಿ ಅಡ್ಗೆ ಮಾಡಲ್ಲ, ಏನ್ ಅಷ್ಟು ಅಡ್ಗೆ ಮಾಡಿದ್ಯಾ ಅಲ್ಲಿ ಅಂತ. ನಂಗೆ ಅಡ್ಗೆ ಬರುತ್ತೆ. ನನ್ನ ಮನೇಲಿ ಏನಕ್ಕೆ ಮಾಡಲ್ಲ ಅಂದ್ರೆ ನನ್ ಕಳ್ಳಿ. ನಾನು ಒಂದ್ಸತಿ ಅಡ್ಗೆ ಮಾಡಿದ್ರೆ ನನ್ನ ತಾನೇ ಅಡ್ಗೆ ಮಾಡಿಸ್ತಾರೆ ಆಯ್ತಾ. ಸೊ ಅದೊಂದಿದೆ ಎಸ್ಕೇಪಿಸಮ್. ನಾನು ಅಡ್ಗೆ ಮನೆ ಬಿಗ್ ಬಾಸ್ ಇಂದ ಬಂದ್ಮೇಲೆ ನಾನು ಅಡ್ಗೆ ಮನೆಗೆ ಕಾಲಿಟ್ಟಿಲ್ಲ ನಾನು ಯಾವತ್ತು. ಇಟ್ಸ್ ಲೈಕ್ ದಟ್. ನೋ, ಐ ಆಮ್ ನಾಟ್ ಕುಕಿಂಗ್. ನಂಗೆ ಗೊತ್ತು ನಮ್ಮ ಅಮ್ಮನ ಬಗ್ಗೆ, ತುಂಬಾ ಚೆನ್ನಾಗಿ ಅಡ್ಗೆ ಮಾಡ್ತಾರೆ. ನಾನ್ ಮಾಡಕ್ ಶುರು ಮಾಡಿದ್ರೆ ನೀನ್ ಚೆನ್ನಾಗಿ ಮಾಡ್ತೀಯ ಅಂತ ನನ್ನ ಹತ್ರ ಮಾಡಿಸ್ತಾರೆ. ಚಿಕ್ಕ ವಯಸ್ಸಲ್ಲಿ ಚಾಯ್ ಮಾಡ್ತಿದ್ದೆ ನಾನು. ಅದೊಂದ್ಸತಿ ಚೆನ್ನಾಗಿ ಮಾಡ್ಬಿಟ್ಟಿದೆ, ಆಮೇಲೆ ನಾನು ಸಿಗಾಕೊಂಡ್ಬಿಟ್ಟೆ. ಅಲ್ಲಿ ಕಲ್ತೆ, ನೀನ್ ಚೆನ್ನಾಗ್ ಮಾಡ್ತೀನಿ ಮಾಡ್ಕೊಡು ಅಂತ. ನಂಗೆ ಇನ್ನೂ ನೆನಪಿದೆ ಅದು. ಸೊ ಬಿಗ್ ಬಾಸ್ ಅಲ್ಲಿ ತಿನ್ನಕ್ ಎಷ್ಟು 50 ಚಪಾತಿ ಮಾಡ್ತಿದ್ದು ಒಂದಿನಕ್ಕೆ.
ಬೆಳಗ್ಗೆ ಒಂದ್ಸತಿ 100 ಚಪಾತಿ ಆಗ್ತಿತ್ತು ಸೀರಿಯಸ್ಲಿ. 17 ಜನ 3 ಚಪಾತಿ 2 ಹೊತ್ತು. ಇಮ್ಯಾಜಿನ್. ನೀವೇ ಮಾಡ್ತಿದ್ದ? ಲಟ್ಟಕ್ ಬರ್ತಿರ್ಲಿಲ್ಲ ಯಾರಿಗೂ. ಹಾ. ನಮ್ರತಾಗ ಆಮೇಲೆ ಹೇಳ್ಕೊಟ್ಟಿದ್ದೆ ನಾನು. ಇನ್ ಯಾರಿಲ್ಲ, ಸಿರಿಮಾ ಮಾಡ್ತಿದ್ರು ಕೆಲವು ಸತಿ. ಬಟ್ ಹಿಟ್ ಕಲ್ತಿದ್ದು ನಾನೇ, ಮಾಡ್ತಿದ್ದು ನಾನೇ. ಎಷ್ಟ್ ಸಲ ಮಾಡಿದೀನಿ. ಆದ್ರೆ ಆ ಮನೇಲಿ ಮಾಡಕ್ ಕೆಲ್ಸ ಇಲ್ಲ, ಅದೇ ಕೆಲ್ಸ. ಸೊ ನಾನು ಪೀಸ್ಫುಲ್ ಆಗಿ ಮಾಡ್ತಾ ಇರ್ತಿದ್ದೆ ಅದನ್ನ. ಅದಕ್ಕೆ ನಾನು ಜಾಸ್ತಿ ಯಾರ ಬಗ್ಗೆ ಗಾಸಿಪ್ ಇಲ್ಲ, ಯಾರ ಬಗ್ಗೆನೂ ಏನು ಮಾತಾಡಕ್ ಜಾಸ್ತಿ ಏನಕ್ಕೆ ಹೋಗಿಲ್ಲ. ನಾನು ಕೆಲ್ಸದಲ್ಲಿ ನಾನು ಬಿಸಿ ಇರ್ತಿದ್ದೆ ಅಷ್ಟೇ, ಇನ್ನೇನು. ನಿಮ್ ಮನೇಲಿ ನಿಮ್ಮ ಕೈಯಿಂದ ಯಾವ ಅಡಿಗೆನ ತುಂಬಾ ಚೆನ್ನಾಗಿ ಮಾಡಿಸ್ಕೊಂತಿದ್ದಾರೆ ಅಂತ? ಇಲ್ಲ ಅಪ್ಪ ಅಮ್ಮನ್ಗೆ ಅಥವಾ ಅಣ್ಣನ್ಗೆ ಮತ್ತೆ ಅತ್ತಿಗೆಗೆ ಯಾವ ಅವ್ರಿಗೆ ನನ್ ಚಾಯ್ ತುಂಬಾ ಇಷ್ಟ. ನಾನು ಚಾಯ್ ತುಂಬಾ ಚೆನ್ನಾಗಿ ಮಾಡ್ತೀನಿ, ತುಂಬಾ ಎಕ್ಸ್ಪೆರಿಮೆಂಟ್ಸ್ ಮಾಡ್ತೀನಿ ಚಾಯಲ್ಲಿ. ಒಂದು ಫೇಮಸ್ ಕೂಡ ಆಗೈತಲ್ವ ಬಿರಿಯಾನಿ ಚಾಯ್ ಅಂತ. ಸೊ ಐ ಡೂ ಎಕ್ಸ್ಪೆರಿಮೆಂಟ್ ಅ ಲಾಟ್. ನಂಗೆ ಚಾಯ್ ಮಾಡೋದು ತುಂಬಾ ಇಷ್ಟ. ಎನಿಥಿಂಗ್ ಹರ್ಬ್ ಇಲ್ಲ ಅಂತದೆಲ್ಲ ಮಾಡೋದು ತುಂಬಾ ಇಷ್ಟ ನನಗೆ. ಪಲ್ಯ ತುಂಬಾ ಇಷ್ಟ ನಂಗೆ. ಸೊ ಪಲ್ಯ ತುಂಬಾ ಚೆನ್ನಾಗಿ ಮಾಡ್ತೀನಿ ನಾನು. ಅಂಡ್ ಚಪಾತಿನೂ ತುಂಬಾ ಚೆನ್ನಾಗಿ ಮಾಡ್ತೀನಿ, ಫುಲ್ ಕಾಸ್ ಅಂಡ್ ಆಲ್. ಸೊ ನಾನು ಯಾವತ್ತೂ ಮಾಡ್ಕೊಟ್ಟಿಲ್ಲ, ಸೊ ಮನೆಯವ್ರಿಗೆ ಗೊತ್ತಿಲ್ಲ ಆಕ್ಚುಲ್ ಆಗಿ. ಬಟ್ ಒಂದ್ಸತಿ ನಾನೇನೋ ಮಾಡಿದ್ದೆ ಅನ್ಸುತ್ತೆ, ಕಿಚಡಿ ಮಾಡಿದ್ದೆ ಅನ್ಸುತ್ತೆ, ಇಲ್ಲ ಎಗ್ ರೈಸ್ ಏನೋ ಮಾಡಿದ್ದೆ ಅನ್ಸುತ್ತೆ. ಅದು ತುಂಬಾ ಚೆನ್ನಾಗಿ ಮಾಡ್ತಿದ್ದೆ ನಾನು. ಸೊ ಅದು ಅಮ್ಮಂಗೆ ಇಷ್ಟ. ಸ್ಪಿರಿಚುವಲ್ ಬಗ್ಗೆ ಮಾತಾಡ್ತಾ ಇದ್ರಿ. ನಾನು ಕೂಡ ನೋಡಿದೆ ಇಶಾ ಫೌಂಡೇಶನ್ಗೆ ಹೋಗಿ ಅಲ್ಲಿ ಮಹಾಶಿವರಾತ್ರಿ ದಿನ ಎಲ್ಲ ಡ್ಯಾನ್ಸ್ ಮಾಡಿದ್ದು, ಅದ್ರ ಜೊತೆಗೆ ಒಂದಷ್ಟು ವಾರಣಾಸಿಗೆಲ್ಲ ಹೋಗಿರುವಂತದ್ದು, ಅಲ್ಲೆಲ್ಲ ನಿಮ್ಮ ರೀಲ್ಸ್ ಅಲ್ಲೆಲ್ಲ ನೋಡಿದೆ ನಾನು. ಫಸ್ಟ್ ವಾರಣಾಸಿ ಟ್ರಿಪ್ ಅಂತೆಲ್ಲ ಹಾಕಿದ್ರಿ. ಯಾವ ದೇವರನ್ನ ಸಂಗೀತಾ ಶೃಂಗೇರಿ ಅವರು ತುಂಬಾ ನಂಬ್ತಾರೆ ಅಂತ? ಮಹಾದೇವ, ಮಹಾದೇವ, ಮಹಾಕಾಳಿ. ನಾನು ಆಕ್ಚುಲಿ ನಾನು ಏತಿಸ್ಟ್ ಆಗಿದ್ದೆ. ಐ ವಾಸ್ ನಾಟ್ ಬಿಲೀವಿಂಗ್ ಆಲ್ ದಿಸ್ ಥಿಂಗ್ಸ್. ಬಟ್ ರೀಸೆಂಟ್ ಆಗಿ ನಂಗೆ ತುಂಬಾ ಲೈಫ್ ಎಕ್ಸ್ಪೀರಿಯನ್ಸ್ ಆಯ್ತು ಅಂತದ್ದು. ಅಲ್ಲಿ ದೇವ್ರನ್ನ ನಂಬೇಕಾಗಿರೋದು ನನ್ನ ದಾರಿ ಆಗಿತ್ತು. ಆ ದಾರಿನ ಹಿಡಿದ್ಮೇಲೆ ನನಗೆ ತುಂಬಾ ಶಾಂತಿ ಸಿಕ್ಕಿದೆ. ಮನುಷ್ಯಂಗೆ ದುಡ್ಡು, ಅಂತಸ್ತು, ಅವನಿಗೆ ಬೇಕಾಗಿರೋದೆಲ್ಲ ಸಿಕ್ಕಿದ್ಮೇಲೆ ಅವ್ನು ಹೋಗೋದೇ ಒಳಗಿನ ಕಡೆ, ಇನ್ಸೈಡ್. ಸೊ ಮನುಷ್ಯ ಅವ್ನ ಒಳಗೆ ಅವ್ನು ಯಾವಾಗ ಹೋಗ್ತಾನೋ ಅವಾಗ ಅವನಿಗೆ ಗೊತ್ತಾಗತ್ತೆ ದುಡ್ಡು, ಈ ಫೇಮು, ಈ ಕೆಲ್ಸ ಇದೆಲ್ಲ ಮೋಹಮಯಗಳು. ಲೈಕ್ ಇಟ್ಸ್ ಜಸ್ಟ್ ಯೋರ್ ಕರ್ಮ. ನೀವು ಕರ್ಮ ಕ್ಲಿಯರ್ ಮಾಡ್ಕೊಳ್ಳೋಕ್ಕೋಸ್ಕರ ಇದೆಲ್ಲ ಮಾಡ್ತಿದ್ದೀರಾ. ಅದೆಲ್ಲ ಆಗ್ತಿದ್ದಾಗೆ ನಿಧಾನವಾಗಿ ಅನ್ಸುತ್ತೆ ಇದೆಲ್ಲದರಲ್ಲೂ ನಿಮ್ಗೆ ಬೇಕಾಗಿರೋದು ಒಂದೇ, ಶಾಂತಿ, ಶಾಂತಿ ಅಂಡ್ ಶಾಂತಿ. ಆ ಶಾಂತಿ ನಿಮಗೆ ಸಾಯೋವರೆಗೂ ಸಿಗಲ್ಲ, ಬಟ್ ಅದನ್ನೇ ಕೊರಗ್ತಿರ್ತೀರ. ಯಾವಾಗ ಶಾಂತಿ ಸಿಗತ್ತೆ? ಅದು ನಮ್ಮಿಂದ ದೂರ ಹೋದಾಗ ಮಾತ್ರ ಅದು ಅರಿವಾಗೋದು ಅದ್ರ ಜೊತೆ ನಮಗೆ ಶಾಂತಿ ಇತ್ತು ಅಂತ. ಸೊ ಈ ಕ್ಷಣದಲ್ಲೂ ನಮಗೆ ಶಾಂತಿ ಇದೆ. ಈ ಕ್ಷಣ ಮುಗಿದ್ಮೇಲೆ ನಾಳೆ ಒಂದ್ ದಿವಸ ಅನ್ಸ್ಕೊಂತೀವಿ ಎಷ್ಟು ಶಾಂತಿ ಇತ್ತಲ್ವ ಇದು ಅಂತ. ಸೊ ದಿಸ್ ಇಸ್ ದ ಥಿಂಗ್ ನನಗೆ ರಿಯಲೈಸ್ ಆಗಿರೋದು. ಇದು ಮಹಾದೇವನ ಮೂಲಕ ಆಗಿರ್ಬೋದು, ಮಹಾಕಾಳಿ ಮೂಲಕ ಆಗಿರ್ಬೋದು, ಅಥವಾ ಸುಮಾರಷ್ಟು ದೇವತೆಗಳಿದ್ದಾರೆ. ಬಟ್ ದಾರಿ ತೋರಿಸಿರುವಂತ ನನ್ನ ಗುರು, ನನ್ನ ದೇವಿ ಅಂತ ನನ್ನ ಗುರುಗಳಿದ್ದಾರೆ, ಅವ್ರು ತೋರಿಸಿರುವಂತ ದಾರಿ ನನಗೆ. ಅಂಡ್ ಅಫ್ಕೋರ್ಸ್ ಈಶಾ ಫೌಂಡೇಶನ್ ತುಂಬಾ ಎಲ್ಲ ಇದೆ ನಂಗೆ ಇದು ಮಾಡಿದೆ. ಬಟ್ ಎಕ್ಸ್ಟ್ರೀಮ್ ಆಗಿ ನಾನು ಒಳಗೆ ನೋಡಿರೋದೆ, ನಾನು ನನ್ನಲ್ಲಿ ಇರೋ ಕೊರತೆಗಳನ್ನ ನಾನು ಯಾವಾಗ ಆಕ್ಸೆಪ್ಟ್ ಮಾಡಿದ್ನೋ ಅವಾಗ ನಾನು ಬೆಳೆದಿದ್ದೀನಿ ಅಷ್ಟೇ. ಈ ತುಂಬಾ ಬೇಜಾರಾದಾಗ, ತುಂಬಾ ಮನಸ್ಸಿಗೆ ನೋವಾದಾಗ ಎಲ್ಲಿ ಹೋಗ್ತೀರಾ ಅಂಡ್ ಏನ್ ಮಾಡ್ತಿರ್ತೀರಾ? ಬೆಡ್ಡಲ್ಲಿ ಬ್ಲಾಂಕೆಟ್ ಹಾಕೊಂಡು ಮಲ್ಕೊಂತೀನಿ ಅಷ್ಟೇ. ಸ್ನಾನ ಮಾಡಲ್ಲ, ಏನೆಲ್ಲ ಸುಮ್ಮನೆ ಮಲ್ಕೊಂಡಿರ್ತೀನಿ ಅಷ್ಟೇ, ಇಡೀ ದಿವಸ ಮಲ್ಕೊಂಡಿರ್ತೀನಿ. ಬಟ್ ನನಗೆ ಒಂದ್ ಸ್ಪಾಟ್ ಇತ್ತು ಒಂದ್ ಟೈಮಲ್ಲಿ, ಈ ಹೆಬ್ಬಾಲ್ ಹತ್ರ ಅಲ್ಲ ಒಂದ್ ಕಡೆ ಇದೆ, ಏರ್ಪೋರ್ಟ್ ಹತ್ರ ಒಂದ್ ಲೇಕ್ ಇದೆ. ಅಲ್ಲಿ ಹೋಗ್ಬಿಟ್ಟು ಸುಮ್ನೆ ಕುತ್ಕೊಂಡು ನೋಡ್ತಾ ಇರ್ತಿದ್ದೆ. ಇವಾಗ ಅದಾಗಲ್ಲ, ಇವಾಗ ಯಾರು ಬಿಡಲ್ಲ. ಅಲ್ಲೂ ಬರ್ತಾರೆ, ಅಲ್ಲೂ ಬರ್ತಾರೆ ಸೆಲ್ಫಿ 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 ಅಂತ. ಸೆಲ್ಫಿ ಕೊಡ್ತಿರ್ ತೊಂದ್ರೆ ಇಲ್ಲ. ಆಮೇಲೆ ಸ್ವಲ್ಪ ಹೊತ್ತಾದ್ಮೇಲೆ ನಾನು ಸೆಲ್ಫಿ ಕೊಡ್ತೀನಿ, ಆಯ್ತಾ, ಕೊಡಲ್ಲ ಅಂತಲ್ಲ. ಆಮೇಲೆ ಅಲ್ಲಿ ಇಟ್ಕೊಂಡು ವಿಡಿಯೋ ರೆಕಾರ್ಡ್ ಮಾಡ್ತಿರ್ತಾರೆ. ನಾನು ಹೇಳ್ತೀನಿ ಸೆಲ್ಫಿ ಕೊಟ್ಟೆ ತಾನೆ, ಇವಾಗ ಎಂತ ವಿಡಿಯೋ ಮಾಡ್ತೀನಿ, ನೀವೇನ್ BBC ಅವರ ಎಂತ ನೀವು ಅಂತ, ಎಲ್ಲದೂ ಕ್ಯಾಪ್ಚರ್ ಮಾಡ್ಬೇಕಾ ಅಂತ, ಒಂದು ಉಸಿರಾಡಕ್ ಬಿಡಿ ಅಲ್ವಾ ಅಂತ. ಈಗ ಫಿನಾನ್ಷಿಯಲ್ ಎಲ್ಲ ಓಕೆನಾ ನಿಮ್ಗೆ ಅಂತ? ಯಾವಾಗ್ಲೂ ಓಕೆನೆ. ಐ ಮೀನ್ ಲೈಕ್ ಸಿ ವೆನ್ ಐ ವಾಸ್ ಸ್ಟ್ರಗ್ಲಿಂಗ್, ವೆನ್ ಐ ವಾಸ್ ಇನ್ ಮೈ ಕಾಲೇಜ್, ಅವಾಗೆಲ್ಲ ಸ್ಟ್ರಗಲ್ ಇತ್ತು ಆಫ್ ಕೋರ್ಸ್. ಯಾವತ್ತಾದ್ರೂ, ಈಗ ಸ್ಟ್ರಗ್ಲಿಂಗ್ ಬಗ್ಗೆ ಮಾತಾಡ್ತಿದ್ರಿ, ಯಾವತ್ತಾದ್ರೂ ಫಿನಾನ್ಷಿಯಲ್ ಸ್ಟ್ರಗ್ಲಿಂಗ್ಸ್ ಬಗ್ಗೆ ಏನಾದ್ರೂ ಎಕ್ಸ್ಪೀರಿಯನ್ಸ್ ಆಗಿರುವಂತದ್ದನ್ನ ಶೇರ್ ಮಾಡೋದಾದ್ರೆ? ಯಾ ಆಫ್ ಕೋರ್ಸ್. ಸಿ ನಾನು ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿಯಿಂದ ಬರ್ತಾ ಇರೋದು. ನಮ್ಮ ಅಪ್ಪ ಏರ್ಫೋರ್ಸ್ ನಲ್ಲಿ ಇದ್ರು. ಏರ್ಫೋರ್ಸ್ ಬಿಟ್ಟ ಮೇಲೆ ನಮಗೆ ಆಕ್ಚುಲ್ ಲೈಫ್ ಏನು ಅಂತ ಗೊತ್ತಾಯ್ತು. ತುಂಬಾ ಜಾಸ್ತಿ ಕಷ್ಟಪಟ್ವಿ ಅವಾಗ ನಾವು. ಅಂಡ್ ನನಗೊಂದು ಗೋಲ್ ಇತ್ತು. ನಮ್ಮ ಅಮ್ಮಂಗೆ ಒಂದು ಕಣ್ಣು ಕಂಪ್ಲೀಟ್ ಆಗಿ ಕಾಣಿಸ್ತಾ ಇರ್ಲಿಲ್ಲ, ಬಿಕಾಸ್ ಅದೇನೋ ಪ್ರಾಬ್ಲಮ್ ಇತ್ತು. ಬಿಕಾಸ್ ಅಮ್ಮ ತುಂಬಾ ಚಿಕ್ಕ ವಯಸ್ಸಲ್ಲಿ ಮದ್ವೆ ಆಗಿರೋದು. ಆ ಚಿಕ್ಕ ವಯಸ್ಸಲ್ಲಿ ಮದ್ವೆ ಆದಾಗ, ಮಗು ಆದಾಗ ಇದೊಂದು ಏನಾದ್ರು ಪ್ರಾಬ್ಲಮ್ ಶುರು ಆಗತ್ತಂತೆ ವುಮೆನ್ ಅಲ್ಲಿ. ಸೊ ಅಮ್ಮಂಗೆ ಒಂದು ಕಣ್ಣು ಕಾಣಿಸ್ತಾ ಇರ್ಲಿಲ್ಲ. ಅಮ್ಮ ಸೋಡಾ ಗ್ಲಾಸ್ ಹಾಕೊಂಡು, ನಂಗೆ ಯಾವಾಗ್ಲೂ ಅನ್ಸೋದು ಅಮ್ಮಂಗೆ ಕಣ್ಣಿಂದ ಆಪರೇಷನ್ ಮಾಡಿಸ್ಬೇಕು ಅಂತ ಅನ್ಸೋದು. ಸೊ ನಾನು ಫಸ್ಟ್ ಟೈಮ್ ಅರ್ನ್ ಮಾಡ್ಬೇಕಿದ್ರೆ ನಾನು ಸ್ಯಾಮ್ಸಂಗ್ ಅನ್ನೋ ಒಂದು ಕಂಪನಿ ಇದು ಪ್ರಮೋಟರ್ ಆಗಿ ಏನೋ ಸೇಲ್ಸ್ ಆ ತರ ಮಾಡ್ಕೊಂಡು ಇದ್ದೆ. ಅಂಡ್ ಆ ಟೈಮಲ್ಲಿ ಎಷ್ಟು ₹1000 ಏನೋ ಕೊಡ್ತಾ ಇದ್ರು. ಅದ್ರಲ್ಲೂ ಕಮಿಷನ್ ಎಲ್ಲ ಕಟ್ ಮಾಡ್ಕೊಂಡು ಬರೋದು ನಮಗೆ ಪರ್ ಡೇ. ಸೊ ನಾನು ಅದನ್ನ ಕಾಲೇಜ್ ಮುಗಿದ ತಕ್ಷಣ ಹೋಗ್ಬಿಟ್ಟು ಮಾಡ್ತಾ ಇದ್ದೆ.
ತುಂಬಾ ಟೈಮ್ ಅಂದ್ರೆ ಅದು 1 ತಿಂಗಳಿಗೇನೋ ಮಾಡಿದ್ದೆ ನಾನು. ಹ್ಮ್. ಅವ್ರಿಗೆ ಹೆಂಗ್ ಗೊತ್ತಾ, ಅಷ್ಟು 30 ದಿವಸ ನಾವು ಕಾಲೇಜ್ ಎಲ್ಲ ಬಂಕ್ ಮಾಡ್ಕೊಂಡು ಎಲ್ಲ ಮಾಡಿದ್ರು ಕೂಡ ಹ್ಮ್. ಒಬ್ಬೊಬ್ಳೇ ಇರ್ಬೇಕು ಒಂದೊಂದು ಶೋರೂಮ್ ಅಲ್ಲಿ, ಆಯ್ತಾ. ಹ್ಮ್. ದುಡ್ಡೇ ಕೊಟ್ಟಿಲ್ಲ ಅವರು, ಎಷ್ಟು ಬೇಜಾರಾಗ್ಬೇಕು ಹೇಳಿ. ಹ್ಮ್. ದುಡ್ಡೇ ಕೊಟ್ಟಿಲ್ಲ. ಆಮೇಲೆ ಅವ್ರ ಹತ್ರ ಹೋಗಿ ತುಂಬಾ ಎಲ್ಲ ನಾನ್ ಬಿಡ್ತೀನ, ನಾನು ಹ್ಮ್. ಯಾರನ್ನೂ ಬಿಡಲ್ಲ, ಅವಾಗಿಂದನೂ ಹ್ಮ್. ಬಿಡಲ್ಲ. ನಾ ಇಟ್ಕೊಂಡೆ, ನಾನು ಪೊಲೀಸ್ ಹತ್ರ ಕರ್ಕೊಂಡು ಹೋಗ್ತೀನಿ ಅದು ಇದು ಅಂತ. ನಂಗೆ ಬಂಡ ಧೈರ್ಯ. ಹ್ಮ್. ನನಗೇನೋ ನನ್ನ ಲೈಫಲ್ಲಿ ನಾನು ತಪ್ಪು ಮಾಡಿಲ್ಲ ಅಂದ್ರೆ ನಾನು ನಿಂತ್ಕೊಂತೀನಿ, ನಾನು ಧೈರ್ಯವಾಗಿ ನಿಂತ್ಕೊಂತೀನಿ. ಹ್ಮ್. ಸೊ ನಾನು ಹೋಗ್ಬಿಟ್ಟು ಅವ್ರ ಹತ್ರ ತುಂಬಾ ಇದ್ ಮಾಡ್ಬಿಟ್ಟು ನಾನು ಅವರಿಗೆ ಫುಲ್ ವಿಡಿಯೋ ಎಲ್ಲ ಮಾಡ್ಕೊಂಡು ನಾನು ಫುಲ್ ಬ್ಲಾಕ್ ಮೇಲ್ ಮಾಡಿದೆ. ನಾನು ಅವರು ಏರ್ಫೋರ್ಸ್ನವ್ರೆ ಆಕ್ಚುಲಿ, ಅಣ್ಣ. ಹ್ಮ್. ನಾನು ಫುಲ್ ಬ್ಲಾಕ್ ಮೇಲ್ ಮಾಡ್ಬಿಟ್ಟು ದುಡ್ಡು ಕೊಡ್ದೆ, ನಾನು ಪೊಲೀಸ್ ಹತ್ರ ಹೋಗ್ತೀನಿ ಅಂತ ಹೇಳಿದಾಗ ಒಂದ್ ಸ್ವಲ್ಪ ಇಷ್ಟು ಅಮೌಂಟ್ ತೆಕ್ಕೊಟ್ರು. ಸೊ ಅದರಲ್ಲಿ ನಾನು ಆಪರೇಷನ್ ಮಾಡ್ಸಕ್ಕಾಗಿಲ್ಲ ನಮಗೆ, ಬಟ್ ಆ ಒಂದ್ ಅಷ್ಟು ಸ್ಟ್ರಗಲ್ ಇತ್ತು ಆ ಟೈಮಲ್ಲಿ. ಲೈಕ್ ಲೈಕ್ ಏನಾದ್ರು ಒಂದ್ ಮಾಡ್ಬೇಕು, ಏನಾದ್ರು ಒಂದ್ ದುಡಿಬೇಕು ಅನ್ನೋದೆಲ್ಲ ಇತ್ತು ಅವಾಗ. ಬಟ್ ನಾನು ಇವಾಗ ವೆನ್ ಐ ಲುಕ್ ಬ್ಯಾಕ್ ಅಲ್ವಾ, ಐ ಜಸ್ಟ್ ರಿಮೆಂಬರ್, ನಾನು ಯಾವತ್ತು ಒಂದ್ ಕಡೆ ನನ್ಗೆ ಕೆಲಸ ಮಾಡಕ್ ಸಿಗತ್ತೆ ಅಂತ ನಾನು ಬೇಡ ಅಂದಿಲ್ಲ. ಹ್ಮ್. ಅದು ನಿಂತ್ಕೊಂಡು ನಮಸ್ಕಾರ ಮಾಡ್ಕೊಂಡು ಈ ವೆಡ್ಡಿಂಗ್ಸ್ ಅಲ್ಲೆಲ್ಲ ನಮಸ್ಕಾರ ಪ್ಲೀಸ್ ವೆಲ್ಕಮ್ ಅಂತ ಹೇಳ್ತೀರಾ, ಅದೆಲ್ಲ ಮಾಡಿದೀನಿ. ಅಂಡ್ ನನ್ಗೆಲ್ಲೂ ಗಿಲ್ಟ್ ಇಲ್ಲ ಅದು ಹೇಳ್ಕೊಳೋದಕ್ಕೆ, ಬಿಕಾಸ್ ಅದರಿಂದ ದಿಸ್ ಇಸ್ ವಾಟ್ ಐ ಹ್ಯಾವ್ ಬಿಕಮ್. ನನಗೆ ಅರ್ಥ ಆಗತ್ತೆ ನಾನು ಎಲ್ಲಿ ನಿಂತಿದ್ದೀನಿ ಅಂತ. ಈ ಜಾಗದ್ದು ನಂಗೆ ವ್ಯಾಲ್ಯೂ ಗೊತ್ತು. ಹ್ಮ್. ನಾನ್ ನಾಟ್ ಟೇಕಿಂಗ್ ಫಾರ್ ಗ್ರಾಂಟೆಡ್. ನಂಗೆ ವ್ಯಾಲ್ಯೂ ಗೊತ್ತು. ಹ್ಮ್. ಇದೇ ಇವಾಗ ನೀವು 3 ಜನ ಇಲ್ಲಿ 3 ಕ್ಯಾಮ್ರಾಗಳಿದಾವೆ, ನೀವು ಇಲ್ಲಿ ಕೂತ್ಕೊಂಡು ನನ್ನ ಇಲ್ಲಿ ಇಂಟರ್ವ್ಯೂ ಮಾಡ್ತಿರ್ಬೇಕಿದ್ರೆ, ಇದೇ 4-5 ವರ್ಷದ ಹಿಂದೆ ನನ್ನ ಚಾರ್ಲಿ ಮೂವಿ ರಿಲೀಸ್ ಆಗಿಲ್ಲ, ಜಸ್ಟ್ ಸೆಲೆಕ್ಟ್ ಆಗಿದ್ದೆ. ಸುಜಯ್ ಅಂತ ಒಬ್ರು ಬರ್ತಾರೆ, ನನ್ನ ಇಂಟರ್ವ್ಯೂ ತಗೊಂತಾರೆ ನನ್ನ ಮನೇಲಿ ಕೂತ್ಕೊಂಡು. ಆ ವಿಡಿಯೋ ನಾನು ಕಾಯ್ತಾ ಇರ್ತೀನಿ, ನನ್ನ ಫಸ್ಟ್ ಇಂಟರ್ವ್ಯೂ ಆಫ್ ಮೈ ಲೈಫ್ ಆಗಿರುತ್ತೆ. ನನ್ನ ಬಗ್ಗೆ ತುಂಬಾ ಕ್ವಶನ್ ಕೇಳಿರ್ತಾರೆ. ಆ ಒಂದು ವಿಡಿಯೋ ತುಂಬಾ ದಿವಸ ಆದ್ರೂ ಹೊರಗಡೆ ಬರಲ್ಲ. ನಾನು ವೇಟ್ ಮಾಡ್ತಿರ್ತೀನಿ ಎಕ್ಸೈಟ್. ನಮ್ಮ ಪೇರೆಂಟ್ಸ್ ಕೇಳ್ತಾರೆ ಎಲ್ಲಿ ಆ ವಿಡಿಯೋ ಅಂತ. ನಾನು ಕೇಳ್ತೀನಿ ಅವ್ರಿಗೆ, ಏನಾಯ್ತು, ಏನಕ್ಕೆ ವಿಡಿಯೋ ಮ್ಯಾಮ್, ಅದು ಎಡಿಟರ್ ಸಿಗ್ತಾ ಇಲ್ಲ, ಅಂದ್ರೆ ಎಡಿಟಿಂಗ್ಗೆ ದುಡ್ಡು ಬೇಕಾಗತ್ತಲ್ವಾ, ಅದು ಅಂದ್ರೆ ಕೊಲಾಬ್ರೇಷನ್ಗೆ ಯಾರು ಒಪ್ಕೊಂತಿಲ್ಲ, ಬಿಕಾಸ್ ಐ ಆಮ್ ನಾಟ್ ಫೇಮಸ್. ಐ ಆಮ್ ನಾಟ್ ಫೇಮಸ್, ಸಿಂಪಲ್. ಅಂದ್ರೆ ಫೇಮಸ್ ಆಗಿಲ್ಲ ಅನ್ನೋ ಒಂದು ಕಾರಣಕ್ಕೆ ಅಪ್ಲೋಡ್ ಮಾಡಿಲ್ಲ ಅಂತ ಅಲ್ಲ, ಐ ಆಮ್ ನಾಟ್ ಫೇಮಸ್, ಸೊ ಹೂ ವಿಲ್ ಆಕ್ಸೆಪ್ಟ್ ಟು ಎಡಿಟ್ ಮೈ ವಿಡಿಯೋ? ನೀವೇ ಯೋಚನೆ ಮಾಡಿ. ಫೇಸ್ ವ್ಯಾಲ್ಯೂ ಇಲ್ಲ ಅಂದ್ರೆ ಯಾವನು ಕೂಡ ಬರಲ್ಲ ಹೆಲ್ಪ್ ಮಾಡಕ್ಕೆ, ಕೊಲಾಬ್ರೇಟ್ ಮಾಡಕ್ಕೆ. ಎಲ್ಲ ದುಡ್ಡು, ಎವ್ರಿಥಿಂಗ್ ಇಸ್ ಮನಿ. ಫೇಸ್ ವ್ಯಾಲ್ಯೂ ಇದ್ದಾಗ ಎವ್ರಿ ಒನ್ ಕಮ್ಸ್ ಅಂಡ್ ದೇ ವಿಲ್ ಬಿ ರೆಡಿ ಟು ಕೊಲಾಬ್ರೇಟ್ ವಿತ್ ಯು ಅನ್ನೋದನ್ನ ನಾನು ಕಲಿತೆ. ಹಂಗಿದ್ರೆ ಅವ್ರ ತಪ್ಪ ಇಲ್ಲ, ನಂಗೆ ಅರ್ಥ ಆಗತ್ತೆ. ನಾನು ಅವ್ರನ್ನ ಕೆಳಗೆ ನೋಡಲ್ಲ. ಅವ್ರ ಪರಿಸ್ಥಿತಿಲಿ ಅವ್ರು ಸರಿನೇ ಮಾಡಿದ್ದಾರೆ. ಅವ್ರಿಗೂ ಅನ್ಸಿರತ್ತೆ ಏನಿದೆ ಗುರು ಅವ್ರ ಸ್ಟೋರಿಲಿ, ನನ್ಗೆ ಸ್ಟೋರಿ ಕೇಳಿಸ್ಕೊಳಕ್ಕೆ ಇಷ್ಟ ಇಲ್ಲ. ಯಾಕೆ ಹೇಳಿ, ಸಕ್ಸಸ್ಫುಲ್ ಅಲ್ಲ ನಾನು. ಲೈಫ್ ಲೆಸನ್ ಏನ್ ಹೇಳಿ, ನಮ್ ಸ್ಟೋರಿ ಒಬ್ರು ಕೇಳಿಸ್ಕೊಬೇಕಂದ್ರೆ ನಮ್ ಲೈಫಲ್ಲಿ ನಾವ್ ಏನಾದ್ರು ಅಚೀವ್ ಮಾಡ್ಬೇಕು. ಕೊರ್ಗದಲ್ಲ, ಓ ನಾನು ಎಡಿಟ್ ಮಾಡಿಲ್ಲ ಅಂತ ಕೊರ್ಗದಲ್ಲ. ಅಚೀವ್ ಮಾಡು ಗುರು, ಏನಾದ್ರು ಮಾಡು, ಆಮೇಲೆ ಬರ್ತಾರೆ ಅವರೇ ಎಡಿಟ್ ಮಾಡಕ್ಕೆ. ಲೈಫಲ್ಲಿ ನಮ್ ಜೊತೆ ಅನ್ಯಾಯ ಆಗ್ತಿದೆ ಅಂತ ಅಳ್ತಾ ಕೂತ್ಕೊಳ್ಳೋದಲ್ಲ ಕಾರ್ನರ್ ಅಲ್ಲಿ. ನನ್ನನ್ನ ಹೇಗೆ ಇನ್ನಷ್ಟು ಬೆಳೆಸ್ಕೊಂಡು ಇಲ್ಲಿ ಪ್ರೂವ್ ಮಾಡ್ಬೋದು ಅನ್ನೋದು, ಅವ್ರನ್ನ ಕೆಳಗ್ ತೋರ್ಸಕ್ಕೋಸ್ಕರ ಅಲ್ಲ, ನಮ್ನ ನಾವು ಮುಂದೆ ತರೋದಕ್ಕೋಸ್ಕರ ಅದನ್ನ ಚಾಲೆಂಜ್ ಆಗಿ ತಗೊಂಡು ವಿ ಶುಡ್ ಗ್ರೋ. ಟ್ರಾಲ್ಸ್ ಮಾಡ್ತಾರಾ, ಮಾಡ್ಲಿ. ಏನಕ್ಕೆ ಹೇಳಿ ಮಾಡ್ತಾರೆ? ಫೇಮಸ್ ಇದೀವಿ ಅದಕ್ಕೆ ಮಾಡ್ತಾರೆ. ಯಾರನ್ನಾದ್ರೂ ನಾರ್ಮಲ್ ಜನ ಮಾಡ್ತಾರಾ? ಇಲ್ಲ, ಫೇಮಸ್ ಇದೀವಿ, ಮಾಡ್ಲಿ. ಒಳ್ಳೇದೋ ಕೆಟ್ಟದೋ ನನ್ನ ಬಗ್ಗೆನೇ ಮಾತಾಡ್ಲಿ. ಸುಜಯ್ ಅವರು ನನ್ ಬಿಗ್ ಬಾಸ್ ಮುಗಿತಿದ್ದಾಗೆ ಮತ್ತೆ ಇಂಟರ್ವ್ಯೂ ಮಾಡಿದಾಗ್ಲು ಅದ್ರ ಬಗ್ಗೆ ಮಾತಾಡಿದ್ವಿ. ಅಂಡ್ ಅವಾಗ ಅವ್ರು ಹೇಳಿದ್ರು, ಲೈಕ್ ಅವಾಗ ಒಂದು ಎಡಿಟ್ ಮಾಡಕ್ ಒಬ್ರು ಇರ್ಲಿಲ್ಲ, ಇವಾಗ ಎಲ್ಲರೂ ನಿಮಗೆ ಕಾಲ್ ಮಾಡ್ಬಿಟ್ಟು ಮ್ಯಾಮ್ ಒಂದು ಇಂಟರ್ವ್ಯೂ ಕೊಡಕ್ ಆಗತ್ತಾ ಅಂತ ಕೇಳ್ತಾ ಇದ್ರು. ಸೊ ದಟ್ಸ್ ದ ಚೇಂಜಸ್ ಇನ್ ಮೈ ಲೈಫ್ ರೈಟ್ ನೌ ಅಂಡ್ ದಟ್ ಟೈಮ್. ಅಳದಲ್ಲ ವಿಷಯಕ್ಕೆ, ಬೇಜಾರಾಯ್ತು, ಅಫ್ಕೋರ್ಸ್ ಬೇಜಾರಾಯ್ತು ನನ್ಗೆ. ನಾನಂದ್ರೆ ಇನ್ನು ನಾನು ಲೈಕ್ ಇನ್ನೇನು ಮಾಡಕ್ ಆಗಿಲ್ವಲ್ಲ, ನಾನು ಎಷ್ಟು ಲೈಕ್ ಐ ಆಮ್ ನಾಟ್ ಫೇಮಸ್ ಅಂತ ಬೇಜಾರಾಯ್ತು ನನ್ಗೆ. ಸಿ ಟುಡೇ ಐ ಹ್ಯಾವ್ ದಟ್ ಅಂಡ್ ನನಗೆ ಅರಿವಿದೆ. ನಾನು ಅದನ್ನೇ ಹೇಳ್ತಾ ಇರೋದು, ನಾನು ಈ ಸಿಚುವೇಶನ್ ನಾನು ಅಷ್ಟೇ ರೆಸ್ಪೆಕ್ಟ್ಫುಲ್ ಆಗಿ ನೋಡ್ತಿದ್ದೀನಿ, ಅವ್ರನ್ನೂ ಅಷ್ಟೇ ರೆಸ್ಪೆಕ್ಟ್ಫುಲ್ ಆಗಿ ನೋಡ್ತೀನಿ. ನನಗೆ ಯಾರು ಎಡಿಟ್ ಮಾಡಲ್ಲ ಅಂತ ಅನ್ಕೊಂಡಿದ್ರೋ ಅವ್ರನ್ನೂ ನಾನು ಮತ್ತೆ ಅವರಿಗೆ ಹೇಳ್ತೀನಿ, ಯು ಡೂ ಇಟ್ ಅಂತ. ದಟ್ಸ್ ಲೈಫ್. ಯಾವತ್ತಾದ್ರೂ ಹಣಕ್ಕೋಸ್ಕರ ಕೈ ಒಡ್ಡಿದ್ದುಂಟ, ಅಥವಾ ದುಡ್ದಿರೋ ದುಡ್ಡು ಇವಾಗೆ ಹೇಳಿದ್ರಿ ನೀವು, ಈಗ ಹೇಳಿದ್ರಿ ನೀವು ಏನಂತ, ನಾನ್ ದುಡ್ದಿರುವಂತ ದುಡ್ಡನ್ನೇ ನಾನು ಕೊಟ್ಟಿರ್ಲಿಲ್ಲ ಕಾಲೇಜ್ ಡೇಸ್ ಅಲ್ಲಿ ಇದ್ದಾಗ ಅಂತ ಹೇಳ್ಬಿಟ್ಟು, ಅಥವಾ ಏನೋ ಒಂದು ಕಷ್ಟ ಅಂತ ಬಂದಾಗ ಕೊಡ್ತೀನಿ ಅಂತ ಹೇಳಿದವರು, ಹೆಲ್ಪ್ ಮಾಡ್ತೀನಿ ಅಂತಂದವರು, ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ ಅಥವಾ ಯಾರಾದ್ರೂ ಫಾರ್ ರಿಲೇಟಿವ್ಸ್ ಅಥವಾ ಯಾರೋ ಒಬ್ರು, ಆತರ ಏನಾದ್ರು ಸ್ಟ್ರಗ್ಲಿಂಗ್ ಏನಾದ್ರು ಇದೆಯಾ? ನಾನು ತುಂಬಾ ನೋಡಿರೋದೇನು ಅಂದ್ರೆ, ನಾನು ಯಾವತ್ತೂ ಯಾರಿಗೋ ದುಡ್ಡು ಕೊಟ್ರೆ ನಂಗೆ ಯಾವತ್ತೂ ವಾಪಸ್ ಸಿಕ್ಕಿರೋದು ತುಂಬಾ ರೇರ್. ನೀವು ಕೊಟ್ರೆ ನಿಮ್ಗೆ ವಾಪಸ್ ಬರಲ್ಲ? ತುಂಬಾ ರೇರ್, ಆಯ್ತಾ. ಅಂಡ್ ನಂದು ಒಂದು ಮನಸ್ಥಿತಿ ಹೇಗೆ ಅಂದ್ರೆ, ನಾನು ಮುಂಚೆ ಹೆಂಗಿತ್ತು ಅಂದ್ರೆ, ನಂಗೆ ಸಂಬಂಧಗಳು ಹಾಳಾಗ್ಬಿಡ್ತವೆ ದುಡ್ಡು ಕೊಟ್ಟಾಗ. ಅಂದ್ರೆ ತಗೊಂಬೇಕಿದ್ರೆ ತುಂಬಾ ಪ್ರೀತಿ, ಅಂದ್ರೆ ತುಂಬಾ ಬೆಗ್ ಮಾಡ್ಕೊಂಡು ಹೆಂಗಾದ್ರೂ ತಗೊಂಡ್ಬಿಡ್ತಾರೆ, ಆಯ್ತಾ. ಕೊಡ್ಬೇಕಿದ್ರೆ ಬೇರೆನೇ ಲೆವೆಲ್ ಅವ್ರದ್ದು ಆಟಿಟ್ಯೂಡ್ ಇರುತ್ತೆ. ಕಾಲ್ ಎತ್ತಲ್ಲ, ನಾನೇನ್ ಓಡೋಗ್ತೀನ, ಆ ತರ ರಿಯಾಕ್ಷನ್ಸ್ ಬರ್ತವೆ. ನನಗೆ ಅರ್ಥ ಆಯ್ತು ಒಂದ್ ವಿಷಯ, ದುಡ್ಡಿಂದ ರಿಲೇಶನ್ಶಿಪ್ಸ್ ಹಾಳಾಗ್ತವೆ. ನಾನು ಅನ್ಕೊಂಡ್ಬಿಟ್ಟೆ, ಲೈಕ್ ಐ ವಿಲ್ ನೆವರ್ ಇನ್ವಾಲ್ವ್ ಮನಿ ಅಂಡ್ ರಿಲೇಶನ್ಶಿಪ್ ಅಂತ. ಅಂದ್ರೆ ದುಡ್ಡು ಕೊಡ್ಲೇಬೇಕು ಅಂತ ಆದ್ರೆ ಯಾವತ್ತೂ ಕೂಡ ಅದನ್ನ ಎಕ್ಸ್ಪೆಕ್ಟ್ ಮಾಡ್ಬಾರ್ದು.
ವಾಪಸ್ ಬರುತ್ತೆ ಅಂತ. ಅವಾಗ ಮಾತ್ರ ದುಡ್ಡು ಕೊಡಕ್ ಹೋಗ್ಬೇಕು, ಇಲ್ಲ ಅಂದ್ರೆ ದುಡ್ಡು ಕೊಡಕ್ ಹೋಗ್ಬೇಡಿ, ಸಂಬಂಧಗಳು ಹಾಳಾಗುತ್ತೆ ಅನ್ನೋದು ನಾನು ಅನ್ಕೊಂತೀನಿ. ಅಫ್ಕೋರ್ಸ್ ಕಷ್ಟಗಳಿದ್ದಾಗ ಅವಾಗ್ಲೂ ಕೂಡ ಸಹಾಯ ಮಾಡ್ತೀರಾ ಅಂದ್ರೆ ಯೋಚನೆ ಮಾಡ್ಕೊಂಡು, ಅಂದ್ರೆ ಡೋಂಟ್ ಎಕ್ಸ್ಪೆಕ್ಟ್ ಇಟ್ ಬ್ಯಾಕ್, ಬಿಕಾಸ್ ಆ ವ್ಯಕ್ತಿಗೆ ಆಗುತ್ತೋ ಇಲ್ವೋ ಗೊತ್ತಿಲ್ಲ, ಬಟ್ ಅವರಿಗೆ ಕಷ್ಟಗಳಲ್ಲಿ ನೀವು ಸಹಾಯ ಮಾಡ್ಲೇಬೇಕು ಆಸ್ ಅ ಫ್ರೆಂಡ್. ಬಟ್ ಡೋಂಟ್ ಎಕ್ಸ್ಪೆಕ್ಟ್ ಇವಾಗ್ಲೇ ಕೊಡ್ಬೇಕು ಅವಾಗ್ಲೇ ಕೊಡ್ಬೇಕು ಅಂತ, ಹಾಳಾಗ್ತಾ ಬರುತ್ತೆ ಸಂಬಂಧ, ಅದಿರುತ್ತೆ. ಸೊ ಆ ಕಾರಣದಿಂದ ನಾನು ಐ ಥಿಂಕ್ ಅ ಲಾಟ್ ಬಿಫೋರ್ ಹೆಲ್ಪಿಂಗ್ ಇನ್ ದಟ್ ವೇ. ಹೆಲ್ಪಿಂಗ್ ಮಾಡ್ಬೋದು, ಬಟ್ ಲೋನ್ ಕೊಡಕ್ಕಾಗಲ್ಲ ನಂಗೆ ಯಾವತ್ತು. ಇಟ್ಸ್ ನಾಟ್ ದ ವೇ. ಅಂಡ್ ಇಟ್ಸ್ ವೆರಿ ಇಂಪಾರ್ಟೆಂಟ್ ಟು ಲರ್ನ್ ದ ವ್ಯಾಲ್ಯೂ ಆಫ್ ಮನಿ. ಅಂಡ್ ಸುಮಾರಷ್ಟು ಸಲ ಮೂವೀಸ್ ಅಲ್ಲಿ ಲಾಸ್ಟ್ ಪೇಮೆಂಟ್ ಬರೋದು ತುಂಬಾ ರೇರ್. ತುಂಬಾ ಜನಕ್ಕೆ ಬರಲ್ಲ, ತುಂಬಾ ಜನ ಕಲಾವಿದರಿಗೆ ಎಸ್ ಅಫ್ಕೋರ್ಸ್ ಆಗಿದೆ, ಅಫ್ಕೋರ್ಸ್ ಆಗಿದೆ. ಮೋಸ್ಟ್ ಆಫ್ ದ ಪೀಪಲ್ ಲಾಸ್ಟ್ ಪೇಮೆಂಟ್ ಬರಲ್ಲ ಸಿನಿಮಾದಲ್ಲಿ. ಅಂಡ್ ಏನ್ ಗೊತ್ತಾ, ಎಲ್ಲರೂ ಅನ್ಕೊಂತಾರೆ ಸೆಲೆಬ್ರಿಟಿ ಹೀರೋಯಿನ್ ಅಂದ್ರೆ ಚೆನ್ನಾಗಿ ದುಡ್ಡಿರತ್ತೆ ಅಂತ. ಹಂಗಿಲ್ಲ. ನಮ್ಮ ಎಕ್ಸ್ಪೆನ್ಸಸ್ ಎಷ್ಟು ಜಾಸ್ತಿ ಇರತ್ತೆ ಅಂದ್ರೆ ಇಟ್ಸ್ ಸೋ ಡಿಫಿಕಲ್ಟ್. ಅಂಡ್ ಯು ನೋ ವಾಟ್, ಎಲ್ಲರೂ ಏನೇನ್ ಜಡ್ಜ್ ಮಾಡ್ತಾರೆ, ಇವಳು ನಡ್ಕೊಂಡ್ ಬಂದ್ಲು, ಇವಳು ಆಟೋಲ್ ಬಂದ್ಲು, ಇವಳು ಕಾರಲ್ಲಿ ಬಂದ್ಲು, ಈ ಕಾರಲ್ಲಿ ಬಂದು ಆ ಕಾರಲ್ಲಿ ಬಂದು, ಅದನ್ನ ನೋಡ್ಕೊಂಡು ಜನ ಟ್ರೀಟ್ಮೆಂಟ್ ಡಿಫ್ರೆಂಟ್ ಆಗಿ ಮಾಡ್ತಾರೆ. ಸೊ ಇಟ್ಸ್ ವೆರಿ ಇಂಪಾರ್ಟೆಂಟ್ ನಮಗೆ ನಾವು ಹೇಗೆ ಕಾಣಿಸ್ಕೊಂತೀವಿ, ತೋರ್ಸ್ಕೊಂತೀವಿ, ಅದಕ್ಕೂ ಮೇಂಟೈನ್ ಮಾಡಕ್ಕೆ ದುಡ್ಡು ಬರೋದು. ಸೊ ರೆಸ್ಪೆಕ್ಟ್ ಮಾಡಿ ಆರ್ಟಿಸ್ಟ್ ನ, ಅಷ್ಟೇ ಕೇಳ್ಕೊಂತೀನಿ ನಾನು. ನೀವೇನು ಅವ್ರನ್ನ ತಲೆ ಮೇಲೆ ಹತ್ತಿ ಕೂಡ್ಸ್ಕೊಳ್ಳಿ ಅಂತ ಹೇಳಲ್ಲ, ಬಟ್ ರೆಸ್ಪೆಕ್ಟ್ ಮಾಡಿ, ಬಿಕಾಸ್ ಅವ್ರು ತುಂಬಾ ಕಷ್ಟಪಡ್ತಾರೆ, ತುಂಬಾ ಸ್ಟ್ರಗಲ್ ಮಾಡ್ತಿರ್ತಾರೆ. ಕೆಲವು ಆರ್ಟಿಸ್ಟ್, ಕೆಲವು ಸ್ಟ್ರಗ್ಲಿಂಗ್ ಆರ್ಟಿಸ್ಟಿಗೆ ಊಟ ಮಾಡೋಕ್ಕೂ ಆಗ್ತಾ ಇರಲ್ಲ, ಬಟ್ ಅವ್ರು ಬಾಡಿ ಮೇಂಟೈನ್ ಮಾಡ್ಬೇಕು, ಅದಕ್ಕೂ ದುಡ್ಡಿರಲ್ಲ. ಸೊ ಐ ವುಡ್ ಜಸ್ಟ್ ಸೇ ದಟ್ ಬೇರೆ ಎಲ್ಲಾ ನನ್ನ ಇಂಡಸ್ಟ್ರಿ ನಾನು ನೋಡಿದಾಗ ತುಂಬಾ ರೆಸ್ಪೆಕ್ಟ್ ಏನಕ್ಕೆ ಕೊಡ್ತಾರೆ ಆರ್ಟಿಸ್ಟಿಗೆ ಅಂದ್ರೆ ಅವ್ರು ಎಷ್ಟು ಸ್ಯಾಕ್ರಿಫೈಸ್ ಮಾಡಿರ್ತಾರೆ ಅಂತ. ನಟಿ ಆಗಿಲ್ಲ ಅಂತಂದ್ರೆ ಸಂಗೀತಾ ಶೃಂಗೇರಿ ಅವರು ಯಾವ ಪ್ರೊಫೆಷನ್ ಚೂಸ್ ಮಾಡ್ತಿದ್ರು? ಎರಡಿದೆ ನನ್ನ ಫೇವ್ರೆಟ್. ಒಂದು, ನಾನು ಏರ್ಫೋರ್ಸ್ ಆಫೀಸರ್ ಆಗ್ಬೇಕು ಅಂತ ಇಷ್ಟಪಡ್ತಿದ್ದೆ, ಬಿಕಾಸ್ ನಮ್ಮಪ್ಪ ಏರ್ಫೋರ್ಸ್ ನೋಡು. ನಾನು ತುಂಬಾ ಪ್ರಯತ್ನ ಪಟ್ಟಿದ್ದೀನಿ ಅದಕ್ಕೂ ಕೂಡ. ಇಲ್ಲ ಅಂದ್ರೆ ನಾನು ಒಂದು ಗೇಮರ್ ಆಗಿರ್ತಿದ್ದೆ ಆನ್ಲೈನ್. ನಂಗೆ ತುಂಬಾ ಇಷ್ಟ ಗೇಮಿಂಗ್. ಇತ್ತೀಚೆಗೆ ಒಂದು ವಿಡಿಯೋಸ್ ಕೂಡ ವೈರಲ್ ಆಗಿದೆ ಪಬ್ಜಿದೆಲ್ಲ. BGMI, ಹೌದು. ಸೊ ಅದ್ರ ಬಗ್ಗೆ ಹೇಳೋದಾದ್ರೆ, ನಾನು ತುಂಬಾ ವಾಟ್ ನಾನು ಹೇಳಿದ್ನಲ್ವಾ, ನಾನು BGMI ಅಂದ್ರೆ ನಾನು ಆನ್ಲೈನ್ ಗೇಮರ್ ಆಗಿರ್ತಿದ್ದೆ ಅಂತ. ತುಂಬಾ ಇಷ್ಟ ನಂಗೆ ಆಡೋದು. ಎಷ್ಟು ಆಡ್ತಿದ್ದೆ ಅಂದ್ರೆ ಕೊರೋನಾ ಟೈಮಲ್ಲಿ ಒಂದು 24 ಗಂಟೆ ಆಡ್ತಿದ್ದೆ. ಅವಾಗ ಬ್ಯಾನ್ ಆಗಿರ್ಲಿಲ್ಲ ಇದು. 24 hours ಶುರು ಮಾಡಿದ್ರೆ ಬೆಳಗ್ಗೆ ನೆಕ್ಸ್ಟ್ ಡೇ ಬೆಳಗ್ಗೆ ತನಕ ಆಡ್ತಿದ್ದೆ. ಆ ರೇಂಜಿಗೆ ಅಡಿಕ್ಷನ್ ಇತ್ತು ನನಗೆ. ಟೂ ಅಗ್ರೆಸಿವ್ ನಾನು, ಆಯ್ತಾ. ಅಂಡ್ ಇದು ಆಡಿ ಅಂಡ್ ಐ ವಾಸ್ ಟೂ ಗುಡ್ ಇನ್ ಇಟ್. ನನ್ ಕೆಲವು ಈ ಸ್ಪೋರ್ಟ್ಸ್ ಕಂಪನಿಯಿಂದ ಆಫರ್ ಬಂದಿತ್ತು, ಲೈಕ್ ನಾನು ಕಾಸ್ಟ್ ಮಾಡ್ತೀವಿ ಅಂತ. ಅವಾಗ ಇನ್ನೂ ಚಾರಿನೂ ರಿಲೀಸ್ ಆಗಿರ್ಲಿಲ್ಲ. ನಂಗೆ ಒಂದು ಒಳ್ಳೆ ಕರಿಯರ್ ಆಗಿರೋದು. ಕ್ರೋರ್ಸ್ ಅಲ್ಲಿ ಅರ್ನ್ ಮಾಡ್ತಿದ್ದಾರೆ ಈಗಿನ ನಡುವೆ ಗೇಮರ್ಸ್. ನನಗೊಬ್ರು ಕೇಳಿದ್ರು, if 2020 your movie doesn't release, give me your 2022 ಅಂತ. ಐ ವಾಸ್ ಲೈಕ್, ನೋಡ್ತೀನಿ ಹೇಳ್ತೀನಿ ಅಂತ ಹೇಳಿದೆ. ಇವತ್ತಿಗೂ ಫ್ರೆಂಡ್ ಇದ್ದಾರೆ, ಈಸ್ ವೆರಿ ಫೇಮಸ್. ಸೊ ನಾನು ಅನ್ಕೊಂಡಿದ್ದೆ ನನ್ಗೆ ಲೈಫಲ್ಲಿ ಯಾವತ್ತಾದ್ರೂ ಈ ಟೈಮ್, ಐ ಡೋಂಟ್ ನೋ, ಐ ಕ್ಯಾನ್ ಎವರ್ ಬಿ ಅ ಗೇಮರ್ ಅಂತ. ಬಟ್ ನಂಗೆ ಬಿಗ್ ಬಾಸ್ ಇಂದ ಬಂದಿದ ನಂತರ ದುಡ್ಡಿತ್ತು. ನನ್ನ ಫ್ಯಾಮಿಲಿ ಕಡೆಯಿಂದ ನಂಗೇನು ಪ್ರೆಷರ್ ಇರ್ಲಿಲ್ಲ, ಅಂಡ್ ಫೇಮ್ ಕೂಡ ಇತ್ತು. ನಂಗೆ ಅನ್ಸಿದ್ ಒಂದೇ, ನಂಗೆ ಗೇಮ್ ಮಾಡ್ಬೇಕು, ನಂಗೆ ಗೇಮಿಂಗ್ ಮಾಡ್ಬೇಕು, ಜನ ನೋಡ್ಬೇಕು ನಾನು ಆಟ ಆಡ್ತಿರೋದು ಅಂತ. ಸೊ ಆ ಒಂದ್ ಟೈಮಲ್ಲಿ ನಾನು ಎಲ್ಲ ಸೆಟಪ್ ತರಿಸ್ಕೊಂಡೆ, ಸೆಟಪ್ ನನ್ನ ರೂಮಲ್ಲೇ ಮಾಡಿಸ್ಕೊಂಡೆ, ಆಟ ಆಡ್ದೆ. ತುಂಬಾ ಖುಷಿ ಆಯ್ತು. ಒಂದ್ ತಿಂಗಳೇನೋ ಆಟ ಆಡ್ದೆ, ಮುಗಿಸ್ದೆ. ಅಲ್ಲಿಗೆ ಮುಗೀತು ನಂದು. ಇವಾಗ ನಾನು ಗೇಮ್ ಆಡ್ತಿಲ್ಲ. ಇಟ್ಸ್ ಜಸ್ಟ್ ದಟ್ ಚಿಕ್ಕ ಮಗುದ್ ಡ್ರೀಮ್, ಇನ್ನರ್ ಚೈಲ್ಡ್ ಆ ಸ್ಯಾಟಿಸ್ಫ್ಯಾಕ್ಷನ್ ಬೇಕಿರುತ್ತೆ. ಅದು ಸ್ಯಾಟಿಸ್ಫೈ ಮಾಡಿದೆ ಅಂಡ್ ಡನ್, ಅಷ್ಟೇ. ಸಂಗೀತಾ ಶೃಂಗೇರಿ ಅವ್ರಿಗೆ ಕಷ್ಟ ಕಾಲ ಅಂತ ಬಂದಾಗ ಇಂಡಸ್ಟ್ರಿಯಲ್ಲಿ ಬರುವಂತಹ ಫ್ರೆಂಡ್ಸ್ ಯಾರ್ಯಾರು ಅಂತ? ಟಚ್ ವುಡ್ ಇನ್ನು ಅಂತದೇನು ಪರಿಸ್ಥಿತಿ ಬಂದಿಲ್ಲ. ನಂಗಂತ ಫ್ರೆಂಡ್ಸ್ ಯಾರು ಇಲ್ಲ ಸದ್ಯಕ್ಕೆ. ಅಂದ್ರೆ ಲೈಕ್ ನಾನು ಯಾವತ್ತೂ ಅಷ್ಟು ಕನೆಕ್ಟ್ ಆಗಿಲ್ಲ ಇಂಡಸ್ಟ್ರಿಯಲ್ಲಿ, ಯಾರ ಜೊತೆನೂ ಕನೆಕ್ಟ್ ಆಗಿಲ್ಲ. ಅಂತದ್ ಯಾರು ಇಲ್ಲ ನನ್ಗೆ, ಅಂದ್ರೆ ನಾನು ಹೇಳ್ಕೊಳ್ಳೋ ಅಷ್ಟು. ನನ್ಗೆ ನನ್ನ ತಂದೆ ತಾಯಿ ಮತ್ತೆ ಅಣ್ಣ ತೆಗಿದ್ದಾರೆ ಅಷ್ಟೇ. ಓಕೆ. ಸಂಗೀತಾ ಶೃಂಗೇರಿ ಅವರ ಮದುವೆ ಯಾವಾಗ? ಅಬ್ಬಾ, ಹೀಗೆ ಬಂದ್ಬಿಟ್ರೆ ನೀವು ಕೂಡ. ನಾನು ಕಾಯ್ತಾ ಇದ್ದೀನಿ, ಯಾವಾಗ ಅಂತ ನಾನು ಕಾಯ್ತೀನಿ, ನೋಡೋಣ. ನಾನು ಆಕ್ಚುಲಿ ಇದನ್ನ ಮರ್ತೋಗ್ಬಿಡ್ತಿದ್ದೆ, ಆಮೇಲೆ ಕೇಳಲೇಬೇಕು ಅಂತ ಹೇಳ್ಬಿಟ್ಟೆ. ನಾನು ಐ ಆಮ್ ಲೈಕ್, ಮುಂಚೆ ಕೇಳಿದ್ರೆ, ನಾನು 5 ವರ್ಷದಿಂದ ಕೇಳಿದ್ರೆ ನಾನು ಯಾವತ್ತೂ ಮದ್ವೆ ಆಗಲ್ಲ ಅಂತ ಹೇಳ್ತಿದ್ದೆ. ಹೇಳಿದೀನಿ ಕೂಡ ಕೆಲವು ಇಂಟರ್ವ್ಯೂಸ್ ಅಲ್ಲಿ. ರೈಟ್ ನೌ ಹ್ಯಾವಿಂಗ್ ಗಾನ್ ಥ್ರೂ ಆಲ್ ದಿಸ್ ಫೇಸಸ್ ಇನ್ ಲೈಫ್, ಅನ್ಸುತ್ತೆ ಒಬ್ಬ ಪಾರ್ಟ್ನರ್ ಬೇಕು ತನ್ನ ಲೈಕ್ ಕಷ್ಟ ಸುಖ ಹೇಳ್ಕೊಳೋದಕ್ಕೆ. ಲೈಕ್ ಸ್ಪೆಷಲಿ ವೆನ್ ಯು ಸಿ ಈ ಇನ್ಸ್ಟಾಗ್ರಾಮ್ ಅಲ್ಲೆಲ್ಲ ಇಷ್ಟೆಲ್ಲ ಕಪಲ್ ಥಿಂಗ್ ನೋಡಿದಾಗ ನಂದು ಒಬ್ಬ ಇದ್ರೆ ಚೆನ್ನಾಗಿರೋದಿಲ್ಲ ಅಂತ ಅನ್ಸುತ್ತೆ. ಬಟ್ ಅಗೇನ್ ನಂಗೆ ಡ್ರಾಮಾಸ್ ಇಷ್ಟ ಇಲ್ಲ ಅಷ್ಟು. ಸೊ ನಂಗೆ ಕೆಲವು ಸತಿ ಅನ್ಸುತ್ತೆ ಸಿಂಗಲ್ ಆಗಿ ಚೆನ್ನಾಗೇ ಇದೀನಲ್ವಾ ಅಂತ. ಸೊ ಲೆಟ್ಸ್ ಸಿ ವಾಟ್ ಎವರ್ ಲೈಫ್ ಸೇಸ್, ಬಟ್ ಸ್ಟೇಟ್ಮೆಂಟ್ ಕೊಡಲ್ಲ. ನಾನು ಬಿಗ್ ಬಾಸ್ ಹೋಗಲ್ಲ ಅಂತ ಸ್ಟೇಟ್ಮೆಂಟ್ ಕೊಟ್ಬಿಟ್ಟು ನೋಡಿದ್ರೆ ಏನಾಗಿದೆ ಅಂತ. ಸೊ ಇವಾಗ ನಾನು ಏನೂ ಹೇಳಲ್ಲ, ಏನೂ ಹೇಳಲ್ಲ ನಾನು. ಐ ಆಮ್ ಸ್ಕೇರ್ಡ್ ಆಫ್ ಮೈ ಸೆಲ್ಫ್ ಇವಾಗ, ಬೇಡ ಅಂತ.
ಅಲ್ಲ ನಾವು ಒಂದ್ಸಲ ಕೊಟ್ಬಿಟ್ರೆ ಅದು ಆ ಕ್ಷಣಕ್ಕೆ ನಾವು ಬೇಡ ಅಂತ ಅನ್ಕೊಂಡಿರ್ತೀವಿ. ಬಟ್ ಅದಾದ ನಂತರ ಏನೇನ್ ಆಗುತ್ತೆ ಅಂತ ಮರುಕ್ಷಣನೇ ನಮ್ಮ ಲೈಫ್ ಟರ್ನಿಂಗ್ ಪಾಯಿಂಟ್ ಎಲ್ಲಿ ಕರ್ಕೊಂಡು ಹೋಗುತ್ತೆ ಅಂತ ಗೊತ್ತಿಲ್ಲ. ನಾನ್ ನೋಡಿರೋದೇ ಅದು. ನಮ್ ಲೈಫಲ್ಲಿ ನಾವ್ ಏನ್ ಮಾಡೋದೇ ಇಲ್ಲ ಅಂತ ಇರ್ತೀವಲ್ಲ, ನಾವ್ ಅದನ್ನೇ ಮಾಡ್ತೀವಿ. ಅದಕ್ಕೆ ಅದ್ ಹೇಳಕ್ಕೆ ಹೋಗ್ಬಾರ್ದು, ಅದ್ರ ಉಲ್ಟಾ ಹೇಳಿ. ನಾ ಪಕ್ಕ ಮಾಡ್ತೀನಿ ಅಂತ ಹೇಳಿ, ಅಟ್ಲೀಸ್ಟ್ ಆಗ್ಬಾರ್ದು ಅಂತ. ಎಸ್, ಲವ್ ಮ್ಯಾರೇಜ್ ಅರೇಂಜ್ ಮ್ಯಾರೇಜ್? ಐ ಡೋಂಟ್ ನೋ. ಐ ಮೀನ್ ಅರೇಂಜ್ ಮ್ಯಾರೇಜ್ ಅಂತೂ ನಂಗೆ ಐ ವಿಲ್ ನಾಟ್ ಪ್ರಿಫರ್, ಬಿಕಾಸ್ ಯಾರು ಗೊತ್ತಿಲ್ಲದೆ ಇರೋನು, ಅದು ಈ ಟೈಮಲ್ಲಿ. ಐ ಡೋಂಟ್ ನೋ, ಇಟ್ಸ್ ವೆರಿ ಸ್ಕೇರಿ ಫಾರ್ ಮೀ. ಸೊ ಐ ಥಿಂಕ್ ಲವ್ ವಿಲ್ ಬಿ ವೇ ಬೆಟರ್. ಅರ್ಥ ಮಾಡ್ಕೊಂಡು ಆಮೇಲೆ ಆಗ್ಬೇಕು ಅಂತ, ಎಸ್ಪೆಷಲಿ ಈ ಜನರೇಷನ್ ಅಲ್ಲಿ. ಅರೇಂಜ್ ಮ್ಯಾರೇಜ್ ಯಾವಾಗ ಒಳ್ಳೇದು ಅಂದ್ರೆ, ಹಳೆ ಕಾಲ ನಮ್ಮ ಅಪ್ಪ ಅಮ್ಮ ಇರೋ ಟೈಮಲ್ಲಿ ಅರೇಂಜ್ ಮ್ಯಾರೇಜ್ ವರ್ಕ್ ಆಗ್ತಿತ್ತು ಅಂತ ಅನ್ಸುತ್ತೆ. ಈ ಟೈಮಲ್ಲಿ ಸೋಷಿಯಲ್ ಮೀಡಿಯಾ ಅನ್ನೋ ಒಂದು ಎಲ್ಲ ಇರ್ಬೇಕಿದ್ರೆ, ಒಬ್ರದ್ದೆಲ್ಲ ಬಯೋಡೇಟಾನೇ ಸಿಗತ್ತೆ ಅಂದಾಗ, ಅರೇಂಜ್ ಮ್ಯಾರೇಜ್ ಆದಾಗ ತುಂಬಾ ಕಷ್ಟಗಳು ಮುಂದೆ ಬರಬಹುದು ಅಂತ ನಂಗೆ ಅನ್ಸುತ್ತೆ. ನನಗೆ ಪರ್ಸನಲಿ, ಬೇರೆಯವ್ರ ಒಪಿನಿಯನ್ ಬೇರೆ ಇರ್ಬೋದು, ಬಟ್ ಲವ್ ಮ್ಯಾರೇಜ್ ಅಲ್ಲಿ ಅರ್ಥ ಮಾಡ್ಕೊಂಡು ಒಪ್ಕೊಂಡು ಮಾಡ್ಕೊಂತೀವಲ್ವಾ ಮ್ಯಾರೇಜ್, ದಟ್ ವಿಲ್ ಬಿ ಮೋರ್ ಹೆಲ್ದಿ ಅಂತ ಅನ್ಸುತ್ತೆ ನನಗೆ. ಏನೆಲ್ಲ ಕ್ವಾಲಿಟೀಸ್ ಇರಬೇಕು ನಿಮ್ಮ ಹುಡುಗನಿಗೆ? ಯಾಕಂದ್ರೆ ಪ್ರತಿಯೊಬ್ಬರದ ಲೈಫ್ ಅಲ್ಲೂ ಕೂಡ ಪಾರ್ಟ್ನರ್ ಅಂತ ಅಂದ್ಮೇಲೆ ಒಂದು ಸರ್ಟನ್ ಡ್ರೀಮ್ಸ್ ಅಂತ ಇರುತ್ತೆ. ಈಗ ನೀವೇ ಆಗಿರ್ಬೋದು, ನನ್ನ ಮೈಂಡ್ ಸೆಟ್ ಅರ್ಥ ಮಾಡ್ಕೊಳ್ಳೋಂಥವ್ರು ಇರ್ಬೋದು, ಅಥವಾ ನನ್ನ ಅಭಿರುಚಿಗಳು ತಕ್ಕಂತೆ ಅವ್ರ ಅಭಿರುಚಿಗಳು ಹೊಂದಾಣಿಕೆ. ಅಫ್ಕೋರ್ಸ್ 100% ನಿಜ, ಬಿಕಾಸ್ ಯಾಕಂದ್ರೆ 100% ನನ್ನ ತರನೇ ಯೋಚನೆ ಮಾಡೋಂಥವ್ರು ಸಿಗೋದು ತುಂಬಾ ಕಷ್ಟ. ಬಟ್ ಏನೆಲ್ಲ ಕ್ವಾಲಿಟೀಸ್ ಇರಬೇಕು ಅಂತ? ಉದ್ದ ಇರ್ಬೇಕು, ಸ್ಪೋರ್ಟಿ ಇರ್ಬೇಕು, ಒಳ್ಳೆ ಶೇಪ್ ಅಲ್ಲಿ ಇರ್ಬೇಕು, ವರ್ಕೌಟ್ ಮಾಡ್ಬೇಕು, ಅಂಡ್ ಹೆಲ್ದಿ. ಅವನಿಗೆ ಕುಕಿಂಗ್ ಬರ್ಬೇಕು, ನನ್ಗೆ ಯಾವಾಗ್ಲೂ ಊಟ ಮಾಡಿಸ್ತಿರ್ಬೇಕು, ನನ್ನ ಅರ್ಥ ಮಾಡ್ಕೊಳ್ಳೋನ್ ಇರ್ಬೇಕು, ಅಂಡ್ ಒಳ್ಳೆ ಹಾಡು ಆಡ್ಬೇಕು, ರೊಮ್ಯಾಂಟಿಕ್ ಆಗಿರ್ಬೇಕು, ಅಂಡ್ ನನ್ನ ಕೆಲ್ಸನ ಅರ್ಥ ಮಾಡ್ಕೊಳ್ಳೋ ಅಂತ ವ್ಯಕ್ತಿ ಇರ್ಬೇಕು. ನನ್ನ ಕೆಲ್ಸದಲ್ಲಿ ಯಾವತ್ತೂ ನಂಗೆ ತಡ ಆಗ್ಬಾರ್ದು, ಅವರು ಸಪೋರ್ಟ್ ಮಾಡೋರು ಇರ್ಬೇಕು. ನನ್ಗೆ ಅವರಿಂದ ನನ್ಗೆ ಬೆಳವಣಿಗೆ ಇರ್ಬೇಕು. ಇಬ್ರು ತುಂಬಾ ಸಪೋರ್ಟಿವ್ ಆಗಿರ್ಬೇಕು. ತುಂಬಾ ಏನೋ ಲೈಕ್ ಎಷ್ಟು ಪ್ರೀತಿ ಇರ್ಬೇಕು ಅಂದ್ರೆ, ಕೊನೆ ಉಸಿರುವರೆಗೂ ನನಗೇನೇ ಆದ್ರೂ ಅವ್ರಿಗೇನೇ ಆದ್ರೂ ಕೂಡ ಆ ಪ್ರೀತಿ ಉಳ್ಕೊಂಡಿರ್ಬೇಕು. ಇಬ್ರು ನೋಡ್ಕೊಂಡಿರ್ಬೇಕು, ಅಂಡ್ ಅದ್ ಏನೇ ಪ್ರಾಬ್ಲಮ್ ಆದ್ರೂ ಅದನ್ನ ಫೇಸ್ ಮಾಡುವಂತ ಒಂದು ಪರ್ಸನಾಲಿಟಿ ಆಗಿರ್ಬೇಕು. ಅಂಡ್ ಐ ಆಮ್ ಜಸ್ಟ್ ಲುಕಿಂಗ್ ಅಟ್ ದಿಸ್. ಅಂಡ್ ನನ್ನ ಯಾವತ್ತೂ ಆಡ್ಕೊಂಬಾರ್ದು ಅವರು, ಅಂದ್ರೆ ದಟ್ಸ್ ವೆರಿ ಇಂಪಾರ್ಟೆಂಟ್. ಈ ನಡುವೆ ಹೇಗಾಗ್ತದೆ ಅಂದ್ರೆ, ಫನ್ ಮಾಡೋದು ಜಾಸ್ತಿ ಆಗ್ಬಿಡದೆ, ವೈಫ್ನಾಗಿರ್ಬೋದು, ವೈಫ್ ಹಸ್ಬೆಂಡ್ ಆಗಿರ್ಬೋದು. ನನ್ನ ಯಾವತ್ತೂ ಆಡ್ಕೊಂಬಾರ್ದು, ನನಗೋಸ್ಕರ ಯಾವತ್ತೂ ನಿಲ್ಬೇಕು. ಯಾರು ಎಷ್ಟೇ ಆಡ್ಕೊಂಡು ಅವ್ರು ನನಗೋಸ್ಕರ ನಿಲ್ಬೇಕು. ದಟ್ಸ್ ವೆರಿ ಇಂಪಾರ್ಟೆಂಟ್. ನಿಮ್ಮ ಹತ್ರ ಇಂಟರ್ವ್ಯೂ ಮಾಡಿದ್ಮೇಲೆ ನನಗೆ ಅನ್ಸಿದ್ದೇನು ಅಂತಂದ್ರೆ, ಸ್ಟ್ರೈಟ್ ಫಾರ್ವರ್ಡ್, ಹೊಡೆದ್ರೆ ಮಕ್ಕಳದಂಗೆ ಹೇಳ್ಬೇಕು. ಇಷ್ಟೊಂದು ಬಂಡ ಧೈರ್ಯ ಸಂಗೀತ ಶೃಂಗೇರಿ ಅವರು ಯಾರಿಂದ ಕಲ್ತರು ಅಂತ, ಎಲ್ಲಿಂದ ಬಂತು? ನಮ್ ತಾಯಿಯಿಂದ. ಅವ್ರು ಬಂದ್ರೆ ಅಂತ ಇನ್ನೂ ನೆಕ್ಸ್ಟ್ ಲೆವೆಲ್ ಹೋಗ್ಬಿಡತ್ತೆ, ಆಯ್ತಾ. ಸೊ ನಮ್ಮ ಅಮ್ಮನೂ ಅಷ್ಟೇ, ನಮ್ಮ ಅಪ್ಪ ಆಗಲ್ಲ. ನಮ್ಮ ಅಪ್ಪ ಇಸ್ ವೆರಿ ಸ್ವೀಟ್. ಅಮ್ಮ ಯಾವತ್ತಿದ್ರು ಆನ್ ಸ್ಪಾಟ್ ಮುಖದ್ಮೇಲೆ ಹೊಡ್ತಂಗೆ ಹೇಳೋದಾಯ್ತಾ. ನಾನ್ ಅಮ್ಮಂದ್ ಪಾಲಿಶ್ಡ್ ವರ್ಷನ್, ಸೊ ವೇ ಬೆಟರ್ ಹಂಗ್ ನೋಡಿದ್ರೆ ನೀವು. ಸೊ ಐ ಥಿಂಕ್ ಅದು ಅಮ್ಮನಿಂದಾನೇ ಬಂದಿದೆ. ಅಂಡ್ ನಂಗೆ ತುಂಬಾ ಮೀಡಿಯಾ ಆಕ್ಚುಲಿ ಸಜೆಷನ್ ಕೂಡ ಹೇಳಿದ್ದಾರೆ, ಇಷ್ಟೊಂದು ನೀವು ಸ್ಟ್ರೇಟ್ ಫಾರ್ವರ್ಡ್ ಇದ್ರೆ ಇದು ಇಂಡಸ್ಟ್ರಿಲ್ ವರ್ಕ್ ಆಗಲ್ಲ ಅಂತ. ನಾನು ಇಲ್ಲಿ ಟ್ರೆಂಡ್ ಸೆಟ್ ಮಾಡಕ್ ಬಂದಿದ್ದೀನಿ. ನಾನು ಯಾರು ನಡೆದಿರೋ ದಾರಿಲಿ ನಡೆಯಲ್ಲ. ನನ್ನ ಆಕ್ಸೆಪ್ಟ್ ಮಾಡ್ತಾರೆ, ನನ್ನ ಜೊತೆ ಕೆಲಸ ಮಾಡ್ತಾರೆ ಅಂದ್ರೆ ಅವ್ರಿಗೆ ಗೊತ್ತು ನನ್ನ ಜೊತೆ ಕೆಲಸ ಮಾಡಿದವರಿಗೆ ನಾನು ಯಾರು ಅಂತ. ಅವ್ರು ನನ್ನ ಬಗ್ಗೆ ಮಾತಾಡ್ತಾರೆ. ನನ್ನ ಜೊತೆ ವರ್ಕ್ ಮಾಡದೇ ಇರೋರು ಏನ್ ಬೇಕಿದ್ರೆ ಹೇಳ್ಕೊಂಡು ನನ್ಗೆ ಮ್ಯಾಟ್ರೇ ಇಲ್ಲ. ಐ ಡೋಂಟ್ ಕೇರ್. ನನ್ನ ಜೊತೆ ವರ್ಕ್ ಮಾಡ್ತಿರೋರು ಒಬ್ರು ನನ್ನ ಬಗ್ಗೆ ಕೆಟ್ಟದ್ ಹೇಳ್ಬಿಡ್ಲಿ, ನಾನು ಚೇಂಜ್ ಮಾಡ್ಕೊಂತೀನಿ ನನ್ನ. ಎಸ್ ಮ್ಯಾಮ್, 2026 ಹೊಸ ವರ್ಷದ ಹೊಸ್ಲಲ್ಲಿದ್ದೀವಿ. 2025 ಯಾರಿಗಾದ್ರೂ ಥ್ಯಾಂಕ್ಸ್ ಅಥವಾ ಸಾರಿ ಹೇಳೋದಾದ್ರೆ? ನನ್ನ ಗುರುಗೆ ನಾನು ಥ್ಯಾಂಕ್ಸ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಬಿಕಾಸ್ ನನ್ನ ಪ್ರತಿ ಬ್ಲೋಸ್ ಅಲ್ಲಿ ವೆರೆವರ್ ನಾನು ತುಂಬಾ ಲೋ ಫೀಲ್ ಆಗಿದ್ನೋ, ಅವ್ರು ಯಾವಾಗ್ಲೂ ನಂಗೆ ದಾರಿ ತೋರ್ಸಕ್ಕಿದ್ರು. ನಾನೇನ್ ತಪ್ಪು ಮಾಡ್ತೀನಿ ಅಂತ ನಂಗೆ ದಾರಿ ತೋರಿಸಿದ್ರು. ಅದನ್ನ ನಾನು ತಿದ್ಕೊಂಡಿದ್ದೀನಿ. ನಾನು ಬೆಟರ್ ಹ್ಯೂಮನ್ ಬೀಯಿಂಗ್ ಆಗಿದ್ದೀನಿ ಅಂತ ನಾನು ಅನ್ಕೊಂಡಿದ್ದೀನಿ. ಅಂಡ್ ಆಗ್ತಾನೆ ಇರ್ತೀನಿ. ಐ ಆಮ್ ನಾಟ್ ಪರ್ಫೆಕ್ಟ್, ಬಟ್ ನಾನು ಪರ್ಫೆಕ್ಟ್ ಆಗೋಕ್ಕೂ ನಾನು ಗುರಿ ಇಟ್ಕೊಳ್ಳಲ್ಲ. ಐ ಜಸ್ಟ್ ಹೋಪ್ ದಟ್ ಈ ಆಗ್ತಿರೋ ಪ್ಯಾಟರ್ನ್ಸ್, ಕಾರ್ಮಿಕ್ಸ್ ಎಲ್ಲ ನಾನು ಕ್ಲಿಯರ್ ಮಾಡ್ಕೊಂಡು ಪೀಸ್ಫುಲ್ ಆಗಿ ಇರ್ತೀನಿ ಅನ್ನೋದನ್ನ ನಾನು ಮಾಡ್ತೀನಿ. ಸಾರಿ ಅಂತ ನಾನು ಹೇಳ್ಬೇಕಂತಿದ್ರೆ, ಇಲ್ಲ ಆಕ್ಚುಲಿ ಸಾರಿ ಅಂತ ನಾನು ಯಾವತ್ತೂ ಏನೋ ಫೀಲ್ ಮಾಡಿಲ್ಲ. ಇಲ್ಲ, ನಥಿಂಗ್. ಅಂದ್ರೆ ಈಗ 2025 ಏನಾದ್ರೂ ಒಂದು ಕೆಲಸವನ್ನ ಮಾಡ್ಬೇಕು, ಅದಾಗಿಲ್ಲ ಅನ್ನೋದಾದ್ರೆ ಅದು ಯಾವ ಕೆಲಸ? ಹಾಗೇನೆ 2026 ಒಂದು ನ್ಯೂ ಇಯರ್ ರೆಸಲ್ಯೂಷನ್ಸ್ ಅಂತಂದ್ರೆ ಏನು ಅಂತ? 2025 ಒಂದು ಸಿನಿಮಾ ರಿಲೀಸ್ ಮಾಡ್ಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದ್ದೆ. ಒಂದು ಸಿನಿಮಾ ಒಪ್ಕೊಬೇಕು ಅಂತ ಪ್ಲಾನ್ ಒಪ್ಕೊಂಡಿದ್ದೆ, ಬಟ್ ರಿಲೀಸ್ ಇನ್ನೂ ಆಗಿಲ್ಲ. ಸೊ ಆ ರಿಲೀಸಿಗೆ ನಾನು 2026 ಪಕ್ಕಾ ನಾನು ಮಾಡಿಸ್ತೀನಿ. ಒಂದಲ್ಲ, ಸುಮಾರು ಸಿನಿಮಾಸ್ ಒಂದು ರಿಲೀಸ್ ಆಗುತ್ತೆ. 2026 ಇಸ್ ಮೈ ಇಯರ್, ಫಿಕ್ಸ್ಡ್.
ಇಲ್ಲಿ ತನಕ ನಾನು ಬ್ರೇಕ್ ಕೊಟ್ಟಿದ್ದೀನಿ, ಇಲ್ಲಿ ತನಕ ಒಂದು ಜರ್ನಿಲಿದ್ದೆ. ಇವಾಗ ಇಟ್ಸ್ ಟೈಮ್ ಫಾರ್ ಮೀ ಅಂಡ್ ಐಮ್ ಬ್ಯಾಕ್ ಅಂಡ್ ಐ ಆಮ್ ವರ್ಕಿಂಗ್ ಟುವರ್ಡ್ಸ್ ಇಟ್. ನಾನು ನನ್ನ ಫ್ಯಾನ್ಸು ಏನೇನ್ ಮಿಸ್ ಮಾಡ್ಕೊಂಡಿದ್ರು ಅದನ್ನೆಲ್ಲ ಸಡನ್ ಆಗಿ ತಂದೆಲ್ಲ ಒಂಥರ ಬಂಪರ್ ತರ ಕೊಡ್ತೀನಿ ಅಂತ. ರೆಸಲ್ಯೂಷನ್ಸ್ ಅಂದ್ರೆ ಬೇರೆ ಏನಾದ್ರು ಇಟ್ಕೊಂಡಿದ್ದೀರಾ? ಬೇರೆ ಏನಾದ್ರು ಮಾಡ್ಬೇಕು? ರೆಸಲ್ಯೂಷನ್ಸ್ ಅಂದ್ರೆ ನಂಗೆ ಆಕ್ಚುಲಿ ತುಂಬಾ ಓಡಾಡ್ಬೇಕು ಅಂತ ಆಸೆ ಇದೆ. ಇದ್ ನಾನು ಅಂದ್ರೆ ಮಾಡಿದೀನಿ, ಬಟ್ ಈಗ ನನ್ನ ಫ್ರೆಂಡ್ಸ್ ಇಟ್ಕೊಂಡ್ ಮಾಡಿರ್ಲಿಲ್ಲ. ಅಂಡ್ ಹೋಗ್ಬೇಕು, ತುಂಬಾ ಟ್ರಿಪ್ಸ್ ಮಾಡ್ಬೇಕು ಅಂತ ಆಸೆ ಇದೆ. ಸೊ ಅದ್ ನಾನು ಮಾಡ್ತೀನಿ. ಅಂಡ್ ಐ ಥಿಂಕ್ ನಾನು ನಮ್ರತಾ ಜೊತೆ ಹೋಗಕ್ಕೆ ನಾನು ಇಷ್ಟಪಡ್ತೀನಿ. ಇಟ್ಸ್ ಬಿಕಾಸ್ ನಾವಿಬ್ರು ತುಂಬಾ ಸಿಕ್ದಾಗ ತುಂಬಾ ಹೊತ್ತು ಮಾತಾಡ್ತೀವಿ. ಎಷ್ಟು ನಗ್ತೀವಿ ಅಂದ್ರೆ ನಂಗೆ ತುಂಬಾ ನಗ್ತೀವಿ. ಸೊ ಐ ಫೀಲ್ ಲೈಕ್ ನಾವೆಲ್ಲಾದ್ರೂ ಟ್ರಿಪ್ ಹೋಗ್ಬೇಕು ಅಂತ. ಸೊ ಅದೊಂದೇನೋ ಪ್ಲಾನ್ ಮಾಡ್ತೀನಿ. ಇದು ಸೀರಿಯಸ್ ಆಗ್ಬೋದು, ಫನ್ನಿನೂ ಆಗ್ಬೋದು ಈ ಹಾ, ಕ್ವಶನ್. ಹಾ. ನಮ್ರತಾ ಮತ್ತೆ ಕಾರ್ತಿಕ್ ಅವ್ರ ಲವ್ ವಿಚಾರ ಸುದ್ದಿ ಹರಿದಾಡ್ತಾ ಇದೆ. ಅವ್ರು ಅದಕ್ಕೆ ಕನ್ಫರ್ಮೇಶನ್ ಏನಾದ್ರು ಕೊಟ್ಟಿದಾರಾ ಇಲ್ಲ ಹೇಳಿದಾರಾ? ಅಭಿಮಾನಿಗಳು ಓಕೆ ಅಂತಂದ್ರೆ ನಮ್ಗೇನ್ ಇಷ್ಟನೇ ಅಂತ ಹೇಳಿದ್ದಾರೆ. ಓಕೆ, ನನ್ಗೆ ಗೊತ್ತಿಲ್ಲ ಇದ್ರ ವಿಷಯದಲ್ಲಿ ಅಂಡ್ ಐ ಆಮ್ ನೋ ಒನ್ ಟು ಕಮೆಂಟ್. ಬಟ್ ಇಫ್ ದೇ ಆರ್ ಗೆಟಿಂಗ್ ಮ್ಯಾರಿಡ್ ಐ ವಿಲ್ ಬಿ ದ ಹ್ಯಾಪಿಯೆಸ್ಟ್. ನಂಗೆ ತುಂಬಾ ಖುಷಿ ಆಗುತ್ತೆ. ಅಂಡ್ ನಾನೇ ಹೋಗ್ಬಿಟ್ಟು ಅವ್ರದ್ದು ಇದು ಕಟ್ತೀನಿ ಕೂಡ. ಲೈಕ್ ಅದು ಕಟ್ತಾರಲ್ವಾ ಅವ್ರದ್ದು ದುಪಟ್ಟ ಮತ್ತೆ ಸೆರ್ಗು ಕಟ್ತಾರಲ್ವಾ, ಬ್ರಹ್ಮಗಂಟು. ಬ್ರಹ್ಮಗಂಟು, ಅದನ್ನ ನಾನೇ ಕಟ್ತೀನಿ ಬೇಕಿದ್ರೆ ಅವ್ರು ಬಿಟ್ರೆ ಅಲ್ಲಿ. ಬಟ್ ಐ ವುಡ್ ಲವ್ ಆಸ್ ಅ ಕಪಲ್ ತುಂಬಾ ಚೆನ್ನಾಗಿ ಕಾಣಿಸ್ತಾರೆ ಇಬ್ರು ಕೂಡ. ಲೈಕ್ ತುಂಬಾ ಸಿಮಿಲಾರಿಟೀಸ್ ಇದೆ ಇಬ್ರಲ್ಲೂ ಕೂಡ, ತುಂಬಾ ಒಂದೇ ತರ ಇದಾರೆ. ಅಂದ್ರೆ ಡ್ಯಾನ್ಸರ್, ಇಬ್ರು ಕೂಡ ಡ್ಯಾನ್ಸರ್ಸ್. ಅಂಡ್ ಕರಿಯರ್ ಕೂಡ ಆಲ್ಮೋಸ್ಟ್ ಸೇಮ್ ಇದೆ ಅವ್ರದ್ದು. ಅಂಡ್ ನೋಡಕ್ಕೂ ಒಂದೇ ತರ, ಲೈಕ್ ಲೈಕ್ ದರ್ ವೆರಿ ನೈಸ್ ಟುಗೆದರ್. ಸೊ ಇಟ್ ವಿಲ್ ಲುಕ್ ಗುಡ್. ಬಟ್ ಸೋಷಿಯಲ್ ಮೀಡಿಯಾದಲ್ಲಂತೂ ಸಾಕಷ್ಟು ಚರ್ಚೆ ಆಗ್ತಿದೆ ಅವರಿಬ್ಬರ ಮದುವೆ ವಿಚಾರವಾಗಿ. ಹಾಗೇನೆ ಒಂದಷ್ಟು ಹಿಂಟ್ಸು ಕೂಡ ಸಿಕ್ಕಿದೆ. ಓಕೆ, ಸೊ ಅವ್ರ ಬರ್ತ್ಡೇಗೆ ವಿಶ್ ಮಾಡುವಂತದ್ದಾಗಿರ್ಬೋದು, ಸಾಂಗ್ ಹಾಕುವಂತದ್ದಾಗಿರ್ಬೋದು, ಅಥವಾ ಕೈ ಇಟ್ಕೊಂಡು ತಿರುಗಿಸುವಂತದ್ದು, ಕಾರ್ತಿಕ್ ಅವರ ಬ್ಯಾಂಡ್ ಅವ್ರು ಯೂಸ್ ಮಾಡುವಂತದ್ದಾಗಿರ್ಬೋದು, ಮಿಸ್ ಆಗುವಂತದ್ದು. ಸೊ ಈ ತರ ಸಿಮಿಲಾರಿಟೀಸ್ ಇಟ್ಕೊಂಡು ಸಾಕಷ್ಟು ಜನ ಅಭಿಮಾನಿಗಳು ಅವರಿಬ್ಬರ ಮದುವೆಗೋಸ್ಕರ ಹಾತೊರಿತಾ ಇದ್ದಾರೆ. ಸೊ ಹಾಗಾಗಿ ನೀವು ಇತ್ತೀಚೆಗೆ ಮೀಟ್ ಆದ್ರಿ ಆಫ್ಟರ್ 2 years ಆದ್ರೂ ಕೂಡ. ಸೊ ಹಾಗಾಗಿ ನಿಮ್ಮ ಒಂದು ಒಪಿನಿಯನ್ ತಗೋಬೇಕು ಅಂತ ಈ ಕ್ವಶನ್ ಕೇಳಿದೆ. ಇಟ್ಸ್ ಲೈಕ್ ಐ ಆಮ್ ವೆರಿ ಹ್ಯಾಪಿ ಇಫ್ ದೇ ಆರ್ ಟುಗೆದರ್. ಬಟ್ ಅದ್ರ ಬಗ್ಗೆ ಏನೇನು ಹೇಳಿಲ್ಲ ಅವರು. ಅಂಡ್ ನೆಕ್ಸ್ಟ್ ಕೇಳ್ತೀರಾ ಟ್ರಿಪ್ ಹೋದಾಗ? ಕೆಲವು ವಿಷಯ ನಮ್ಮಲ್ಲೇ ಇದ್ರೆ ಚೆನ್ನಾಗಿದೆ. ಸೊ ಐ ಜಸ್ಟ್ ಫೀಲ್ ಲೈಕ್ ಇವನ್ ಇಫ್ ಇಟ್ ಇಸ್ ಸೊ ಒಳ್ಳೇದಾಗ್ಲಿ ಅಂತ. ಅಂಡ್ ಐ ಆಮ್ ವೆರಿ ಹ್ಯಾಪಿ ಫಾರ್ ದಮ್. ಚೆನ್ನಾಗಿರ್ಲಿ, ಖುಷಿಯಾಗಿರ್ಲಿ, ಮದ್ವೆ ಆಗ್ಲಿ. ಎಸ್, ಅಭಿಮಾನಿಗಳ ಆಸೆ ಕೂಡ ಅದೇ. ಅಂಡ್ 2026ರ ಹೊಸ ವರ್ಷದಲ್ಲಿದ್ದೀವಿ. ಸಂಗೀತ ಶೃಂಗೇರಿ ಅವರ ಅಭಿಮಾನಿಗಳಿಗೆ, ಕನ್ನಡಿಗರಿಗೆ ಏನ್ ಹೇಳ್ತೀರಾ ಅಂತ? ಇಲ್ಲಿ ತನಕ 2 ವರ್ಷ ನಾನಂತೂ ಆರಾಮಾಗಿ ಪೀಸಾಗಿ ತುಂಬಾ ಎಂಜಾಯ್ ಮಾಡಿದೀನಿ. ನಂಗೆ ಗೊತ್ತು. ಆದ್ರೂ ಕೂಡ ನೀವ್ ನನ್ಗೋಸ್ಕರ ಯಾವಾಗ್ಲೂ ನಿಂತಿದ್ದೀರಾ. ನಾನ್ ಏನು ಪೋಸ್ಟ್ ಮಾಡದಿದ್ದಾಗ್ಲೂ AI ಕ್ರಿಯೇಟ್ ಮಾಡ್ಕೊಂಡಾದ್ರೂ ನನ್ ಬಗ್ಗೆ ಪೋಸ್ಟ್ ಮಾಡ್ತಾನೆ ಇದ್ರ, ಆಕ್ಟಿವ್ ಆಗೇನೆ ಇದ್ರ. ಸೊ ಐ ಆಮ್ ವೆರಿ ವೆರಿ ಥ್ಯಾಂಕ್ಫುಲ್ ಅಂಡ್ ಗ್ರೇಟ್ಫುಲ್. ನಿಮ್ಮಿಂದಾನೆ ನಿಮ್ಗೋಸ್ಕರ ನಾನು ಮುಂದೆ ಮಾಡ್ತಿರೋ ಸಿನಿಮಾಗಳು ಕೂಡ. ಅಫ್ಕೋರ್ಸ್ ನನಗೂ ತುಂಬಾ ಖುಷಿ ಇದೆ ಅದ್ ಮಾಡೋದ್ರಲ್ಲಿ. ಬಟ್ ನಿಮಗೋಸ್ಕರ ಅಂದಾಗ ಅದ್ ನನಗೆ ಇನ್ನೂ ಜಾಸ್ತಿ ತೂಕ ಹೆಚ್ಚಾಗತ್ತೆ, ರೆಸ್ಪಾನ್ಸಿಬಿಲಿಟಿ ಹೆಚ್ಚಾಗತ್ತೆ, ಇನ್ನಷ್ಟು ಪ್ರೀತಿಯಿಂದ ಮಾಡ್ಬೇಕು ಅಂತ ಅನ್ಸುತ್ತೆ. ಸೊ ಇಲ್ಲಿವರೆಗೂ ನನಗೋಸ್ಕರ ತುಂಬಾ ಪ್ರೀತಿ ತೋರಿಸಿದ್ರ. ಈ ವರ್ಷ ಅಂದ್ರೆ ಬರ್ತಿರೋ ವರ್ಷ ಇದು ನಿಮಗೋಸ್ಕರ ನಾನು ಕಂಪ್ಲೀಟ್ ಆಗಿ ಡೆಡಿಕೇಟ್ ಮಾಡ್ತೀನಿ. ನೀವುಗಳು ಖುಷಿಯಾಗಿರ್ಬೇಕು. ದಯವಿಟ್ಟು ಎಲ್ಲೂ ಕೂಡ ಯಾರಿಗೂ ಕೂಡ ಕೆಟ್ಟದ್ ಹೇಳಕ್ ಹೋಗ್ಬಿಡಿ. ನಂಗೆ ಗೊತ್ತು ನನ್ನ ಫ್ಯಾನ್ಸ್ ಯಾವತ್ತೂ ಯಾರಿಗೂ ಏನು ಕೆಟ್ಟದ್ ಮಾಡಲ್ಲ ಅಂತ. ಪ್ರೀತಿನ ಹರಡಿ, ಸ್ಪ್ರೆಡ್ ಲವ್. ಯಾರೇ ಏನೇ ನೆಗೆಟಿವ್ ಹೇಳಿದ್ರು ಕೂಡ ಐ ವಿಲ್ ಜಸ್ಟ್ ಸೇ ಇಗ್ನೋರ್ ದೆಮ್. ಅಂಡ್ ಅಫ್ಕೋರ್ಸ್ ವೆನ್ ಯು ಹ್ಯಾವ್ ಟು ಟ್ಯಾಕಲ್ ಸಮ್ ಸಿಚುವೇಶನ್ ಉತ್ತರ ಕೊಡ್ಲೇಬೇಕು. ಬಟ್ ಒಂದು ಕ್ಲಾಸಿ ವಿನಲ್ಲೂ ಮಾಡ್ಬೋದು ನಾವು ಅದನ್ನ. ಅಸಹ್ಯ ಆಗೋಬೇಕಾಗಿರೋ ಅವಶ್ಯಕತೆ ಇಲ್ಲ. ಅಸಹ್ಯನಾಗಿರೋನ ಬ್ಲಾಕ್ ಮಾಡಿ ಅಷ್ಟೇ, ಇನ್ನೇನು ಮಾಡೋಕ್ಕಾಗಲ್ಲ. ನಾನಂತೂ ಬ್ಲಾಕ್ ಮಾಡ್ತಿದ್ದೀನಿ. ಅಂಡ್ ನಿಮ್ಮ ಹೊಸ ವರ್ಷದಲ್ಲಿ ದಯವಿಟ್ಟು ಒಳ್ಳೆ ಊಟವನ್ನು ಮಾಡಿ, ಎಕ್ಸಸೈಸ್ ಮಾಡಿ, ಹೆಲ್ದಿ ಆಗಿರಿ. ಇದು ನಾನು ನನ್ನ ಎಲ್ಲಾ ಫ್ಯಾನ್ಸ್ನೂ ಬಯಸ್ತೀನಿ. ನೀವು ಇನ್ನು ಸುಮಾರಷ್ಟು ವರ್ಷ ಇರಬೇಕು, ಒಳ್ಳೆ ಖುಷಿಯಾಗಿರ್ಬೇಕು, ಆರೋಗ್ಯವಾಗಿರ್ಬೇಕು. ಅದೊಂದೇ ನನ್ನ ಗಿಫ್ಟು. ನನ್ನಿಂದ ಆಗಿದ್ರೆ ನಾನು ಎಲ್ಲರಿಗೂ ಕೊಡ್ತಾ ಇದ್ದೆ ಅಂತ ಕೇಳ್ಕೊಂತೀನಿ. ಸುಖವಾಗಿರಿ, ಖುಷಿಯಾಗಿರಿ. ಹ್ಯಾಪಿ ನ್ಯೂ ಇಯರ್. ಅಂಡ್ ಥ್ಯಾಂಕ್ ಯು ಸೋ ಮಚ್. ಅಂಡ್ ಸಾಕಷ್ಟು ವಿಚಾರಗಳನ್ನ ತಿಳಿಸ್ಕೊಟ್ರಿ. ಟು ಬಿ ಫ್ರಾಂಕ್ ಹೇಳ್ತಾ ಇದ್ದೀನಿ, ಹೆಲ್ತ್ ವಿಚಾರವಾಗಿ ನಾನು ಸಾಕಷ್ಟು ಇಂಟರ್ವ್ಯೂಸ್ ಅನ್ನ ಮಾಡಿದ್ವಿ. ಯಾವ ನಟಿಮಣಿಯೂ ಕೂಡ ಇಷ್ಟೊಂದು ಬ್ರೀಫ್ ಆಗಿ ಎಕ್ಸ್ಪ್ಲೇನ್ ಮಾಡಿರ್ಲಿಲ್ಲ. ಪ್ರತಿಯೊಂದು ಹಂತದಲ್ಲೂ ಕೂಡ ಸಾಕಷ್ಟು ವಿಚಾರಗಳನ್ನ ತಿಳಿಸ್ಕೊಟ್ರು. ಹೆಲ್ತ್ ಮೇನ್ ವಿಚಾರದಲ್ಲಿ, ಅದ್ರ ಜೊತೆಗೆ ನೆಗೆಟಿವ್ ಟ್ರೋಲ್ಸ್ ನ ತಗೊಂಡಾಗ ನಾವ್ ಹೆಂಗೆ ಆಕ್ಸೆಪ್ಟ್ ಮಾಡ್ಕೋಬೇಕು, ಪಾಸಿಟಿವ್ ಟ್ರೋಲ್ಸ್ ಆಗಿರ್ಬೋದು, ಅಥವಾ ಲೈಫಲ್ಲಿ ನಡೆಯುವಂತಹ ಒಂದಷ್ಟು ವಿಚಾರಗಳ ಬಗ್ಗೆ ನಾವ್ ಯಾವ ತರ ಸ್ಟ್ಯಾಂಡ್ ತಗೋಬೇಕು ಅನ್ನುವಂತಹ ಸಾಕಷ್ಟು ವಿಚಾರಗಳನ್ನ ನಿಮ್ಮ ಇಂಟರ್ವ್ಯೂ ಮಾಡಿದ್ದಕ್ಕೆ ನನಗೆ ಒಂದಷ್ಟು ಎಕ್ಸ್ಪೀರಿಯನ್ಸ್ ಆಗಿರ್ಬೋದು ಅಥವಾ ಗೈಡ್ಲೈನ್ಸ್ ಅಂತ ಅನ್ಕೋಬಹುದು. ತುಂಬಾ ಚೆನ್ನಾಗಿ ಅರ್ಥ ಮಾಡಿಸ್ಕೊಟ್ರಿ. ತುಂಬಾ ಖುಷಿ ಆಯ್ತು. ಥ್ಯಾಂಕ್ ಯು. ನನ್ನ ನಿಮ್ಮ ಟೈಮಿಂಗ್ಸ್ ವೇಸ್ಟ್ ಮಾಡಿದೀನಿ ಗೊತ್ತು ನನಗೆ. ಬಿಕಾಸ್ ಯಾಕೆಂತಂದ್ರೆ 1 hour ಅಂತ ಹೇಳ್ಬಿಟ್ಟು 2.5 hours ಒಂದು ಆಯ್ತು. ಅದು ಈ ಟೈಮಲ್ಲಿ 10:30, 11 ಗಂಟೆ ಆಗಿದೆ. ಸೊ ಆ ಒಂದು ಪೇಷನ್ಸ್ ಲೆವೆಲ್ ನಿಜವಾಗ್ಲೂ ತುಂಬಾನೇ
ಹೆಲ್ಪ್ಫುಲ್ ಆಯ್ತು ನನಗೆ. ಬಿಕಾಸ್ ಯಾಕಂದ್ರೆ ನಾನು ಕೇಳಿದ್ದಂತಹ ಪ್ರತಿಯೊಂದು ಕ್ವಶನ್ಗೂ ಕೂಡ ತುಂಬಾ ಪೇಷನ್ಸ್ ಆಗಿ ತಾಳ್ಮೆಯಿಂದ ಆನ್ಸರ್ ಮಾಡಿದ್ದಕ್ಕೆ 2026 ವರ್ಷ ನಿಮ್ಮ ವರ್ಷ ಆಗ್ಲಿ. ನೀವೇನೆಲ್ಲ ಅನ್ಕೊಂಡಿದ್ರೋ ಅದಕ್ಕೆಲ್ಲ ಒಂದು ಕನಸುಗಳು ಕೂಡ ನನ್ಸಾಗ್ಲಿ. ಆಲ್ ದ ವೆರಿ ಬೆಸ್ಟ್ ನಿಮ್ಮ Thank you. ಕೆರಿಯರ್ಗೆ. ಸಾಕಷ್ಟು ಸಿನಿಮಾಗಳಲ್ಲಿ, ಸಾಕಷ್ಟು ಭಾಷೆಗಳಲ್ಲಿ, ಪರಭಾಷೆಗಳಲ್ಲಿ ಮಿಂಚುವಂತ ನಟಿ ಆಗ್ಬೇಕು. Thank you. ಒಳ್ಳೇದಾಗ್ಲಿ. ಇಡೀ ನಮ್ಮ ಬಾಸ್ ಟಿವಿ ತಂಡದ ಕಡೆಯಿಂದ ನಮ್ಮ ಬಾಸ್ ಟಿವಿಗೆ ಬಂದಿದ್ದಕ್ಕೆ, ನಮ್ಮ ಬಾಸ್ ಟಿವಿ ತಂಡದ ಜೊತೆ ನ್ಯೂ ಇಯರ್ ಸೆಲೆಬ್ರೇಷನ್ ಮಾಡಿ ಒಂದು ಸ್ಪೆಷಲ್ ಇಂಟರ್ವ್ಯೂನ 2026 ಹೊಸ್ಲಲ್ಲಿ ಮೊದಲ ಇಂಟರ್ವ್ಯೂ ಕೊಟ್ಟಿದ್ದಕ್ಕೆ ಒಳ್ಳೇದಾಗ್ಲಿ. ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಧನ್ಯವಾದಗಳು. ಸೋ ಮಚ್. ಅಂಡ್ ನನ್ನ ಹೊಸ ಸಾಂಗ್ ರಿಲೀಸ್ ಆಗಿದೆ, ಹ್ಮ್. ಅಚ್ಚು ಅಂತ ಅದ್ರ ಹೆಸರು. ಅಚ್ಚು ಅಲ್ಲ, ಅಕ್ಷು. ಹ್ಮ್. ಸೊ ಈ ಹೆಸರು ನಾನೇ ಇಟ್ಟಿರೋದು ಆಕ್ಚುಲಿ. ಅಂಡ್ ತಾರಕ್ ಮಾಸ್ಟರ್ ಇದನ್ನ ಪ್ರೊಡ್ಯೂಸ್ ಮಾಡಿರೋಂಥದ್ದು, ಡೈರೆಕ್ಟ್ ಮಾಡಿರೋದು, ಕೊರಿಯೋಗ್ರಾಫ್ ಮಾಡಿರೋದು ಅಭಿಷೇಕ್ ಅವರು. ಅಂಡ್ ಕ್ಯೂ ಬೇಬಿ ಸ್ಮಾಲ್ ವರ್ಷನ್ ಮಾಡಿದ್ದಾರೆ, ನಾನು ಅದ್ರದ್ದು ದೊಡ್ಡ ವರ್ಷನ್ ಮಾಡಿದ್ದೀನಿ. ಕಿಯಾರಾ ತಾರಕ್ ಅಂಡ್ MC ಬಿಜು ಅವರು ಲಿರಿಕ್ಸ್ ಬರೆದಿದ್ದಾರೆ, ಸೂರಜ್ ಅವ್ರು ಮ್ಯೂಸಿಕಲ್ ಮಾಡಿದ್ದಾರೆ. ತುಂಬಾ ಒಳ್ಳೆ ಒಂದು ತಂಡ ಇದು. ಲಕ್ಷ್ಮೀ ಕೃಷ್ಣ ಅವರು, ಈ ಔಟ್ಫಿಟ್ ಕೂಡ ಲಕ್ಷ್ಮೀ ಕೃಷ್ಣ ಅವ್ರದ್ದೇ. ಅಂಡ್ ತುಂಬಾ ಚೆನ್ನಾಗಿ ಅವರು ಡಿಸೈನಿಂಗ್ ಮಾಡಿದ್ದಾರೆ, ಅದ್ಭುತವಾಗಿ ಮಾಡಿದ್ದಾರೆ. ಸುನಿಲ್ ಅವರು ಮೇಕಪ್ ಮಾಡಿರೋದಾಗಿರ್ಬೋದು, ಆಮೇಲೆ ನೀಲ್ಸ್, ರಂಜಿತಾ ಅವರು ಅಂಡ್ ಲ್ಯಾಶಸ್, ಫೆದರ್ ಟಚ್ ಅವರು, ಎವ್ರಿ ಒನ್ ಹ್ಯಾವ್ ಗಾಟ್ ಅನ್ ಅಮೇಸಿಂಗ್ ಟೀಮ್. ಸಂಗೀತ ಅವ್ರ DOP ನನ್ನ ತೋರಿಸಿರುವಂತ ರೀತಿ ಎಲ್ಲದೂ ತುಂಬಾ ಅದ್ಭುತವಾಗಿ ಮಾಡಿದ್ದಾರೆ. ಈ ಒಂದು ತಂಡ ದುಡ್ಡಿಗೋಸ್ಕರ ಮಾಡ್ತಿಲ್ಲ, ಬಟ್ ಪ್ರೀತಿಗೋಸ್ಕರ ಮಾಡ್ತಿರೋ ಅಂತ ತಂಡ ಇದು. ಸೊ ಆದ್ರೆ ನಿಮ್ ಕೈಲಿ ನಿಮಗೆ ಇಷ್ಟ ಆದ್ರೆ ಕಾಮೆಂಟ್ಸ್ ಮಾಡಿ, ಶೇರ್ ಮಾಡಿ, ವ್ಯೂಸ್ ಇನ್ಕ್ರೀಸ್ ಮಾಡಿ. ವ್ಯೂಸ್ಗೋಸ್ಕರ ಮಾಡಿರೋದಂತೂ ಖಂಡಿತವಾಗ್ಲೂ ಅಲ್ಲ, ಪ್ರೀತಿಗೋಸ್ಕರ ಮಾಡಿರೋದು. ನಾನೊಂದೇ ಹೇಳ್ತೀನಿ, ನಿಮ್ಮ ನ್ಯೂ ಇಯರ್ ಅಲ್ಲಿ ಅಚ್ಚು ನಿಮ್ಮ ಒಂದು ಹಾಡ್ ಆಗಿರ್ಲಿ. ಈ ಒಂದು ಅಚ್ಚು ಇದೊಂದು ವೈರಲ್ ಸ್ನೀಸ್ ಆಗಿರ್ಲಿ, ಇದು ಒಳ್ಳೆತನ ತರಕಾಗಿರೋ ಒಂದು ಸ್ನೀಸ್ ಆಗಿರ್ಲಿ, ಎಲ್ಲಾ ಮಿತ್ಸ್ ನ ಬ್ರೇಕ್ ಮಾಡುವಂತ ಸ್ನೀಸ್ ಆಗಿರ್ಲಿ. ಅಂಡ್ ಐ ಲವ್ ಯು ಆಲ್. ವಾಚ್ ಅಚ್ಚು. ಥ್ಯಾಂಕ್ ಯು ಮ್ಯಾಮ್. ನಮ್ಮ ಇಡೀ ಕನ್ನಡಿಗರ ಕಡೆಯಿಂದ, ಹಾಗೆ ನಿಮ್ಮ ಫ್ಯಾನ್ಸ್, ಹಾಗೆ ಅದ್ರ ಜೊತೆಗೆ ನಮ್ಮ ಬಾಸ್ ಟಿವಿ ಕಡೆಯಿಂದ 2026 ಹೊಸ ವರ್ಷದ ಶುಭಾಶಯಗಳು. ಒಳ್ಳೇದಾಗ್ಲಿ, ನಿಮಗೂ ಕೂಡ ಜಾಸ್ತಿ ಒಳ್ಳೇದಾಗ್ಲಿ. ಥ್ಯಾಂಕ್ ಯು ಸೋ ಮಚ್. ನಿಮಗೂ ಕೂಡ ಇಡೀ ಬಾಸ್ ಟಿವಿಗೆ ನನ್ನ ಕಡೆಯಿಂದ ತುಂಬ ಹೃದಯದ ಧನ್ಯವಾದಗಳು, ನನ್ನ ಕರೆಸೋದಕ್ಕೆ ಮೊದಲನೇದಾಗಿ. ಅಂಡ್ ಎಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ನಿಮ್ದು ಎಲ್ಲಾ ಕನ್ಸುಗಳು ನನ್ಸಾಗ್ಲಿ. ಟಾಪ್ ಒನ್ ಆಫ್ ದ ಬೆಸ್ಟ್ ಮೀಡಿಯಾ ಚಾನಲ್ ಆಗಿರ್ಲಿ ಇದು. ಅಂಡ್ ಐ ಹೋಪ್ ನೀವು ಏನೇನ್ ಗುರಿ ಬರ್ತೀರಾ, ನೀವು ಏನ್ ಕಾಂಟೆಂಟ್ ತರ್ತೀರಾ, ಇದರಿಂದ ಜನರಿಗೆ ಒಳ್ಳೇದಾಗ್ಲಿ. ಆ ಒಳ್ಳೆತನದಿಂದ ಇದು ಇನ್ನಷ್ಟು ಬೆಳಿಲಿ ಅಂತ ನಾನು ಕೇಳ್ಕೊಂತೀನಿ. ಧನ್ಯವಾದಗಳು. ಥ್ಯಾಂಕ್ ಯು. ಇದಾಗಿತ್ತು ಶೃಂಗೇರಿಯ ಸ್ವೀಟಿ, ಲಕ್ಕಿ ಮ್ಯಾನ್ ನ ಲಕ್ಕಿ ಚಾಮ್ಗಲ್, ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಬಿಗ್ ಬಾಸ್ ಮನೆಯ ಸಿಂಹಿಣಿ ಸಂಗೀತ ಶೃಂಗೇರಿಯವರ ಸ್ಪೆಷಲ್ ಇಂಟರ್ವ್ಯೂ. ಮತ್ತಷ್ಟು ಇಂಟ್ರೆಸ್ಟಿಂಗ್ ಇಂಟರ್ವ್ಯೂಸ್ ಒಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ನೋಡ್ತಾನೆ ಇರಿ ಬಾಸ್ ಟಿವಿ ಕನ್ನಡ. ಧನ್ಯವಾದಗಳು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.